ದಿವಸಗಳ ಕಾಲ ನಡೆಯತಕ್ಕಂಥ ಈ ಮಂಗಳಮಯವಾದಂಥ ಶ್ರೀ ಕ್ಷೇತ್ರ ಮಾಣಿಗದ ದುರ್ಗಾಮಹಾಲಕ್ಷ್ಮಿಯ ಸನ್ನಿಧಿಯಲ್ಲಿ ಕಳೆದ 26 ವರ್ಷಗಳಿಂದ ನಡೆಸಿರುವಂಥ ಕಾರ್ಯಕ್ರಮ ವ್ರತಾಚರಣೆ ಸಮಾಪನ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಇವತ್ತಿನಿಂದ 30ನೇ ತಾರೀಕಿನವರೆಗೆ ನಡೆಸತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಯಥೋಚಿತವಾಗಿ ಯಥಾಪ್ರಕಾರವಾಗಿ ನಡೆಸಿದ ಮಹಾಗಣಪತಿ ಶ್ರೀ ಕ್ಷೇತ್ರದಲ್ಲಿ ವಿಶೇಷವಾದಂಥ ಸೇವೆಯನ್ನು ಸ್ವೀಕಾರ ಮಾಡುತ್ತದೆ. ಸಾನ್ನಿಧ್ಯದಲ್ಲಿ ಸಿದ್ಧಿವಿನಾಯಕನನ್ನು ತಿಳಿಸಿದಂಥ ಶಕ್ತಿಯಿಂದ ಭಕ್ತಿ ಇದ್ದಲ್ಲಿ ಶಕ್ತಿಯಾಗಿ ನೀವು ನೆಲೆ ನಿಂತಿದ್ದೀರಿ ಅನ್ನೋದಕ್ಕೆ ಇವತ್ತು ಶ್ರೀರಾಮ ಸಾಕ್ಷಿಯಾಗಿದೆ. ಅಂಥ ವಿಶಿಷ್ಟವಾದಂಥ ಮಹಾಗಣಪತಿಯಲ್ಲಿ ನಾವೆಲ್ಲರೂ ಭಕ್ತಾದಿಗಳು ಪ್ರಾರ್ಥನೆ ಮಾಡಿ ದೇಶಕ್ಕೆ ಜಗತ್ತಿಗೆ ಬರತಕ್ಕಂಥ ಅತಿವೃಷ್ಟಿ ಅನಾವೃಷ್ಟಿ ಪ್ರಾಕೃತಿಕವಾದಂಥ ವೈಪರೀತ್ಯ ಉದ್ಯೋಗ ಕ್ಷೇತ್ರ ವ್ಯವಹಾರ ಕ್ಷೇತ್ರಗಳಲ್ಲಿ ಜನಸಾಮಾನ್ಯರು ಪಡತಕ್ಕಂಥ ಕಷ್ಟಪಡುವಂಥ ಪಾಡು ಸಾಲವನ್ನು ಕೊಡಲಿಕ್ಕೆ ಆಗದೆ ಕಷ್ಟಪಟ್ಟಂಥ ಸಂಸಾರಗಳ ಸಂತೋಷ ವಿಶೇಷವಾಗಿ ಹಿಂದೂ ಧರ್ಮದಲ್ಲಿ ಮಕ್ಕಳಿಗೆ ಬರತಕ್ಕಂಥ ದುರಿತಗಳು ದುರಂತಗಳು ಅಪಕೃತಿಗಳು ಸಡಮಾನಗಳನ್ನು ಈ ಸಮಾಜವನ್ನು ಕಾಪಾಡಬೇಕು. ಈ ದೇಶಾದ್ಯಂತ ಇರತಕ್ಕಂಥ ಸಂತರು ಸನ್ಯಾಸಿಗಳು ಸಮರ್ಪಕವಾಗಿ ದೇಶದ ಬದ್ಧತೆ ಮತ್ತು ಭದ್ರತೆ ಯೋಗಿಗಳಾಗಿ ಈ ದೇಶದ ಸಾರ್ವಭೌಮತ್ವವನ್ನು ಉಳಿಸಿಕೊಳ್ಳುವ ಸ್ವಾಮಿ ನಡೆಸಿಕೊಳ್ಳಬಹುದು. ಪರಮಾತ್ಮ ವ್ರತಾಚರಣೆಯ ಉದ್ದೇಶ ಸುದೃಢವಾದಂತಹ ಹಿಂದೂ ಸಮಾಜದ ಮಕ್ಕಳು ತಾಯಿಯಂದರಿಗೆ ಸಂಸ್ಕಾರವನ್ನು ತಿಳಿಸಿ ಮಕ್ಕಳಲ್ಲಿ ಮುಂದಿಗೆ ಸ್ವಸ್ಥ ಸಮಾಜಕ್ಕೆ ಬೇಕಾದಂಥ ನಾಗರಿಕರಾಗಿ ಬಾಯಿ ಬೆಳಗಬೇಕು ಅನ್ನುವಂಥ ಸದುದ್ದೇಶದಿಂದ ಬಾಲಭೋಗನವನ್ನು ನೇಮಕಾಗಿ ಸಮಾಪನಗೊಳಿಸಿ ದತ್ತಾತ್ರೇಯ ಪಾಠಕ ಪೂಜೆಯೊಂದಿಗೆ ದೇಶಾದ್ಯಂತ ಇರತಕ್ಕಂಥ ಎಲ್ಲ ಮಕ್ಕಳಲ್ಲಿ ವಿದ್ಯೆಯ ಮೂಲಕ ವಿವೇಕ ವಿನಯಾಸ ಅನಾಸಕ್ತಿ ಜಿಲ್ಲೆಗಳಿಗೆ ಸಿಗ್ತೇನೆ. ದೇಶಾದ್ಯಂತ ಇರತಕ್ಕಂಥ ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ ನೈತಿಕ ಶಿಕ್ಷಣ ಮತ್ತು ನೈತಿಕ ಬದ್ಧತೆಯ ಜೊತೆಗೆ ಆ ಮಾತಾಡೋದಾಗಿ ಅನುಗ್ರಹಿಸಿತು. ಆ ಮಹಾಗಣಪತಿಯನ್ನು ವಿಶೇಷವಾದಂಥ ಪ್ರಾರ್ಥನೆ ಇವತ್ತು ಕಾಲೇಜು ಶಾಲೆಯ ಪರಿಸರದಲ್ಲಿ ಡ್ರಗ್ಸ್ ಮಾಫಿಯಾದ ತಾಂಡವ ಮಕ್ಕಳನ್ನು ದುಸ್ಥಿತಿ ಕೊಂಡೊಯ್ಯತಕ್ಕಂಥ ಪ್ರವೃತ್ತಿಯಿಂದ ವಿಕೃತಿಯಿಂದ ಸಮಾಜವನ್ನು ಮಹಾಗಣಪತಿ ಕಾರು ಮಾಡಬೇಕು. ಅಂಥ ದುಷ್ಟರಿಂದ ಈ ಸಮಾಜದಲ್ಲಿ ಮಕ್ಕಳನ್ನು ಸಂರಕ್ಷಣೆ ಮಾಡಿ ಮಾನವೀಯ ಮೌಲ್ಯದ ಜೊತೆಗೆ ಬದುಕನ್ನು ನಿರ್ವಹಿಸುತ್ತಿರುವ ಆರ್ಥಿಕತೆಯ ನಾಗರಿಕರಾಗಿ ಬಾಳತಕ್ಕಂಥ ಅನುಗ್ರಹವನ್ನು ಈ ದೇಶಾದ್ಯಂತ ಇರತಕ್ಕಂಥ ಮಕ್ಕಳಿಗೆ ಆ ಸ್ವಾಮಿ ನಡೆಸಿಕೊಡಬೇಕು. ಭವಿಷ್ಯತ್ತಿನಲ್ಲಿ ಈ ದೇಶದ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಎಲ್ಲ ಸದ್ಬುದ್ಧಿಯನ್ನು ಕೊಟ್ಟು ಈ ದೇಶದ ಸಾರ್ವಭೌಮತ್ವವನ್ನು ಉಳಿಸಿಕೊಳ್ಳುತ್ತದೆ ಕರ್ತವ್ಯ ನಿಷ್ಠ ಮತ್ತು ಧರ್ಮ ಪ್ರಜ್ಞೆಯನ್ನು ಮೇಳಕ್ಕೆ ಬೇಕಾದಂಥ ಅವಕಾಶವನ್ನು ಮಾಡಿ ಅನುಗ್ರಹಿಸಿ ಪರಿಪೂರ್ಣ ಕೇಳಿಗೆ ಮುಗಿಸಿಕೊಡಬೇಕು ಅಂತ ನಾವೆಲ್ಲರೂ ಮಾಡುವಂಥ ಪ್ರಾರ್ಥನೆ. ಸಿದ್ಧಿವಿನಾಯಕನ ಪಾದಾರನ್ನು ಗೋವಿಂದಾನ್ ಗೋವಿಂದ, ಮಹಾಗಣಪತಿಯ ಪಾದಾರನ್ನು ಗೋವಿಂದಾನ್ ಗೋವಿಂದ, ಲಂಬೋದರನ ಪಾದಾರನ್ನು ಗೋವಿಂದಾನ್ ಗೋವಿಂದ, ಏಕದಂತನ ಪಾದಾರನ್ನು ಗೋವಿಂದಾನ್ ಗೋವಿಂದ.
स्वप्न सुशक्त्यवस्थासु मनसा वाचा कर्मणा हस्ताभ्यां पदिभ्यां कृष्ण यस्कृतं यत्कृतं यदुक्तं यद्दत्तं यदाकृतं तत्सर्वं कर्म ब्रह्मा
नमस्ते नमो नमः सर्वभूते संस्थिता नमस्ते नमो नमः या देवी सर्वभूतेषु शक्तिरूपेण संस्थिता नमस्तस्यै देवी सर्वभूतेषु तुष्टिरूपेण संस्थिता नमस्तस्यै नमो नमः या देवी सर्वभूतेषु विद्यारूपेण संस्थिता नमस्तस्यै नमो नमः या देवी सर्वभूतेषु लक्ष्मीरूपेण संस्थिता नमस्तस्यै नमो नमः या देवी सर्वभूतेषु मातृरूपेण संस्थिता नमस्तस्यै नमो नमः या देवी सर्वभूतेषु मातृरूपेण संस्थिता नमस्तस्यै नमो नमः या देवी सर्वभूतेषु मातृरूपेण संस्थिता नमस्तस्यै नमो नमः मंगलहारवणगे मंगलभूषणगे मंगलहारवणगे
स्वदारविन्देन पदारविन्दं मुखारविन्देन वैशान्तं जगत्पटेतं प्रतिकं शयानं बालं वन्दं नयेष्यामि सर्वादा प्रसन्नं त्रिलोकेशे क्लेशे एवं यदत्वाकारमस्य दौरे विनाशनं जयन्ती मङ्गलाकाली भद्रकाली कपालिनी दुर्गा क्षमा जपा धात्री स्वाहा सुधा नमस्ते पद्मावती नमस्ते देवी परम ब्रह्मस्वरूपिणी परमेश्वरी जगन्माता महालक्ष्मी नमस्ते मंत्रेणं क्रियायेनं भक्तेनं सुरेश्वरी यद् पूजितं मया देवी पदपूर्णतरस्तु मे आवाहनं न जानामि विसर्जनं पूजां च न जानामि चन्तां परमेश्वरी या देवी सर्वभूते लक्ष्मी रूपेण सदा नमस्तस्यै 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 नमो ಎಲ್ಲರೂ ಪ್ರಾರ್ಥನೆ ಮಾಡಿ. ಸಂವಿಧಾನದಲ್ಲಿ ಸೈಡ್ ಬಿಡ್ಲೆ ಮತ್ತೆ ಬಿಡ್ಲೆ ಅಂಚಿ ಮಾತಾಯಿಯ ಅಂಚಿ ಈ ಕ್ಷೇತ್ರ 1999ರಲ್ಲಿ ವರಮಹಾಲಕ್ಷ್ಮಿ ವ್ರತದಂದೇ ಲೋಕಾರ್ಪಣೆ ಶ್ರೀರಾಮ ಅನ್ನುವಂಥ ನಾಮಾಂಕಿತದಲ್ಲಿ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನ ಅನ್ನುವಂಥ ಸಂಸ್ಥೆಯನ್ನು ನಿರ್ಮಾಣ ಮಾಡಿ ಜನಸಾಮಾನ್ಯ ಅಂಧಶ್ರದ್ಧೆ ಮೂಢನಂಬಿಕೆ ದುಶ್ಚಿತ ಅದೇ ರೀತಿ ಅಮಂಗಳ ಕಾರ್ಯಕ್ರಮಗಳು ಅದು ಮಂಗಳಮಯವಾಗಿ ನಡೀಬೇಕು. ಸನಾತನ ಹಿಂದೂ ಧರ್ಮದ ಪ್ರತಿಪಾದನೆ ಮಾಡತಕ್ಕಂಥ ಪ್ರತಿಯೊಬ್ಬರು ನಮ್ಮ ತತ್ವ ಆಚಾರ ವಿಚಾರವನ್ನು ನಮ್ಮ ಮುಂದಿನ ಪೀಳಿಗೆ ಮಕ್ಕಳಿಗೆ ಸಂಸ್ಕಾರಿತವಾಗಿ ಗುಣಪಡಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಗೌರವನಲ್ಲಿ ಮಹಾಲಕ್ಷ್ಮಿ ಕ್ಷೇತ್ರದ ನಿರ್ಮಾತರಾದಂಥ ಕಮಲಮ್ಮನವರ ಏನು ಆಶೀರ್ವಾದ ಪೂರ್ವಕವಾದಂಥ ಮಾತನ್ನು ಅವರು ಹೇಳಿದರು. 48 ದಿವಸಗಳ ಕಾಲ ವರಮಹಾಲಕ್ಷ್ಮಿ ವ್ರತಾಚರಣೆಯನ್ನು ಮಾಡಿ ಕ್ಷೇತ್ರದಲ್ಲಿ ನಿರಂತರವಾಗಿ ಮಕ್ಕಳಿಗೆ ಮತ್ತು ತಾಯಿಯರಿಗೆ ಸಂಸ್ಕಾರ ಕೊಡ್ತಕ್ಕಂಥ ಮೌಲ್ಯಾಧಾರಿತ ಪದ್ಧತಿಯನ್ನು ಉಳಿಸಿಕೊಳ್ಳತಕ್ಕಂಥ ಈ ದೇಶದ ಸಂಸ್ಕೃತಿ ಪರಿಸರವನ್ನು ಬೆಳಗಿಸಲಿಕ್ಕೆ ಯುವಕರು ದೇಶ ಸಂರಕ್ಷಣೆ ಮಾಡಿದರೆ ಯೋಗಿಗಳು ಈ ದೇಶದ ಸಂಸ್ಕೃತಿಯನ್ನು ಸಂರಕ್ಷಣೆ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಜೊತೆಗೆ ನಿತ್ಯಾನಂದರು ಬಂಟ್ವಾಳ ತಾಲೂಕಿನಲ್ಲಿ ಲೀಲೆಯನ್ನು ತೋರಿಸಿ ಈ ದೇಶದ ಪರಂಪರೆಯಲ್ಲಿ ಮಕ್ಕಳನ್ನು ನಾವು ಸಂಸ್ಕಾರಿತವಾಗಿ ಬೆಳೆಸಬೇಕು ಅಂತ ಇದ್ರೆ ಮಕ್ಕಳಲ್ಲಿ ಐಕ್ಯತೆ ಬರಬೇಕು, ಸಮಾನತೆ ಬರಬೇಕು, ಎಲ್ಲರಲ್ಲಿ ಪ್ರೀತಿಸುವಂಥ ಅಂತಃಸತ್ವ ಮಕ್ಕಳನ್ನು ಒದಗಿಕೊಳ್ಳಬೇಕು ಅನ್ನುವಂಥ ದೃಷ್ಟಿಯಿಂದ ಬಾಳಭೋಜನವನ್ನು ನಡೆಸಿದ್ರು. ಯಜ್ಞ ಯಾಗಾದಿಗಳ ಮೂಲಕ ಭಾರತೀಯತೆಯನ್ನು ಈ ಸನಾತನ ಹಿಂದೂ ಧರ್ಮಕ್ಕೋಸ್ಕರ ತಮ್ಮ ತಪಸ್ಸನ್ನು ದಾರೆ ಎಳೆದಂಥ ಶಂಕರಾಚಾರ್ಯ ಯಾಗಯಜ್ಞಾದಿಗಳ ಮೂಲಕ ಕ್ಷೇತ್ರದಲ್ಲಿ ಯಾಗಯಜ್ಞಾದಿಗಳನ್ನು ನಡೆಸಿ ಭೂತೇಶ್ವರ ಮಹಾರಾಜರು ವಿಶ್ವಶಾಂತಿಯನ್ನು ಬಯಸಿಕೊಂಡು ಸಾಮರಸ್ಯದ ಜೊತೆಗೆ ಮಾನವ ಕುಲಕೋಟಿ ಮಾತ್ರ ಅಲ್ಲ ಎಲ್ಲ ಜೀವಸತ್ವಗಳ ಪ್ರತಿಪಾದನೆಯೊಂದಿಗೆ ಇದು ವಿಶ್ವ ಕಲ್ಯಾಣವನ್ನು ಬಯಸುವಂಥ ವಿಶ್ವಶಾಂತಿ ಪ್ರಾರ್ಥನೆ ಕ್ಷೇತ್ರದಲ್ಲಿ ನಡೆಸಿಕೊಳ್ಬೇಕು ಅನ್ನುವಂಥ ಮಾತನ್ನು ಭೂತೇಶ್ವರ ಮಹಾರಾಜರು 4 ಜನ ಮಹಾತ್ಮರ ಒಂದು ಸಂದೇಶ ಏನಿದೆ ಈ ವರಮಹಾಲಕ್ಷ್ಮಿ ವ್ರತಾಚರಣೆಗೆ ಕಾರಣೀಭೂತವಾಯಿತು. ಕಳೆದ 26 ವರ್ಷಗಳಿಂದ ಗ್ರಾಮೀಣ ಪ್ರದೇಶ ಎಷ್ಟೋ ರೀತಿಯ ವಂಚಿತ ಶೋಷಣೆ, ಎಷ್ಟೋ ವಂಚಿತವಾದಂಥ ಈ ಪ್ರದೇಶದಲ್ಲಿ ಆಧ್ಯಾತ್ಮಿಕವಾಗಿ, ಆದಿಭೌತಿಕವಾಗಿ, ಪಾರಮಾರ್ಥಿಕವಾಗಿ ದೊಡ್ಡ ಭಜನೆಯಿಂದ ವಿಭಜನೆ ಇಲ್ಲ ಅನ್ನುವಂಥ ಸಂದೇಶವನ್ನು ಸಮಾಜಕ್ಕೆ ಹೇಗೆ ಕೊಡಬಹುದು, ಭಜನೆಯ ತರಂಗಗಳಿಂದ ಮಾನವೀಯತೆ ಹೇಗೆ ಮೆರಿಬಹುದು ಅನ್ನೋಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ನಿರಂತರವಾಗಿ ಓಂ ನಮೋ ಭಗವತಿ ಶ್ಲೋಕ ಪಠಣದೊಂದಿಗೆ ಅವಿರತವಾಗಿ 50 ದಿವಸಗಳ ಕಾಲ ಹರಿನಾಮ ಸಂಕೀರ್ತನೆಯನ್ನು ಸೂರ್ಯೋದಯದಿಂದ ಸೂರ್ಯಾಸ್ತಿಯವರೆಗೆ 50 ದಿವಸಗಳ ನಿರಂತರ ನಡೆದಂತಹ ಸಾನ್ನಿಧ್ಯದಲ್ಲಿ ಇವತ್ತು ವರಮಹಾಲಕ್ಷ್ಮಿ ಪೂಜೆಯ ಆ ಕಲಶವನ್ನು ಪ್ರತಿಷ್ಠಾಪಿಸಿ 48 ದಿವಸಗಳ ಮಹಾಸಾನ್ನಿಧ್ಯದಲ್ಲಿ ಆ ಮಾತಾಯಿಗೆ ದಿನನಿತ್ಯ ವಿಶ್ವಶಾಂತಿಗೋಸ್ಕರ, ಈ ದೇಶದ ಪರಂಪರೆಗೋಸ್ಕರ, ಈ ದೇಶದ ಮೌಲಿಕಗೋಸ್ಕರ, ಈ ದೇಶದ ಬದ್ಧತೆಗೋಸ್ಕರ, ಈ ದೇಶದ ಸಂತ ಮಹಾಂತರು ವಸುದೇವ ಕುಟುಂಬಕ ಅನ್ನುವಂಥ ರೀತಿಯಲ್ಲಿ ತ್ಯಾಗಿಗಳಾಗಿ, ಸೇವಾಕರ್ತರಾಗಿ
ಈ ದೇಶದ ಪರಂಪರೆಯನ್ನು ಉಳಿಸಬೇಕು ಅನ್ನುವಂಥ ಜವಾಬ್ದಾರಿ ಮಾಡತಕ್ಕಂಥ ಪ್ರಾರ್ಥನೆಯಿಂದ ತಾಯಿ ಕರುಣಾಸಿದ್ಧವಾಗಿ ಅನುಗ್ರಹಿಸಬೇಕು. ಈ ದೇಶದಲ್ಲಿ ಇರತಕ್ಕಂಥ ಎಲ್ಲ ವಿದ್ಯಾಸಂಸ್ಥೆಗಳಲ್ಲಿ ನೈತಿಕ ಶಿಕ್ಷಣ, ನೈತಿಕ ಬದ್ಧತೆಯ ಜೊತೆ ಮಕ್ಕಳಿಗೆ ವಿದ್ಯೆಯ ಮೂಲಕ ವಿವೇಕ, ವಿನಯ, ಸಹನಶಕ್ತಿ, ನುಡಿಯಲ್ಲಿ ಬರ್ತೇನೆ. ಈ ದೇಶದಲ್ಲಿ ಮಾನವೀಯತೆಯನ್ನು ಮೇಳವಿಸುವುದರ ಮೂಲಕ ಎಲ್ಲರೂ ಪ್ರೀತಿಯಲ್ಲಿ ದೇವರನ್ನು ಕಾಣಬೇಕು ಅನ್ನುವಂಥ ಸತ್ವವನ್ನು, ತತ್ವವನ್ನು, ಸಾನ್ನಿಧ್ಯ, ಕಲಶದಲ್ಲಿ ಅನುಗ್ರಹಿಸುವಂಥ ನೆಲೆಯಾಗಿ ಮಾತಾಯಿಯನ್ನು ಆರಾಧಿಸಿಕೊಂಡು ಬಂದಿದೆ. ದೇಶದ ಜಾಗತಿಕ ಯುದ್ಧದ ಪರಿಣಾಮದಿಂದ ಬಹಳಷ್ಟು ಸಮಸ್ಯೆಗಳನ್ನು ಮಧ್ಯಮ ವರ್ಗದ ಉದ್ಯೋಗಿಗಳು, ವ್ಯವಹಾರ ಕ್ಷೇತ್ರ, ಕೃಷಿ ಕ್ಷೇತ್ರಗಳು ಬಹಳಷ್ಟು ಸಂಕಟವನ್ನು ಈ ಜಗತ್ತು ಅನುಭವಿಸ್ತಾರೆ. ಅದರಲ್ಲಿಯೂ ನಮ್ಮ ದೇಶ ಇಳೆಯಲ್ಲಿ ಮಳೆ ಬಾರದೆ, ಮಳೆ ಇಲ್ಲದೆ, ಬೆಳೆ ಇಲ್ಲದೆ ಸಂಕಷ್ಟವನ್ನು ಅನುಭವಿಸುವಂಥ, ಬೆಳೆಯನ್ನು ಉಳಿಸಲಿಕ್ಕೆ ಪ್ರಯತ್ನಿಸುವಂಥ ರೈತಾಪಿ ಈ ಎಲ್ಲ ಸನ್ನಿವೇಶಗಳು ಈ ದೇಶದಲ್ಲಿ ಕಾಣ್ತಾ ಇದೆ. ಡ್ರಗ್ಸ್ ಮಾಫಿಯಾ ಮತಾಂತರದ ಜಾಲ ಇವತ್ತು ವಿದ್ಯಾ ಕೇಂದ್ರದಲ್ಲಿ ಕೂಡ ವ್ಯಾಪಿಸತಕ್ಕಂಥ ಪರಿಸ್ಥಿತಿಯಲ್ಲಿ ದೇಶಾದ್ಯಂತ ಇರತಕ್ಕಂಥ ಎಲ್ಲ ವಿದ್ಯಾಸಂಸ್ಥೆಗಳಿಗೆ ವಿದ್ಯಾರ್ಜನೆ ಮಾಡತಕ್ಕಂಥ ಮಕ್ಕಳನ್ನು ಸದಾ ಸಂರಕ್ಷಣೆ ಮಾಡಬೇಕು. ಅಮಾಯಕ ಮಕ್ಕಳ ಬಲಿದಾನದಿಂದ ಇವತ್ತು ಸಂಕಟವನ್ನು ಅನುಭವಿಸತಕ್ಕಂಥ ಹಿಂದೂ ಸಮಾಜದ ಮಕ್ಕಳಿಗೆ ಬರತಕ್ಕಂಥ ದುರಿತಗಳು, ದುರಂತಗಳು, ಅಪಮೃತ್ಯುಗಳು, ಸರಮಾಲೆಗಳು ಇವತ್ತು ಸಮಾಜವನ್ನು ಕಾಡ್ತಾ ಇದೆ. ವಿವಾಹ ವಿಚ್ಛೇದನವನ್ನು ಅನುಭವಿಸಿ ಬರತಕ್ಕಂಥ ಎಷ್ಟೋ ಸಂಸಾರದ ಸಂಕಷ್ಟವನ್ನು ಪರಿಹಾರ ಮಾಡಿ ಅಂತಹ ಸಂಸಾರಗಳನ್ನು ಮಾತಾಯಿ ಕರುಣಾಮೂರ್ತಿಯಾಗಿ ಅನುಗ್ರಹಿಸಿದೆ. ದೇಶಕ್ಕೆ ಬರತಕ್ಕಂಥ ಎಲ್ಲ ಅಂಗವಿಕಲ, ವೃದ್ಧಾಶ್ರಮಗಳು, ಸೇವಾ ಕೈಂಕರ್ಯಗಳು, ದೇಶದಲ್ಲಿ ಇರತಕ್ಕಂಥ ಎಲ್ಲ ಸೇವಾ ಸಂಸ್ಥೆಗಳು ಸಮಾಜಮುಖಿ ಬೆಳವಣಿಗೆ ಪೂರಕವಾದಂತಹ ಸೇವಾ ಕೈಂಕರ್ಯಗಳನ್ನು ಪಡೆದುಕೊಳ್ಳತಕ್ಕಂಥ ಅದಕ್ಕೆ ಬೇಕಾದಂಥ ಶಕ್ತಿಯ ಸಂಚಯವನ್ನು ಮಾತಾಯಿ ಕರುಣಾಮೂರ್ತಿಯಾಗಿ ಅನುಗ್ರಹಿಸಿದೆ. ಬರತಕ್ಕಂಥ ಸಮಾಜ, ಇಡೀ ವಿಶ್ವ ಋಣಾತ್ಮಕವಾದಂತಹ ದೌರ್ಬಲ್ಯವನ್ನು ದೂರೀಕರಿಸಿ ಧನಾತ್ಮಕವಾಗಿ ಪ್ರತಿಕ್ರಿಯಿಸಿ ಮಾನವೀಯ ಮೌಲ್ಯದೊಂದಿಗೆ ಬದುಕನ್ನು ನಿರ್ವಹಿಸಿಕೊಂಡು ಭಗವಂತನ ಸಾಮ್ರಾಜ್ಯ ಇದೆ. ಭಗವಂತ ಕೊಟ್ಟಂಥ ಅಲ್ಪಾಯುಷ್ಯವನ್ನು ಸುದೀರ್ಘವಾಗಿ ಅಮೃತದ ಮರಣದೊಂದಿಗೆ ಎಲ್ಲ ಭಕ್ತಾತ್ಮರಿಗೆ ಮಾತಾಡಿ ಕರುಣಿಸಬೇಕು. ದೇಶಕ್ಕೆ ಬರತಕ್ಕಂಥ ಎಲ್ಲ ಅಂಧಶ್ರದ್ಧೆಯಿಂದ, ಮಾತ್ಸರ್ಯದಿಂದ, ಇನ್ನೊಬ್ಬರನ್ನು ಅವಮಾನ ಮಾಡುವ ಪರಿಸ್ಥಿತಿಯಿಂದ, ಇನ್ನೊಬ್ಬರಿಗೆ ಅಪವಾದ, ಅಪಕೀರ್ತಿ, ಅಪಚ್ಯುತಿ ಹಾಕುವಂಥ ಆ ಮಾತ್ಸರ್ಯದಿಂದ ಸಮಾಜವನ್ನು ಕಂಗೆಡತಕ್ಕಂಥ ಪರಿಸ್ಥಿತಿಯನ್ನು ಕಲಿಯುಗದಲ್ಲಿ ಆ ಮಾತಾಯಿ ನಿನ್ನ ನಾಮಸ್ಮರಣೆಯೊಂದಿಗೆ ಓಂ ನಮೋ ಭಗವತಿ ವಾಸುದೇವಾಯ ಉದಯದ ಜೊತೆಗೆ ಇಡೀ ಸಮಾಜ ಮನೆ ಮನೆಯಲ್ಲಿ ಇಂಥ ಸಂದೇಶಗಳು, ಹರಿನಾಮ ಸಂಕೀರ್ತನೆಗಳು, ಭಕ್ತಿಯ ಭರವಸತೆಗಳು ನೆಲೆಯಾಗಿ ಮನಪರಿವರ್ತನೆಯೊಂದಿಗೆ ಕರ್ಮಶುದ್ಧಿ, ಭಾವಶುದ್ಧಿ, ಮನುಶುದ್ಧಿಯೊಂದಿಗೆ ಸಮಾಜಮುಖಿ ಬೆಳವಣಿಗೆ ಪೂರಕವಾದಂತಹ ಶಕ್ತಿ ಸಂಚಯ ಮೂಲಕ ಮಾತಾಡಿ ಕಳುಹಿಸಬೇಕು. ಲೋಕಹಿತವನ್ನು ಮಾಡತಕ್ಕಂಥ ಕಾರ್ಯಕ್ರಮ ಸಂವಿಧಾನದಲ್ಲಿ ನಡೆಸುವುದರ ಮೂಲಕ ಕೊಡತಕ್ಕಂಥ ಸ್ವರ್ಣಮಂತ್ರಾಕ್ಷತೆ, ಅಕ್ಷಯ ಮಂತ್ರಾಕ್ಷತೆ ಅನ್ನುವಂಥ ಕೀರ್ತಿಯನ್ನು ನಿನ್ನಂತೆ ಈ ಸಂವಿಧಾನದಲ್ಲಿ ನಡೆಸಿಕೊಳ್ಳುವಂಥ ಮಹಾತ್ಮೆಯನ್ನು ಎಂತೆಂಥೋ ಕಷ್ಟ ಕಾರ್ಪಣಗಳು, ದುರಿತಗಳು, ಸಂಕಷ್ಟವನ್ನು ಅನುಭವಿಸಿಕೊಂಡು ಬಂದಂಥ ಭಕ್ತಾದಿಗಳನ್ನು ಕೈಬಿಡದೆ ಪರಿಪಾಲಿಸಿದಂಥ ಶಕ್ತಿಯ ಮಹಿಮೆಯನ್ನು ಆ ನಿಟ್ಟಿನಲ್ಲಿ ಇವತ್ತಿನ ಕಾಲದ ಸೇವೆಯನ್ನು ಮಾದೇವಿ ಸ್ವೀಕಾರ ಮಾಡಿಕೊಂಡು ಮಾಡತಕ್ಕಂಥ ತ್ರಿಕಾಲ ಪೂಜೆಯಲ್ಲಿ ಸ್ವಯಂವರ ಪಾರ್ವತಿ ಬಾಲ ಸರಸ್ವತಿಯಾಗಿ, ವನದುರ್ಗಿಯಾಗಿ ತ್ರಿಕಾಲ ಪೂಜೆಯಲ್ಲಿ ಮಾತಾಯಿ ಭಕ್ತಾದಿಗಳಿಗೆ ಸಂವಿಧಾನ ಪೂಜೆಯಲ್ಲಿ ಮಕ್ಕಳಾಗಿ ಮಾಡುವಂಥ ಪ್ರಾರ್ಥನೆ. ಸಿದ್ಧಿವಿನಾಯಕನ ಬಾದಾರಕ್ಕೆ ಗೋವಿಂದ ಗೋವಿಂದ. ಎಲ್ಲ ಭಕ್ತರು ಕೆಳಗಡೆ ಈಗ ತ್ರಿಕಾಲ ಪೂಜೆಯ ಪ್ರಥಮ ಆರತಿ ನಡೆಯುತ್ತಿದೆ. ನೆರೆದಂತ ಎಲ್ಲ ಭಕ್ತರು ಲಕ್ಷ್ಮೀ ದೇವಸ್ಥಾನಕ್ಕೆ ಕೆಳಗಡೆ ಹೋಗಬೇಕು.
ಇಳೆಯಲ್ಲಿ ಮಳೆ ಬಾರದೆ ದುಸ್ಥಿತಿಯಲ್ಲಿ ಇರತಕ್ಕಂಥ ಎಷ್ಟೋ ರೈತಾಪಿ ವರ್ಗದ ಇಳೆಯಲ್ಲಿ ನೀರಿಲ್ಲದೆ ಬರ ಪರಿಸ್ಥಿತಿಗೆ ಎದುರಿಸ್ತಕ್ಕಂಥ ಪರಿಸ್ಥಿತಿಗೆ ಇವತ್ತು ತೆರಳುವಂಥ ಪರಿಸ್ಥಿತಿಯಲ್ಲಿ ಆ ಮಾತಾಗಿ ಆ ಬರ ಪರಿಹಾರವನ್ನು ಮಾಡಿ ಇಳೆಯಲ್ಲಿ ಸಮೃದ್ಧವಾಗಿ ಮಳೆ ಬಂದು ಅದರಲ್ಲಿಯೂ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ಉತ್ತರ ಕರ್ನಾಟಕದಲ್ಲಿ ನೀರಿನ ಸಂಕಷ್ಟದಲ್ಲಿ ಇವತ್ತು ರೈತಾಪಿ ವರ್ಗದ ಸಂಕಟ ಪಡತಕ್ಕಂಥ ರೈತಾಪಿ ವರ್ಗದ ಸದಾ ರಕ್ಷಣೆ ಮಾಡಿ ಸನ್ನಿಧಿಯಲ್ಲಿ ನಡೆತಕ್ಕಂಥ ಧರ್ಮ ಕಾರ್ಯಗಳನ್ನು ಬೆಳಗಿಸಿ ಜೀವನೋಪಾಯಕ್ಕೆ ಬೇಕಾದಂಥ ಎಲ್ಲ ಅವಕಾಶ ಅನುಕೂಲತೆಯನ್ನು ಭಕ್ತಾದಿಗಳಿಗೆ ಅನುಗ್ರಹಿಸುವುದರ ಮೂಲಕ ಈ ದೇಶಕ್ಕೆ ಬರತಕ್ಕಂಥ ದುರಂತ ದುರಿತ ಸಂಕಷ್ಟದಿಂದ ಪಾರು ಮಾಡಿ ಜಾಗತಿಕ ಯುದ್ಧದ ಪರಿಣಾಮದಿಂದಾಗಿ ಮಧ್ಯಮ ಉದ್ಯಮ ಕ್ಷೇತ್ರ ವ್ಯವಹಾರ ಕ್ಷೇತ್ರಕ್ಕೆ ಬರತಕ್ಕಂಥ ಸಂಕಟದಿಂದ ಪಾರು ಮಾಡುವ ಮೂಲಕ ಆ ಮಾತಾಯಿ ಕರುಣಾಮಯಿಯಾಗಿ ಅನುಗ್ರಹಿಸಬೇಕುಗಳಿಗೆ ಸ್ವರ್ಣ ಮಂತ್ರಾಕ್ಷತೆಯನ್ನು ಅಕ್ಷಯದ ಮಂತ್ರಾಕ್ಷತೆಯಾಗಿ ಇವತ್ತಿನ 48 ದಿವಸಗಳ ವರಮಹಾಲಕ್ಷ್ಮಿ ವ್ರತಾಚರಣೆಯನ್ನ ಆ ಮಾದೇವಿ ಪರಿಪೂರ್ಣ ರೀತಿ ಅನುಗ್ರಹ ಪ್ರಸಾದವನ್ನು ಉದ್ಧರಿಸಬೇಕು ಅಂತ ಪ್ರಾರ್ಥನೆ
दैवावते विजयदेवेभ्यो नमः भुजङ्गे कालविन्दने शान्तं सुस्मासनस्थं शशिधरं वज्रं चक्रं परशुमाभयं एकवाके महत्वं नाहं मामस्मरन्धामतवरसंशान्तुमहाभागे शिवायुधारयुक्तं स्पर्शमनिर्भोग्यों ब्रह्माण्डव्यापरेहा वसिष्ठसिद्धो भावयुक्तो वैः कण्ठे बालाभवन्ता बलिदशु दीपाधारमुहूर्तं सुमुहूर्तमस्ति भवन्तो भवन्तो ॐ
ಭಾವಿ ಜನಾಂಗಕ್ಕೆ ಮಾಡುವಾಗ ಪ್ರಾರಂಭ ಮಾಡುವಾಗ ನಿಮ್ಮ ಗ್ರಾಮದೇವರನ್ನು ಎಲ್ಲರೂ ಮೊದಲು ಕುಂಕುಮವನ್ನು ನೀವು ಶಂಕರ ಹಾಕಿದ್ರೆ ಮನೆಗೆ ಕುಂಕುಮವನ್ನು ಹಚ್ಚಿ ಕತ್ತಲೆ ಹಾಕಿಸಿದ್ರೆ ಅಲ್ಲಿಗೆ ಪ್ರಸಾದವನ್ನು ಯಾವಾಗಲೂ ಮುತ್ತೈದೆ ಆಗೋದು ರೇಣಿ ಆಗೋದು ಬೆತ್ತಲೆ ಹಾಕೋದು ಬೆತ್ತಲೆ ಅವರ ವರ್ಚಸ್ಸನ್ನು ತೇಜಿಸಲು ಪ್ರಭಾವ ಒಬ್ಬ ರೇಣಿಯ ನಿಜವಾದ ಶಕ್ತಿ ಇರುವುದು ಬೆತ್ತಲೆ ಹಣೆಯಲ್ಲಿ ಚಿಕ್ಕುಂಟೆ ಎಲ್ಲ ಸೌಭಾಗ್ಯವನ್ನು ಅನುಭವಿಸುವ ಶಕ್ತಿಯ ಕೇಂದ್ರ ಅದನ್ನು ಎಷ್ಟು ನೀವು ಪಾಲಿಸುತ್ತೇವೆ ಧರ್ಮಶಕ್ತಿಯ ಮಾತೃ ನಿತ್ಯಬೋಧಾಯ ನಿತ್ಯಾನಂದಾಯ ನಿತ್ಯಬೋಧಾಯ ನಾದಿನೇ ಜನ್ಮೋದಿನೇ ಸತ್ಯಪ್ರದಯ ಚಂಡಿಕಾಯ ಪ್ರಸಾದಿನೇ ಉಮಾಯ ಭಗವತಾಯ ದುರ್ಗಾಯ ಚಾಂದ್ರಾಯ दाक्षायण प्रतिगिरिजाय धरायण वेलायण लोकमात्रायण हरिप्रियाय भारताय धर्मायण ब्रह्मविद्याप्रदायण भगवताय गौरवाय भगवताय ईश्वरमय पंचभूतात्मे प्राणायाम परमात्मिकाय हराय भूताय कल्याण भूताय मुक्ताय मंदिराय जगताय अग्नि मायाय धर्माय प्रभु महेंद्राय मुक्ति सिंहाय इंद्रजाय इंद्रजाय विवर्जिताय विवर्जिताय विवर्जिताय
शान्तं जगत्पतितं पुष्कविषाय बालमङ्गलनायशाय सर्वलोकप्रसन्नमन्त्रे लोकेशे केशरीयो तत्त्वकालवश्यधोरे व्यासं जयन्ति मङ्गलकाले जयन्ति मङ्गलकाले भद्रकाली कपालिनी दुर्गा क्षमा शिवरात्रि स्वाहा शिवाय ಪ್ರತಿಷ್ಠಾಪಕ ವರಮಹಾಲಕ್ಷ್ಮಿ ವ್ರತಾಚರಣೆ ಮಹಾಸಾನ್ನಿಧ್ಯದಲ್ಲಿ ಕಳೆದ 26 ವರ್ಷಗಳಿಂದ ವರಮಹಾಲಕ್ಷ್ಮಿ ವ್ರತಾಚರಣೆ ಒಂದು ತಿಂಗಳ ಪರ್ಯಂತ ಆ ಮಾತಾಯಿಯ ಗುಣಗಾನ ಹರಿನಾಮ ಸಂಕೀರ್ತನೆ ಶ್ರೋತೃಪಠನ ಸಹಸ್ರ ಕುಂಕುಮಾರ್ಚನೆ ಅನ್ನದಾನ ಎಲ್ಲವನ್ನ ಬಾಲಭೋಜನ ಎಲ್ಲವನ್ನ ಸತ್ಕರ್ಮಾದಿಗಳನ್ನ ಕಳೆದ 26 ವರ್ಷದಿಂದ ನಡೆಸಿ ಈ ಸಲದ 27ನೇ ವರ್ಷದಲ್ಲಿ ಪ್ರಾರಂಭದ ದಿವಸದಲ್ಲಿ ಪ್ರಾರಂಭ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಗಣಗಣದಲ್ಲಿ ಮಹಾಸಾನ್ನಿಧ್ಯದಲ್ಲಿ ಸಿದ್ಧಿವಿನಾಯಕನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಲೋಕದ ಕಲ್ಯಾಣಕ್ಕೋಸ್ಕರ ವಿಶ್ವಶಾಂತಿಗೋಸ್ಕರ ಸಮುದ್ರ ತನ್ನ ಎಲ್ಲಾ ಭಾಗದಿಂದ ನೀರನ್ನ ತನ್ನೊಳಗೆ ಸೆಳೆಯುತ್ತದೆ. ಆ ಕಲ್ಮಶಯುಕ್ತವಾದಂತಹ ನೀರನ್ನ ಮತ್ತೆ ಪರಿಶುದ್ಧಗೊಳಿಸಿ ತನ್ನೊಳಗೆ ಸೇರಿಸಿಕೊಳ್ಳುತ್ತದೆ, ಕೃಷ್ಣಗಳನ್ನ ದೂರ ಮಾಡುತ್ತದೆ. ಈ ದೇಶದ ಆಧ್ಯಾತ್ಮ ಶಕ್ತಿಯ ಮೂಲ ಅದಾಗಿದೆ. ಈ ದೇಶದಲ್ಲಿ ಸಂತರು, ಸ್ವಾಮಿಗಳು, ವಿದ್ವಾಂಸರು, ಬ್ರಹ್ಮಜ್ಞರು ಎಲ್ಲರೂ ಈ ದೇಶವನ್ನ ಶುದ್ಧಗೊಳಿಸತಕ್ಕಂಥ ಶುದ್ಧತೆಯನ್ನು ನಡೆಯಬೇಕು. ಅದಕ್ಕೆ ಸನಾತನ ಅನ್ನುವಂಥ ಪದದ ಮೌಲ್ಯ ಮತ್ತು ಅರ್ಥ ಎಲ್ಲರನ್ನ ಪ್ರೀತಿಸುವಂಥದ್ದು, ವಿಶ್ವವನ್ನ ಪ್ರೀತಿಸುವಂಥದ್ದು, ಕಾಣದೇ ಇರತಕ್ಕಂಥ ದೇವರನ್ನ ಕಾಣುವಂಥವರಲ್ಲಿ ಕಾಣುವಂಥದ್ದು. ಇದು ನಮ್ಮ ಸಂಸ್ಕೃತಿ, ಇದು ನಮ್ಮ ಬೋಧ ಪರಂಪರೆ. ದೇವರನ್ನ ಗರ್ಭಗುಡಿಯಲ್ಲಿ ಸಾನ್ನಿಧ್ಯದಲ್ಲಿ ನೋಡುವಷ್ಟೇ ಮೌಲ್ಯ ತಂದೆ ತಾಯಿಯನ್ನ, ಬಂಧು ಮಿತ್ರರನ್ನ, ಗುರುಗಳನ್ನ, ಆಪತ್ಕಾಲಕ್ಕೆ ಉಪಕಾರ ಆದಂತಹ ಉಪಕಾರ ಸ್ಮರಣೆಯನ್ನು ಮಾಡಿಕೊಂಡು ಉಪಕಾರ ಮಾಡುವಂತಹ ವ್ಯಕ್ತಿಗಳಲ್ಲೇ ದೇವರನ್ನು ಕಾಣುವಂಥದ್ದು ಇದು ನಮ್ಮ ಸನಾತನ ಪದದ ಅರ್ಥ. ನಾವೆಲ್ಲರೂ ಯೋಚನೆ ಮಾಡಬೇಕಾದ್ರೆ ವರಮಹಾಲಕ್ಷ್ಮಿ ವ್ರತಾಚರಣೆಯಲ್ಲಿ ಅನುಮತವಾಗಿ 48 ದಿವಸ ಬಹಳಷ್ಟು ಕಾರ್ಯಕ್ರಮಗಳನ್ನ ಈ ಕ್ಷೇತ್ರದಲ್ಲಿ ನಡೆಸ್ಕೊಂಡು ಬಂದಿದ್ದೇವೆ. ಅದರ ಜೊತೆಗೆ ಯಜ್ಞಗಳನ್ನ ನಡೆಸಿದ್ದೇವೆ. ಆ ಯಜ್ಞದಲ್ಲಿ ಎಲ್ಲಾ ಹವಿಸ್ಸನ್ನ ಭಗವಂತನಿಗೆ ಸಮರ್ಪಣೆ ಮಾಡಿದ್ದೇವೆ. ಆ ಹವಿಸ್ಸನ್ನ ಸಮರ್ಪಣೆಯಾದಂತ ಹವಿಸ್ಸು ಭಸ್ಮವಾಗಿ ಹೋಗ್ತದೆ. ನಮ್ಮ ಬದುಕಿನಲ್ಲಿ ದೇಹದಲ್ಲಿ ಕುಸಿದಿರುವ ತನಕ ದೇಹದ ಎಲ್ಲಾ ಚಲನವಲನಗಳು ನಾವು ಮಾಡಿಕೊಂಡು ಬರ್ತೇವೆ, ಆಚರಣೆ ಮಾಡ್ತೇವೆ, ಆಚಾರದಲ್ಲಿರ್ತೇವೆ, ವಿಚಾರದಲ್ಲಿರ್ತೇವೆ. ಮೌಲ್ಯವನ್ನು ಬೆಳೆಸಬೇಕಾದಂತಹ ಪ್ರಯತ್ನಗಳನ್ನ ಮಾಡ್ತಾ ಬರ್ತೇವೆ. ಜಗತ್ತಿನ ಸೃಷ್ಟಿಯಲ್ಲಿ ನಿರ್ಮಿತನಾದಂತಹ ಭಗವಂತ ಬೆರಳನ್ನು ಎಲ್ಲಾ ಕಡೆಗೆ ಅವ ಮಾಡಿದ್ದಾನೆ. ಕೆಟ್ಟದಿದ್ದಲ್ಲಿ ಒಳ್ಳೆದಿರ್ತದೆ, ಒಳ್ಳೆದಿದ್ದಲ್ಲಿ ಕೆಟ್ಟದಿರ್ತದೆ, ಸೋಲಿರ್ತದೆ, ಗೆಲುವಿರ್ತದೆ, ಕಷ್ಟ ಇರ್ತದೆ, ನಷ್ಟ ಇರ್ತದೆ, ದುಃಖ ಇರ್ತದೆ, ಸುಖ ಇರ್ತದೆ. ಎಲ್ಲವನ್ನ ಸೃಷ್ಟಿಕರ್ತನಾದಂತಹ ಭಗವಂತ ಯಾವ ರೀತಿಯಲ್ಲಿ ಅದನ್ನು ಅನುಭವಿಸಲಿಕ್ಕೆ ಈ ಜನ್ಮದಲ್ಲಿ ಬಂದಂತಹ ಮಾನವ ಜನ್ಮ ಶ್ರೇಷ್ಠ ಜನ್ಮ ಅಂತ ಹೇಳಿದರು. ಆ ನಿಟ್ಟಿನಲ್ಲಿ ಇವತ್ತು ವರಮಹಾಲಕ್ಷ್ಮಿ ವ್ರತಾಚರಣೆ 48 ದಿವಸದ ಸಹಸ್ರ ಕುಂಕುಮಾರ್ಚನೆಯಲ್ಲಿ ನಿರಂತರವಾಗಿ ಪ್ರಾರ್ಥನೆ ನಡೀತಾ ಇರ್ತದೆ. ದೇಶಕ್ಕೋಸ್ಕರ, ವಿಶ್ವಕ್ಕೋಸ್ಕರ, ಜಗತ್ತಿನ ಸಂಕಷ್ಟಕ್ಕೋಸ್ಕರ, ಮಾನವೀಯ ಮೌಲ್ಯಕ್ಕೋಸ್ಕರ, ಈ ದೇಶದ ಈ ಜಗತ್ತಿನ ವಿಕಾಸಕ್ಕೋಸ್ಕರ ಇದನ್ನ ಸಾರಿ ಸಾರಿ ಪ್ರಾರ್ಥನೆ ಮಾಡತಕ್ಕಂಥ ಸ್ಥಿತಿಗತಿಗಳು ನಮ್ಮಿಂದ ಇವತ್ತಿನವರೆಗೆ ನಡೀತಾ ಬಂದಿದೆ. ಸೌಭಾಗ್ಯವಂತ ಅಂತ ತಾಯಂದರು ಇವತ್ತು ಕುಂಕುಮಾರ್ಚನೆಯನ್ನು ನಿರಂತರವಾಗಿ 48 ದಿವಸ ಆ ಮಾತಾಡಿಯ ಚುನಾವಣೆಗೆ ಸಮರ್ಪಣೆ ಮಾಡಿದ್ದಾರೆ. ಕುಂಕುಮಾರ್ಚನೆ, ಆ ಕುಂಕುಮ ಎಷ್ಟು ಮಂಗಳದ್ರವ್ಯವೋ ನಮ್ಮ ಜೀವನದ, ನಮ್ಮ ಬದುಕಿನ ಪ್ರತಿಯೊಂದು ಕ್ಷಣದಲ್ಲಿ ಈ ಹಸಿರು ಈ ದೇಹದಲ್ಲಿ ಕಂಪನದ ಮೂಲಕ ಉಸಿರಿನ ವ್ಯವಸ್ಥೆಯಲ್ಲಿ ನಡತಕ್ಕಂಥ ಈ ದೇಹದ ಎಲ್ಲಾ ಚಲನವಲನಗಳಲ್ಲಿ ಒಳ್ಳೆದನ್ನೇ ಮಾಡು, ಒಳ್ಳೆದನ್ನೇ ಕೇಳುವಂತೆ ಮಾಡು, ಒಳ್ಳೆದನ್ನೇ ನೋಡುವಂತೆ ಮಾಡು, ಒಳ್ಳೆದನ್ನೇ ಹೇಳುವಂತೆ ಮಾಡುವಂತ ಪ್ರಾರ್ಥನೆ ಮಾಡಿಕೊಂಡು ಈ ದೇಶದ ಪರಂಪರೆಯಲ್ಲಿ ಮಕ್ಕಳಿಗೆ ಸದ್ಬುದ್ಧಿಯನ್ನು ಕೊಡು, ಮುಂದಿನ ಪೀಳಿಗೆ ಈ ಜಗತ್ತಿನಲ್ಲಿ
ನನ್ನಿಂದ ಏನಾದರೂ ಒಳ್ಳೆಯದನ್ನು ಮಾಡುವಂತ ಒಳ್ಳೇದು ಮಾಡುವಂತ ಪ್ರವೃತ್ತಿಯನ್ನು ನಮ್ಮ ಜೀವನವನ್ನು ನಿರ್ವಹಿಸಲಿಕ್ಕೆ ಬೇಕಾದಂತ ಅವಕಾಶವನ್ನ ಆ ಮಾತಾಗಿ ಕಲ್ಪಿಸಿಕೊಡುವಂತ ನಾವೆಲ್ಲರೂ ಮಾಡುವಂತ ಪ್ರಾರ್ಥನೆ. ಒಳ್ಳೆ ಮನಸ್ಸು, ಒಳ್ಳೆ ಕರ್ಮ, ಒಳ್ಳೆ ಭಾವನೆ ಇದು ಜೀವನದ ಬದುಕಿನಲ್ಲಿ ಅಂತರ್ಗತವಾಗಿರ್ತಕ್ಕಂಥ ಧೀಮಂತಿಕೆ ಉದ್ದೇಶಕ್ತಿಯನ್ನು ಅನಾವರಣಗೊಳಿಸಲಿಕ್ಕೆ ಶಕ್ತಿ, ಭಕ್ತಿ, ಪ್ರಾರ್ಥನೆ ಮೂಲಕ ಸಮರ್ಪಣೆಗಳ ಸೇವೆಯ ಮೂಲಕ ಈ ದೇಶದ ಬದ್ಧತೆಯಲ್ಲಿ ತ್ಯಾಗ ಮತ್ತು ಸೇವೆಗೆ ಇರತಕ್ಕಂಥ ಶಕ್ತಿಯ ಪ್ರಭಾವವನ್ನು ಅನಾವರಣಗೊಳಿಸಬೇಕಾದಂತಹ ಧೀಮಂತಿಕೆ ಉದ್ದೇಶಕ್ತಿಯನ್ನು ಆ ಕರುಣಾನಿಗೆ ಆ ಮಾತಾಗಿ ಅನುಗ್ರಹಿಸಬೇಕು. ಉದ್ಯಮ ಕ್ಷೇತ್ರ, ವ್ಯವಹಾರ ಕ್ಷೇತ್ರ, ಉದ್ಯೋಗ ಕ್ಷೇತ್ರಕ್ಕೆ ಜೀವನೋಪಾಯಕ್ಕೆ ಮಾಡತಕ್ಕಂಥ ಪ್ರಯತ್ನದಲ್ಲಿ ಆ ಮಾತಾಗಿ ಎಲ್ಲಾ ಭಕ್ತಾದಿಗಳಿಗೆ ಯಶಸ್ಸು ಮತ್ತು ಕೀರ್ತಿಯನ್ನು ಕೊಡಬೇಕು. ಈ ದೇಶದಲ್ಲಿ ಹೆಣ್ಣು ಮಕ್ಕಳನ್ನು ಮಾಡತಕ್ಕಂಥ ದೌರ್ಜನ್ಯ, ಅತ್ಯಾಚಾರ ಎಲ್ಲ ಸಂದರ್ಭದಲ್ಲಿ ಜಾತಿಗಳನ್ನು ಜಗತ್ತನ್ನು ಕಾರ್ಯ ಮಾಡಬೇಕು. ಎಲ್ಲಾ ಶ್ರೇಷ್ಠ ಗಮನಿಸಬೇಕು. ದೇಶಾದ್ಯಂತ ಇರತಕ್ಕಂಥ ಎಲ್ಲಾ ಸಂಸ್ಥೆಗಳು, ಸೇವಾ ಯೋಜನೆಗಳು, ಕಾರ್ಯಕರ್ತರು ಸಮಾಜಕ್ಕೆ ಬರುವಿಗೆ ಪೂರಕವಾದಂತಹ ಧೀಶಕ್ತಿಯನ್ನು ನಾವೀಗ ಅನುಗ್ರಹಿಸಬೇಕು. ದೊಡ್ಡ ಶ್ರದ್ಧಾಶೀಲಗಳಲ್ಲಿ ಮುಂದೆ ಸಂಗ್ರಹ ಆಗುವಂತಹ ಹಣ ಸದಾ ಹಿಂದೂ ಸಮಾಜದ ವೆಲ್ಫೇರ್ ಸೊಸೈಟಿಗೆ ಅಥವಾ ಜನಸಾಮಾನ್ಯರಿಗೆ, ದಲಿತರಿಗೆ, ಅಂಗವಿಕಲರ ಸೇವೆಗೆ ಸದ್ವಿನಿಯೋಗ ಆಗತಕ್ಕಂಥ ಯೋಜನೆಗಳು ಕಾರ್ಯರೂಪಕ್ಕೆ ಬರತಕ್ಕಂಥ ನೆಲೆಯಲ್ಲಿ ಮಾಲಿನ್ಯ ಅನುಗ್ರಹಿಸಬೇಕು. ಈ ದೇಶದ ಜನಪ್ರತಿನಿಧಿಗಳು, ಅಧಿಕಾರಿಗಳು ಭ್ರಷ್ಟಾಚಾರ ರಹಿತರಾಗಿ ಮುಕ್ತವಾಗಿ ದೇಶದ ಪ್ರಬುದ್ಧತೆಯನ್ನು ಕಾಯ್ದುಕೊಳ್ಳತಕ್ಕಂಥ ಧರ್ಮದಲ್ಲಿ ಕರ್ತವ್ಯವನ್ನು ನೆಲೆಗೊಳಿಸಿ ಮಾನವೀಯತೆಯನ್ನು ಮೇಳವಿಸ್ತಕ್ಕಂಥ ದೇಶಕ್ತಿಯನ್ನು ಮಾತೆಯಲ್ಲಿ ಎಲ್ಲರಿಗೂ ಕರುಣಿಸಬೇಕು. ಲೋಕ ಕಲ್ಯಾಣ ಆಗಬೇಕು, ವಿಶ್ವಶಾಂತಿ ಆಗಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಮಾಡಿದಂತಹ ಕುಂಕುಮಾರ್ಚನೆ ಸೇವೆಯಿಂದ ಮಾತಾಯಿ ಎಲ್ಲಾ ಈ ದೇಶದ ಎಲ್ಲಾ ತಾಯಿಯಂದರನ್ನ ಗೃಹಿಣಿಯರಾಗಿ, ಗೃಹಲಕ್ಷ್ಮಿಯರಾಗಿ ಬೆಳಗಿಕೊಂಡು ಅನುಗ್ರಹ ಪ್ರಸಾದ ಲಿಂಗೇಶ್ವರ ಪಾದಾರು ಗೋವಿಂದ ಗೋವಿಂದ. ಶಿಕ್ಷಕರಿಗೆ ಸಮಸ್ತ ಭಕ್ತರಿಗೆ ಸುಸ್ವಾಗತವನ್ನು ಕೋರುತ್ತಾ ವರಲಕ್ಷ್ಮಿ ಪೂಜೆಯ ಸಂದರ್ಭದಲ್ಲಿ ವಿಶೇಷವಾಗಿ ಪೂರ್ವರಿಗೆ ಸಮರ್ಪಣೆಯಾದ ಸೇವೆ ಮತ್ತು ಪ್ರಸಾದ ವಾಯದಾನ ಸಹಿತ ಲಕ್ಷ್ಮೀ ಪೂಜೆಯ ಸೇವೆಯನ್ನು ಸಮಸ್ತ ಭಕ್ತರಿಗೆ ಅನುಕೂಲವಾಗಿದೆ. ಸೇವೆಯ ರಸೀದಿ ಪಡೆದುಕೊಳ್ಳಲು ಆಯಾ ಸೇವಾ ಕೌಟುಂಬಿಕ ಸ್ಥಿತಿಯನ್ನು ಕರ್ಕೊಂಡಕ್ಕೆ ಮಧ್ಯಾಹ್ನದ ಮಾಮೂಲಿಯಾದಂಥ ಪ್ರಸಾರ ಕೊಡಲಾಗಿದೆ. ಇದೀಗ ಕೆಲವೇ ಕ್ಷಣದಲ್ಲಿ ಶ್ರೀ ಗುರುಮಠದ ಎದುರುಗಡೆ ಚಂದ್ರಿಕ ಯಾಗ ಪೂರ್ಣವತಿ ಈಗ ಕೆಲವೇ ಕ್ಷಣದಲ್ಲಿ ಸಂಪನ್ನವಾಗಿದೆ ಹಾಗೂ ಕನಕರವ ಯಾಗದ ಕೂಡ ನಡೆಯುತ್ತದೆ. ನಾವಿನಿಂದ ಎಲ್ಲ ಭಕ್ತರು ಶ್ರೀ ಗುರುಮಠದ ಎದುರುಗಡೆ ಬಂದಿದ್ದು ಎಲ್ಲ ಭಕ್ತರು ಶ್ರೀ ಗುರುಮಠದ ಎದುರುಗಡೆ ಕೆಳಗಡೆ ಲಕ್ಷ್ಮೀ ದೇವಸ್ಥಾನದ ಧ್ಯಾನದ ಕಾರ್ಯಕ್ರಮದಲ್ಲಿ ओम
अष्टमे षष्टमे श्लोकष्टमे श्रावष्टमे सुदष्टमे चोदष्टमे सुष्टमे प्राणष्टमे बाणष्टमे व्याष्टमे दुष्टमे वाष्टमे मनष्टमे चतुष्टमे श्रोत्रमे अक्षरष्टमे अनन्तमहोदष्टमे सहस्रभागष्टमे जरायमात्मानमे अनूष्टमे जन्मतमे ब्रह्मतमे इंगारितमे स्थानितमे शरीरायतमे आदिवत्यंजमे अनुनिषतमे भावस्तमे वस्तमे वस्तमे देवातमे विमानमे विमानमे प्रतिमातमे वस्मातमे त्राजातमे वृद्धन्तमे वृद्धस्तमे सत्यन्तमे श्रद्धातमे जगत्तमे धनन्तमे वलशतमे विशिष्टमे श्रीरातमे मोदन्तमे जातन्तमे जनिष्ठमानन्तमे सुस्तन्तमे सुगतन्तमे विस्तन्तमे वेत्यन्तमे भूतन्तमे सुगन्तमे सुपतन्तमे रस्तन्तमे रस्तन्तमे गुप्तन्तमे गुप्तित्तमे मतिष्ठमे सुमतिष्ठमे मे
आयतनवान् भवति आयतनवान् भवति संवत्सरस्यायतनं वेद आयतनवान् भवति मे संवत्सरस्यायतनं वेद आयतनवान् भवति ವರಮಹಾಲಕ್ಷ್ಮಿ ರಥದ ವಿಶೇಷವಾದಂಥ ಮಧ್ಯಾಹ್ನದ ವಿಶೇಷವಾಗಿ ಚಂಡಿಕಾವನ್ನು ನಡೆಸಿ ಆ ಮಾತಾಯಿಯ ಸನ್ನಿಧಿಗೆ ಕೊಡತಕ್ಕಂಥ ಒಂದೊಂದು ಆವತಿಯನ್ನು ಸಹಸ್ರಾವತಿ ಸ್ವೀಕಾರ ಮಾಡಿಕೊಂಡು ದೇಶ ರಾಷ್ಟ್ರ ಸಮಾಜಕ್ಕೆ ಬರತಕ್ಕಂಥ ಯಾವುದೇ ರೀತಿಯ ದುರಿತಗಳು ದುರಂತಗಳು ಸಂಕಷ್ಟಗಳು ಇದ್ದರೆ ಆ ಮಾತಾಯಿ ಪರಿಪೂರ್ಣ ರೀತಿಯಲ್ಲಿ ನಡೆಸ್ಕೊಳ್ಬೇಕು. ಉದ್ಯಮ ಕ್ಷೇತ್ರ, ವ್ಯವಹಾರ ಕ್ಷೇತ್ರ, ಉದ್ಯೋಗ ಕ್ಷೇತ್ರಕ್ಕೆ ಬರತಕ್ಕಂಥ ಸಂಕಟದಿಂದ ಪಾರು ಮಾಡುವುದರ ಮೂಲಕ, ಜಾಗತಿಕ ಯುದ್ಧದಿಂದ ಆಗತಕ್ಕಂಥ ಪರಿಣಾಮದ ಸಂಕಷ್ಟದಿಂದ ವಿಶ್ವವನ್ನು ಪಾರು ಮಾಡುವುದರ ಮೂಲಕ, ಪ್ರಾಕೃತಿಕವಾದಂಥ ವೈಪರೀತ್ಯದಿಂದ ಅತಿವೃಷ್ಟಿ ಅನಾವೃಷ್ಟಿಯ ಸಂಕಷ್ಟದಿಂದ ಪಾರು ಮಾಡುವುದರ ಮೂಲಕ ಬೆಳೆಯಲ್ಲಿ ಬೆಳೆಸಿದಂಥ ಬೆಳೆಗೆ ರೈತಾಪಿ ವರ್ಗದವರು ಉಳಿಸುವಂಥ ಪ್ರಯತ್ನ, ಅದೇ ರೀತಿ ಬೆಳೆಗೆ ಇನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲದಂಥ ಎಷ್ಟೋ ರೈತಾಪಿ ವರ್ಗದ ಉತ್ತರ ಕರ್ನಾಟಕ ಬೇರೆ ಬೇರೆ ಭಾಗದಲ್ಲಿ, ಬ್ಯಾಂಗ್ಳೂರಿನ ಮಹಾನಗರದಲ್ಲಿ ಇವತ್ತು ಮಳೆ ಇಲ್ಲದೆ ಭಾಳಷ್ಟು ಸಂಕಟವನ್ನು ಅನುಭವಿಸತಕ್ಕಂಥ ಪರಿಸ್ಥಿತಿಯಲ್ಲಿ ನೀರಿನ ಕ್ಷಾಮ ಬರದಂತೆ ಮಾತಾಯಿ ಸದಾ ಸಂರಕ್ಷಣೆ ಮಾಡಿ ಪ್ರಕೃತಿಯಿಂದ ಆಗತಕ್ಕಂಥ ವೈಪರೀತ್ಯದಿಂದ ಮಾನವ ಕುಲಕೋಟಿಗೆ ಮಾತ್ರ ಸಜ್ಜನಿಗೆ ಬರ್ತಕ್ಕಂಥ ದುರಿತ ದುರಂತದ ಸಂಕಷ್ಟದಿಂದ ಬೆಳೆಯಲ್ಲಿ ಸಾಂಕ್ರಾಮಿಕ ರೋಗದ ಸಂಕಷ್ಟದಿಂದ ಪಾರು ಮಾಡುವುದರ ಮೂಲಕ ಸೌಭಾಗ್ಯವತೆ ಸಂತಾನ ಭಾಗ್ಯ ಕರುಣಿಸಿ ಮಾಡತಕ್ಕಂಥ ಕರ್ತವ್ಯಾದಿಗಳು ಉದ್ಯೋಗಾದಿಗಳನ್ನು ಬೆಳಗಿಸುವುದರ ಮೂಲಕ ಮಾನವೀಯ ನೆಲೆಯಲ್ಲಿ ಭಕ್ತಾದಿಗಳಿಗೆ ಅನುಗ್ರಹ ಪ್ರಸಾದವನ್ನು ಅನುಗ್ರಹಿಸಿ ಸದಾ ಶ್ರೀಕೃಷ್ಣನ ಮುನ್ನಡೆಸಬೇಕಂತ ಪ್ರಾರ್ಥನೆ. ಸಿದ್ಧಿವಿನಾಯಕನ ಗೋವಿಂದ ಗೋವಿಂದ
ಸದ್ಗುರು ನಿತ್ಯಾನಂದರಿಗೆ ನಮಿಸಿ ವಿಠೋಬ ರುಕುಮಾಯಿಯನ್ನ ಸ್ತುತಿಸಿ ನಾಗರಾಜನಿಗೆ ತನುವನ್ನು ಅರ್ಪಿಸಿ ದೈವ ಶಕ್ತಿಗಳಿಗೆ ಆಧರಿಸಿ ಪೂಜ್ಯ ಸ್ವಾಮೀಜಿಗಳ ಧಾರ್ಮಿಕ ಕ್ರಿಯೆ ವಿಧಿವಿಧಾನಗಳೊಂದಿಗೆ ಕ್ಷೇತ್ರದಲ್ಲಿ ನಡೆದಂತಹ ಎಲ್ಲ ಕಾರ್ಯಕ್ರಮಗಳನ್ನ ಈ ಹೊತ್ತಲ್ಲಿ ಭಕ್ತ ಬಂಧುಗಳಿಗೆ ಸಾಕ್ಷಿಯಾಗಿ ನಡೆಯುವಂತಹ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ನಾವು ಸನ್ನದ್ಧರಾಗಿದ್ದೇವೆ. ಮಾಣಿಲ ಶ್ರೀ ದುರ್ಗಾ ಮಹಾಲಕ್ಷ್ಮಿ ಕ್ಷೇತ್ರದ ಶ್ರೀಧಾಮ ಮಾಣಿಲದ ಧಾರ್ಮಿಕ ಸಭೆಗೆ ಬಂದಿರುವಂತಹ ಎಲ್ಲ ಅತಿಥಿಗಳನ್ನ ಪ್ರೀತಿ ಪಾತ್ರರನ್ನ ಈ ಸಂದರ್ಭದಲ್ಲಿ ಪ್ರೀತಿಯಿಂದ ಸ್ವಾಗತಿಸುತ್ತ ಸತ್ಯದ ಜಾಗೆಡು ಭಕ್ತಿದ ಮಣ್ಣಡು ಭಕ್ತಿಯರೆ ಭಕ್ತಿಡು ಆದಿರ್ತದ ನಂಬಿನ ಚಿತ್ತಿನ ಅಪ್ಪೆ ಮೋಕೆ ಸೇಕದ ದೇವತೆ ಮಹಾಲಕ್ಷ್ಮಿ ಮಾಣಿಲದ ಗ್ರಾಮಗ ಕಬಿದಿನ ಕತ್ತಲೆಯನ್ನು ದೂರ ಮಲ್ತದ ಪೊಸ ಬಲ್ಪನು ತಲೆದಿನ ಚಿತ್ತಿನ ಅಪ್ಪೆ ಲಕುಮಿ ಅಪ್ಪೆ ಸಂಸಾರಗ ಕುರಿನ ಪೊಸ ಚೈತನ್ಯ ಮರಪಂದೇಪಲ ಮಾಣಿಲ ಇಂಚಿತ್ತಿನ ಪುಣ್ಯದ ಮಣ್ಣು ಮಾಣಿಲಗ ಬೈದಿನ ಚಿತ್ತಿನ ಕರಿನ ನಲ್ಪತ್ತ ಎನ್ಮ ದಿನ ದಿಂಚ ವರ ಮಹಾಲಕ್ಷ್ಮಿ ದೇವಿನ ವೃತ ಆಚರಣೆ ಸುಗಿಪುನಿತ ಒಟ್ಟಿಗೆ ಇನ್ನಿತ್ತ ದಿನ ನಡಪನ ಚಿತ್ತಿನ ವರಮಹಾಲಕ್ಷ್ಮಿ ಪೂಜೆ ಅಂಚನೆ ರಕ್ಷಾ ಬಂಧನದ ಪುಣ್ಯದ ದಿನ ಧರ್ಮ ಸಂಸ್ಕೃತಿ ಸಮಾಜದ ಐಕ್ಯತೆಯನ್ನು ಗಟ್ಟಿಗೊಳಿಸವನ ಚಿತ್ತಿನ ರಕ್ಷಾ ಬಂಧನದ ಈ ಪುಣ್ಯ ದಿನಟ್ಟು ಧರ್ಮ ಚಾವಡಿದ ಧರ್ಮಲೇಸ್ ಬೈದಿನ ಚಿತ್ತನ ಬಿನ್ನೆರೇನ ಮೋಕೆಡಿ ಎತ್ತೊಂದುಲ್ಲ ಈ ಪೊರ್ತುಡು ಚಾವಡಿಗೆ ನಮ್ಮ ಟ್ರಸ್ಟಿನ ಕುಲುದ ಮತ್ತದ ಬಿನ್ನೆರೇನ ಚಾವಡಿಗೆ ತುಂಬರೋಡು ಪಣದಕ್ಕೆ ಏನೊಂದುಲ್ಲ ಇನ್ನಿತ ಮಾನ್ಯಾದಿಗೆದ ಬಿನ್ನೆರಾಯನ ಚಿತ್ತನ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾಯನ ಚಿತ್ತನ ಭಾಗೀರಥಿ ಮರುಳ್ಯ ದಯಮಂತದ ಚಾವಡಿಗೆ ಬರೋಡು ಅಂಚನೆ ಮುಂಬೈದ ಶ್ರೀ ಪ್ಯಾಕ್ ಕಂಟೈನರ್ಸ್ ಪ್ರೈವೇಟ್ ಲಿಮಿಟೆಡ್ ಜೊತೆ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ಬಾಲಕೃಷ್ಣ ಎಂ ರೈ ತಿಪ್ಪೆಕೋಡಿ ಇವರೆಲ್ಲ ಚಾವಡಿಗೆ ಮೋಕೆಡು ಎತ್ಕೊಂದಿಲ್ಲ. ಕಾಸರಗೋಡು ಜಿಲ್ಲೆದ ಭಾರತೀಯ ಜನತಾ ಪಕ್ಷದ ಗುರುಕಾರ್ತಿ ಶ್ರೀಮತಿ ಅಶ್ವಿನಿ ಎಂಎಲ್ ದಯಮಂತದ ಚಾವಡಿಗೆ ಬರೋಡು ಪಣದಕ್ಕೆ ಏನೊಂದಿಲ್ಲ. ಅಂಚನೆ ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮೀ ದೇವಿ ದೇವಸ್ಥಾನ ತುಮಕೂರ್ದ ಗುರುಕಾರಾಯನ ಚಿತ್ತನ ಶ್ರೀ ಜಿ ವಾಸುದೇವ ಅಂಚನೆ ಗ್ಲೋಬಲ್ ಕೌನ್ಸಿಲ್ ಟ್ರಸ್ಟಿ ನೆತ್ತ ಡಾಕ್ಟರ್ ಎಂಪಿ ವರ್ಷ ಮೈಸೂರು ರೋಟರಿ ಬಂದು ದಯಮಂತದ ಚಾವಡಿಗೆ ಬಲೆ ಪಡೆದು ಕೇನೊಂದಿಲ್ಲ ಈ ಪೂರ್ತುಡು ಅಂಚನೆ ಮುರಳಿ ಕೃಷ್ಣ ನಿವೃತ್ತ ಅಸಿಸ್ಟೆಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸ್ ದಯಮಂತದ ಚಾವಡಿಗೆ ಬರೋಡು ಅಂಚನೆ ಬಾಲಕೃಷ್ಣ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ತುಮಕೂರ್ದ ಟ್ರಸ್ಟಿ ದಯಮಂತದ ಸ್ವಾಮಿ ಚಾವಡಿಗೆ ಬರೋಡು ಪಣದಕ್ಕೆ ಏನೊಂದಿಲ್ಲ. ಅಂಚನೆ ಶರಣ್ ಪಂಪ್ವೆಲ್ ಹಿಂದೂ ಮುಖಂಡರು ವಿಶ್ವ ಹಿಂದೂ ಪರಿಷತ್ತದ ಪ್ರಾಂತ ಕಾರ್ಯದರ್ಶಿಗಳು ದಯಮಂತದ ಚಾವಡಿಗೆ ಬರೋಡು. ಗೋಪಾಲ್ ಕುತ್ತಾರ್ ವಿಶ್ವ ಹಿಂದೂ ಪರಿಷತ್ತದ ಗ್ರಾಮಾಂತರ ಕಾರ್ಯದರ್ಶಿಗಳು ದಯಮಂತದ ಚಾವಡಿಗೆ ಬಲೆ ಅಂಚನೆ ಸಿಎ ಸುಧೀರ್ ಶೆಟ್ಟಿ ಹೆಣ್ಮಕಚೆ ಉದ್ಯಮಿಲು ದಯಮಂತದ ಎಲ್ಲ ಚಾವಡಿಗೆ ಬರೋಡು ಪಣದಕ್ಕೆ ಏನೊಂದಿಲ್ಲ. ಪರಮ ಪೂಜ್ಯ ಸ್ವಾಮೀಜಿಲು ಒಂತೆ ಪುರ್ತುಡೆ ಧರ್ಮ ಚಾವಡಿದ ಧರ್ಮಲೇಸಡು ಪಾಲು ಪಡೆಯರವಲ್ಲರೆ ಲೆತ್ತಿನ ಚಿತ್ತಿನ ಬತ್ತಿನ ಚಿತ್ತಿನ ಎಂಕಲ ಮೋಕೆದ ಬಿನ್ನೆನ್ನಕಲು ಶ್ರೀಧಾಮ ಮಾಣಿಲದ ಭಕ್ತ ಬಂಧುಲು ಚಾವಡಿಗೆ ಬರ್ತದೆ ಇನಿ ನಡಪನ ಚಿತ್ತನ ವರ ಮಹಾಲಕ್ಷ್ಮಿ ವ್ರತಾಚರಣದ ಮಂಗಳ ಅಂಚನೆ ವರ ಮಹಾಲಕ್ಷ್ಮಿ ವ್ರತ ಪೂಜೆದ ಈ ಪೊರ್ಲ ದಿನಕ್ಕೆ ಸಾಕ್ಷಿಯಾದ ನಡಪನ ಚಿತ್ತಿನ ಈ ಚಾವಡಿ ಲೇಸಡ ನಿಗಲು ಪಾಲು ಪಡೆಯುವುದು ಪುಣ್ಯನು ಪಡೆಯುವುದು ನೆನತೂಪಿನ ಕಣ್ಣಲು ಈ ಚಾವಡಿದ ಎದುರುಡಿಪುನ ಚಿತ್ತನ ಶ್ರೀಧಾಮದ ಭಕ್ತರು ಈ ಪೊರ್ತುಡು ಇತ್ತದು ಈ ಲೇಸನ ಪೊರ್ಲು ಮಲ್ತು ಕೊರಡು ಪಣದಕ್ಕೆ ಏನೊಂದು ನಿಕ್ಲೆಲ್ಲ ಮೋಕೆಡಿ ಎತ್ಕೊಂಡು ಇನಿತ ದಿನ ಶ್ರೀ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಶ್ರೀಧಾಮ ಮಾಣಿಲದ ಗುರುಕಾರಾಯನ ಚಿತ್ತನ ಮೋನಪ್ಪ ಭಂಡಾರಿ ಕಲ್ಲೆಕಾರ್ ಗೊತ್ತು ದಯಮಂತದ ಇಂಥ ಚಾವಡಿ ಲೇಸದ ಗುರುಕಾರ್ಮೆದ ಗತ್ತಿಗೆಡು ಕೊಲ್ಲುಡು ಪಣದಕ್ಕೆ ಏನೊಂದಲ್ಲ. ಅಚನೆ ಮಲ್ಲ ಕಾರ್ಯಂತಿರು ಆಯ್ನ ಚಿತ್ತಿನ ಟಿ ತಾರನಾಥ್ ಕೊಟ್ಟಾರಿ ಪರಂಗಿಪೇಟೆ ಅಚನೆ ಟ್ರಸ್ಟಿಲು ಆಯ್ನ ಚಿತ್ತನ ಶ್ರೀ ಚಂದ್ರಶೇಖರ್ ಮೂಲ್ಯ ಕುಡ್ಲ ಪುರುಷೋತ್ತಮ್ ಚೇಂಡ್ಲ ಬೆಂಗಳೂರು ಶ್ರೀಮತಿ ರೇವತಿ ಪೆರ್ನೆ ದೇವಪ್ಪ ಕುಲಾಲ್ ಪಂಚಿಕಲ್ಲು ಶ್ರೀಮತಿ ವನಿತಾ ವಿ ಶೆಟ್ಟಿ ಮುಳಿಯ ದಯಮಂತದ ಚಾವಡಿಗೆ ಬರೋಡು ಪಣದಕ್ಕೆ ಏನೊಂದಿಲ್ಲ. ಅಜನೆ ಮಹಾಲಕ್ಷ್ಮಿ ವ್ರತಾಚರಣೆ ಸಮಿತಿ ಶ್ರೀಧಾಮ ಮಾಣಿಲದ ಗುರುಕಾರಾಯನ ಚಿತ್ತನ ಡಾಕ್ಟರ್ ಹರೀಶ್ ಭಟ್ಟಾರಿ ಚೇವಾರ್ ದಯಮಂತದ ಚಾವಡಿಗೆ ಬರೋಡು ಎಂಕಲ್ನ ಟ್ರಸ್ಟಿ ಚಂದ್ರಶೇಖರ್ ಮೂಲ್ಯ ಮಂಗಳೂರು ದಯಮಂತ ಚಾವಡಿಗೆ ಬಲೆ ಅಜನೆ ವರಮಹಾಲಕ್ಷ್ಮಿ ವ್ರತಾಚರಣೆ ಸಮಿತಿ ಶ್ರೀಧಾಮ ಮಾಣಿಲದ ಗುರುಕಾರಾಯನ ಚಿತ್ತನ ಡಾಕ್ಟರ್ ಹರೀಶ್ ಭಟ್ಟಾರಿ ಚೇವಾರು ಅಚನೆ ಪಣವದ ಗುರುಕಾರಾಯನ ಚಿತ್ತನ ಶ್ರೀ ಪ್ರಕಾಶ್ ವೈ ಪುತ್ತೂರು ದಯಮಂತದ ಚಾವಡಿಗೆ ಬರೋಡು ಪಣದಕ್ಕೆ ಏನೊಂದಲ್ಲ. ಅಚನೆ ರಾಜೇಂದ್ರನಾಥ್ ರೈ ಪೆರುವಾಯಿ ಗೊತ್ತು ಇವರೆಲ್ಲ ಚಾವಡಿಗೆ ಬಲೆ ಪಣದಕ್ಕೆ ಏನೊಂದಲ್ಲ. ಬೈದಿನ ಚಿತ್ತನ ಬಿನ್ನೆರು ಚಾವಡಿದ ಕಟ್ಟುಮಟ್ಟದ ಪ್ರಕಾರ ಬಿನ್ನೆರು ಆನಂದ ಆಂಡಲ ಶ್ರೀಧಾಮ ಮಾಣಿಲದ ಭಕ್ತರು ಮಹಾಲಕ್ಷ್ಮಿ
ದೇವಿನ ಭಕ್ತರಾದ ಈ ಕ್ಷೇತ್ರಕ್ಕೆ ಬರೊಂದು ಇತ್ತದು ತನ್ನ ಸೇವೆನ ಚಾಕ್ರಿನ ಮಲ್ತಿನ ಕೊಲು ಇಂಚಿತನ ಪುತ್ತುಡು ಪ್ರೀತಿ ವಾತ್ಸಲ್ಯದ ಗಣಿಯಾದ ತ್ರಿಕಾಲ ಪೂಜೆ ಋಣಿಯಾದ ಮಹಾಲಕ್ಷ್ಮಿ ಕೊರಿನ ಚಿತ್ತನವರ ಗ್ರಾಮದ ಭಕ್ತರನ ಧಾರ್ಮಿಕ ಸಂಘಟನೆ ಶ್ರೀ ಧಾಮದ ಪುಟ್ಟು ಸಂಘ ಸಂತರಾದ ಬತ್ತಿನ ಚಿತ್ತನ ಸ್ವಾಮೀಜಿ ಮೂಲು ಗುಡ್ಡೆನ ಜಾರಾದ ಲಕ್ಷ್ಮಿನ ಒಲಿತಿನ ಚಿತ್ತನೆ ಭಕ್ತರನ ಸೇರಾದ ಭಜನೆನ ಮಲ್ತದ ದೇವಿನ ಲೆತ್ತಿನ ಚಿತ್ತನ ಶ್ರೀಧಾಮ ಮಹಾಲಕ್ಷ್ಮಿ ಕ್ಷೇತ್ರದ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿ ಬೇರ್ನ ನಿಲೆಟ ನಡಪುನ ಚಿತ್ತನ ಧರ್ಮ ಚಾವಡಿದ ಧರ್ಮ ಲೇಸು ಪೂಜ್ಯ ಸ್ವಾಮೀಜಿಲೇನೆ ಈ ಮತ್ತರ್ಮೆಗೆ ಎತ್ಕೊನ್ನೆತ್ತ ಒಟ್ಟಿಗೆ ಈ ಲೇಸಿಗೆ ಆದಿನ ಕೊರಿಯರೆ ನಮ್ಮೊಟ್ಟಿಗೆ ಉಳ್ಳೇರು ದೇವರನ ಸುಗಿಪುದ ಒಟ್ಟಿಗೆ ಕುಮಾರಿ ಸಾಧ್ವಿ ಕುಮಾರಿ ಪ್ರದೀಕ್ಷಾ ಬೊಕ್ಕ ಕುಮಾರಿ ಗೀತಾಲಕ್ಷ್ಮಿ ದೇವರೇನ ಸುಗಿಪುನೆತ್ತ ಒಟ್ಟಿಗೆ ಗುಂಡೋಡು ನಿಲಯಾಯಿನ ಚಿತ್ತಿನ ಅಪ್ಪೆ ಮಹಾಲಕ್ಷ್ಮಿನ ತರೆ ತಗ್ಗ ಬಂದು ಅಪ್ಪೆ ದುರ್ಗೆಗೆ ತರೆ ತಗ್ಗ ಬಂದು ಜಾಗೆಡು ನಿಲಯಾಯಿನ ಚಿತ್ತಿನ ಮಾತ ಸತ್ಯ ಶಕ್ತಿಲೆಗೆ ಈ ಪುತ್ತುಡು ಪುಡ್ಯ ಅಡ್ಡೊಂದು ಅಡ್ಯಾಣ ಪುಡ್ಯಾಣ ಬೋರೊಂದು ದೇವರೇನ ಸುಗಿಪುದ ಒಟ್ಟಿಗೆ ಈ ಲೇಸಿಗೆ ಆದಿ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಮೂಷಿಕ ವಾಹನ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು ಪಾರ್ವತಿ ತನಯ ಮೂರುತಿ ಶರಣು ಮೂಷಿಕ ವಾಹನ ಶರಣು ಮೂಷಿಕ ವಾಹನ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯಾ ಪ್ರದಾಯಕ ಬೇನೆ ಬೇಪುನು ದೂರ ಮಲ್ಪುನ ಚಿತ್ತಿನ ಸಿರ್ಕ್ ಸಂಕಟನ ನಾಶ ಮಲ್ಪುನ ಚಿತ್ತನ ವಿಘ್ನ ನಿವಾರಕ್ಕೆ ವಿನಾಯಕನ ನೆನೆ ತಂದು ಈ ಲೇಸಿಗ್ ಆದಿನ ಕೊರ್ನ ಚಿತ್ತಿನ ಕುಮಾರಿ ಸಾಧ್ವಿ ಕುಮಾರಿ ಪ್ರದೀಕ್ಷಾ ಕುಮಾರಿ ಗೀತಾ ಲಕ್ಷ್ಮಿ ಮುಕ್ಲೆಗೆ ಬುಡು ಉಡಲ್ದ ಸುಲ್ಮೆಲೆನೆ ಈ ಪುರ್ತುಡು ಸಂದಾಯಿತ ಮಲ್ತೊಂದು ಉಚ್ಚಯಕೂಟದ ಗುರುಕಾರೈನ ಚಿತ್ತನ ಡಾಕ್ಟರ್ ಹರೀಶ್ ಭಟ್ಟಾರಿ ದಯಮತದ ಚಾವಡಿಗೆ ಬರಡು ಪಂದಕ್ಕೆ ಏನೊಂದುಲ್ಲ ಅಂಚನೆ ಬಾಲಕೃಷ್ಣ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ತುಮಕೂರದ ಟ್ರಸ್ಟಿ ದಯಮತದ ಚಾವಡಿಗೆ ಬರಡು ಪಂದಕ್ಕೆ ಏನೊಂದುಲ್ಲ ಅಂಚನೆ ಬಾಲಕೃಷ್ಣ ಎಂ ರೈ ತಿಪ್ಪಕೋಡಿ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ಪ್ಯಾಕ್ ಕಂಟೈನರ್ ಪ್ರೈವೇಟ್ ಲಿಮಿಟೆಡ್ ಮುಂಬೈ ದಯಮತದ ಚಾವಡಿಗೆ ಬರಡು ಪಂದಕ್ಕೆ ಏನೊಂದುಲ್ಲ ಅದೇ ರೀತಿ ಬಾಲಕೃಷ್ಣ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ ತುಮಕೂರಿನ ಟ್ರಸ್ಟಿಗಳು ದಯವಿಟ್ಟು ವೇದಿಕೆಗೆ ಆಗಮಿಸಿದ್ದಾರೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಪೂಜ್ಯ ಸ್ವಾಮೀಜಿಲನ ಸಂಕಲ್ಪ ರಡ್ ಅಪ್ಪೆಲ್ಲನ ನಿಲೆ ಶ್ರೀಧಾಮ ಆವಡು ಅವಳು ಕಲೆ ಏರ್ಕೋಡು ಪಂಡದ ಭಕ್ತಿ ಧರ್ಮದ ಬಿಲಿಟ್ ನೆಲೆ ಒಂತೋಡೊಂದು ಪೂಜ್ಯ ಸ್ವಾಮೀಜಿಲನ ಆಸೆದ ಲೆಕ್ಕ ಮೂಲಡ್ ನಾಗಪನಟ್ಟು ಕೂಲುದು ಮಲ್ತಿನ ಗೇನಗು ಉದಿತಿನ ಚಿತ್ತನ ಶಕ್ತಿ ಮೀ ಬೆಪ್ಪುಡು ಜೀವ ಸೇರೊಂದು ಪಟ್ಟಾಯಿದ ಅಪ್ಪೆ ಬೆರಿ ಪತ್ತೊಂದು ಪತ್ತಿನ ಚಿತ್ತನ ಸತ್ಯ ಶ್ರೀ ದ್ಯಾಮಗೆ ಪದ್ಯ ದಿನಗ ಅಧರ್ಮನ ಅಲಿಪೆರೆ ಧರ್ಮದ ಉರುವಾದ ಪತ್ತಿನ ಚಿತ್ತಿನ ಜಗನ್ಮಾತೆನೆ ಅಪ್ಪೆ ದುರ್ಗ ಪರಮೇಶ್ವರಿ ರಡ್ ಅಪ್ಪೆ ಶಕ್ತಿಲೆನ ಸ್ಥಾನಮಾನೋಡು ಶ್ರೀಧಾಮ ಮಾಣಿಲ ದೇವಿ ಸಂಗಮವಾದ ದುರ್ಗ ಮಹಾಲಕ್ಷ್ಮಿಯಾದ ಈ ಮಣ್ಣು ದೇವ ತಲೆನೆ ಆಯ್ನ ಚಿತ್ತಿನ ಪ್ರಸಾದವಾಯಿನ ಚಿತ್ತಿನ ಈ ಕ್ಷೇತ್ರ ಪುಣ್ಯದ ಮಣ್ಣಾದ ಬೆಳಗಿನ ಚಿತ್ತಿನವು ಪರಂಪೋಕು ಕರೆಯನ 27 ವರ್ಷದಿಂದ ಶ್ರೀ ಕ್ಷೇತ್ರದ ನಡತಿನ ಚಿತ್ತಿನ ಯಾಗ ಯಜ್ಞ ಪೂಜೆ ಪುನಸ್ಕಾರದ ಒಟ್ಟಿಗೆ ಈ ಜಾಗಿಗೆ ಜೀವಕಲೆ ಬತ್ತನ ಚಿತ್ತಿನ ಹೊರಟು ದೇವಿಲು ಮುಲ್ಪ ನಿಲಯ ತೆರಗು ಪಂಪಿನ ಚಿತ್ತಿನ ನಂಬೊಲಿಕೆ ಇಡೆಗೆ ಬರ್ಪುನ ಚಿತ್ತಿನ ಭಕ್ತರನ ಅಂಚಿತ್ತಿನ ಪುಣ್ಯದ ಮಂಡಡು 27ನೇ ವರ್ಷ ನಡಪುನ ಚಿತ್ತಿನ ವರ ಮಹಾಲಕ್ಷ್ಮಿ ಪೂಜದ ಈ ಪರ್ವ ಕಾಲುಡು ಬೈದಿನ ಚಿತ್ತಿನ ಬೆನ್ನೆರೇನು ಸೇದಿನ ಚಿತ್ತಿನ ಭಕ್ತ ಸಭೆ ಸರ್ವರೇನು ಪುರ್ಲದ ಪಾತ್ರದ ಒಟ್ಟಿಗೆ ಎತ್ಕೊನ್ವೇರು ಅಂಚನೆ ಪ್ರಸ್ತಾವನೆದ ಪೊಲಬನು ಸಂದಾಯಿತ ಮಲ್ಪೇರು ಎಂಕಲ್ನ ಕೂಟದ ಮಲ್ಲ ಕಾರ್ಯಂತಿರು ಆಯ್ನ ಚಿತ್ತಿನ ತೇವು ತಾರನಾಥ್ ಕೊಟ್ಟಾರ್ಲು
ರವೀಂದ್ರಣ್ಣ ವೇದಿಕೆ ಬನ್ನಿ. ರವೀಂದ್ರ ಶೆಟ್ಟಿ ಉಳಿದೊಟ್ಟು ದಯಮಟ್ಟು ಚಾವಡಿಗೆ ಬರಡು ಪಂಡಕ್ಕೆ ಏನೊಂದು ಬತ್ತಿ ಬಿನ್ನೆರೆ ನೀತ್ ಕೊನೆರೆ ತೇವು ತಾರ್ನಾಥ್ ಕೊಟ್ಟಾರ್ಲು. ತಾಯಿ ಮಹಾಲಕ್ಷ್ಮಿಗೆ ಮನಸಾರೆ ಸ್ಮರಣೆಗಳನ್ನು ಸಲ್ಲಿಸುತ್ತಾ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದವನ್ನು ಮನಸಾರೆ ಬೇಡಿಕೊಳ್ಳುತ್ತಾ 47 ವರ್ಷದ ಸಾಮೂಹಿಕ ಶ್ರೀ ಲಕ್ಷ್ಮೀ ಪೂಜೆ ವರಮಹಾಲಕ್ಷ್ಮಿ ವ್ರತಾಚರಣೆಯ ಪರ್ವಕಾಲದಲ್ಲಿ ನಾವೆಲ್ಲರೂ ಕೂಡ ಸೇರಿಕೊಂಡಿದ್ದೇವೆ. ಸೇರಿರುವಂಥ ಎಲ್ಲ ಬಂಧು ಭಗಿನಿಯರಿಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು, ಅದೇ ರೀತಿ ಭ್ರಾತೃತ್ವದ ಸಂಕೇತ ಆದಂಥ ರಕ್ಷಾಬಂಧನದ ಶುಭಾಶಯಗಳು. ಇವತ್ತು ಬಹಳ ಸಂತೋಷದ ದಿನ, ಯಾಕೆಂತೇಳಿದರೆ ಶ್ರಾವಣ ಮಾಸದ 2ನೇ ಶುಕ್ರವಾರವೇ ಹುಣ್ಣಿಮೆ ಕೂಡ ಬಂದಿದೆ. ಆದ್ದರಿಂದ ಎಲ್ಲ ಕಾರ್ಯಕ್ರಮಗಳು ಕೂಡ ಇವತ್ತು ಸಂಪನ್ನಗೊಳ್ಳುತ್ತಾ ಇದೆ. ಎಲ್ಲರಿಗೂ ಕೂಡ ಸಂಭ್ರಮವನ್ನು ಅನುಭವಿಸ್ತಾ ಇದ್ದಾರೆ. ನಾವು ಶ್ರೀಧಾಮದಲ್ಲಿ ತಾಯಿ ದುರ್ಗಾ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ವರಮಹಾಲಕ್ಷ್ಮಿಯ 48 ದಿನಗಳ ಒಂದು ಮಂಡಲ ವ್ರತಾಚರಣೆಯನ್ನು ಪೂರೈಸಿಕೊಂಡು ಇವತ್ತು ಪ್ರಾತಃಕಾಲದಿಂದ ಬೇರೆ ಬೇರೆ ಧಾರ್ಮಿಕ ವಿಧಿವಿಧಾನಗಳು ನಡೆದು ದ್ವಾದಶ ನಾಳಿಕೇರ ಗಣಹೋಮ, ತ್ರಿಕಾಲ ಪೂಜೆ, ಪಂಚಾಮೃತ ಅಭಿಷೇಕ, ಕಲ್ಪೋಕ್ತ ಲಕ್ಷ್ಮೀ ಪೂಜೆ, ಶ್ರೀಗುರು ಪೂಜೆ, ಗೋಪೂಜೆ, ನಾಗದೇವರಿಗೆ ಕ್ಷೀರಾಭಿಷೇಕ, ಲೋಕ ಕಲ್ಯಾಣಾರ್ಥಕವಾಗಿ ಚಂಡಿಕಾ ಹೋಮ, ಕನಕದಾರ ಯಾಗ, ಅದೇ ರೀತಿ ಲಕ್ಷ್ಮೀನಾರಾಯಣ ಹೃದಯ ಹೋಮ ಸಂಪನ್ನಗೊಂಡು ಇದೀಗ ಮಧ್ಯಾಹ್ನದ ಮಹಾಪೂಜೆಯ ಬಳಿಕ ಇವತ್ತು ಸಭಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಸೇರಿಕೊಂಡಿದ್ದೇವೆ. ಶ್ರೀಧಾಮದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳೇ ಬಹಳಷ್ಟು ವೈಶಿಷ್ಟ್ಯ. ಒಂದು ಕಾಲದಲ್ಲಿ ಬರಡುಗುಡ್ಡೆಯಾಗಿದ್ದಂಥ ಈ ಒಂದು ಕ್ಷೇತ್ರವನ್ನು ಪೂಜ್ಯ ಸ್ವಾಮೀಜಿಯವರು ತನ್ನ ತಪಶಕ್ತಿಯಿಂದ ಒಂದು ಸಾಧನಾ ಕ್ಷೇತ್ರವಾಗಿ ಮಾಡಿಕೊಂಡು ಈ ಒಂದು ಕ್ಷೇತ್ರವನ್ನು ಇವತ್ತು ನಮ್ಮ ಜಿಲ್ಲೆಯಾದ್ಯಂತಲ್ಲ, ರಾಜ್ಯದಾದ್ಯಂತಲ್ಲ, ದೇಶ ವಿದೇಶಗಳಲ್ಲಿ ಕೂಡ ಭಕ್ತರ ಒಂದು ಆಕರ್ಷಣೀಯ ಕ್ಷೇತ್ರವಾಗಿ ಇವತ್ತು ಸ್ವಾಮೀಜಿಯವರು ಈ ಕ್ಷೇತ್ರವನ್ನು ಬೆಳಗಿಸಿದ್ದಾರೆ. ಸ್ವಾಮೀಜಿಯವರ ಆಶಯ ಪ್ರತಿಯೊಬ್ಬರಲ್ಲಿ ಕೂಡ ಒಂದಷ್ಟು ಭಕ್ತಿಯ ಜಾಗೃತಿಯನ್ನು ಮಾಡಬೇಕು. ಎಲ್ಲರಲ್ಲಿ ಕೂಡ ಆಧ್ಯಾತ್ಮ ಜಾಗೃತಿಯ ಮೂಲಕ ನಾವು ಬಂದಿರುವಂಥ ಸ್ಥಳಕ್ಕೆ ನಮ್ಮನ್ನು ಹಿಂದೆ ತಲುಪಿಸಬೇಕೆಂಬುದು ಸ್ವಾಮೀಜಿಯವರ ಆಶಯ. ಪ್ರತಿಯೊಬ್ಬ ಮನುಷ್ಯ ಜೀವಿ ಕೂಡ ಭಗವಂತನಿಂದ ನಾವು ಬಂದಿದ್ದೇವೆ. ನಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ನಾವು ಭಗವದ್ಭಕ್ತಿಯನ್ನು ಮರೆತು ನಮ್ಮತನವನ್ನು ಮರೆಯುವಂಥ ಈ ದಿನಗಳಲ್ಲಿ ಆ ಭಕ್ತಿಯ ಬೀಜವನ್ನು ಬಿತ್ತಿ ಭಗವದ್ಭಕ್ತಿಯ ಸಾಕ್ಷಾತ್ಕಾರದೊಂದಿಗೆ ಎಲ್ಲರಿಗೂ ಕೂಡ ತಾಯಿ ಮಹಾಲಕ್ಷ್ಮಿ, ದುರ್ಗಾ ಪರಮೇಶ್ವರಿ ಎಲ್ಲ ಸಾನ್ನಿಧ್ಯಗಳ ವಿಶೇಷವಾದಂಥ ಆರಾಧನೆಯ ಮೂಲಕ ಭಗವಂತನಲ್ಲಿಗೆ ಮುಟ್ಟುವಂಥ ಕಾರ್ಯವನ್ನು, ಅಲ್ಲಿಗೆ ತಲುಪಿಸುವಂಥ ವಿಧಾನವನ್ನು ಪೂಜ್ಯ ಸ್ವಾಮೀಜಿಯವರು ಭಜನೆಯ ಮೂಲಕ, ಸತ್ಸಂಗದ ಮೂಲಕ, ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ನಿರಂತರವಾಗಿ ಮಾಡಿಕೊಂಡು ಬಂದರು. 27 ವರ್ಷಗಳ ಹಿಂದೆ ಕೇವಲ 3 ಮುತ್ತೈದೆಯರಿಂದ ಪ್ರಾರಂಭವಾದಂಥ ಈ ಒಂದು ಲಕ್ಷ್ಮೀ ಪೂಜೆ ಇವತ್ತು ಸುಮಾರು 3,000 ಮಹಿಳೆಯರು ವಾಯನದಾನವನ್ನು ಸ್ವೀಕರಿಸ್ತಾ ಇದ್ದಾರೆ ಅಂತ ಹೇಳಿದರೆ ಅದು ಲಕ್ಷ್ಮಿಯ ಕಟಾಕ್ಷ, ಸ್ವಾಮೀಜಿಯವರ ಆಶೀರ್ವಾದ. 48 ದಿವಸಗಳ ಕಾರ್ಯಕ್ರಮ. ಕೆಲವರು ನಾವು ಕರೆದಾಗ ಹೇಳ್ತಾರೆ ಇದು ಹೇಗೆ ಸಾಧ್ಯ ಅಂತ. ನಿರಂತರ ಕಾರ್ಯಕ್ರಮ 48 ದಿವಸಗಳು ಕೂಡ ಪ್ರಾತಃ ಕಾಲ 6 ಗಂಟೆಯಿಂದ ಪ್ರಾರಂಭವಾದಂಥ ಧಾರ್ಮಿಕ ವಿಧಿಗಳು, ಬಾಲಭೋಜನದ ಕಾರ್ಯಕ್ರಮ, ಯಜ್ಞ ಹವನಾದಿಗಳು ಎಲ್ಲವೂ ಕೂಡ ನಿರಂತರ ಇಲ್ಲಿ ಅಕ್ಷಯ ಆಗ್ತಾ ಇದೆ. ಸ್ವಾಮೀಜಿಯವರ ಆಶಯ ಇಷ್ಟೇ, ಒಂದು ಸಂಸ್ಕಾರಯುತವಾದಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಮಕ್ಕಳಿಗೆ ಎಳೆವೆಯಲ್ಲಿ ಸಂಸ್ಕಾರ ಕೊಡಬೇಕು ಎಂಬುದವರ ಮುಖ್ಯ ಆಶಯ. ಆ ನೆಲೆಯಲ್ಲಿ ನಿತ್ಯಾನಂದ ಗುರುಗಳ ಪ್ರೇರಣೆಯಿಂದ ಪ್ರಾರಂಭಗೊಳಿಸಿದರು ಬಾಲಭೋಜನ. ಆ ಬಾಲಭೋಜನ ಇವತ್ತು ಒಂದು ಪ್ರಕ್ರಿಯೆ. ಬೇರೆ ಬೇರೆ ಭಾಗದಿಂದ ಕೂಡ ವಿದ್ಯಾರ್ಥಿಗಳು ಬಾಲಭೋಜನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ವೇದಿಕೆಗೆ ಬಾಲಕೃಷ್ಣ ರೈಯವರು, ಅದೇ ರೀತಿ ನಮ್ಮ ಟ್ರಸ್ಟಿಗಳು ದೇವಪ್ಪ ಕುಲಾಲ್ ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವರಮಹಾಲಕ್ಷ್ಮಿ ವ್ರತಾಚರಣೆ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಹರೀಶ್ ಭಟ್ಟಾರಿ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಒಟ್ಟು ಆ ದಿನ ಪ್ರಾರಂಭಗೊಂಡಂಥ ಬಾಲಭೋಜನದ ಮೂಲಕ ಇವತ್ತು ಒಂದು ಒಳ್ಳೆಯ ಸುಸಂಸ್ಕೃತ ಸಮಾಜ ನಿರ್ಮಾಣ ಆಗಿದೆ ಅಂತ ಹೇಳಿಕೊಳ್ಳಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಇವತ್ತು ಸಮಾಜದಲ್ಲಿ ನಾವು ನೋಡ್ತಾ ಇದ್ದೇವೆ, ಎಲ್ಲರೂ ಕೂಡ ಒಂದಷ್ಟು ವ್ಯಸನಗಳಿಗೆ ಬಲಿಯಾಗುವಂಥದ್ದು, ಒಂದು ರೀತಿಯಲ್ಲಿ ಒಂದು ನಮ್ಮ ಇಡೀ ಯುವ ಸಮಾಜವನ್ನು ಹೊಡೆಯುವಂಥ ಷಡ್ಯಂತ್ರ ಇವತ್ತು ನಡೀತಾ ಇದೆ. ನಮಗೆ ತಿಳಿಯದೇ ವಿದೇಶಗಳಿಂದ
ಬಂದಂಥ ಹಲವಾರು ಸಂಘಟನೆಗಳ ಮೂಲಕ ನಮ್ಮ ಸಹೋದರರನ್ನು ಹೊಡೆಯುವಂಥ ಕಾರ್ಯ ಅದು ಕೇವಲ ವ್ಯಸನಗಳ ಮೂಲಕ, ಡ್ರಗ್ ಮಾಫಿಯಾದ ಮೂಲಕ ಇವತ್ತು ನಡೀತಾ ಇದೆ. ಅದಕ್ಕೆ ಪರ್ಯಾಯವಾಗಿ ಸ್ವಾಮೀಜಿಯವರು ಹಾಕಿಕೊಂಡಂಥ ದಾರಿ ಮಕ್ಕಳಿಗೆ ಎಳೆವೆಯಲ್ಲಿಯೇ ಸಂಸ್ಕಾರ. ಈ ಬಾಲಭೋಜನದ ಮೂಲಕ ಸಂಸ್ಕಾರವನ್ನು ಪಡೆದಂಥ ಯಾವ ವಿದ್ಯಾರ್ಥಿ ಕೂಡ ಖಂಡಿತವಾಗಿ ಕೂಡ ಸಮಾಜದಲ್ಲಿ ಸಮಾಜ ಕಂಟಕನಾಗಿ, ಸಮಾಜ ಘಾತಕನಾಗಿ ಬೆಳೆಯಲು ಸಾಧ್ಯ ಇಲ್ಲ. ಆ ನೆಲೆಯಲ್ಲಿ ಮಕ್ಕಳಿಗೆ ಎಳೆವೆಯಲ್ಲಿ ಸಂಸ್ಕಾರ ಕೊಡುವಂಥ ಕಾರ್ಯವನ್ನು ಕಳೆದ 27 ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದಾರೆ. ಆ ಬಾಲಭೋಜನವನ್ನು ಸ್ವೀಕರಿಸಿದಂಥ ಅದೆಷ್ಟೋ ವಿದ್ಯಾರ್ಥಿಗಳು ಇವತ್ತು ವೈದ್ಯರಾಗಿ, ಇಂಜಿನಿಯರ್ಗಾಗಿ, ಉದ್ಯಮಿಗಳಾಗಿ ಸಮಾಜದಲ್ಲಿ ಸೇವೆಯನ್ನು ಕೊಡುವ ಮಟ್ಟಕ್ಕೆ ಶ್ರೀ ಕ್ಷೇತ್ರ ಬೆಳಗಿದೆ ಅಂತ ಹೇಳಿದರೆ ಅದು ಸ್ವಾಮೀಜಿಯವರ ತಪಶಕ್ತಿ ಅಂತ ಹೇಳಿಕೊಳ್ಳಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ ಬಂಧುಗಳೇ. ಇವತ್ತು ಮಹಿಳೆಯರಲ್ಲಿ ವಿಶೇಷವಾದಂಥ ಜಾಗೃತಿಯನ್ನು ಮೂಡಿಸಿದ್ದಾರೆ. ಒಂದು ಕಾಲದಲ್ಲಿ ಮಹಿಳೆ ಕೇವಲ 4 ಗೋಡೆಗಳ ಒಳಗಿದ್ದಂಥ ಮಹಿಳೆಯನ್ನು ಸಮಾಜದ ಮುಖ್ಯವಾಹಿನಿಗೆ ತಂದು ಮಹಿಳೆಯ ಮೂಲಕ ಮನೆಗಳನ್ನು ಬೆಳಗಿಸುವಂಥ ಕಾರ್ಯ. ಈ ಮಾಣಿಲ ಗ್ರಾಮ ಹೇಗಿತ್ತಂತ ಹೇಳಿದರೆ, ಒಂದು ಕಾಲದಲ್ಲಿ ಸಂಜೆಯ ಹೊತ್ತಿಗೆ ಮಾರ್ಗದ ಬದಿಯಲ್ಲಿ ಸಂಚರಿಸುವಾಗೆ ಇರಲಿಲ್ಲ. ಒಂದು ಸಂದರ್ಭದಲ್ಲಿ ಈ ಭಾಗದಲ್ಲಿ ಬರುವಾಗ ಕತ್ತಲೆಯ ಹೊತ್ತಿಗೆ ರೋಡ್ ಸೈಡಲ್ಲಿ ನಮಗೆ ಸಿಗ್ತಿದ್ದವರು ವ್ಯಸನಿಗಳು, ಮದ್ದ ವ್ಯಸನಿಗಳು. ಆ ವ್ಯಸನರದಿದ್ದಂಥ ಪುರುಷರಿಗೆ ಭಜನೆಯ ಮೂಲಕ ಸಂಸ್ಕಾರವನ್ನು ಕೊಟ್ಟು, ಮನೆಯಲ್ಲಿದ್ದಂಥ ಮಹಿಳೆಯರಿಗೆ ಉತ್ತಮ ಸಂಸ್ಕಾರದ ಮೂಲಕ ಸ್ವಾವಲಂಬಿ ಸಮಾಜವ ನಿರ್ಮಾಣಕ್ಕೆ ಹಾದಿಯನ್ನು ಹಾಕಿಕೊಟ್ಟವರು ಮಾಣಿಲ ಶ್ರೀಗಳು. ಇವತ್ತು ಸೇರಿರುವಂಥ ಎಲ್ಲ ಮಾತೆಯರನ್ನು, ಪುರುಷರನ್ನು ನೋಡುವಾಗ, ಮಕ್ಕಳನ್ನು ನೋಡುವಾಗ ಮನಸ್ಸು ತುಂಬಿ ಬರ್ತಾ ಇದೆ. ಯಾಕಂತ ಹೇಳಿದರೆ ಶ್ರೀಧಾಮದ ಆಸ್ತಿ ನೀವು ಸೇರಿರುವಂಥ ಬಂಧುಗಳು ಮಾತ್ರ, ಭಕ್ತರು ಮಾತ್ರ ಶ್ರೀಧಾಮದ ಆಸ್ತಿ. ಈ ಕ್ಷೇತ್ರಕ್ಕೆ ಯಾವುದೇ ರೀತಿಯ ಉತ್ಪತ್ತಿಯಾಗಲಿ, ಯಾವುದೇ ರೀತಿಯ ಆದಾಯವಾಗಲಿ ಇಲ್ಲ. ಆದರೆ ಸ್ವಾಮೀಜಿಯವರ ಸೇವಾ ಕಾರ್ಯದಲ್ಲಿ ಸೇರಿಕೊಳ್ಳುವಂಥ ಭಕ್ತ ಜನತೆ ಇವತ್ತು ದೇಶ ವಿದೇಶಗಳಿಂದ ಬಂದು ಸೇವೆಯನ್ನು ನೀಡುವ ಮೂಲಕ, ಅದು ಸಾಮಾಜಿಕ ಕ್ಷೇತ್ರ ಅಥವಾ ಶೈಕ್ಷಣಿಕ ಕ್ಷೇತ್ರ, ಆರೋಗ್ಯ ಕ್ಷೇತ್ರ, ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಸ್ವಾಮೀಜಿಯವರ ಸೇವಾ ಕಾರ್ಯದಲ್ಲಿ ತೊಡಗಿಕೊಂಡು ನಿರಂತರವಾಗಿ ಧಾರ್ಮಿಕತೆಯ ಜೊತೆಗೆ ಒಂದಷ್ಟು ಸಮಾಜಮುಖಿ ಕಾರ್ಯವನ್ನು ಮಾಡಿಕೊಂಡು ಬರುವಲ್ಲಿ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನ ಮುಂದಡಿಯನ್ನಿಟ್ಟಿದೆ, ಯಶಸ್ಸನ್ನು ಕಂಡಿದೆ. ಇವತ್ತು ನಮ್ಮ ಕೇವಲ ಉಡುಪಿ ಮಂಗಳೂರು ಜಿಲ್ಲೆ ಅಲ್ಲ, ಬೆಂಗಳೂರು, ಮಹಾರಾಷ್ಟ್ರ, ಅದೇ ರೀತಿ ವಿದೇಶದಲ್ಲಿ ಕೂಡ ಈ ಪ್ರತಿಷ್ಠಾನದ ಬಂಧುಗಳು ಅಲ್ಲಲ್ಲಿ ಸೇವಾ ಸಂಸ್ಥೆಗಳನ್ನು ಕಟ್ಟಿಕೊಂಡು ಸೇವೆಯಲ್ಲಿ ತೊಡಗಿಸಿಕೊಂಡು ಪೂಜ್ಯ ಸ್ವಾಮೀಜಿಯವರ ಆಶ್ರಯದ ಸೇವಾ ಕಾರ್ಯಕ್ರಮವನ್ನು ವಿತರಿಸ್ತಾ ಇದ್ದಾರೆ. ಕೇವಲ ಕ್ಷೇತ್ರದ ಬಗ್ಗೆ ಗಮನ ಕೊಡಲಿಲ್ಲ ಅವರು. ಸಾಮಾನ್ಯವಾಗಿ ಹೇಳೋದುಂಟು, ಮಾಣಿಲ ಶ್ರೀಗಳಿಗೂ ಇತರ ಶ್ರೀಗಳಿಗೂ ನಾವು ಹೊಂದಾಣಿಕೆಯನ್ನು ಗಮನಿಸಿದರೆ ಇವತ್ತಿನ ದಿನಗಳಲ್ಲಿ ಸ್ವಕ್ಷೇತ್ರದ ಚಿಂತನೆಯಲ್ಲಿ, ಸ್ವಕ್ಷೇತ್ರದ ಏಳಿಗೆಯಲ್ಲಿ ಕಾರ್ಯನಿರ್ವಹಿಸುವಂಥ, ಸಮಾಜವನ್ನು ನಿರ್ವಹಿಸುವಂಥ ನಮ್ಮ ಸ್ವಾಮೀಜಿಗಳ ಜೊತೆಗೆ ಪರ್ಯಾಯವಾಗಿ ತನ್ನ ಕ್ಷೇತ್ರದ ಜೊತೆಗೆ ಇತರ ಕ್ಷೇತ್ರಗಳನ್ನು ಬೆಳೆಸಿ ನಮ್ಮ ಜಿಲ್ಲೆ, ಉಡುಪಿ ಜಿಲ್ಲೆ, ಅವಳಿ ಜಿಲ್ಲೆಗಳಲ್ಲಿ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು, ಭಜನಾ ಮಂಡಳಿಗಳು, ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯಗಳಲ್ಲಿ ತನ್ನನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ಎಲ್ಲ ಧಾರ್ಮಿಕ ಕ್ಷೇತ್ರಗಳ ಉದ್ಧಾರದಲ್ಲಿ ತೊಡಗಿಸಿದವರು ಏಕೈಕ ಸ್ವಾಮೀಜಿದ್ರೆ ಅದು ಮಾಣಿಲ ಶ್ರೀಗಳು ಅಂತ ಹೇಳಿಕೊಳ್ಳಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಇವತ್ತು ಮಾಣಿಲ ಕ್ಷೇತ್ರದ ಶಿಷ್ಯ ಪರಂಪರೆ ಬೆಳೀತಾ ಇದೆ. ನಾವು ಹತ್ತಿರದಲ್ಲಿ ಗಮನಿಸಬಹುದಾದರೆ ಕೊಂಡೆಊರಿನ ಉಪ್ಪಳದ ಯೋಗಾನಂದ ಸ್ವಾಮೀಜಿಯವರ ದೀಕ್ಷಾ ಗುರುಗಳು ಮಾಣಿಲ ಶ್ರೀಗಳು. ಮೂಡಬಿದ್ರೆಯ ಮುಕ್ತಾನಂದ ಕರಿಂಜ ಮಠದ ಸ್ವಾಮಿಗಳ ದೀಕ್ಷಾ ಗುರುಗಳು ಮಾಣಿಲ ಶ್ರೀಗಳು. ಚಿಕ್ಕಮಗಳೂರಿನಲ್ಲಿ ಒಂದು ಆಶ್ರಮವನ್ನು ಬೆಳೆಸಿ ಅಲ್ಲಿ ಅವರು ಸನ್ಯಾಸಿಯನ್ನು ಸಮಾಜಕ್ಕೆ ನೀಡಿದಂಥ ಕೀರ್ತಿ ಅದು ಮಾಣಿಲ ಶ್ರೀಗಳಿಗೆ. ಮುಂಬೈಯಲ್ಲಿ ಕೂಡ ಒಂದು ತಾಯಿಗೆ ದೀಕ್ಷೆಯನ್ನು ಕೊಡುವ ಮೂಲಕ ಮುಂಬೈಯಲ್ಲಿ ಕೂಡ ಶಾಖಾ ಮಠವನ್ನು ಬೆಳೆಸಿದಂಥ ಕೀರ್ತಿ ಮಾಣಿಲ ಶ್ರೀಗಳಿಗೆ. ಯಾಕಂತ ಹೇಳಿದರೆ ಪ್ರತಿಯೊಬ್ಬನಲ್ಲಿ ಇರುವಂಥ ಧಾರ್ಮಿಕ ಚೈತನ್ಯವನ್ನು ಗುರುತಿಸಿಕೊಂಡು ಅವನಿಗೆ ಯಾವ ನೆಲೆಯಲ್ಲಿ ಬೆಳೆಯಬಹುದು, ಆಧ್ಯಾತ್ಮಿಕವಾಗಿ ಎಷ್ಟು ಮತ್ತರಕ್ಕೆ ಬೆಳೆಯಬಹುದು ಎಂಬ ಒಂದು ಚಿಂತನೆಯನ್ನು ಕೊಟ್ಟು ಆಧ್ಯಾತ್ಮಿಕ ನೆಲೆಯಲ್ಲಿ ಅವನನ್ನು ಬೆಳೆಸುವಂಥ ಕಾರ್ಯ ಅದು ಭಜನೆಯ ಮೂಲಕ, ಧಾರ್ಮಿಕ ಕಾರ್ಯಕ್ರಮದ ಮೂಲಕ ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ. ಎಷ್ಟೋ ಕಡೆ ನಾವು ನೋಡ್ತೇವೆ, ಕೆಲ ಕ್ಷೇತ್ರಗಳಲ್ಲಿ ನಾವು ಗಮನ ಹರಿಸುವುದು, ಒಂದು ಕ್ಷೇತ್ರದಲ್ಲಿ ಒಂದು ಚಂಡಿಕಾಯಾಗ ನಡೆಸಬೇಕಾದರೆ ಎಷ್ಟೋ ವಾರಗಳ, ಎಷ್ಟೋ ವರ್ಷಗಳ ಕಾಯುವಿಕೆ ಬೇಕು. ಶ್ರೀಧಾಮದಲ್ಲಿ ಹಾಗಲ್ಲ. ಇಲ್ಲಿಯ ಯಜ್ಞಕುಂಡದಲ್ಲಿ ಸದಾ ಯಜ್ಞದ ಹೊಗೆ ಹೋಗ್ತಾ ಇದೆ. ಬೇರೆ ಬೇರೆ ಭಕ್ತಾದಿಗಳು ಕೂಡ ಸೇವಾ ರೂಪದಲ್ಲಿ ಇಲ್ಲಿ ಯಜ್ಞ ಸೇವೆಯನ್ನು ನಡೆಸ್ತಾ ಇದ್ದಾರೆ. ಭಜನಾ ಸಂಕೀರ್ತನೆ ನಿರಂತರವಾಗಿ ನಡೀತಾ ಇದೆ. ನೀವು ಈ ಕ್ಷೇತ್ರವನ್ನು ಗಮನಿಸಿದರೆ ಎಷ್ಟು ಕಡೆ ದೀಪ ಉರಿತಾ ಇದೆ. ಆ ದೀಪಕ್ಕೆ ಎಣ್ಣೆಯನ್ನು ನೀಡುವವರು ಯಾರು, ಆ ದೀಪಕ್ಕೆ ಬತ್ತಿಯನ್ನು ಹಾಕುವವರು ಯಾರು, ಇಷ್ಟು ಕಡೆ ಆರತಿ, ಮಂಗಳಾರತಿ ಬೆಳಗುವಂಥ ಸಂದರ್ಭದಲ್ಲಿ ನಡೆಯುವಂಥ ಕೆಲಸ ಕಾರ್ಯಗಳಲ್ಲಿ ತೊಡಗಿಸುವಂಥ ಭಕ್ತಾದಿಗಳು ಯಾರು ಕೂಡ ಎದುರು ಬರುವವರಲ್ಲ. ನಿನ್ನೆ ರಾತ್ರಿ ಪೂರ್ತಿ ಸೇವೆಯನ್ನು ಮಾಡಿದ್ದಾರೆ. ಇವತ್ತು ಅಲಂಕಾರದ ವೈಭವವನ್ನು ನಾವು ಗಮನಿಸ್ತಾ ಇದ್ದೇವೆ. ಕೇವಲ ಅರ್ಧ ಗಂಟೆ ಕೂಡ ಮಲಗದ ಕಾರ್ಯಕರ್ತರಿದ್ದರಿಂದ ಈ ಕ್ಷೇತ್ರದಲ್ಲಿ ಇಂಥ ಸೇವಾ ಕಾರ್ಯಗಳು ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಎಲ್ಲ ಕಾರ್ಯಕ್ರಮಕರ್ತರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕ್ಷೇತ್ರದ ಮಿತ್ರ ಮಂಡಳಿ ಮತ್ತು ಮಹಿಳಾ ಸಮಿತಿಯ ಬಂಧುಗಳು
ಅವರಿಗೆ ಆಯಾಸ ಇಲ್ಲ, ಪರಿಶ್ರಮ ಇಲ್ಲ, ಯಾವಾಗಲೂ ಕೂಡ ನಗುಮೊಗದ ಸೇವೆ, ನಿರಂತರವಾದ ನಗುಮೊಗದ ಸೇವೆಯಿಂದ ಬಂದಂಥ ದೂರದಿಂದ ಬಂದಂಥ ಅತಿಥಿಗಳಿಗೆ ಆತಿಥ್ಯವನ್ನು ನೀಡುವಂಥದ್ದು. ಕಾರ್ಯಕ್ರಮದಲ್ಲಿ ಸಂದರ್ಭದಲ್ಲಿ ಅದು ಅಲಂಕಾರ ಸೇವೆ ಇರ್ಬೋದು, ಸ್ವಚ್ಛತಾ ಸೇವೆ ಇರ್ಬೋದು, ಪ್ರತಿಯೊಂದು ಸೇವೆಯನ್ನು ಕೂಡ ಸಮರ್ಪಣಾ ಭಾವದಲ್ಲಿ ಇದು ನನ್ನ ತಾಯಿಗೆ ಮಾಡುವಂಥ ಸೇವೆ, ಇದು ನನ್ನ ಮಾತೃ ಋಣ ಎಂಬ ನೆಲೆಯಲ್ಲಿ ನಮ್ಮ ಇಲ್ಲಿಯ ಕಾರ್ಯಕರ್ತರು ನಿರ್ವಹಿಸಿಕೊಂಡು ಬಂದು ಈ ಕ್ಷೇತ್ರವನ್ನು ಇವತ್ತು ಎತ್ತರಕ್ಕೆ ಬೆಳೆಸಿದ್ದಾರೆ. ನಿನ್ನೆ ಬಾಲಭೋಜನದ ಸಮಾಪ್ತಿ ಆಯಿತು. ಅದು ದತ್ತಯಾಗದ ಮೂಲಕ ವರ್ಷ ಕೂಡ ಸಮಾಪ್ತಿ ಆಗುವುದು. ಒಟ್ಟು ಗುರುವಿನ ಅನುಗ್ರಹ ಬೇಕು, ಗುರುಕೃಪೆ ಬೇಕು, ಜ್ಞಾನ ಸಂಪಾದಿಸಬೇಕೆಂಬ ಆಶಯದಿಂದ ಆ ಬಾಲಭೋಜನದ ಸಮಾಪ್ತಿ ಕಾರ್ಯಕ್ರಮ ನಡೀತದೆ. ಇವತ್ತು ಯಾಗಯಜ್ಞಗಳು ನಡೆದಿದೆ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಧಾರ್ಮಿಕ ಸಭೆಯ ಬಳಿಕ ವಾಯನದಾನವನ್ನು ಶ್ರೀಗಳೇ ವಿತರಿಸ್ತಾರೆ. ಹಿಂದೆ ನಾವು ಕೇವಲ ಮುತ್ತೈದರಿಗೆ ಮಾತ್ರ ವಾಯನದಾನವನ್ನು ಕೊಡ್ತಾ ಇದ್ದೆವು. ಈ ವರ್ಷ ಮತ್ತೂ ಮುಂದುವರಿಸಿ ಅದನ್ನು ಮುಕ್ತ ಅವಕಾಶ ಕೊಟ್ಟಿದ್ದೇವೆ. ಯಾಕಂತ ಹೇಳಿದರೆ ಕೇವಲ ಮುತ್ತೈದರಿಗೆ ನೀಡುವುದರ ಮೂಲಕ ಒಂದು ಮಳೆ ಬೆಳಗಬಹುದು, ಆದರೆ ಇಡೀ ಮನೆಯ ಬಂಧುಗಳದು ಪುರುಷರು ಅಥವಾ ಯುವಕರು ಯಾರೇ ಆಗಲಿ ಆ ಒಂದು ವರಲಕ್ಷ್ಮಿಯ ವ್ರತಾಚರಣೆಯ ಪ್ರಸಾದವನ್ನು ಕೊಂಡು ಹೋದಲ್ಲಿ ಆ ಮನೆ ಬೆಳಗುವುದೆಂಬ ಆಶಯದಿಂದ ಈ ಸರ್ತಿ ಆ ಅವಕಾಶವನ್ನು ಕೂಡ ನಾವು ಮುಕ್ತವಾಗಿ ಕೊಟ್ಟಿದ್ದೇವೆ. ವರ್ಷ ಕೂಡ ನಮಗೆ ಕಟೀಲಿನ ಕಮಲಾದೇವಿ ಅಸ್ರಣ್ಣರ ಆಶೀರ್ವಾದ, ಧರ್ಮಸ್ಥಳ ಕ್ಷೇತ್ರದ ಅನುಗ್ರಹ ಆಶೀರ್ವಾದ, ಎಲ್ಲ ನಮ್ಮ ಸಾಧು ಸಂತರ ಅನುಗ್ರಹ, ಒಡಿಯೂರು ಕ್ಷೇತ್ರದ ಶ್ರೀಗಳ ಅನುಗ್ರಹ, ಎಲ್ಲರ ಅನುಗ್ರಹಗಳನ್ನು ಪಡೆದುಕೊಂಡು ಮುನ್ನಡೆಯುವವರು ಮಾಣಿಲ ಶ್ರೀಗಳು. ಎಲ್ಲರಲ್ಲೂ ಕೂಡ ಭ್ರಾತೃತ್ವದ ಸಾಮರಸ್ಯದ ಆ ಒಂದು ಭಾವನೆಯನ್ನು ಮೂಡಿಸಿಕೊಂಡು ಶ್ರೀ ಕ್ಷೇತ್ರವನ್ನು ಬೆಳಗಿಸಿಕೊಂಡು ಬಂದಿದ್ದಾರೆ. ಇವತ್ತು ನಾವು ವರಮಹಾಲಕ್ಷ್ಮಿ ವ್ರತಾಚರಣೆಯ ಒಂದು ಕೊನೆಯ ಕ್ಷಣದಲ್ಲಿ ನಾವು ಇದ್ದೇವೆ. ನಾಳೆ ಕೂಡ ಕಾರ್ಯಕ್ರಮ ಮುಂದುವರಿತದೆ. ಕೇವಲ 48 ದಿವಸಗಳಿಗೆ ನಡೆಯಬೇಕಾದಂಥ ಕಾರ್ಯಕ್ರಮ ಈ ವರ್ಷ 50 ದಿನಗಳನ್ನು ಕಾಣ್ತಾ ಇದೆ. ಪ್ರಾರಂಭದಲ್ಲೇ ಹೇಳಿದ್ದೇನೆ, ಇಲ್ಲೇ ಕಾರ್ಯಕ್ರಮಗಳು ಅದು ವೈಶಿಷ್ಟ್ಯಪೂರ್ಣ. ಯಾಕೆ ವೈಶಿಷ್ಟ್ಯಪೂರ್ಣ ಅಂತ ಹೇಳಿದರೆ, ತಾಯಿ ಸ್ವಾಮೀಜಿಯವರಿಗೆ ಪ್ರೇರಣೆಯನ್ನು ಕೊಟ್ಟ ನೆಲೆಯಲ್ಲಿ ಅವರು ಒಂದೊಂದೇ ಕಾರ್ಯಕ್ರಮಗಳನ್ನು ಹೆಚ್ಚುವರಿ ಜೋಡಿಸ್ತಾ ಹೋಗ್ತಾರೆ. ಈ ಮಂಟಪದಲ್ಲಿ ನಾವೊಂದು ಪೀಠವನ್ನು ಕಾಣ್ತಾ ಇದ್ದೇವೆ. ಭಗವಂತನ ಸಾನ್ನಿಧ್ಯದಲ್ಲಿ ಓಂ ನಮೋ ಭಗವತಿ ವಾಸುದೇವಾಯ ಮಂತ್ರೋಚ್ಚಾರಣೆ ನಿರಂತರವಾಗಿ ಸೂರ್ಯೋದಯದಿಂದ ಸೂರ್ಯಾಸ್ತ ತನಕ ನಡೀತಾ ಇದೆ. ಅದರ ಮಂಗಳಾಚರಣೆ ನಾಳೆ, ಒಂದು ದಿನದ ಹೆಚ್ಚುವರಿ ಕಾರ್ಯಕ್ರಮ. ಈ ಕ್ಷೇತ್ರದಲ್ಲಿ ನಿರಂತರ ಭಜನಾ ಕಾರ್ಯಕ್ರಮಗಳು ನಡೀತಾ ಇದೆ. ಆ ಭಜನಾ ಮಂಗಳೋತ್ಸವ ಕಾರ್ಯಕ್ರಮ ನಾಡದು ಭಾನುವಾರ. ಹಾಗೆ ಈ ಸರ್ತಿ 2 ದಿನಗಳ ಹೆಚ್ಚುವರಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಒಟ್ಟು 50 ದಿನಗಳ ಕಾರ್ಯಕ್ರಮ ಕ್ಷೇತ್ರದಲ್ಲಿ ಸಂಪನ್ನ ಆಗ್ತಾ ಇದೆ. ಭಕ್ತ ಜನತೆ ನೀಡುವಂಥ ಸಹಕಾರದ ಮೂಲಕ ಎಲ್ಲ ಕಾರ್ಯಕ್ರಮಗಳು ಸಂಪನ್ನ ಆಗ್ತಾ ಇದೆ. ಒಟ್ಟು ಈ ವರ್ಷ ನಮ್ಮ ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಹರೀಶ್ ಭಟ್ಟಾರಿ ಚೇವಾರ್ ಇವರ ತಂಡ ಎಲ್ಲ ನಮ್ಮ ಮಠ ಮಂದಿರಗಳನ್ನು, ಸಂಘಟನೆಗಳನ್ನು ಸಂಪರ್ಕಿಸಿ ವಿಶೇಷವಾದಂಥ ಹಸಿರುವಾನೆ ಹೊರೆಕಾಣಿಕೆ ಪ್ರತಿ ಭಾನುವಾರ ಸುಮಾರು 35 ಭಾಗಗಳಿಂದ ಹಸಿರುವಾನೆ ಒಂದು ದೊಡ್ಡ ಶೋಭಾಯಾತ್ರೆಯ ಮೂಲಕ ನಾವೇನು ನಿಘಂಟು ಮಾಡಿರಲಿಲ್ಲ. ಯಾಕಂತ ಹೇಳಿದರೆ ನಾವು ಪ್ರಾರಂಭದ ಮೀಟಿಂಗ್ನಲ್ಲಿ ಹೇಳಿದ್ದೇವೆ, ಇದೇನು ಬ್ರಹ್ಮಕಳಸ ಅಲ್ಲ, ವರ್ಷ ನಡೆಯುವಂಥ ಕಾರ್ಯಕ್ರಮ. ಅವರು ಯಾರು ಸ್ವಪ್ರೇರಣೆಯಿಂದ ಕೊಡ್ತಾರೋ ಅದನ್ನು ನಾವು ಸ್ವೀಕರಿಸ ಎಂಬ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆವು. ಆದರೆ ಕ್ಷೇತ್ರದ ಮೇಲಿನ ಅಭಿಮಾನದಿಂದ, ಕ್ಷೇತ್ರದಲ್ಲಿ ನಡೆಯುವಂಥ ನಿರಂತರ ಅನ್ನದಾನ ಉಪಹಾರವನ್ನು ಕಂಡಂಥ ಭಕ್ತ ಜನತೆ ಈ 48 ದಿವಸಗಳಿಗೆ ಬೇಕಾಗುವಂಥ ಆಹಾರ, ಇತರ ಪದಾರ್ಥಗಳನ್ನು ಅದು ಹಸಿರುವಾನೆ ಹೊರೆಕಾಣಿಕೆಯ ಮೂಲಕ ಸಮರ್ಪಿಸಿದ್ದಾರೆ. ಎಲ್ಲ ಬಂಧುಗಳಿಗೆ ಕ್ಷೇತ್ರದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕೆಲವೇ ಕ್ಷಣಗಳಲ್ಲಿ ಪೂಜ್ಯ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯವನ್ನು ಸ್ವೀಕರಿಸಿ ನಮ್ಮನ್ನು ಆಶೀರ್ವಚನದ ಮೂಲಕ ಅನುಗ್ರಹಿಸಲಿಕ್ಕಿದ್ದಾರೆ. ಇವತ್ತು ನಮ್ಮೊಂದಿಗೆ ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿರುವವರು ಶ್ರೀ ಬಾಲಕೃಷ್ಣ ಎಂ ರೈ ತಿಪ್ಪೇಕೋಡಿ, ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ಫ್ಯಾಕ್ ಕಂಟೈನರ್ ಪ್ರೈವೇಟ್ ಲಿಮಿಟೆಡ್ ಮುಂಬೈ, ಉದ್ಯಮಿಗಳು, ಕೊಡುಗೈ ದಾನಿಗಳು, ಈ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಸರ್ವಾಂಗೀಣವಾಗಿ ತನ್ನನ್ನು ತೊಡಗಿಸಿಕೊಂಡಂತಹ ಬಾಲಕೃಷ್ಣ ರೈ ಅವರು ದಂಪತಿ ಕುಟುಂಬ ಸಮೇತರಾಗಿ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರಿಗೆ ಶ್ರೀ ಕ್ಷೇತ್ರದ ಪರವಾಗಿ ಸೇರಿರುವ ಎಲ್ಲ ಭಕ್ತಾಭಿಮಾನಿಗಳ ಪರವಾಗಿ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ ಬಾಲಕೃಷ್ಣ ಎಂ ರೈ ತಿಪ್ಪೇಕೋಡಿ ಇವರನ್ನ ಈ ಸಂದರ್ಭದಲ್ಲಿ ಗೀತಾನಂದ ಶೆಟ್ಟಿ ಮಾಣಿಲೆ ತಾವು ವೇದಿಕೆಗೆ ಬಂದವರನ್ನು ಸ್ವಾಗತಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಗೀತಾನಂದ ಶೆಟ್ಟಿ ಮಾಣಿಲೆ. ಕ್ಷೇತ್ರದ ಸೇವಕನಾಗಿ ಭಕ್ತನಾಗಿರುವಂತಹ ನಮ್ಮವರು ಶ್ರೀ ಬಾಲಕೃಷ್ಣ ಎಂ ರೈ ತಿಪ್ಪೇಕೋಡಿ. ಇವತ್ತು ನಮ್ಮ ವೇದಿಕೆಯಲ್ಲಿ 2 ಮಹಿಳಾ ಮನೆಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಈ ಕ್ಷೇತ್ರ ಯಾವತ್ತೂ ಕೂಡ ತಾಯಂದರಿಗೆ ವಿಶೇಷವಾದಂಥ ಸ್ಥಾನಮಾನವನ್ನು ಕೊಟ್ಟಂಥ ಕ್ಷೇತ್ರ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಎಂಬಂತೆ ಈ ಕ್ಷೇತ್ರದ ಮಹಿಳಾ ಸಮಿತಿ ನಾನಾಗಲೇ ಉಲ್ಲೇಖ ಮಾಡಿದಾಗೆ ವಿಶೇಷವಾದ ಕಾರ್ಯ ಯೋಜನೆಗಳನ್ನು ಮಾಡಿಕೊಂಡಿದೆ. ಅವರೆಲ್ಲರ ಪ್ರತಿನಿಧಿಗಳಾಗಿ ಇವತ್ತು ಸುಳ್ಯ ವಿಧಾನ ಕ್ಷೇತ್ರದ ಶಾಸಕಿ ಭಾಗೀರಥಿ ಮುರುಳ್ಯ ನಮ್ಮೊಟ್ಟಿಗಿದ್ದಾರೆ. ಎಳವೆಯಲ್ಲಿ ಸಂಘಟನೆಯಲ್ಲಿ ತೊಡಗಿಸಿಕೊಂಡು
ಸರ್ವಸ್ವವನ್ನು ಕೂಡ ಸಮಾಜಕ್ಕೆ ಅರ್ಪಿಸಿಕೊಂಡು ತನಗಿಂತ ಸಮಾಜ ಶ್ರೇಷ್ಠ ಎಂಬ ಭಾವನೆಯೊಂದಿಗೆ ತನ್ನನ್ನು ತೊಡಗಿಸಿ ಇವತ್ತು ನಮ್ಮ ಜಿಲ್ಲೆಯ ಪ್ರತಿಷ್ಠಿತ ಸುಳ್ಯ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದು ವಿಧಾನಸೌಧದಲ್ಲಿ ನಮ್ಮ ಜಿಲ್ಲೆಯ ಬಗ್ಗೆ ಧ್ವನಿ ಎತ್ತುವ ಮೂಲಕ ನಮಗೆ ಜಿಲ್ಲೆಗೆ ಪ್ರಾಶಸ್ತ್ಯವನ್ನು ಕೊಟ್ಟವರು ಭಾಗೀರಥಿ ಮುರುಳ್ಯ ಇವರಿಗೆ ಅಭಿಮಾನದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸುಳ್ಯದ ಧ್ವನಿಯಾಗಿರುವಂಥ ಭಾಗೀರಥಿ ಮುರುಳ್ಯ ಇವರನ್ನು ಈ ಸಂದರ್ಭದಲ್ಲಿ ನಮ್ಮ ವನಿತಾ ವಿ ಶೆಟ್ಟಿ ಇವರು ಸ್ವಾಗತಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮಹಿಳಾ ಸಮಿತಿಯ ಅಧ್ಯಕ್ಷರಾಗಿ ಇರುವಂತಹ ಆಡಳಿತ ಮಂಡಳಿಯ ಸದಸ್ಯರಾಗಿರುವಂತಹ ಶ್ರೀಮತಿ ವನಿತಾ ವಿ ಶೆಟ್ಟಿ, ವೇದಿಕೆಯಲ್ಲಿರುವಂತಹ ನಮ್ಮ ಅತಿಥಿ, ನಮ್ಮ ಪ್ರೀತಿಯ ಅತಿಥಿ, ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಕುಮಾರಿ ಭಾಗೀರಥಿ ಮುರುಳ್ಯ, ಪ್ರೀತಿ ವಿಶ್ವಾಸದ ತ್ಯಾಗದ ಸಂಕೇತವಾಗಿರುವಂತಹ ಶಾಲನ್ನ ಸಮರ್ಪಿಸಿ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದಾರೆ ವನಿತಾ ವಿ ಶೆಟ್ಟಿ. ಇನ್ನೋರ್ವರು ಮಹಿಳೆ ನಮ್ಮೊಟ್ಟಿಗೆ ಇವತ್ತು ವರಮಹಾಲಕ್ಷ್ಮಿಯ ಸಂದರ್ಭದಲ್ಲಿ ಇವತ್ತು ಅತಿಥಿಯಾಗಿ ಉಪಸ್ಥಿತರಿದ್ದಾರೆ ಶ್ರೀಮತಿ ಅಶ್ವಿನಿ ML, ಕಾಸರಗೋಡು ಜಿಲ್ಲಾ BJPಯ ಅಧ್ಯಕ್ಷರು. BJPಯ ಅಧ್ಯಕ್ಷರು ಅಂತ ಹೇಳೋದಕ್ಕಿಂತ ಕೂಡ ಅವರು ವರ್ಕಾಡಿಯಲ್ಲಿ ಜನಿಸಿ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಸಾಮಾಜಿಕವಾಗಿ ತನ್ನನ್ನು ತೊಡಗಿಸಿಕೊಂಡು ಓರ್ವ ಹೋರಾಟಗಾರಿಯಾಗಿ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಒಂದು ಹಿಂದೂ ಸಮಾಜಕ್ಕೆ ಓರ್ವ ಶಕ್ತಿಯಾಗಿ ಆ ಕೇರಳದಂಥ ಅಥವಾ ಕಾಸರಗೋಡಿನಂಥ ಜಿಲ್ಲೆಯಲ್ಲಿ ಹಿಂದೂ ವಿರೋಧಿ ಅಲೆ ಇರುವಾಗ, ಧರ್ಮದ ವಿರೋಧ ಇರುವಾಗ ಸ್ವರಗೆತ್ತಿದಂಥ ಏಕೈಕ ಮಹಿಳೆ ಶ್ರೀಮತಿ ಅಶ್ವಿನಿ ML ಅಂತ ಹೇಳಿಕೊಳ್ಳುತ್ತಾ ಅವರಿಗೆ ಭಕ್ತಿ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಮತಿ ಅಶ್ವಿನಿ ML ಇವರನ್ನ ಈ ಸಂದರ್ಭದಲ್ಲಿ ವಸಂತಿ ಯಶೋಧರ ಚೌಟ ತಾವು ಸ್ವಾಗತಿಸಬೇಕು. ವೇದಿಕೆಯಲ್ಲಿರುವಂತಹ ನಮ್ಮ ಅತಿಥಿ ನೆರೆ ರಾಜ್ಯದ ಕಾಸರಗೋಡು ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಅಶ್ವಿನಿ ML, ಶ್ರೀಮತಿ ರೇವತಿ ಪೆರ್ನೆ, ಮಹಿಳಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ವನಿತಾ ವಿ ಶೆಟ್ಟಿ ತಾವು ಸ್ವಾಗತಿಸಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ನಮ್ಮೊಟ್ಟಿಗೆ ಇವತ್ತು ಮುಖ್ಯ ಅತಿಥಿಗಳಾಗಿರುವವರು ಮೈಸೂರಿನ ಡಾಕ್ಟರ್ MP ವರ್ಷ ಇವರು ಗ್ಲೋಬಲ್ ಕೌನ್ಸಿಲ್ನ ಟ್ರಸ್ಟಿ, ವಿಶೇಷವಾಗಿ ರೂರಲ್ ಎಜುಕೇಷನ್ ಸೆಂಟರ್ ಮತ್ತು ಡೆವಲಪ್ಮೆಂಟ್ ಇನ್ನೋವೇಟಿವ್ ಟೆಕ್ನಾಲಜಿ ಇದರ ಅವರ ಮುಖ್ಯಸ್ಥನಾಗಿ ಬೇರೆ ಬೇರೆ ರೀತಿಯಲ್ಲಿ ಸಾಮಾಜಿಕವಾಗಿ ಅಥವಾ ಏನು ನಾವು ರೋಟರಿ ಕ್ಲಬ್ ಅಂತ ಹೇಳ್ತೇವೆಯೋ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡು ಅಥವಾ URI ಕರ್ನಾಟಕದ ಒಂದು ಸ್ಟೇಟ್ ಆರ್ಗನೈಸರ್ ಆಗಿ ರೋಟರಿ ಕ್ಲಬ್ ಸೇವಾ ಮೈಸೂರು ಇದರ ಅಧ್ಯಕ್ಷರಾಗಿ ಬೇರೆ ಬೇರೆ ಸೇವಾ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡು ಇವತ್ತೊಂದು ಪ್ರತಿಷ್ಠಿತ ಹುದ್ದೆಯನ್ನು ವಹಿಸಿಕೊಂಡಂಥ ಡಾಕ್ಟರ್ MP ವರ್ಷ ಇವತ್ತು ನಮ್ಮ ಅತಿಥಿ. ಇವರಿಗೆ ಅಭಿಮಾನ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ರೋಟರಿ ಬಂದು ಗ್ಲೋಬಲ್ ಕೌನ್ಸಿಲ್ ಟ್ರಸ್ಟಿಯ ಡಾಕ್ಟರ್ MP ವರ್ಷ ಮೈಸೂರು ಇವರನ್ನ ಈ ಸಂದರ್ಭದಲ್ಲಿ ಉದಯ ಬಂಧಾರು ವಕೀಲರು ತಾವು ವೇದಿಕೆಗೆ ಬಂದು ನಮ್ಮ ಕ್ಷೇತ್ರದ ಮೇಲೆ ಪ್ರೀತಿಯನ್ನು ಇಟ್ಟು ಆಗಮಿಸಿರುವಂತಹ ಡಾಕ್ಟರ್ MP ವರ್ಷ ಇವರನ್ನ ಪ್ರೀತಿಯಿಂದ ಸ್ವಾಗತಿಸಬೇಕು ಅಂತೇಳಿ ಉದಯ ಬಂದಾರು ನ್ಯಾಯವಾದಿಗಳು ಪೂಜ್ಯ ಸ್ವಾಮೀಜಿಯವರು ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಎಲ್ಲ ಬಂಧುಗಳು ಎದ್ದು ನಿಂತು ನಾವು ಗೌರವವನ್ನು ಸೂಚಿಸೋಣ. ಶ್ರೀ ಕ್ಷೇತ್ರದ ಕರ್ತೃತ್ವ ಶಕ್ತಿ ನಮಗೆಲ್ಲರಿಗೂ ಕೂಡ ಭಕ್ತಿಪಥದಲ್ಲಿ ಮುನ್ನಡೆಸಲು ಸದಾ ಹರಸುತ್ತಿರುವಂಥ ಪೂಜ್ಯ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಪೂಜ್ಯ ಸ್ವಾಮೀಜಿಯವರನ್ನು ಸೇರಿರುವಂಥ ಎಲ್ಲ ಭಕ್ತಾದಿಗಳ ಪರವಾಗಿ ಪ್ರಣಾಮಪೂರ್ವಕವಾಗಿ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಪರಮ ಪೂಜ್ಯ ಸ್ವಾಮೀಜಿಗಳಿಗೆ ಈ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರಾಗಿರುವಂಥ ಶ್ರೀ ಮೋನಪ್ಪ ಭಂಡಾರಿ ಕಲ್ಲೆಕಾರಗುತ್ತು ದಂಪತಿಗಳು ಬಂದು ಪೂಜ್ಯ ಸ್ವಾಮೀಜಿಗಳನ್ನು ಸ್ವಾಗತಿಸಬೇಕು. ಶ್ರೀಧಾಮ ಮಾಣಿಲದ ಧರ್ಮ ಚಾವಡಿದ ಧರ್ಮಲ್ಲೇಸಡು ಎನಿತ ದಿನ ಅಪಾಯದ ಮರಿಪನು ಕೊರ್ಪನ ಚಿತ್ತಿನ ಪರಮ ಪೂಜ್ಯ ಶ್ರೀ ಶ್ರೀ ಸತ್ಕರ್ಮ ತಪಸ್ವಿ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿಲೇನಿ ಸಂದರ್ಭಡು ಶ್ರೀ ಮೋನಪ್ಪ ಭಂಡಾರಿ ಕಲ್ಲೆಕಾರಗುತ್ತು ದಂಪತಿಗಳು ಎತ್ಕೊಂದುಲ್ಲೇರಿ ಸೊಲ್ಮೆಲು
ನಮ್ಮ ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿ ಡಾಕ್ಟರ್ ಸುರೇಶ್ ಪುತ್ತೂರಾಯರವರು ಆಗಮಿಸಿದ್ದೀರಿ. ದಯವಿಟ್ಟು ತಾವು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಗೌರವಾನ್ವಿತ ಸುರೇಶ್ ಪುತ್ತೂರಾಯರವರು ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿರುವ ಹಿರಿಯರಾದಂಥ ಮುರಳೀಕೃಷ್ಣ, ರಿಟೈರ್ಡ್ ಅಸಿಸ್ಟೆಂಟ್ ಕಮಿಷನರ್, ಸೆಂಟ್ರಲ್ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್, ಇವರಿಗೂ ಕೂಡ ವಿಶೇಷವಾದಂಥ ಅಭಿಮಾನದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮುರಳೀಕೃಷ್ಣ ಇವರನ್ನ ಈ ಸಂದರ್ಭದಲ್ಲಿ ನಾಗೇಶ್ ಕೊಡಂದೂರು ತಾವು ವೇದಿಕೆಗೆ ಆಗಮಿಸಬೇಕು. ನಮ್ಮ ಅತಿಥಿಯನ್ನ ಪ್ರೀತಿ ವಿಶ್ವಾಸದಿಂದ ಸ್ವಾಗತಿಸಬೇಕು. ನಾಗೇಶ್ ಕೊಡಂದೂರು. ಇಲ್ಲವಾದಲ್ಲಿ ಎಂ ಶೇಷಪ್ಪ ಕುಲಾಲ್. ನಾಗೇಶ್ ಕೊಡಂದೂರು. ನಮ್ಮೊಟ್ಟಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಡಾಕ್ಟರ್ ಸುರೇಶ್ ಪುತ್ತೂರಾಯ, ಮಹಾವೀರ ಮೆಡಿಕಲ್ ಸೆಂಟರ್ ಮತ್ತು ಆಸ್ಪತ್ರೆ ಪುತ್ತೂರು, ಇದರ ವೈದ್ಯಾಧಿಕಾರಿಗಳು, ಕ್ಷೇತ್ರದ ಎಲ್ಲ ನಮ್ಮ ಸರ್ವಾಂಗೀಣ ಕಾರ್ಯದಲ್ಲಿ ನಮಗೆ ವಿಶೇಷವಾದಂಥ ಸಹಾಯವನ್ನು, ಆರ್ಥಿಕ ಸಹಕಾರವನ್ನು ನೀಡಿಕೊಂಡು ಬಂದವರು ಡಾಕ್ಟರ್ ಸುರೇಶ್ ಪುತ್ತೂರಾಯ ಇವರ ಉಪಸ್ಥಿತಿಯನ್ನು ಗೌರವಿಸಿ ಇವರಿಗೆ ಅಭಿಮಾನದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಪ್ರೀತಿಯ ಅತಿಥಿ ಡಾಕ್ಟರ್ ಸುರೇಶ್ ಪುತ್ತೂರಾಯ ಇವರನ್ನ ಈ ಸಂದರ್ಭದಲ್ಲಿ ಎಂ ಶೇಷಪ್ಪ ಕುಲಾಲ್ ತಾವು ಸ್ವಾಗತಿಸಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಅಧ್ಯಕ್ಷರು ಕುಲಾಲ ಸಂಘ ಪುತ್ತೂರು ಎಂ ಶೇಷಪ್ಪ ಕುಲಾಲ್ ಈ ಸಂದರ್ಭದಲ್ಲಿ ನಮ್ಮ ಅತಿಥಿಯನ್ನ ನಮ್ಮೊಟ್ಟಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಗೌರವಾನ್ವಿತ ಶರಣ್ ಪಂಪೆಲ್, ಪ್ರಾಂತ ಸಹ ಕಾರ್ಯದರ್ಶಿ, ವಿಶ್ವ ಹಿಂದೂ ಪರಿಷತ್. ಇವತ್ತು ನಮ್ಮೆಲ್ಲ ಯುವಕರ ಕಣ್ಮನಿ ಹಿಂದೂ ಸಮಾಜಕ್ಕೆ ಆಘಾತ ಆದಾಗ, ಗೋಮಾತೆಗೆ ಆಘಾತ ಆದಾಗ, ನಮ್ಮ ಯುವತಿಯರಿಗೆ ತೊಂದರೆ ಆಗುವಂಥ ಸಂದರ್ಭದಲ್ಲಿ ತಾನು ನಮ್ಮೊಂದಿಗೆ ಇದ್ದೇನೆ ಎಂಬ ಮಾತನ್ನು ಕೊಡುವುದರ ಜೊತೆಗೆ ಇಡೀ ಹಿಂದೂ ಸಮಾಜವನ್ನು ಸಂಘಟಿಸುವಂಥ ಚಾಕಚಕ್ಯತೆಯ ಶರಣ್ ಪಂಪೆಲ್ ನಮ್ಮೊಟ್ಟಿಗೆ ಇವತ್ತು ಬಿಡುವಿಲ್ಲದ ಸಂದರ್ಭದಲ್ಲೂ ಕೂಡ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಅಭಿಮಾನದ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಚೌಬಡಿದ ಬಿನ್ನೆದು ಐನ ಚಿತ್ತನ ಶ್ರೀ ಶರಣ್ ಪಂಪೆಲ್ ಮೇರೆನ ಈ ಪುರ್ತುಡು ಶ್ರೀಧರ್ ಬಾಯಾರು ಮೇರೆ ಎತ್ಕೊಂಡು ಪಂಡಕ್ಕೆ ಏನೊಂದಲ್ಲ ಶ್ರೀಧರ್ ಬಾಯಾರು ಶ್ರೀಧಾಮ ಮಾநிಲದ ಭಕ್ತರಾದ ಬತ್ತದ ಪೂಜ್ಯ ಸ್ವಾಮೀಜಿಲನ ಲೆಪ್ಪುಗು ಓಕೊಂದು ಬತ್ತಿನ ಚಿತ್ತಿನ ಶ್ರೀ ಕ್ಷೇತ್ರಗ ಬತ್ತಿನ ಚಿತ್ತಿನ ಶರಣ್ ಪಂಪೆಲ್ ಮೇರೆನ ಈ ಪುರ್ತುಡು ಶ್ರೀಧರ್ ಬಾಯಾರು ಮೇರೆ ಎತ್ಕೊಂಡು ಚಾವಡಿದ ಕಟ್ಟಮಟ್ಟದ ಪ್ರಕಾರ ನಮ್ಮೊಟ್ಟಿಗೆ ಇವತ್ತಿನ ವೇದಿಕೆಯಲ್ಲಿ ಉಪಸ್ಥಿತರಿರುವವರು ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಯುವ ಉದ್ಯಮಿಯಾಗಿ ವಿದ್ಯಾರತ್ನ ಸಂಸ್ಥೆಯ ಮೂಲಕ ಒಂದು ಶಿಕ್ಷಣ ಸಂಸ್ಥೆಯನ್ನು ಬೆಳೆಸಿ ಆ ಮೂಲಕ ತಾನು ಸಾಮಾಜಿಕವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡು ಪ್ರಸ್ತುತ ನಮ್ಮ BJPಯ ದಕ್ಷಿಣ ಕನ್ನಡ ಜಿಲ್ಲೆಯ ಉಪಾಧ್ಯಕ್ಷರಾಗಿ ಸೇವೆಯಲ್ಲಿ ತೊಡಗಿಸಿಕೊಂಡಂಥ ರವೀಂದ್ರ ಶೆಟ್ಟಿ ಉಳಿದೊಟ್ಟಿ ಇವರ ಉಪಸ್ಥಿತಿಯನ್ನು ಗೌರವಿಸಿ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ನಮ್ಮ ಪ್ರೀತಿಯ ಅತಿಥಿ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರನ್ನ ಈ ಸಂದರ್ಭದಲ್ಲಿ ದಾಮೋದರ ಮುಳಿಯ ಸ್ವಾಗತಿಸಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಶ್ರೀ ದಾಮೋದರ್ ಮುಳಿಯ ಚಾವಟಿ ಪುನಚಿತನ ಎಂಕಲ್ನ ಬಿನ್ನೆರು ಐನ ಚಿತನ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆದ ಯಜಮಾನ್ಯರು ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಬೆರೆನ ದಾಮೋದರ ಮುಳಿಯ. ನಮ್ಮೊಟ್ಟಿಗೆ ಇವತ್ತು ವೇದಿಕೆಯಲ್ಲಿ ಗೊರವನಹಳ್ಳಿ ಮಹಾಲಕ್ಷ್ಮಿ ಕ್ಷೇತ್ರದ ಟ್ರಸ್ಟ್ಗಳಾದಂಥ ಬಾಲಕೃಷ್ಣ ಗೊರವನಹಳ್ಳಿ ನಮ್ಮೊಟ್ಟಿಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಈ ಕ್ಷೇತ್ರದಲ್ಲಿ ನಡೆಯುವಂಥ ವಾಯನದಾನಕ್ಕೆ ಶ್ರೀಗಳಿಗೆ ಪ್ರೇರಣೆ ಗೊರವನಹಳ್ಳಿಯ ಮಹಾಲಕ್ಷ್ಮಿ ಕ್ಷೇತ್ರ. ಆ ಮಹಾಲಕ್ಷ್ಮಿ ಕ್ಷೇತ್ರಕ್ಕೂ ಶ್ರೀಧಾಮದ ಮಹಾಲಕ್ಷ್ಮಿ ಕ್ಷೇತ್ರಕ್ಕೂ ಅವಿನಾಭಾವ ಸಂಬಂಧ. ಆ ಗೊರವನಹಳ್ಳಿ ಕ್ಷೇತ್ರದಿಂದ ಕೂಡ ಹಸಿರುವಾಣಿ ಹೊರಕಾಣಿಕೆಯನ್ನು ಸಮರ್ಪಿಸುವ ಮೂಲಕ ತನ್ನ ಎಲ್ಲ ಭಕ್ತ ಸಮೂಹವನ್ನು ಇಲ್ಲಿಯ ಕ್ಷೇತ್ರದ ಸೇವೆಯಲ್ಲಿ ತೊಡಗಿಸುವ ಮೂಲಕ ತೊಡಗಿಸಿಕೊಂಡವರು ಬಾಲಕೃಷ್ಣರವರು. ಇವರಿಗೆ ಅಭಿಮಾನದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ನಮ್ಮ ಅತಿಥಿ ಶ್ರೀ ಬಾಲಕೃಷ್ಣ ಇವರನ್ನ ಈ ಸಂದರ್ಭದಲ್ಲಿ ಸತೀಶ್ ಕುಮಾರ್ ಕಾಪು ಭಜನಾ ಸಂಚಾಲಕರು ತಾವು ಸ್ವಾಗತಿಸಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ತುಮಕೂರಿನ ಟ್ರಸ್ಟಿಗಳು ಆಗಿರುವಂತಹ ಶ್ರೀ ಬಾಲಕೃಷ್ಣ ಇವರನ್ನ ಈ ಸಂದರ್ಭದಲ್ಲಿ ನಮ್ಮ ಭಜನಾ ಸಂಚಾಲಕರಾಗಿರುವಂತಹ ಶ್ರೀ ಸತೀಶ್ ಕುಮಾರ್ ಕಾಪು ನಮ್ಮೊಟ್ಟಿಗೆ ಇವತ್ತು ವೇದಿಕೆಯಲ್ಲಿ ಗೋಪಾಲ್ ಕುತ್ತಾರ್ ಅವರು ಉಪಸ್ಥಿತರಿದ್ದಾರೆ. ಈ ಕ್ಷೇತ್ರದ ಅಭಿಮಾನಿಗಳು, ಕ್ಷೇತ್ರದ ಭಕ್ತರು, ಕ್ಷೇತ್ರದ ಸೇವಾ ಕಾರ್ಯಗಳನ್ನು ಆ ಉಳ್ಳಾಲ ತಕ್ಕೊಟ್ಟು ಭಾಗಗಳಲ್ಲಿ ವಿಸ್ತರಿಸುವ ಮೂಲಕ ತನ್ನನ್ನು ತೊಡಗಿಸಿಕೊಂಡವರು. ಪ್ರಸ್ತುತ ವಿಶ್ವ ಹಿಂದೂ ಪರಿಷತ್ತಿನ ಪ್ರಖಂಡದ ಜಿಲ್ಲಾ ಕಾರ್ಯದರ್ಶಿಯಾಗಿ ತನ್ನನ್ನು ತೊಡಗಿಸಿಕೊಂಡಂಥ ಗೌರವಾನ್ವಿತರಿಗೆ ಅಭಿಮಾನದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ನಮ್ಮ ಅತಿಥಿ ಗೋಪಾಲ್ ಕುತ್ತಾರ್ ಇವರನ್ನ ಈ ಸಂದರ್ಭದಲ್ಲಿ ಶಾಂತಪ್ಪ ಸಕಲೇಶ್ಪುರ
ಸ್ವಾಗತಿಸಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಶಾಂತಪ್ಪ ಸಕಲೇಶ್ಪುರ, ನಾರಾಯಣ್ ಕುಲಾಲ್ ಮಧೂರು, ದಯವಿಟ್ಟು ವೇದಿಕೆಗೆ ಆಗಮಿಸಿ ನಮ್ಮ ಅತಿಥಿಗಳು ಸ್ವಾಗತಿಸಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಗೋಪಾಲ್ ಕುತ್ತಾರ್ ವಿಶ್ವ ಹಿಂದೂ ಪರಿಷತ್ನ ಗ್ರಾಮಾಂತರ ಕಾರ್ಯದರ್ಶಿಯಾಗಿ ತನ್ನನ್ನು ಸೇವೆಗೆ ತೊಡಗಿಸಿಕೊಂಡಿರುವಂತಹ ನಿಮಗೆ ಆತ್ಮೀಯ ಸ್ವಾಗತ. ಗೊರವನಹಳ್ಳಿ ಕ್ಷೇತ್ರ ಮಹಾಲಕ್ಷ್ಮಿ ದೇವಿ ದೇವಸ್ಥಾನ ತುಮಕೂರು, ಇದರ ಅಧ್ಯಕ್ಷರಾದಂಥ ಗೌರವಾನ್ವಿತ ಜಿ ವಾಸುದೇವರವರು ನಮ್ಮೊಟ್ಟಿಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಗೌರವಾನ್ವಿತರ ಉಪಸ್ಥಿತಿಯನ್ನು ಗೌರವಿಸಿ ಅವರನ್ನು ಕೂಡ ಭಕ್ತಿಭಾವದಿಂದ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ನಮ್ಮ ಅತಿಥಿ ಶ್ರೀ ಜಿ ವಾಸುದೇವ ಇವರನ್ನ ಈ ಸಂದರ್ಭದಲ್ಲಿ ಪ್ರಕಾಶ್ ಚಂದ್ರ ಶೆಟ್ಟಿ ಪೆರುವಾಯಿ ತಮಗೆ ಅವಕಾಶವನ್ನ ನೀಡ್ತಾ ಇದ್ದೇವೆ. ವೇದಿಕೆಗೆ ಆಗಮಿಸಿ ನಮ್ಮ ಅತಿಥಿಗಳು ಆಗಿರುವಂತಹ ಶ್ರೀ ಜಿ ವಾಸುದೇವ ಇವರನ್ನ ಸ್ವಾಗತಿಸಬೇಕು ಅಂತೇಳಿ ಕೋರ್ತಾ ಇದ್ದೇವೆ. ವರಮಹಾಲಕ್ಷ್ಮಿ ವ್ರತಾಚರಣೆಯ 48 ದಿವಸಗಳ ಈ ಒಂದು ಸಮಾರೋಪ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಉಪಸ್ಥಿತರಿರುವವರು ಜಗದೀಶ್ ಆರ್ ಬಂಜನ್, ಈಶ್ವರ್ ರಿಯಾಲಿಟಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪ್ಮೆಂಟ್, ಅಂಬರ್ನಾಥ್ ಮುಂಬೈ ಇವರ ಉದ್ಯಮಿಗಳು ನಮ್ಮೊಟ್ಟಿಗೆ ಉಪಸ್ಥಿತರಿದ್ದಾರೆ. ಅವರಿಗೆ ಅಭಿಮಾನದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಜಗದೀಶ್ ಆರ್ ಬಚ್ಚನ್ ಇವರನ್ನ ಈ ಸಂದರ್ಭದಲ್ಲಿ ವಿಮಾ ಪ್ರತಿನಿಧಿ ಶ್ರೀ ಉದಯ್ ಎಂ ತಾವು ಸ್ವಾಗತಿಸಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ನಮ್ಮ ಪ್ರೀತಿಯ ಕರೆಗೆ ಒಗ್ಗಟ್ಟು ಬಂದಿರುವಂತಹ ನಮ್ಮ ಅತಿಥಿಯನ್ನ ಈ ಸಂದರ್ಭದಲ್ಲಿ ಉದಯ್ ಎಂ ನಮ್ಮ ವೇದಿಕೆಯಲ್ಲಿ ನಮ್ಮ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ಮೋನಪ್ಪ ಭಂಡಾರಿ ಕಲ್ಲೆಕ್ಕಾರಗುತ್ತು, MLCಗಳು, ರೋಟರಿಯವರು ಧಾರ್ಮಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಮಾರ್ಗದರ್ಶನ ಮಾಡುವಂಥ ಗೌರವಾನ್ವಿತ ಮೋನಪ್ಪ ಭಂಡಾರಿ ಕಲ್ಲೆಕ್ಕಾರಗುತ್ತು ಇವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಮಿತಿಯ ಅಧ್ಯಕ್ಷರು, ವರಮಹಾಲಕ್ಷ್ಮಿ ವ್ರತಾಚರಣೆ ಸಮಿತಿಯ ಅಧ್ಯಕ್ಷರಾದಂಥ ಡಾಕ್ಟರ್ ಹರೀಶ್ ಭಟ್ಟಾರಿಚಿ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ರೇವತಿ ಪೆರ್ನೆ ಮತ್ತು ಮಹಾಲಕ್ಷ್ಮಿ ಸೇವಾ ಸಮಿತಿಯ ಅಧ್ಯಕ್ಷೆ ವನಿತಾ ವಿ ಶೆಟ್ಟಿ ಇವರಿಗೆ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕೋಶಾಧಿಕಾರಿ ಪ್ರಕಾಶ್ ವೈ ಪುತ್ತೂರು ಇವರಿಗೂ ಆತ್ಮೀಯ ಸ್ವಾಗತ. ಅದೇ ರೀತಿ ನಮ್ಮ ಪ್ರತಿಷ್ಠಾನದ ಟ್ರಸ್ಟಿಗಳಾದಂಥ ಚಂದ್ರಶೇಖರ್ ಮೂಲ್ಯ ಮಂಗಳೂರು, ಪುರುಷೋತ್ತಮ ಚೇಂಡ್ಲ ಬೆಂಗಳೂರು ಇವರಿಗೆ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಉತ್ಸವ ಸಮಿತಿಯ ರಾಜೇಂದ್ರನಾಥ್ ಪೆರುವಾಯ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಆಗಮಿಸಿದಂಥ ಎಲ್ಲ ಬೇರೆ ಬೇರೆ ವಲಯಗಳ ಪದಾಧಿಕಾರಿಗಳು ನೀವುಗಳಿದ್ದೀರಿ. ಅದೇ ರೀತಿ ಮಾಧ್ಯಮದ ವರದಿಗಾರರ ಬಂಧುಗಳು ಕೂಡ ಉಪಸ್ಥಿತರಿದ್ದಾರೆ. ಬೇರೆ ಬೇರೆ ಭಾಗಗಳಿಂದ ಇವತ್ತು ಆಗಮಿಸಿದಂಥ ಎಲ್ಲ ಭಕ್ತಾಭಿಮಾನಿಗಳಿಗೆ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸುತ್ತಾ, ಶ್ರೀ ಕ್ಷೇತ್ರ ನಿಮ್ಮದು, ಶ್ರೀಧಾಮ ನಿಮ್ಮದು, ಶ್ರೀಧಾಮ ನಮ್ಮೆಲ್ಲರ ಆತ್ಮಧಾಮವಾಗಿ ಮುಂದಿನ ದಿನಗಳಲ್ಲಿ ಮೂಡಿಬರಲಿ ಎಂಬ ಆಶಯದೊಂದಿಗೆ ನಾಳೆ ನಾಡಿದ್ದು ನಡೆಯುವಂಥ ಕಾರ್ಯಕ್ರಮದಲ್ಲಿ ಕೂಡ ನಿಮ್ಮೆಲ್ಲರ ಸಹಭಾಗಿತ್ವವನ್ನು ಯಾಚಿಸಿ ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ತಮ್ಮ ಸಹಕಾರವನ್ನು ಯಾಚಿಸಿ ಸ್ವಾಗತ ಮಾತುಗಳನ್ನು ಕೊನೆಗೊಳಿಸಿದ್ದೇನೆ. ಜೈ ಹಿಂದ್. ಪರಮ ಪೂಜ್ಯ ಸ್ವಾಮೀಜಿಲೇನು ಬೈದಿನ ಚಿತ್ತನ ಮೋಕೆದ ಬಿನ್ನೆರೇನು ಸೇರ್ದಿನ ಸಭೆ ಸರ್ವರೇನು ಪೊರ್ಲುದ ಪಾತ್ರೋಡು ಎತ್ಕೊಂಡೆತ್ತ ಒಟ್ಟಿಗೆ ಈ ಲೇಸದ ಉದ್ದೇಶ ಯೋಚನೆದ ಬಗ್ಗೆ ಬಲ್ಪು ಪಾರಾಯಣ ಚಿತ್ರ ಇಂಕಲ್ ನಮ್ಮಲ್ಲ ಕಾರ್ಯ ಅಂತೀರು ಶ್ರೀ ತಾನಾಥ್ ಕೊಟ್ಟಾರಿತೆ ಓಂಬೆರೆಗೆ ಬಿಡು ಉಡಲ್ದ ಸುಲ್ಮೆಲೇನು ಸಂದಾಯಿತ ಮಲ್ತೊಂದು 27ನೇ ವರ್ಷದ ಭಕ್ತಿ ಹರುಷದ ವರಮಹಾಲಕ್ಷ್ಮಿ ವ್ರತಾಚರಣೆ ವರ್ಷದ ಮಂಗಳದ ಈ ಪೊರ್ಲ ಪೊರ್ತು ಧರ್ಮ ಬೇರುಗಳ ಸಂಗಮದ ಭಕ್ತಿ ಒಡ್ಡೋಲಗವಿದು ಸಭಾ ವೇದಿಕೆಯಲ್ಲಿ ಗಣ್ಯ ಭಕ್ತರ ತೋರಣವಾಗಿದೆ. ಸಭಾಂಗಣದಲ್ಲಿ ಭಗವದ್ ಭಕ್ತರು ಪೌಡಿಸಿ ಮಾಣಿಲದ ಭಕ್ತಿಯ ಹಬ್ಬದ ತೇರನ್ನು ಎಳೆಯುವಂತಹ ಈ ಸಂದರ್ಭದಲ್ಲಿ ನಿತ್ಯ ಜ್ಯೋತಿಯ ಮೂಲಕ ಶ್ರೀಧಾಮ ನಂದಾದೀಪವಾದರೂ
ಸಭಾ ವೇದಿಕೆಯ ನಿತ್ಯ ಬೆಳಕಿಗೆ ದೀಪ ಪ್ರಜ್ವಲಿಸಿ ಹೊಸ ಬೆಳಕನ್ನ ಮೂಡಿಸುತ್ತಾರೆ. ಕ್ಷೇತ್ರದ ಪರಮ ಪೂಜ್ಯರೂ ಆಗಿರುವಂತಹ ಶ್ರೀ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿಯವರು ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳ ಸಮ್ಮುಖದಲ್ಲಿ ದೀಪವನ್ನ ಪ್ರಜ್ವಲಿಸುವ ಮುಖಾಂತರ 27ನೇ ವರ್ಷದ ವರಮಹಾಲಕ್ಷ್ಮಿ ವ್ರತಾಚರಣೆಯ ಈ ಶುಭ ದಿನ ಮಂಗಳ ದಿನದಂದು ಇನ್ನು ಮುಂದಿನ ಈ ಕ್ಷೇತ್ರದಲ್ಲಿ ನಡೆಯುವಂತಹ ಎಲ್ಲ ಭಕ್ತಿ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬೆಳಕನ್ನ ಬೀರಲಿದ್ದಾರೆ. ಅತಿಥಿಗಳ ಸಂಗಡದಲ್ಲಿ ಈ ವೇದಿಕೆಯಲ್ಲಿ ಗಣ್ಯರ ಉಪಸ್ಥಿತಿಯಲ್ಲಿ ಸೇರಿರುವಂತಹ ಎಲ್ಲ ನಮ್ಮ ಸಭಾಸದರ ಸಾಕ್ಷಿಯಾಗಿ ನಡೆಯುವಂತಹ ಈ ದೀಪ ಪ್ರಜ್ವಲನ ವರಮಹಾಲಕ್ಷ್ಮಿ ವ್ರತಾಚರಣೆಯ 27ನೇ ವರ್ಷದ ಈ ಶುಭ ದಿನದಂದು ನಂದಿನಿ ವೇದಿಕೆಯಲ್ಲಿ ನಡೆಯುವಂತಹ ವರಮಹಾಲಕ್ಷ್ಮಿಯ ಶ್ರೀಧಾಮ ಮಾಣಿಲದ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಕುಮಾರಿ ಭಾಗೀರಥಿ ಮುರುಳ್ಯ, ಶ್ರೀಮತಿ ಅಶ್ವಿನಿ ML ಕಾಸರಗೋಡು ಜಿಲ್ಲೆಯ ಬಿಜೆಪಿಯ ಅಧ್ಯಕ್ಷರು, ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಪ್ರಜ್ವಲಿಸಿತು ದೀಪ ಹೊಸ ಬೆಳಕನ್ನು ಸೃಷ್ಟಿಸಿ, ಶ್ರೀಧಾಮದ ಬೆಳಕು ಬೆಳಗಲಿ ಇನ್ನಷ್ಟು ಪ್ರಜ್ವಲಿಸಿ. ತಾಯಿ ಶ್ರೀ ದುರ್ಗಾ ಮಹಾಲಕ್ಷ್ಮಿಯು ಸರ್ವರನ್ನು ಅನುಗ್ರಹಿಸಿ ಮಾಣಿಲದ ಭಕ್ತರ ಕಷ್ಟವನ್ನು ಪರಿಹರಿಸಿ ಕಲಿಯುಗದಲ್ಲಿ ದೇವಿಯ ಶಕ್ತಿಯನ್ನು ಅನುಭವಿಸಿ ಬೆಳಗಿದ ಸುಜ್ಯೋತಿಯು ನಮ್ಮ ಅಂಧಕಾರವನ್ನ ಅಳಿಸಲಿ ಎನ್ನುವಂತ ಸಂದೇಶದೊಂದಿಗೆ ವೇದಿಕೆಯಲ್ಲಿ ಇಬ್ಬರು ಸ್ತ್ರೀ ಶಕ್ತಿಗಳಿದ್ದಾರೆ. ದೇವಿ ಭಕ್ತಿಯ ಮಾತ್ರ ಸಂಗಮ ಇಂದಿನ ಕಾರ್ಯಕ್ರಮದಲ್ಲಿ ಆಗಿದೆ. ವೇದಿಕೆಗೆ ಅರ್ಥವನ್ನ ತುಂಬಿದೆ. ಇಂದಿನ ದಿನವನ್ನ ಒಳ್ಳೆಯ ದಿನವೆಂದು ರೂಪಿಸಿದೆ. ವೇದಿಕೆಯಲ್ಲಿ ಇರುವಂತಹ ಇಬ್ಬರು ಸ್ತ್ರೀ ಶಕ್ತಿಗಳು ಮಾತ್ರ ಹೃದಯವಂತರು. ಈ ಸಂದರ್ಭದಲ್ಲಿ ಅವರ ಆರೈಕೆ ಮತ್ತು ಹಾರೈಕೆ ಇದು ಎರಡು ನಮಗೆ ಬೇಕು. ಈ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಕುಮಾರಿ ಭಾಗೀರಥಿ ಮುರುಳ್ಯ. ತಮಗೆ ಮಾತಿಗೆ ಅವಕಾಶವನ್ನ ನೀಡ್ತಾ ಇದ್ದೇವೆ. ಸ್ತ್ರೀ ಶಕ್ತಿಯಾಗಿ ತಾಯ ಹೃದಯದಿಂದ ಇಂದಿನ ಈ ಶುಭ ದಿನದಲ್ಲಿ ವರಮಹಾಲಕ್ಷ್ಮಿಯ ಪುಣ್ಯ ದಿನದಲ್ಲಿ ತಮ್ಮ ಆಶೀರ್ವಾದದ ಜೊತೆಯಲ್ಲಿ ಶುಭ ಹಾರೈಕೆಯನ್ನ ಈ ಸಂದರ್ಭದಲ್ಲಿ ನೀಡಬೇಕು ಅಂತೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ಕುಮಾರಿ ಭಾಗೀರಥಿ ಮುರುಳ್ಯ. ಎಲ್ಲರಿಗೂ ನಮಸ್ಕಾರ. ಶ್ರೀಧಾಮ ಮಾಣಿಲದ ದುರ್ಗಾ ಮಹಾಲಕ್ಷ್ಮಿ ದೇವರಿಗೆ ಹಾಗೂ ಪರಿವಾರದ ಎಲ್ಲ ದೇವರಿಗೆ ಮನಸಾರೆ ಪ್ರಾರ್ಥನೆ ಸಲ್ಲಿಸುತ್ತಾ ಇವತ್ತಿನ ಈ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿ ನಮಗೆಲ್ಲರಿಗೂ ಆಶೀರ್ವಚನ ನೀಡಲಿಕ್ಕೆ ಇರುವಂಥ ಈ ಕ್ಷೇತ್ರದ ಸ್ವಾಮೀಜಿ ಅವರ ಪಾದಾರವಿಂದಕ್ಕೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ 27ನೇ ವರ್ಷದ ಸಾಮೂಹಿಕ ಶ್ರೀ ಲಕ್ಷ್ಮೀ ಪೂಜೆ ಮತ್ತು ಶ್ರೀ ವರಮಹಾಲಕ್ಷ್ಮಿ ವ್ರತಾಚರಣೆಯ ಧಾರ್ಮಿಕ ಸಭಾ ಕಾರ್ಯಕ್ರಮದ ಸಭಾ ಅಧ್ಯಕ್ಷತೆಯೊಂದಿಗೆ ಇವತ್ತು ನಡೀತಿದೆ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಮ್ಯಾನೇಜರ್, ಡೈರೆಕ್ಟರ್ ಹಾಗೂ ಮುಂಬೈ ಕನ್ಸ್ಟ್ರಕ್ಷನ್ ಅಧ್ಯಕ್ಷರಾಗಿರುವಂಥ ಶ್ರೀ ಬಾಲಕೃಷ್ಣ ರೈ ಅವರೇ, ನನ್ನ ಆತ್ಮೀಯರು, ನನ್ನೊಟ್ಟಿಗೆ ಸಹೋದ್ಯೋಗಿಯಾಗಿ ಕೆಲಸ ಮಾಡಿದಂಥ ಕೇರಳದಂಥ ರಾಜ್ಯದಲ್ಲಿ ಜಿಲ್ಲಾ BJP ಅಧ್ಯಕ್ಷೆ ಆಗುವಂಥ ಒಂದು ಸುಯೋಗ ಸಿಕ್ಕಿ ಇವತ್ತು ಎಲ್ಲ ಕ್ಷೇತ್ರ ಜಿಲ್ಲಾದ್ಯಂತ ಓಡಾಟ ಮಾಡಿ ಹಿಂದೂ ಸಂಘಟನೆಯನ್ನು ಸಂಘಟಿಸ್ತಿರುವಂಥ ಶ್ರೀಮತಿ ಅಶ್ವಿನ್ ML ಅವರೇ, ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಗೌರವಾನ್ವಿತ ಡಾಕ್ಟರ್ MP ವರ್ಷ ಮೈಸೂರವರೇ, ಈ ಕಾರ್ಯಕ್ರಮದ ಮತ್ತೊಬ್ಬರು ಡಾಕ್ಟರ್ ನಮ್ಮೂರಿನವರೇ ಆದಂಥ ಸುರೇಶ್ ಪುತ್ತೂರಯ್ಯರವರೇ, ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಗೊರವನಹಳ್ಳಿ ದೇವಾಲಯದ ಅಧ್ಯಕ್ಷರಾದ ವಾಸುದೇವರವರೇ, ಮುರಳೀಕೃಷ್ಣರವರೇ, ಹಿಂದೂ
ಯುವಕರನ್ನು ಬಡಿದೆಬ್ಬಿಸುವಂಥ ಮಾತಿನ ಮಲ್ಲನೆನಿಸಿದಂಥ ಶರಣ್ ಪಂಪೆಲವರೇ, ರವೀಂದ್ರ ಶೆಟ್ಟಿ ಉಳಿದೊಟ್ಟವರೇ, ಬಾಲಕೃಷ್ಣ ಗೊರವರಹಳ್ಳಿಯವರೇ, ಗೋಪಾಲ್ ಕುತ್ತಾರವರೇ, ಉದಯರವರೇ, ಮೋಣಪ್ ನನ್ನ ಮಾರ್ಗದರ್ಶಕರು ಅಂತ ಹೇಳ್ಬೋದು. ನಮಗೆ ಮಾಸ್ಟರ್ ಇದ್ದಾಗೆ ರಾಜಕೀಯದಲ್ಲಿ BJP ಜಿಲ್ಲಾ ಅಧ್ಯಕ್ಷರಾಗಿ ಅವರು ಕೂಡ MLC ಆಗಿ ಈಗ ಈ ಒಂದು ಕಾರ್ಯಕ್ರಮದ ಸಕ್ರಿಯ ತೊಡಗಿಸಿಕೊಂಡು ಮೊನ್ನೆಯಿಂದ ಫೋನ್ ಮಾಡಿ ಬರ್ಪಾತ ಅಂತ ಹೇಳ್ತಿದ್ರು. ನಿನ್ನೆನೆ ಫೋನ್ ಮಾಡಿದೆ, ಇವತ್ತು ಬರ್ತಿದ್ದೀಯಲ್ಲ ಅಂತ. ನಾನು ಹೊರಡಲಿಲ್ಲ, 2 ದೇವಸ್ಥಾನದಲ್ಲಿದ್ದೆ, ಬರ್ತಾ ಇದ್ದೇನೆ ಅಂತ ಹೇಳಿ ಅಂತ ಒಬ್ಬ ವಕೀಲರಾಗಿದ್ದುಕೊಂಡು ಅದೇ ಮಾತಿನಲ್ಲಿ ಎಲ್ಲರೊಟ್ಟಿಗೆ ಮಾತಾಡುವಂಥ ಹಿರಿಯಣ್ಣ, ನಮ್ಮೆಲ್ಲ ಹಿರಿಯಣ್ಣರಾಗಿರುವಂಥ ಮೊಣಪ್ ಭಂಡಾರಿಯವರೇ, ಮತ್ತೊಬ್ಬರು ಈ ಒಂದು ವರಮಹಾಲಕ್ಷ್ಮೀ ವೃತ್ತದ ಅಧ್ಯಕ್ಷರು ಹರೀಶ್ ಹಾಗೂ ವನಿತಾ ಮೇಡಮ್ ಅವರೇ, ಈ ಕಾರ್ಯಕ್ರಮದ ಆಯೋಜನೆ ಮಾಡಿರುವಂಥ ಎಲ್ಲ ಗಣ್ಯರೇ, ಈ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿಗಳೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ದಾನಿಗಳು, ಅದೇ ರೀತಿ ಗಣ್ಯಾತಿ ಗಣ್ಯರಿದ್ದೀರಾ, ಅದೇ ರೀತಿ ತಾಯಂದಿರಿಗೂ ವಂದಿಸುತ್ತಾ ಮಾಧ್ಯಮದ ಮಿತ್ರರಿಗೂ ವಂದಿಸ್ತಿದ್ದೇನೆ. ನಾನು ಈ ಕ್ಷೇತ್ರಕ್ಕೆ ಹಲವು ಬಾರಿ ಬಂದಿದ್ದೇನೆ. ಕಳೆದ ವರ್ಷ ಕೂಡ ಈ ವರಮಹಾಲಕ್ಷ್ಮಿ ಪೂಜೆಯ ವ್ರತದ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ನಾವು ಯಾಕೆ ಬರ್ತಿದ್ದೇವೆ ಅಂತೇಳಿ, ಇಲ್ಲಿಯ ಸ್ವಾಮೀಜಿಯವರು ಮತ್ತು ನಮ್ಮ ಒಂದು ಅವಿನಾಭಾವ ಒಂದು ಆತ್ಮೀಯತೆಯ ಸಂಬಂಧ. ಅಂದರೆ ನಮ್ಮೂರಿನಲ್ಲಿ ದೇವಸ್ಥಾನ, ಭಜನೆ ಮಂದಿರ ಯಾವುದು ಜೀರ್ಣೋದ್ಧಾರ ಆಗಬೇಕಿದ್ರೆ ಮೊದಲು ಪ್ರಾರ್ಥಾರ್ಪಣೆ ಮಾಡುವಂಥವರು ಸ್ವಾಮೀಜಿ. ಒಂದು ಮಾಣಿಲ ಸ್ವಾಮೀಜಿ, ಮತ್ತೊಂದು ಒಡಿಯೂರು ಸ್ವಾಮೀಜಿ. ಇವರಿಬ್ಬರು ರಾಮ ಲಕ್ಷ್ಮಣರಾಗಿ ಒಟ್ಟಿಗೆ ಇರುವವರು. ಹೆಚ್ಚಾಗಿ ಅವರು ಬಾರದಿದ್ದರೆ ಅವರ ಪರವಾಗಿ ಯಾರನ್ನಾದರೂ ಕಳಿಸುವಂಥದ್ದು. ಮಾಣಿಲ ಸ್ವಾಮೀಜಿಗೆ ಬರಲಿಕ್ಕಾಗದಿದ್ರೆ ಒಡಿಯೂರು ಸ್ವಾಮೀಜಿ ಬರೋದು, ಒಡಿಯೂರು ಸ್ವಾಮೀಜಿಗೆ ಬರಲಿಕ್ಕಾಗದಿದ್ರೆ ಮಾಣಿಲ ಸ್ವಾಮೀಜಿ ಬರೋದು. ಇದು ಒಂದು ರೀತಿಯ ಪದ್ಧತಿ. ನಮ್ಮಲ್ಲಿ ಏನೇ ಕಾರ್ಯಕ್ರಮಗಳು ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕಿದ್ರೆ ನಮಗೆ ಮಾರ್ಗದರ್ಶಕರಾಗಿ ಆ ಜೀರ್ಣೋದ್ಧಾರಕ್ಕೆ ತಿಂಗಳಿಗೊಮ್ಮೆ ಬಂದು ನಮಗೆ ಮಾರ್ಗದರ್ಶನ ಮಾಡಿ ಹೋಗುವಂಥ ಸ್ವಾಮೀಜಿ ಅದು ಮಾಣಿಲ ಸ್ವಾಮೀಜಿ. ಇವತ್ತು ನಮ್ಮಲ್ಲಿ ಕೇರ್ಪಡ ಮಹಿಷಮರ್ದಿನಿ ದೇವಸ್ಥಾನ ಜೀರ್ಣೋದ್ಧಾರ, ಬ್ರಹ್ಮಕಲಶ 2 ಸಲ ಆಗುವಂಥ ಸುಯೋಗ ನಮಗೆ ಸಿಕ್ಕಿತ್ತು. ನಾನು ಶಾಸಕಿ ಆಗುವುದಕ್ಕೆ ಮೊದಲು ಬ್ರಹ್ಮಕಲಶದ ಅಲ್ಲಿ ಭಾಗವಹಿಸಿ ಅಲ್ಲಿಯ ಟ್ರಸ್ಟಿಯಾಗಿದೆ. ಶಾಸಕಿ ಆದ ನಂತರ ವಾಪಸ್ ಅದೇ ನಮಗೆ ಬ್ರಹ್ಮಕಲಶ ಅಧ್ಯಕ್ಷ ಆಗುವ ಸಂದರ್ಭ ಕೂಡ ಬಂತಲ್ಲಿ ಆ ಒಂದು ಮಹಿಷಮರ್ದಿನಿ ದೇವಸ್ಥಾನ. ಆಗಲೂ ಸ್ವಾಮೀಜಿಯವರು ನಮ್ಮೊಟ್ಟಿಗೆ ಬಂದು ನಮಗೆ ಎಲ್ಲ ರೀತಿಯ ಮಾರ್ಗದರ್ಶನ, ನೀವು ಯಾವುದೇ ಭಯ ಪಡಬೇಡಿ, ಲಕ್ಷ್ಮಿ ಹಣ ಇಲ್ಲ. ನಾವು ಫಸ್ಟ್ ಬ್ರಹ್ಮಕಲಶಕ್ಕೆ ನಮ್ಮ ವಸಂತ ನಡುಬೈ ನಮ್ಮ ಎದುರಿದ್ದಾರೆ ಅಧ್ಯಕ್ಷರಾಗಿದ್ದವರು, ಚಾರ್ಜ್ ತಗೊಳ್ಳುವಾಗ 1,000 ರೂಪಾಯಿ ಇಟ್ಟು ನಮಗೆ ಹಳೆ ಆಡಳಿತ ಮಂಡಳಿಯವರು ಹೊಸ ಮಂಡಳಿಗೆ ಚಾರ್ಜ್ ಕೊಡುವಾಗ 1,000 ಅಕೌಂಟಲ್ಲಿ ಇತ್ತು. ಹೇಗೆ ಜೀರ್ಣೋದ್ಧಾರ ಬ್ರಹ್ಮಕಲಶ ಆಗಬೇಕು, ಅಷ್ಟಮಂಗಲ ಆಗಬೇಕು, ಎಲ್ಲ ಷಡಾಧಾರ ಎಲ್ಲ ಆಗಬೇಕು, ಪೂಜೆ ಪುರಸ್ಕಾರ ಆಗಬೇಕು, ಪರಿಹಾರ ದೋಷಗಳಾಗ ಎಲ್ಲಿಂದ ಹಣ ಅಂತ ಹೇಳುವಾಗ ಧೈರ್ಯ ತುಂಬಿದವರು ಮಾಣಿಲದ ಸ್ವಾಮೀಜಿ. ದಾಳ ಪೋಡಿ ಲಕ್ಷ್ಮಿ ಇಡೇ ಬರ್ಪಾಲ ಅಂತೇಳಿ ಹೇಳಿ ನಮಗೆ ಧೈರ್ಯ ತುಂಬಿ ಆ 1.5 ವರ್ಷದಲ್ಲಿ ಬ್ರಹ್ಮಕಲಶವನ್ನು ನೋಡುವ ಸುಯೋಗ ಕೂಡ ಬಂತು. ನಮ್ಮಲ್ಲಿ ತಂತ್ರಿಗಳು ಬಂದು ನಿಕ್ಲೇರ್ ತಾಪೂಜಿ ಆನಂದೇನು ಮಲ್ಪಿಯರ ಸಾಧ್ಯ ನಿಜ ಅಂತೇಳಿ 2-3 ತಿಂಗಳಿಗೆ ಬಂದು ಆಗುವುದಿಲ್ಲ ಅಂತ ಹೇಳಿ ಹೋದವರು ಮತ್ತೆ ಅದೇ ಬಂದು ಬ್ರಹ್ಮಕಲಶ ಮಾಡಿ ಎಲ್ಲೆಲ್ಲ ಬ್ರಹ್ಮಕಲಶ ಆಗ್ತದೆ ಅಲ್ಲೆಲ್ಲ ಹೋಗ್ತದೆ. ನಿಗಳವರ ಕೇರ್ಪಡಗೆ ಪೋಲೆ ಅಲ್ಪದ ಸಂಘಟನೆ ಎಂಕೊಂಡು ತೂಲಿ ಅಂತೇಳಿ ಹೇಳ್ತಿದ್ರು. ಆ ಮಟ್ಟಕ್ಕೆ ನಮಗೆ ಆ ಒಂದು ದೇವಸ್ಥಾನದಲ್ಲಿ ಕೆಲಸ ಮಾಡಲಿಕ್ಕೆ ಶಕ್ತಿ ಮತ್ತು ಧೈರ್ಯವನ್ನು ತುಂಬಿದವರು ಮಾಣಿಲ ಸ್ವಾಮೀಜಿ ಮತ್ತು ಒಡಿಯೂರು ಸ್ವಾಮೀಜಿ. ಅಲ್ಲಿಯ ಮಾತಾಜಿ ಕೂಡ ಆಗಾಗ ಬರ್ತಾ ಇದ್ರು ನಮ್ಮ ಕಾರ್ಯಕ್ರಮಕ್ಕೆ. ಅದಕ್ಕೋಸ್ಕರ ನಾವು ಅಷ್ಟು ದೂರದಿಂದ ಏನೂ ಸೌಕರ್ಯ ಇಲ್ಲದಿದ್ದರೂ ನಮ್ಮ ಕರೆಗೆ ಹೋಗೊಟ್ಟು ಬರ್ತಿದ್ದ ಸ್ವಾಮೀಜಿಯವರು ಕರೆಯುವಾಗ ನಮಗೆ ಬರಲಿಕ್ಕೆ ಆಗಲಿಲ್ಲ ಅಂತ ಹೇಳುವುದು ಸಾಧ್ಯವೇ ಇಲ್ಲ. ಇವತ್ತು ತುಂಬ ಕಾರ್ಯಕ್ರಮ ನನ್ನ ಕ್ಷೇತ್ರದಲ್ಲಿ ಎಲ್ಲ ದೇವಸ್ಥಾನ ಭಜನೆ ಮಂದಿರದಲ್ಲಿ ಎಲ್ಲ ಕಡೆ ವರಮಹಾಲಕ್ಷ್ಮಿ ಪೂಜೆ ಇದೆ. ಎಲ್ಲ ತಾಯಂದಿರು ಬರಲೇಬೇಕು ಅಂತೇಳಿ ನನ್ನನ್ನು ಹೇಳಿದ್ರು. ಒಂದು ಕಡೆ ಇವತ್ತು ಕಾಯ್ತಾ ಇದ್ದಾರೆ, 1.5 ಗಂಟೆ ಒಳಗೆ ಮುಟ್ಟಬೇಕು ಸ್ವಾಮೀಜಿ ಅಲ್ಲಿ ಹೇಳಿ ನೀವು ಬೇಗ ಹೊರಟು ಬನ್ನಿ, ಭಾಷಣ ಮಾಡೋದು ಬೇಡ, ನಮ್ಮಲ್ಲಿಗೆ ಬನ್ನಿ ಅಂತೇಳಿ. ಆದರೂ ಇವತ್ತು ಹೋಗ್ಲಿಕ್ಕೆ ಆಗಲಿಲ್ಲ. ಇಲ್ಲಿಗೆ ಬಂದಿದ್ದೇನೆ. ಈ ಒಂದು ಕ್ಷೇತ್ರ ಎಷ್ಟು ಅಭಿವೃದ್ಧಿಯಾಗಿದೆ. ನಾವು ಬರುವಾಗ ಗುಡ್ಡದ ಮೇಲೆ ಒಂದು ಸಣ್ಣ ದೇವಾಲಯ ಇತ್ತು. ಆ ನಂತರ ದಿನದಲ್ಲಿ ನಮ್ಮೆಲ್ಲ ಊರಿನ ಜನರನ್ನು ಸೇರಿಸಿಕೊಂಡು ಪ್ರೀತಿ ವಿಶ್ವಾಸದಿಂದ ಅವರೊಟ್ಟಿಗೆ ಬೆರೆಯುವುದರಿಂದ ಇವತ್ತಿಷ್ಟು ಸುಂದರವಾದ ದೇವಾಲಯವನ್ನು ಕಟ್ಟಿ ಇವತ್ತು 48 ದಿವಸದ ವ್ರತಾಚರಣೆ ಮಾಡುವಂಥ ಸುಯೋಗ ಸಿಕ್ಕಿದ್ರೆ ಅದು ನಮ್ಮ ಪುಣ್ಯ, ನಮ್ಮೆಲ್ಲರ ಸೌಭಾಗ್ಯ ಅಂತ ನಾವು ಹೇಳಬೇಕು. ಇವತ್ತು ಅದು ಮಾತ್ರ ವರಮಹಾಲಕ್ಷ್ಮಿ ಪೂಜೆ ಮಾತ್ರ ಅಲ್ಲ, ಇವತ್ತು ಮತ್ತೊಂದು ವಿಶೇಷ ದಿನ ಇದೆ.
ಅಕ್ಕ ಅಣ್ಣ ತಂಗಿ ಸಂಬಂಧವನ್ನು ಒಂದುಗೂಡಿಸುವಂಥ ರಕ್ಷಾಬಂಧನ ಕಾರ್ಯಕ್ರಮ ಕೂಡ ಇವತ್ತಿದೆ. ಶ್ರೀಕೃಷ್ಣ ಪರಮಾತ್ಮ ಒಂದು ಸಾರಿ ಕನೆಗೆ ಅವನ ಕೈಗೆ ಗಾಯ ಆದಾಗ ಅವನ ತಂಗಿ ಸುಭದ್ರೆ ಅಚೇಚೆ ನೋಡದೆ ದ್ರೌಪದಿ ಅವಳ ರೇಷ್ಮೆ ಸೀರೆಯನ್ನೇ ಹರಿದು ಅವನ ಕೈಗೆ ಬ್ಯಾಂಡೇಜ್ ಹಾಕ್ತಾಳೆ. ಆ ದಿವಸದ ಆ ಒಂದು ರಕ್ಷಣೆಯನ್ನು ನೋಡಿ ಆ ದ್ರೌಪದಿಯನ್ನು ವಸ್ತ್ರಾಪರಣ ಮಾಡುವಾಗ, ಕೌರವರು ವಸ್ತ್ರಾಪರಣ ಮಾಡುವಾಗ ಇಡೀ ವಸ್ತ್ರವನ್ನು ಕೊಟ್ಟು ಅವಳ ಮಾನ ರಕ್ಷಣೆ ಮಾಡಿದಂಥ ಶ್ರೀಕೃಷ್ಣ ಪರಮಾತ್ಮ. ಆ ನೆಲೆಯಿಂದಾಗಿ ಇವತ್ತು ನಾವು ಅಣ್ಣ ತಂಗಿಯ ಪ್ರೀತಿ ಅಂದರೆ ಕೃಷ್ಣನ ತಂಗಿ ದ್ರೌಪದಿಗೆ ಆ ಒಂದು ರೀತಿಯ ಅಕ್ಷಯ ಪಾತ್ರವಾಗಿ ಒಂದು ತುಂಡು ಬಟ್ಟೆ ಕೊಟ್ಟದಕ್ಕೋಸ್ಕರ ಇಡೀ ಅಕ್ಷಯ ಪಾತ್ರೆಯಾಗಿ ಸಿಡಿ ಸೀರೆ ಅವಳನ್ನ ಮಾನ ಮುಚ್ಚುವಂಥ ಸೀರೆಯನ್ನು ಕೊಟ್ಟಂಥ ಶ್ರೀಕೃಷ್ಣ ಪರಮಾತ್ಮ. ಆ ನೆನಪಿಗೋಸ್ಕರ ನಾವು ನಮ್ಮಲ್ಲಿ ಕೂಡ ಅಣ್ಣ ತಂಗಿ ಹೇಗಿರಬೇಕು, ಸಂಬಂಧಗಳು ಹೇಗಿರಬೇಕು, ಆ ಭಾವನೆ ನಮ್ಮಲ್ಲಿ ಬರಬೇಕು. ಇನ್ನೊಬ್ಬ ಗಂಡಸನ್ನು ನೋಡಿದ ತಕ್ಷಣ ನಮಗೆ ಬೇರೆ ಕೆಟ್ಟ ಭಾವನೆಗಳು ಬರಬಾರ್ದು. ಅವು ನಮ್ಮ ಸೋದರ ಅಣ್ಣ ಅಥವಾ ತಮ್ಮ ಎನ್ನುವ ಭಾವನೆ ಬರಬೇಕು. ಆ ರೀತಿಯ ನನ್ನ ಒಬ್ಬ ಗಂಡಸಾದರೂ ಕೂಡ ಆ ಯುವಕನ ನೋಡುವಾಗ, ಆ ಒಂದು ತಾಯಿಯನ್ನು ನೋಡುವಾಗ ನನ್ನ ತಾಯಿ ಅಥವಾ ನನ್ನ ತಂಗಿ, ನನ್ನ ಅಕ್ಕ ಎನ್ನುವ ಭಾವನೆ ಬರಬೇಕೆನ್ನುವ ನಿಟ್ಟಿನಲ್ಲಿ ಇವತ್ತು ರಕ್ಷಾಬಂಧನವನ್ನು ಆಚರಣೆ ಮಾಡ್ತಾ ಬಂದಿದ್ದೇವೆ. ಇವತ್ತು ಇಲ್ಲಿ ಮಾಡಿದ್ದೇವೆ ಅಂತ ಹೊಣಪಣ್ಣ ಹೇಳ್ತಿದ್ದಾರೆ. ಇಲ್ಲಿ ಎಲ್ಲರ ಕೈಯಲ್ಲಿ ರಕ್ಷೆ ನೋಡಿದೆ, ಇಲ್ಲಿ ಆಗಿದೆ ಅಂತದ್ದು ನನಗೆ ಗೊತ್ತಾಯಿತು. ಆ ನಿಟ್ಟಿನಲ್ಲಿ ಇವತ್ತು ಆ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಜೋಡಿಸಿಕೊಂಡಿದ್ದಾರೆ. ಒಂದು ಒಳ್ಳೆಯ ಕಾರ್ಯಕ್ರಮ. ಇವತ್ತು ಇಡೀ ಸಮಾಜಕ್ಕೆ ಮಾದರಿಯಾದಂಥ ಕೆಲಸವನ್ನು ಮಾಡ್ತಾ ಇರುವಂಥ ಸ್ವಾಮೀಜಿಯವರು ಎಲ್ಲೇ ಇರಲಿ, ಬಡವ ಬಳ್ಳಿದ ಶ್ರೀಮಂತ ಯಾವುದನ್ನು ನೋಡದೆ ಯಾರು ಕರೆದರೆ ಅವರ ಕರೆಗೆ ಹೋಗುವವರು. ನಮ್ಮಲ್ಲಿ ಒಂದು ಸುಳ್ಯದಲ್ಲಿ ಒಂದು ಸಣ್ಣ ಕುಟುಂಬ ಇರುವಂಥ ಒಂದು ಮಾದರ ಕುಟುಂಬದ ಒಂದು ದೇವಾಲಯಕ್ಕೆ ಬಂದಿದ್ರು. ಅವರಲ್ಲಿ ಕೂಡ ಅನುದಾನ ಇರಲಿಲ್ಲ. ನನ್ನನ್ನು ಕರೆಸಿ ಒಂದು ಕಾಂಪೌಂಡ್ ಕೊಡಬೇಕು, ನಾವೇನೋ ಸರ್ಕಾರದಿಂದ ಕೊಡಿಸುವಂಥ ಕೆಲಸವನ್ನು ಮಾಡುವ ಅಂತೇಳಿ ಆ ದಿವಸ ಸ್ವಾಮೀಜಿ ಬಂದರೆ ಅವರಿಗೊಂದು ಬೇಡಿಕೆ ಇತ್ತಂತೆ, ಒಂದು ದೇವಿಯ ಮೂರ್ತಿಯನ್ನು ಮಾಡಬೇಕು, ಬೆಳ್ಳಿ ಮೂರ್ತಿ ಅಂತೇಳಿ. ಅವ್ರಿಗೆ ಬೆಳ್ಳಿ ಈಗ ತಗೊಳ್ಳಿಕ್ಕೆ ಈಗ ರೇಟ್ ಜಾಸ್ತಿ ಇತ್ತು. ಆಗ ಸ್ವಾಮೀಜಿ ಅವರು ಹೇಳಿದರು, ನನಗೆ ಯಾರೋ ಒಬ್ಬ ಭಕ್ತ ನನ್ನ ದೇವಸ್ಥಾನಕ್ಕೆ ಒಂದು ಬೆಳ್ಳಿ ಕೊಟ್ಟಿದ್ದಾನೆ, ಆ ಬೆಳ್ಳಿಯನ್ನು ನಿಮಗೆ ಕೊಡ್ತೇನೆ, ಅದಕ್ಕೆ ಸೇರಿಸಿ ನೀವು ಅಲ್ಲಿ ಒಂದು ಗುಡಿಗೆ ಒಂದು ದೇವಿಯ ಮೂರ್ತಿಯನ್ನು ಮಾಡಿ ಅಂತ ಹೇಳಿದರು. ಅದೇ ವರ್ಷ ಅದು 1 ತಿಂಗಳೊಳಗೆ 2 ತಿಂಗಳಲ್ಲಿ ಆ ಗುಡಿ ನಿರ್ಮಾಣ ಆಗಿ ಪ್ರತಿಷ್ಠೆ ಮಾಡಿ, ಆ ಪ್ರತಿಷ್ಠೆಗೂ ಸ್ವಾಮೀಜಿ ಬಂದು ಪ್ರತಿಷ್ಠೆ ಮಾಡಿ ಹೋದ್ದು ಒಂದು 2-3 ತಿಂಗಳಾಯ್ತಷ್ಟೇ. ಇದು ನಿದರ್ಶನಗಳು. ಯಾಕೆ ಅದಕ್ಕೋಸ್ಕರ ನಾವ್ಯಾರು ಇವತ್ತು ನಾವೆಲ್ಲ ತಾಯಂದಿರು ಬಂದಿದ್ದೇವೆ. ನಮ್ಮ ಸಂಸ್ಕೃತಿ ಸಂಸ್ಕಾರನ ಉಳಿಸಿ ಬೆಳೆಸುವಂಥ ಜವಾಬ್ದಾರಿ ನಮಗಿದೆ. ನಮ್ಮ ಮಕ್ಕಳನ್ನು ಸರಿಯಾದ ದಾರಿಗೆ ಕೊಂಡೊಯ್ಯುವಂಥ ಏನೇ ಒಂದು ನಿರ್ಧಾರ ಇದ್ದರೆ ಅದು ತಾಯಂದಿರಿಗೆ. ನಮ್ಮ ಮಕ್ಕಳು ಎಲ್ಲಿ ಹೋಗ್ತಾರೆ, ಯಾವಾಗ ಬರ್ತಾರೆ ಅನ್ನೋದರ ಬಗ್ಗೆ ಕಾಳಜಿ ವಹಿಸಿಕೊಂಡು ಒಳ್ಳೆಯ ಶಿಕ್ಷಣವನ್ನು ಕೊಡುವ ಮುಖಾಂತರ ಒಳ್ಳೆಯ ಏನು ಸಂಸ್ಕೃತಿ ಸಂಸ್ಕಾರವನ್ನು ಕಲಿಸುವಂಥ ಕೆಲಸ ಕೂಡ ನಮ್ಮಿಂದ ಆಗಬೇಕಾಗಿದೆ. ಆ ಮುಖಾಂತರ ಇವತ್ತು ನಾವೇನು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಿ ಪೂಜೆ ಮಾಡಿದ ತಕ್ಷಣ ಎಲ್ಲರಿಗೂ ನೀವು ಏನು ಆಯುರಾರೋಗ್ಯ ಕೊಡಲಿ, ನನ್ನ ಗಂಡನಿಗೆ ಸುಖ ಸಿಗಲಿ, ನನ್ನ ಮಕ್ಕಳಿಗೆ ಒಳ್ಳೆಯ ಧ್ಯಾನ ಬುದ್ಧಿ ಶಕ್ತಿ ಉದ್ಯೋಗ, ಒಳ್ಳೆಯ ವರ, ಒಳ್ಳೆ ವಧು ಸಿಗಲಿ ಅಂತೇಳಿ ಎಲ್ಲ ಪ್ರಾರ್ಥನೆ ಮಾಡಿ ಇವತ್ತು ವರಮಹಾಲಕ್ಷ್ಮಿ ಪೂಜೆಯನ್ನು ಬರಮಾಡಿಕೊಳ್ಳುವಂಥ ತಾಯಂದಿರ ಜೊತೆಗೆ ಆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಉಳಿಸುವಂಥ ಒಂದು ಶಕ್ತಿಯನ್ನು ಕೂಡ ಕೊಡಿ ಎನ್ನುವ ಪ್ರಾರ್ಥನೆಯನ್ನು ಕೂಡ ಇವತ್ತಿನ ದಿನದಲ್ಲಿ ಮಾಡಬೇಕಾಗಿದೆ. ಇವತ್ತಿನ ಆಹಾರ ಪದ್ಧತಿಯನ್ನು ಕೂಡ ನಾವು ಹಿಂದಿನ ಕಾಲದಲ್ಲಿ ಯೋಚನೆ ಮಾಡಿಕೊಂಡು ಆ ಯೋಜನೆಯನ್ನು ಮಾಡಿಕೊಳ್ಬೇಕಾಗಿದೆ. ಇವತ್ತು ಆಹಾರ ಪದ್ಧತಿಯಿಂದಾಗಿ ನಮಗೆ ಬೇರೆ ಬೇರೆ ರೋಗ ರುಜಿನಗಳು ಬರ್ತಾ ಇದೆ. ನಾವು ಫಾಸ್ಟ್ ಫುಡ್ಡಿಗೆ ಮಕ್ಕಳನ್ನು ಕರ್ಕೊಂಡು ಹೋಗಿ ಪಿಜ್ಜಾ ಬರ್ಜಾ ಎಲ್ಲ ಕೊಡೋದರ ಬದಲು ಮನೆಯಲ್ಲಿ ಮಾಡಿದ ತಾಯಿ ಮಾಡಿದ ಅಡುಗೆ ಸಾಂಬಾರು ಇರ್ಬೋದು, ಮನೆ ಹಿತ್ತಲಿನ ತಿಮರೆ ಚಟ್ನಿ ಇರ್ಬೋದು, ಬಾಳೆಹಣ್ಣಿನಲ್ಲಿರೋ ಪೂಂಬೆ ಬರ್ತದೆ ಅದರ ಒಂದು ಚಟ್ನಿ ಇರ್ಬೋದು, ಪಲ್ಯ ಇರ್ಬೋದು, ಅಥವಾ ಮನೆಯಲ್ಲೇ ಮಾಡಿದಂಥ ಏನು ಹರಿವೆ ಇರ್ಬೋದು, ಕೆಸು ಇರ್ಬೋದು, ಇದರ ಒಂದು ಪದಾರ್ಥವನ್ನು ಮಾಡಿಕೊಡಿ. ಅದು ಬಾಯಿಗೆ ರುಚಿ ಇಲ್ಲದಿದ್ದರೂ ದೇಹಕ್ಕೆ ರುಚಿಯಾದ ಆರೋಗ್ಯವನ್ನು ಕೊಡ್ತದೆ. ಅಂಥ ಆಹಾರವನ್ನು ಮಕ್ಕಳಿಗೆ ಕೊಟ್ಟು ಆ ಆಹಾರವನ್ನು ಉಪಯೋಗ ಮಾಡುವಂಥ ಪದ್ಧತಿಯನ್ನು ಕೂಡ ನಾವು ನಮ್ಮ ಮಕ್ಕಳಿಗೆ ನಮ್ಮ ಮನೆಯಲ್ಲಿ ಕಲಿಸ್ಕೊಡ್ಬೇಕಾಗಿದೆ. ಆ ಮುಖಾಂತರ ನಮ್ಮ ಆರೋಗ್ಯವನ್ನು ಕೂಡ ಪರಿಪೂರ್ಣ ಆರೋಗ್ಯವಂತರಾಗುವಂತೆ ನಾವು ಕೂಡ ಕಾಳಜಿ ವಹಿಸಬೇಕಾಗಿದೆ. ನಮ್ಮ ವಿದೇಶಿ ಪದ್ಧತಿಯನ್ನು ಬಿಟ್ಟು ಇವತ್ತು ನನಗೆ ತುಂಬ ಖುಷಿ ಆಗ್ತದೆ. ಯಾರು ಚೂಡಿದಾರ ಹಾಕಿಕೊಂಡು ಬಂದವರಿಲ್ಲ, ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಬಂದವರೆಲ್ಲ ಟೀ ಶರ್ಟ್ ಹಾಕ್ಕೊಂಡು, ಎಲ್ಲ ತಾಯಂದಿರು ಸುಂದರವಾಗಿ ಕಲರ್ ಸಾರಿ ಉಟ್ಟು ಫುಲ್ಲು ಚಿನ್ನ ಆಭರಣ ಎಲ್ಲ ಹಾಕಿ, ತಲೆಗೊಂದು ಮಲ್ಲಿಗೆ ಮುಡಿದು, ಹಣೆಗೊಂದು ದೊಡ್ಡ ಕುಂಕುಮ ಹಾಕಿ ಸುಂದರವಾದ
ನಮ್ಮ ಭಾರತದ ನಾರಿಯಾಗಿ ಎದ್ದು ಕಾಣ್ತಿದ್ದೀರಿ. ನಿಮಗೆ ತುಂಬುರುದದ ಅಭಿನಂದನೆ ಸಲ್ಲಿಸಿದ್ದೇನೆ. ನಿಮ್ಮ ಪದ್ಧತಿಯನ್ನು, ನಮ್ಮ ಸಂಸ್ಕೃತಿಯನ್ನು ಉಳಿಸುವಲ್ಲಿ ನಮ್ಮ ಮಕ್ಕಳಿಗೂ ಇದನ್ನು ಕಲಿಸುವಂಥ ಕೆಲಸವನ್ನು ಮಾಡುವ ಆ ಮುಖಾಂತರ ಸಮಾಜಮುಖಿ ಕೆಲಸಕ್ಕೆ ನಾವೆಲ್ಲ ತೊಡಗಿಸಿಕೊಳ್ಳುವ ಅಂತ ಹೇಳುತ್ತಾ, ವರಮಹಾಲಕ್ಷ್ಮಿ ದೇವಿ ನಮಗೆಲ್ಲರಿಗೂ ಒಳ್ಳೆಯ ಆಯುರಾರೋಗ್ಯ, ಸೌಭಾಗ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ಕರುಣಿಸಲಿ. ಭಗವಂತನ ಆಶೀರ್ವಾದ ಸದಾ ಇರಲಿ. ಸ್ವಾಮೀಜಿಯವರ ಆಶೀರ್ವಾದ ಕೂಡ ನಮಗೆ ಸದಾ ಇರಲಿ. ನಿಮ್ಮ ಮಾತಿಗೋಸ್ಕರ ಬಂದಿದ್ದೇನೆ, ಮಾತನಾಡಲಿಕ್ಕೆ ಬಂದಿಲ್ಲ. ಈ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ವಂದಿಸುತ್ತಿದ್ದೇನೆ. ಅದಕ್ಕಾಗಿ ನಿಮಗೆಲ್ಲರಿಗೆ ಮತ್ತೊಮ್ಮೆ ವೇದಿಕೆಯಲ್ಲಿರುವ ಗಣ್ಯರಿಗೆ, ವೇದಿಕೆ ಮುಂಭಾಗದಲ್ಲಿರುವ ಗಣ್ಯರಿಗೆ ವಂದಿಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಿದ್ದೇನೆ. ಧನ್ಯವಾದಗಳು. ಅನಿವಾರ್ಯ ಕಾರಣ ಸ್ವಲ್ಪ ಮುಂದೆ ಹೋಗ್ಲಿಕ್ಕೆ ಇರುವ ಕಾರಣ ಸ್ವಾಮೀಜಿಯವರಲ್ಲಿ ಅನುವು ಕೂಡ ಮಾಡಿಕೊಳ್ತಿದ್ದೇನೆ, ನನ್ನನ್ನು ಬೀಳ್ಕೊಡಬೇಕು ಅಂತೇಳಿ. ಧನ್ಯವಾದಗಳು. ಕ್ಷೇತ್ರಗಳಲ್ಲಿ ಧಾರ್ಮಿಕ ಸೇವೆಯ ಪ್ರಥಮ ಹೆಜ್ಜೆಗಳಿಗೆ ಮಾನಿಲದ ಸ್ವಾಮಿಗಳಿಗೆ ಪ್ರೇರಣೆ, ಮಾನಿಲದ ಧೈರ್ಯದ ಸ್ವಾಮೀಜಿಗಳು ನಮಗೆ ಒಂದು ಸಂದೇಶ. ಧರ್ಮಕ್ಷೇತ್ರದ ಮೂಲಕ ಮಾನವೀಯತೆಯ ಗುಣಗಳನ್ನು ಬೆಳೆಸುವ ಎನ್ನುವ ಮಾತಿನೊಂದಿಗೆ ಅತಿಥಿ ಮಾತನ್ನ ಹೇಳಿದಂತ ಸುಳ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವಂತ ಕುಮಾರಿ ಭಾಗೀರಥಿ ಮುರುಳ್ಯ ಇವರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಚಾವಟಿ ಪುನಚಿತ್ತನ ಎಂಕಲ್ನ ಬಿನ್ನಿ ಹಿಂದೂ ಉಡಲಗ ಬೇನೆ ಆನಗ ಲಕ್ಕದುಂತು ನಂಚಿತ್ತನ ಉಸುಲು ಅವು ಶರಣ್ ಪಂಪ್ವೆಲ್ ಧಾರ್ಮಿಕ ಲೇಸದ ಸಂಘಟಕರು, ಅಚನೆ ಸಮಾಜ ಸೇವಕರು, ವಿಶ್ವ ಹಿಂದೂ ಪರಿಷತ್ತದ ಪ್ರಾಂತೀಯ ಕಾರ್ಯದರ್ಶಿಗಳು ಆದಿಪುನ ಚಿತ್ತನ ಸಮಾಜ ಸೇವಕರು ಶರಣ್ ಪಂಪ್ವೆಲ್ ಇತ್ತೆ ಭಿನ್ನನ ನಿಲಿಟು ರಂಡ ಪಾತ್ರಡು ಪಣದಕ್ಕೆ ನಮ್ದುಲ್ಲ ಭಿನ್ನೆರಡ ಎಡ್ಡೆಪ್ಪದ ಮದಿಪನು ಮಾತ್ರ ಈ ಪುರ್ತುಡು ಸಂದಾಯಿತ ಮಲ್ತೊಂದು ಎಂಕ್ಲಿಗೆ ಎಡ್ಡೆಪ್ಪನು ಕೊರಡು ಪಣದಕ್ಕೆ ಏನೊಂದುಲ್ಲ. ತಾಯಿ ಶ್ರೀ ದುರ್ಗಾ ಮಹಾಲಕ್ಷ್ಮಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ ಈ ಕ್ಷೇತ್ರದ ಶಕ್ತಿ ಬಿಂದುವಾದಂತಹ ಪೂಜ್ಯ ಸ್ವಾಮೀಜಿಗಳ ಆಶೀರ್ವಾದವನ್ನು ಕೇಳುತ್ತಾ 27ನೇ ವರ್ಷದ ಶ್ರೀ ವರಮಹಾಲಕ್ಷ್ಮಿ ವ್ರತಾಚರಣೆಯ ಈ ಸಭಾ ಕಾರ್ಯಕ್ರಮದ ವೇದಿಕೆ ಮೇಲಿರುವ ಎಲ್ಲ ಗಣ್ಯಮಾನ್ಯರೇ, ಸೇರಿರುವಂತಹ ಶ್ರದ್ಧೆಯ ತಾಯಂದಿರೇ, ಬಂಧುಗಳೇ, ಬಹಳ ವಿಶೇಷವಾದಂತಹ ದಿನ ಇವತ್ತಿನ ದಿನ. ಒಂದು ಕಡೆ ಇಡೀ ದೇಶಾದ್ಯಂತ ಬಹಳ ಶ್ರದ್ಧೆ ಭಕ್ತಿಯಿಂದ ಆಚರಿಸುವಂತಹ ವರಮಹಾಲಕ್ಷ್ಮಿ ವ್ರತಾಚರಣೆ ಕಾರ್ಯಕ್ರಮ. ಎರಡನೇದು, ಇಡೀ ದೇಶವನ್ನು ಒಂದು ಸೇರಿಸುವಂತಹ, ಒಂದುಗೂಡಿಸುವಂತಹ ರಕ್ಷಾಬಂಧನದ ಕಾರ್ಯಕ್ರಮ. ಮೂರನೇದು, ನಮ್ಮ ಇಡೀ ಸಮಾಜಕ್ಕೆ ಯಾವುದೇ ಜಾತಿ ಮತ ಭೇದ ಬದಿಗಿಟ್ಟು ಸಮಾನತೆಯ ನಿರ್ಮಾಣಕ್ಕೋಸ್ಕರ ದಾರ್ಶನಿಕ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜನ್ಮ ದಿನಾಚರಣೆಯು ಇವತ್ತಿನ ದಿನ. ಹಾಗಾಗಿ ನಮಗೆಲ್ಲರಿಗೂ ಇವತ್ತಿನ ಈ ದಿನ ಬಹಳ ವಿಶೇಷವಾದಂಥ ದಿನ. ಇವತ್ತು ತಾರನಾಥ್ ಕೊಟ್ಟಾರಿಯವರು ಪ್ರಸ್ತಾವನೆಯಲ್ಲಿ ಮಾತಾಡಬೇಕಾದ್ರೆ ಬಹಳ ವಿಶೇಷವಾಗಿ ಈ ಸಾನ್ನಿಧ್ಯದ ಬಗ್ಗೆ ಹೇಳಿದರು. ಕೇವಲ ಒಂದು ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತ ಆಗದೆ ವರ್ಷ ಪೂರ್ತಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಈ ಕ್ಷೇತ್ರದಲ್ಲಿ ಆಗ್ತಾ ಇದೆ ಅಂತೇಳಿ ಹೇಳಿದರು. ಧಾರ್ಮಿಕ ಕಾರ್ಯಕ್ರಮಗಳು, ಆರಾಧನೆ ಕಾರ್ಯಕ್ರಮಗಳು, ಸಂಸ್ಕಾರ ಕೊಡುವಂಥ ಕಾರ್ಯಕ್ರಮವು, ಅದರ ಜೊತೆಗೆ ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ನಮ್ಮ ಪರಂಪರೆಗಳನ್ನು ಉಳಿಸುವಂಥ ಕಾರ್ಯವನ್ನು ಇವತ್ತು ಈ ಕ್ಷೇತ್ರದಲ್ಲಿ ಆಗ್ತಾ ಇದೆ. ಬಂಧುಗಳೇ, ಇವತ್ತು ನಮ್ಮ ದೇಶದಲ್ಲಿ ಸನಾತನ ಧರ್ಮ ಏನಾದರೂ ಉಳಿದಿದ್ರೆ ಈ ಕಾರಣಕ್ಕೋಸ್ಕರ, ಈ ರೀತಿಯ ಕ್ಷೇತ್ರದ ಮುಖಾಂತರ
ಈ ರೀತಿಯ ಪೂಜ್ಯ ಗುರುಗಳ ಮುಖಾಂತರ ನಾವು ಪ್ರತಿ ಸಲ ಇಡೀ ದೇಶ ಕರಾವಳಿಯನ್ನು ನೋಡಬೇಕಾದ್ರೆ ಒಂದು ಮಾತನ್ನು ಹೇಳ್ತಾರೆ. ಕರಾವಳಿ ಒಂದು ಹಿಂದುತ್ವದ ಶಕ್ತಿ ಕೇಂದ್ರ, ಅದೊಂದು ಹಿಂದುತ್ವದ ಫ್ಯಾಕ್ಟ್ರಿ. ಇಲ್ಲಿ ಹಿಂದೂಗಳು ಜಾಗೃತಿಯಾಗಿದ್ದಾರೆ, ಇಲ್ಲಿ ಹಿಂದೂ ಸಂಘಟನೆಗಳು ಇದೆ. ಆದರೆ ಇದಕ್ಕೆಲ್ಲ ಮಿಗಿಲಾದಂಥದ್ದು ಇವತ್ತು ನಾವು ಈ ರೀತಿಯ ಇಲ್ಲಿಯ ಸಂಸ್ಕೃತಿ ಪರಂಪರೆ ಉಳಿವಿಗೆ ಅಥವಾ ಈ ರೀತಿಯ ನಮ್ಮ ಒಗ್ಗಟ್ಟಿಗೆ ಕಾರಣ ಇವತ್ತು ನಮ್ಮ ಕರಾವಳಿ ಭಾಗದಲ್ಲಿರುವಂತಹ ಇಂಥ ಪೂಜ್ಯ ಗುರುಗಳ ಮಾರ್ಗದರ್ಶನ ಪ್ರೇರಣೆಯ ಕಾರಣದಿಂದಾಗಿ ಇವತ್ತು ನಮ್ಮ ಸಮಾಜದಲ್ಲಿ ನಮ್ಮ ಸಂಸ್ಕೃತಿ ಪರಂಪರೆ ಉಳಿದಿದೆ ಬಂಧುಗಳೇ. ನಾನು ಬಹಳ ಹೆಮ್ಮೆಯಿಂದ ಹೇಳ್ಬೋದು ಮಾನಿಲ ಶ್ರೀಗಳ ಬಗ್ಗೆ. ಪ್ರತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುವಂತಹ ಹೇಳಿಕೆಗಳು, ಮಾತನಾಡುವಂತಹ ಧಾರ್ಮಿಕ ಭಾಷಣಗಳು ಪ್ರತಿಯೊಂದು ಹಿಂದೂ ಸಮಾಜದ ಉನ್ನತಿಗೋಸ್ಕರ, ಈ ರಾಷ್ಟ್ರದ ಚಿಂತನೆಗೋಸ್ಕರ. ಬೆಳಿಗ್ಗೆ ಚಂಡಿಕಾ ಹೋಮದ ಯಾಗದ ಕೊನೆಯಲ್ಲಿ ಅವರು ಮಾತಾಡಬೇಕಾದ್ರೆ ಒಂದೊಂದು ಮಾತನ್ನು ಹೇಳಿದರು. ಲೋಕದ ಕಲ್ಯಾಣ ಆಗಬೇಕು, ಸಮಾಜದ ಕಲ್ಯಾಣ ಆಗಬೇಕು, ಜೊತೆಗೆ ಇವತ್ತು ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ಬರಗಾಲ ಬರ್ತಾ ಇದೆ, ಆ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗಬೇಕು, ಹಿಂದೂ ಸಂಘಟನೆಗಳ ಕಾರ್ಯಕರ್ತರಿಗೆ ಒಳ್ಳೇದಾಗಬೇಕು. ಅವರು ಕೇಳಿಲ್ಲ ಈ ಮಠಕ್ಕೆ ಮಾತ್ರ ಒಳ್ಳೇದಾಗಬೇಕು ಅಂತ ಹೇಳಿಲ್ಲ, ಬದಲಾಗಿ ಜಗತ್ತು ಒಳ್ಳೇದಾಗಬೇಕು, ಸಮಾಜ ಒಳ್ಳೇದಾಗಬೇಕು, ಹಿಂದೂಗಳು ಚೆನ್ನಾಗಿರಬೇಕು ಎಂಬಂಥವರ ಕಲ್ಪನೆ ಏನಿದೆ, ಅವರ ಯೋಜನೆ ಏನಿದೆ, ಇದೆಲ್ಲವೂ ನಮಗೆಲ್ಲರಿಗೆ ಶಕ್ತಿ ಕೊಡುವಂಥದ್ದು ಬಂಧುಗಳೇ. ಅದಕ್ಕೋಸ್ಕರ ಇಲ್ಲಿ ಕೇವಲ ಆರಾಧನೆ ಪೂಜೆಗಳು ಮಾತ್ರ ಅಲ್ಲ, ಇಲ್ಲಿಯ ವಾತಾವರಣ ನೋಡಬೇಕಾದ್ರೆ ಎಲ್ಲಿ ನೋಡಿದ್ರೂ ಇಲ್ಲಿ ದೇವರ ಜಪ ಆಗ್ತಾ ಇದೆ. ಅಲ್ಲಿಯೂ ದೇವರ ಜಪ, ಇಲ್ಲಿಯೂ ದೇವರ ಜಪ, ಮೇಲ್ಗಡೆ ಹೋದ್ರು ಅಲ್ಲಿಯೂ ಆರಾಧನೆ. ಎಲ್ಲಿ ನೋಡಿದ್ರೂ ಆ ಭಗವಂತನನ್ನು ಆರಾಧಿಸುವಂಥದ್ದು ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರ ಇದೊಂದು ನಮಗೆಲ್ಲರಿಗೂ ಇದೊಂದು ಭಕ್ತಿಯ ಕೇಂದ್ರ. ಇದು ಎರಡನೇದು, ಸಾಕಷ್ಟು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ತಾಯಂದಿರಿಗೆ ಧರ್ಮದ ಶಿಕ್ಷಣವನ್ನು ಕೊಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಭಕ್ತಿಯ ಕೇಂದ್ರವೂ ಹೌದು, ಸಂಸ್ಕಾರದ ಕೇಂದ್ರವೂ ಹೌದು, ಜೊತೆಗೆ ಅವರು ಮಾಡಿದಂಥ ತಪಸ್ಸು, ತನ್ನ ಜೀವನ ಪೂರ್ತಿ ನನ್ನ ಸಮಾಜಕ್ಕೋಸ್ಕರ ಎಂಬಂತಹದನ್ನು ಇಟ್ಕೊಂಡು ಇವತ್ತಿಲ್ಲಿ ಪ್ರತಿನಿತ್ಯ ಇವತ್ತು ಈ ಸಮಾಜದ ಉಳಿವಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಸಾಧನಾ ಕೇಂದ್ರವೂ ಹೌದು. ಅದಕ್ಕೋಸ್ಕರ ಭಕ್ತಿಯ ಕೇಂದ್ರ, ಸಂಸ್ಕಾರದ ಕೇಂದ್ರ, ಸಾಧನಾ ಕೇಂದ್ರ, ಜೊತೆಗೆ ಇಡೀ ಹಿಂದೂ ಸಮಾಜದ ಒಂದು ಶಕ್ತಿಯ ಕೇಂದ್ರವೂ ಕೂಡ ಈ ಮಾನಿಲದ ಕ್ಷೇತ್ರ ಅಂತ ಹೇಳಿಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಸ್ವಾಮೀಜಿಗಳಿಗೆ ಕೊನೆಯದಲ್ಲಿ ಒಂದೇ ಮಾತು ನಂದು. ಬಹುಶಃ ಇಂಥ ಒಂದು ಕ್ಷೇತ್ರದ ಪೂಜ್ಯ ಗುರುಗಳನ್ನು ಕೆಲವೊಂದು ಜನ ಹೈಜಾಕ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹಳ ನೋವಿನಿಂದ ಹೇಳ್ತಾ ಇದ್ದೀನಿ ನಾನು. ಹಾಗಾಗಿ ನಿಮ್ಮೆಲ್ಲರ ಹತ್ರ ನನ್ನ ಒಂದು ನೋವು, ನಾವು ಪೂಜ್ಯ ಸ್ವಾಮೀಜಿಗಳ ಜೊತೆ ನಿಲ್ಲಬೇಕು, ಈ ಕ್ಷೇತ್ರದ ಪರವಾಗಿ ನಿಲ್ಲಬೇಕು. ಇಡೀ ಹಿಂದೂ ಸಮಾಜಕ್ಕೋಸ್ಕರ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಕಷ್ಟ ಬಂದಾಗ ಅವರಿಗೆ ಕಷ್ಟದ ಜೊತೆ ನಾವು ಅವರ ಜೊತೆ ನಿಲ್ಲುವುದು ಅದು ನಮ್ಮ ಧರ್ಮ. ಯಾಕೆಂದರೆ ಈ ಶ್ರೇಷ್ಠವಾದಂಥ ಧರ್ಮವನ್ನು ಉಳಿಸುವಂಥ ಕಾರ್ಯವನ್ನು ಇವತ್ತು ಪೂಜ್ಯ ಗುರುಗಳು ಇವತ್ತು ನಮಗೋಸ್ಕರ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ವಿನಂತಿ ಮಾಡ್ತಾ ಇದ್ದೀನಿ, ಪೂಜ್ಯ ಸ್ವಾಮೀಜಿಗಳೇ, ನಿಮ್ಮ ಜೊತೆ ಇಡೀ ವಿಶ್ವ ಹಿಂದೂ ಪರಿಷತ್ ಇದೆ, ಇಡೀ ಹಿಂದೂ ಸಂಘಟನೆಗಳಿದೆ, ಮತ್ತು ನಾನು ಇಡೀ ಸಮಾಜದ ಹತ್ರ ವಿನಂತಿ ಮಾಡ್ತೀನಿ, ನಾವು ಪ್ರತಿನಿತ್ಯ ವರ್ಷ ಪೂರ್ತಿ ಈ ಮಠದ ಜೊತೆ, ಈ ಕ್ಷೇತ್ರದ ಜೊತೆ, ಈ ಪೂಜ್ಯ ಸ್ವಾಮೀಜಿಗಳ ಜೊತೆ ನಿಲ್ಲಬೇಕು ಅಂತೇಳಿ ತಮ್ಮೆಲ್ಲರ ಹತ್ರ ವಿನಂತಿಯನ್ನು ಮಾಡುತ್ತಾ, ಈ ಕಾರ್ಯಕ್ರಮದಲ್ಲಿ ನೀನು ಬರಬೇಕು ಅಂತೇಳಿ ಅವರೇ ಖುದ್ದಾಗಿ ನನಗೆ ಫೋನ್ ಮಾಡಿದ್ದಾರೆ. ನಾನು ನಾಳಿನ ಕಾರ್ಯಕ್ರಮದಲ್ಲಿ ಇರಬೇಕಿತ್ತು, ಆದರೆ ವಿಶ್ವ ಹಿಂದೂ ಪರಿಷತ್ನ ನಮ್ಮ ಅಖಿಲ ಭಾರತೀಯ ಒಬ್ಬರು ಅಧಿಕಾರಿಗಳು
ನಮ್ಮ ಮಂಗಳೂರಿಗೆ ಬರ್ತಾ ಇದ್ದಾರೆ. ಹಾಗಾಗಿ ನಾನು ಅವರ ಜೊತೆ ನಿಲ್ಲಬೇಕು. ಅದಕ್ಕೋಸ್ಕರ ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀನಿ. ಭಾಳ ಖುಷಿಯಾಯಿತು. ಈ ರೀತಿಯ ಕಾರ್ಯಕ್ರಮವನ್ನು ನಾವೆಲ್ಲರೂ ಒಟ್ಟು ಸೇರಿ ಮಾಡ್ತಾ ಇದ್ದೀವಿ. ಇದೇ ರೀತಿಯ ಕಾರ್ಯಕ್ರಮಗಳು ಇಲ್ಲಿ ಮುಂದುವರಿಯಲಿ ಅಂತೇಳಿ ನಾನು ಆ ತಾಯಿ ಹತ್ರ ಆಶಿಸುತ್ತಾ, ನನಗೆ ಮಾತಾಡಲು ಅವಕಾಶ ಕೊಟ್ಟದ್ದಕ್ಕೆ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಬೋಲೋ ಭಾರತ್ ಮಾತಾ ಕಿ. ಸಮಾಜದ ಉನ್ನತಿಗಾಗಿ, ಲೋಕದ ಕಲ್ಯಾಣಕ್ಕಾಗಿ ಭಕ್ತಿ ಸೇವೆ ಮಾಡುವ ದೂರದಿಟ್ಟಿ ಇರುವುದು ಮಾಣಿಲ ಕ್ಷೇತ್ರಕ್ಕೆ. ಇಲ್ಲಿನ ಪೂಜ್ಯರ ಮನಸ್ಸು ಸರ್ವಜನ ಹಿತಕ್ಕೆ ಎನ್ನುವಂಥ ಮಾತಿನೊಂದಿಗೆ ಅತಿಥಿ ಮಾತನ್ನ ಹೇಳಿದಂತೆ ನಮ್ಮ ಅತಿಥಿ ಶರಣ್ ಪಂಪ್ವೆಲ್ ಇವರಿಗೆ ವಂದನೆಗಳನ್ನ ಸಲ್ಲಿಸುತ್ತಾ, ಚಾವಡ್ಡಿ ಪುನಜಿತನ ಇಂಕಲ್ನ ಬಿನ್ನೆ ಪರಮ ಪೂಜ್ಯ ಸ್ವಾಮೀಜಿಲೆನ ಕಷ್ಟ ಸುಖಕ್ಕೂ ಒಟ್ಟುಗೂ ಈ ಪುನಚಿತ್ತನ ಈ ಕ್ಷೇತ್ರದ ಭಕ್ತರು ಆದಿ ಪುನಚಿತ್ತನ ಮುಂಬೈದ ಸ್ಟ್ರೀಟ್ ಪ್ಯಾಕ್ ಕಂಟೈನರ್ ಪ್ರೈವೇಟ್ ಲಿಮಿಟೆಡ್ ನಿತ್ತ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಿ ಪುನಚಿತ್ತನ ಶ್ರೀ ಬಾಲಕೃಷ್ಣ ಎಂ ರೈ ತಿಪ್ಪೆಕೋಡಿ ಮೇರೆ ಈ ಪುರ್ತುಡು ನಮ್ಮೊಟ್ಟಿಗೆ ಉಳ್ಳೇರು ಭಿನ್ನನ ನಿಲೆಟ್ ರೆಡ್ ಪಾತರ ಅನುಕೊರೊಂದುಲ್ಲ ಈ ಪುರ್ತುಡು ಶ್ರೀ ಬಾಲಕೃಷ್ಣ ಎಂ ರೈ ತಿಪ್ಪೆಕೋಡಿ. ಎನ್ನ ಆರಾಧ್ಯ ದೈವಿ ಶಕ್ತಿ ಕಲ್ವಟಿ ಪಂಜುರ್ಲಿ ಆರಾಧ್ಯ ದೇವಿ ಕಟೀಲ್ ದಪ್ಪೆ ಉಲ್ಲಾಲ್ದಿ ಮಾಣಿಲಡ ಮನ್ನಡ ನೆಲೆಯಾಯಿನ ದುರ್ಗಾ ಮಹಾಲಕ್ಷ್ಮಿ ಬೊಕ್ಕ ಪರಿವಾರ ದೇವದೇವರನ್ನು ಸುಗಿತೊಂದು ಶಕ್ತಿಪೀಠ ಧರ್ಮ ಚಾವಡಿಡು ಧರ್ಮರಾಯಲೆಕ ನೆಗತು ತೋಜನ ಸ್ವಾಭಿಜಿಲ್ನ ಕಾರ್ಗ ಅಡ್ಡ ಬೂರೊಂದು ಧರ್ಮ ಚಾವಡಿಡು ಆಸೀನ ರಾತಿನ ಮಾತ ಗಣ್ಯಾದಿ ಗಣ್ಯರಿಗೆ ವಂದನೆ ಸಲ್ಲಿಸ ಒಂದು ಅಂಚನೆ ಮಾತ ಗುರುಭಕ್ತರಿಗಳ ವಂದನೆ ಸಲ್ಲಿಸ ಒಂದು ಎನ್ನ ರಡ್ಡು ಪಾತ್ರನು ದುಂಬುದೀಪೆ ಬಂದುಲೆ ನಮ್ಮ ಹಿಂದುಲು ನಮ್ಮ ಧರ್ಮ ಪ್ರಕಾರ ನಡ್ತೊಂದು ಬತ್ತಿನಕ್ಲು ಧರ್ಮ ಪಂಡ ನಮ್ಮ ಬದುಕದ ನಡೆ. ತುಲೆ ದುಮ್ಮುದಕ್ಲು ಒಂಜಿ ಪಾತ್ರ ಬಂತೇರು. ರಾಮ ನಡೆದಂತೆ ನಡೆ, ಕೃಷ್ಣ ನುಡಿದಂತೆ ನಡೆ. ರಾಮ ನಡೆದಂತೆ ನಡೆ, ಕೃಷ್ಣ ನುಡಿದಂತೆ ನಡೆ. ಅಪಗ ರಾಮನ ನಡೆ ಎಂಚ ಇತ್ತಂಡು ಅಂದು ರಾಮೇ ಆಯನ ಬದುಕಡು ಎತೋ ಕಷ್ಟ ತಿಂದೆ ಬೋಡಾಯಿನಾದ ಬಂಗ ಬತ್ತೆ ಆಂಡ ದಾನ ಧರ್ಮಂದು ಒವಿನ ನಮ್ಗೊಂದಿತ್ತೇನ ಆ ಧರ್ಮದ ಸಾದಿ ತತ್ತುಜೆ ಧರ್ಮಡು ನಡತೆ ಅವೆಡ್ದಾತ್ರನೇ ರಾಮೆ ನಂಕ ದೇವರಾತರು ದೇವರಾದುಲ್ಲೇರು ಆಂಡ ಅವೇ ರೀತಿ ಕೃಷ್ಣೆ ಎಂಚಿನ ಪಂಡೊಂದು ಪತ್ತಿ ನಿನ್ನ ಕರ್ಮವನ್ನು ಫಲದಾಚೆ ಇಲ್ಲದೆ ಮಾಡು, ಕರ್ಮ ಫಲ ಕೊರ್ಪು ನಾವು ಎಂಕ್ ಬಿಡ್ತೀನ ಪಂಡದು. ಆಂಡ ನಂಕಿನಿ ಫಲವೇ ಮುಖ್ಯ. ಆಂಡ್ ನಮ್ಮ ಕರ್ಮ ಮಲ್ತೊಂದಿಜ್ಜ ನಮ್ಮ ಒಂಜಿ ಆತ್ಮವಿಶ್ವಾಸ ಮಲ್ತೊಂದು ಬತ್ತಂಡ ಕೃಷ್ಣ ಎಂಚ ಪಂಡ ಪಾಂಡವರು ಅವೇನು ಪಾಲಿಸವನ್ ಬತ್ತೇರು ಬೊಡಿತನಾದ ಮಂಗ ಬತ್ತೇರು ಆಂಡ ಯುದ್ಧನ ಗೆಂದ್ಯರು. ಕೌರವರು ಕೃಷ್ಣನ ಪಾತೆರವನ ಕೇಂದ್ಯರು ಯುದ್ಧಡು ಸೋತೆರು. ಧರ್ಮದ ಸಾಧಿ ತತ್ಯರು. ಈ ವಿಚಾರಡು ನಂಗೊಂಜಿ ಸ್ಪಷ್ಟ ಆಪುಂಡು ಧರ್ಮ ಪಂಡ ನಮ್ಮ ಬದುಕದ ನಡೆ, ನಂಬಿಕೆನೇ ನಮ್ಮ ಬಂಡವಾಳ ಅಂದೇನು ನಮ್ಮ ಸರಿಯಾದ ಅರ್ಥ ಮಾಡ್ತಾ ನೋಡು.
ನಮ್ಮ ನಡೆ ನಮ್ಮ ಪೋಪಿನ ಸಾದಿ ಐಟ್ ಬೊಕ್ಕರೆಗ ಅನ್ಯಾಯ ಬಲ್ಲಿ ನಮ್ಮ ಹಿರಿಯಕಲು ಋಷಿಮುನಿಯರು ಧರ್ಮ ಮಾರ್ಗಗಳ ನಡತೊನಿಯರೇ 4 ಸಾಧಿನ ತೋಜಾದಿ ಕೊಡ್ತೇರು. ಜ್ಞಾನ ಮಾರ್ಗ, ಯೋಗ ಮಾರ್ಗ, ಕರ್ಮ ಮಾರ್ಗ, ಭಕ್ತಿ ಮಾರ್ಗ. ಸೊ ಈ 4 ಸಾಧಿಡು ಪೂರ್ಣಂದ ಆಂಡ ದೇವರೇನು ನಮ್ಮ ಸುಲಭಡ ಒಲಿಸಾವಲಿ ಆಂಡ ನಂಗೆ ಗೊತ್ತುಂಡು ಪುರ ಆಂಡ ನಮ್ಮ ಇನಿ ಕಲಿಕಾಲುಡಲ್ಲ ಈ ಮೂಜಿ ಸಾಧಿರ ಪಯರ ಸಾಧ್ಯಜ್ಜಿ ನಂಗೆ ಒಂಜೇ ಉಪಾಯ ಪಂಡ ಭಕ್ತಿ ಮಾರ್ಗ. ಭಕ್ತಿ ಮಾರ್ಗಡು ನಮ್ಮ ನಡತೊಂದು ಪೋಯಂಡ ಭಕ್ತಿಡು ನಮ್ಮ ದೇವರೇನ ಪ್ರಾರ್ಥನೆ ಮಲ್ತೊಂಡ ಈ ಭಕ್ತಿ ಮಾರ್ಗಡು ಸಾಧಿ ತೋಜಾರೆ ಸ್ವಾಮಿಲ್ನ ಕಲ್ವುಲೇರು ಅಂಚನೆ ನಮ್ಮ ಮಾನಿಲ ಸ್ವಾಮೀಜಿల ಬಗ್ಗೆ ಭಾರಿಯಾತ್ ಗೌರವ ಬಕ್ಕ ಅಭಿಮಾನ ದಯಪನ್ನಾಗ ಆನಿರ್ದು ಇನಿ ಮುಟ್ಟಲ ಈ ಮಾನಿಲದ ಕ್ಷೇತ್ರಡು ಐನಾದ ಧರ್ಮ ಕಾರ್ಯಗಳು ನಡತೊಂದು ಬರೋದುಂಡು ಅವು ಅಡೆತಡೆದಂತೆ ನಡತೊಂದುಂಡು ಈ ಸಂದರ್ಭಡು ಎಂಕಲ ಒಂಜಿ ಬರ್ಪುನ ಅವಕಾಶನು ಸ್ವಾಮಿಲು ಬಕ್ಕ ದೈವದೇವರು ಮುಲ್ತ ಪರಿವಾರ ದೇವರು ಪೂರ ಎಂಕ ಒದಗದು ಕೊಡ್ತೇರು ಐಟ್ಲ ಯಾನು ಕುಡಂಜಿ ಮಾಪಿನಟ್ಟುವೆ ಸ್ವಾಮಿಲು ದುಂಬೆ ಬಂತೇರು ಇರ 2 ದಿನ ಬತ್ತದ ಮುಳುಪೋಡು ಪಣ್ಣದು ಆಂಡ ಅನಿವಾರ್ಯ ನಿರ್ಧಾರ ಇನಿ ಎಂಕ ಬರಿಯರ ಒದಗಂಡು ಆಂಡ ಎಂಕಲು ಮಾತ ಸರಿ 10-15 ಜನ ಪೂರ ಕುಟುಂಬ ಸಮೇತ ಬೈದೆ ಎಂಕಲು ಮಾತಾರಲ್ಲ ಇನ್ನೇನಂತ ಒಂಜಿ ಭಾರಿ ಪವಿತ್ರದ ದಿನ 48 ದಿನ ವರಮಹಾಲಕ್ಷ್ಮಿನ ದಿನನಿತ್ಯ 2 ಸರ್ತಿ ಲಕ್ಷ್ಮೀ ಪೂಜೆ ಮಲ್ತದು ಎಷ್ಟೋ 1000 ಮಹಿಳೆಯರು ಐನ ಲಾಭವನ್ನು ಪಡೆಯರು ಅಂಚನೆ ಇನಿ ಎನ್ನ ಬೊಡೆದಿಗಲ ಒಂಜಿ ಲಕ್ಷ್ಮೀ ಪೂಜೆ ಮಲ್ಪನ ಒಂಜಿ ಸಂದರ್ಭ ತಿಕ್ಕೊಂಡು ಮಸ್ತ್ ಸಂತೋಷ ಉಂಡು ಅಂಚನೆ ಇನಿ ಮಸ್ತ್ ಪೂಜೆಲೆ ಮತ್ತು ಪೂಜೆಗಳ ಎಂಕ ಬರಿಯರ ಎಂಕ ಮಸ್ತ್ ಅವಕಾಶ ಪೂಜೆಗಳ ಎಂಕ ಭಾಗಿಸ್ಯಾರ ಮಸ್ತ್ ಅವಕಾಶ ಮಲ್ಪಾದ ಕೊರಿಯರು ಎನ್ನ ಬದುಕಡು ಯಾನ ಕಲ್ತಿನ ಅತಿ ಮುಖ್ಯ ಪಾಠ ಪಂಡ ಒಂಜಿ ಶಿಕ್ಷಣ ಒಂಜಿ ನರಮಾನ್ಯಾಗ ಬದುಕಡು ಶಿಕ್ಷಣ ಏತು ಮುಖ್ಯ ಪಂಡ ಅವು ಒಂಜಿ ಮುತ್ತೈದೆಗ ಸಿಂಧೂರು ಇತ್ತಲೆಗ ಯಾನ ಒಂಜಿ ಸಾಮಾನ್ಯ ಕುಟುಂಬಗೂ ಸೇರ್ನಾಯೆ ಎನ್ನ ಅಪ್ಪ ಮೇರು ಏನಣ್ಣ ಭಾರಿ ಬಂಗಡು ಮುಲ್ಪ ಪ್ರಾಥಮಿಕ ಹೈಸ್ಕೂಲು ಬೊಕ್ಕ ಜೂನಿಯರ್ ಕಾಲೇಜ್ ಕಲ್ಪಾಯರು ಭಾರಿ ಬಂಗಡ ಅಪ್ಪಗ ಬಸ್ಸಿಡು ಮಾತ ಪಾಯರೆ ಕಾಸು ಇತ್ತಜಿ ಭಾರಿ ಬಂಗಡು ಕಾಲೇಜ್ ಪೋನಾಗ ಮಾತ ಅವಿಡ ಬೊಕ್ಕ ಎಂಕ ಅನಿವಾರ್ಯ ಅದು ಎಂಕ ಮುಲ್ಪ ಕಲ್ಪನಂಚಿನ ಅಸಾಧ್ಯತೆ ಅದು ಎಂಕ ಪರವೂರು ಬೊಂಬಾಯಿಗೆ ಪೋಡಾಂಡು ಅಲ್ಪ ಭಾರಿ ಬಂಗಡು ಯಾನು ತುಂಬದ ವ್ಯಾಸಂಗನು ಮಲ್ತಾಯನು ಮಲ್ತದು ಒಂಜಿ 4 ಮಲ್ಲ ಕಂಪೆನಿಲಡು ಯಾನ ಕೆಲಸ ಮಲ್ತದು ಎನ್ನ ಒಂಜಿ ಪೋನಗೊಂಜಿ ಹಠನೆ ಇತ್ತು ಯಾನ ಒಂಜಿ ಬಿಸ್ನೆಸ್ ಮ್ಯಾನ್ ಅವಡು ಬಂಡದು ಅಂಚ ಯಾನು ಒಂಜಿ ಸಂಸ್ಥೆನ ಕಟ್ಟದು ಇನಿ ಒಂಜಿ ಸಾಧಾರಣ 25 ವರ್ಷ ಆಂಡು ಎನ್ನ ಸಂಸ್ಥೆಡು ಒಂಜಿ 200-300 ಜನ ಕೆಲಸ ಮಲ್ತಂದುರ್ಲೇರು ಒಂತೆ ಅವು ನಮ್ಮ ಫಾರ್ಮಾಸ್ಯೂಟಿಕಲ್ ರಿಲೇಟೆಡ್ ಪ್ಯಾಕೇಜಿಂಗ್ ಕಂಪನಿ 25 ವರ್ಷದ ಶ್ರಮದ ಫಲ ಎಂಕ ಈ ವರ್ಷ 2026 ಏಪ್ರಿಲ್ ತಿಂಗಳು ನ್ಯಾಷನಲ್ ಅವಾರ್ಡ್ ತಿಕ್ಕದಂಡು ಎನ್ನ ಕಂಪನಿಗೆ ಅವು ಚೆನ್ನೈ ತಿಕ್ಕನಿ ಮಸ್ತ್ ನೆನ್ನ ಪಿರವಡು ಮಸ್ತ್ ಪರಿಶ್ರಮ ಎನ್ನ ಮಗೆಲೆ ಬೈದೆ ಎನ್ನ
ರಡ್ ಜೋಕುಲ್ಲ ಹೈಲಿ ಕ್ವಾಲಿಫೈಡ್ ಎನ್ನ ಮಗೆ ಇಂಜಿನಿಯರಿಂಗ್ ವಿತ್ ಪ್ರಿಂಟಿಂಗ್ ಟೆಕ್ನಾಲಜಿ ಫ್ರಮ್ ಜರ್ಮನಿ, MBA ಫ್ರಮ್ SP ಜೈನ್ ಮುಂಬೈ. ಅಂಚನೆ ఆయన ಬುಡದಿ ಅಲ್ಲ MD ಡಾಕ್ಟರ್ ಡರ್ಮಟಾಲಜಿಸ್ಟ್ ಮಗಲ್ಲ ಡಾಕ್ಟರ್ MD ಆಲಲ ಎಡ್ಡೆ ಲಾಯಕಡ ಪ್ರಾಕ್ಟೀಸ್ ಮಲ್ತೊಂದಲ್ಲ ಮರ್ಮೇಲ ಆಯಲ ಡಬಲ್ ಗ್ರಾಜುಯೇಟ್ ಲಂಡನ್ ಬೇಸ್ ಕಂಪನಿಡ್ ಕೆಲಸ ಮಲ್ತು ತಿಳ್ಕೊನೆ ಆಯಲ ಒಂಜಿ ಕಿನ್ಯ ವ್ಯಾಪಾರವನ್ನ ಮಲ್ತೊಂದುಲ್ಲೆ ಮೆಡಿಸಿನ್ದನೆ ಒಂದು ಮಾತ ದಾಯ ಪಂಡೆ ಪಂಡ ನಮ್ಮ ಈತ ಮಾತ ಭಂಗ ಬರ್ತದ ಪರಿಶ್ರಮ ಬರ್ತದ ನಂಕ ಕೊರ್ನ ಫಲೊಟ್ಟು ನಮ್ಮನ್ನು ಅವಿನ ಸ್ವಾರ್ಥಗಾತ್ರ ಬಳಸೆ ಮಲ್ಪೆರಬಲ್ಲಿ ಇಂಚಿನ ಧಾರ್ಮಿಕ ಕ್ಷೇತ್ರಗಳಿಗೆ ಆದುಪ್ಪು ಅವೇ ರೀತಿ ಶಿಕ್ಷಣ ಸಮಸ್ಯೆಗೆ ಆದುಪ್ಪು నేను ಕಿಂಚಿತ್ ಅದು ಒಂಜಿ ಪಾಲು ಯಾನು ದಾನ ಮಲ್ಪಡೊಂದು ಯಾನು ನಿರ್ಧಾರ ಮಲ್ತದೆ. ವಿಶೇಷವಾದ ಎನ್ನ ಊರದ ಪ್ರೈಮರಿ ಬಕ್ಕ ಹೈಸ್ಕೂಲ್ದಕ್ಲೆಗೆ ಏರು ಬಡ ಜೋಕ್ಲುಲ್ಲೇರ ಅಕ್ಲೆಗೆ ಅವೇನ ಕೊರುಡು ಬಣ್ಣದ ಕೊರದು ಸಹಕಾರ ಮಲ್ಪಡೊಂದು ಯಾನು ನಿರ್ಧಾರ ಮಲ್ದು ಖಾಲಿ ಬಾಯ್ದ ಪಾತಿರತ್ತು ಬಾಯ್ದ ಮಲ್ಪ ಪಾತಿರತ್ತು ಯಾನು ಮಲ್ತದ ತೋಜಾಂದು ನನ್ನ ಮಲ್ಪಡ ಬಂದು ಆ ಕಟೀಲ್ ದಪ್ಪೆ ಎಂಕ ಶಕ್ತಿನ ಕೊರಡು ಬಣ್ಣದ ಆ ದುರ್ಗಾ ಮಾತೆ ಬೊಕ್ಕ ಮಹಾಲಕ್ಷ್ಮಿ ಎಂಕ ಶಕ್ತಿನ ಕೊರಡು ಬಣ್ಣದ ಯಾನು ದೇವರ ಕೂಡೋರು ನಟನ್ವೇನು ನಮ್ಮ ಮಾನವನ ಶ್ರಮ ದೇವರಿಗೆ ಕೊರನ ಪೂಜೆ ಬಕ್ಕ ಸಮಾಜಕ್ಕೆ ಕೊರನ ಧರ್ಮ ದಾನ ಒಂದು ಏಪಲ ವ್ಯರ್ಥ ಆಪಜಿ ಬಂದುಲೆ ಇಂದನು ಏಪಲ ತೆರೆಯೋನ್ಲೆ ಸುರುಟು ನಮ್ಮ ಭಾರತ ದೇಶವನ್ನು ಒರಿತ ನೋಡು ಬಕ್ಕ ಆತನಾಗ ಇಂದು ಸನಾತನ ಧರ್ಮ ತನ್ನಾತೆಗೆ ಬರ್ಕೊಂಡಮ್ಮ ಸುರುಟು ನಮ್ಮ ಭಾರತ ದೇಶವನ್ನು ಒರಿತ ನೋಡು ಏತ ಪಾಶ್ಚಾತ್ಯ ದೇವತೆಗೆ ಅನ್ಪೋತೆ ಆಂಡ ಭಾರತ ದೇಶದ ಅಂಚಿನ ಒಂಜಿ ಪೊರ್ಲುದ ದೇಶನೇ ಓಲ್ಲೇಜ್ ನಂಗೆ ಒಂಜಿ ವಾರ ಇಜ್ಜಿಂದ ಒಂಜಿ 10 ದಿನ ಅನಗ ಎಂಚೋರ ಪಿರಪ ಬತ್ತ ಜೀಂದ ಆಪುಂಡು ದಿ ಭಾರತವು ಭಾರತೊಡಿತ್ತಿನ ಕಲ್ಚರ್ ಒಂದು ಓಲ್ಪಲೈಜ್ ನಮ್ಮ ಜೋಕ್ಲೆಗ ನಮ್ಮ ಈ ಸಂಸ್ಕೃತಿನ ಕೊರಡು ಸನಾತನ ಧರ್ಮನು ಒಡಿಪವಡು ಎನ್ನ ಜೋಕ್ಲೆಗೇನ ಭಾರಿ ಪೊರ್ಲೋಡು ಸಂಸ್ಕೃತಿ ಕೊರತೆ ಪ್ರತಿ ವರ್ಷಲ ಎನ್ನ ಇಲ್ಲಾಡು ದೈವದೇವನ ಕೆಲಸ ಹಾಕೊಂಡು ಅಪ್ಪೆನ ಸೇವೆ ಹಾಕೊಂಡು ಕಟೀಲ್ ದಪ್ಪೆನ ಸೇವೆ ಹಾಕೊಂಡು ಎನ್ನ 30ನೇ ವರ್ಷದ ಸೇವೆಲ ಎನ್ನ ಸಂದಾಯ್ತು ಮಲ್ತಂಡು ಗೆಜ್ಜೆ ಸೇವೆ ಪ್ರತಿಯೊಂದು ಅಕ್ಕಲ ಭಾಗ್ಯ ಆಪೇರು ಅಯ್ಯ ನೋಡಿದಾರ ಈ ಸಂಸ್ಕೃತಿ ಒರಿಯರ ಮುಖ್ಯ ಕಾರಣ ಮಾಣಿಲದ ಮಣ್ಣಿಗೆ ಯಾನು ಒಂಜಿ ಸತತ 4-5 ವರ್ಷದಿಂಚೆ ಬರಂದುಲ್ಲೆ ವರ್ಷದಿಂಚೆಲ್ಲ ಪದೇ ಪದೇ ಬಾರಿ ಪೊರ್ಲುಡು ನಡಪುನಂಜಿನ ಪೂಜೆ ಪುರಸ್ಕಾರ ಮಾಡೋದು ಮಸ್ತ್ ಖುಷಿ ಆಂಡು ಮಸ್ತ್ ಭಕ್ತಿಲ ಪೊಟ್ಟುಂಡು ಎಂಕ ತೋಜುನು ಪೋಯ್ ವರ್ಷ ಹಿಡ್ದಲ್ಲ ಈ ಸರ್ತಿದ ಸಭೆ ಮಸ್ತ್ ಮಲ್ಲೊಂಡು ಪಂಡದು ಮಸ್ತ್ ಜನ ಸೇರಿದೇರು ಯಾನ ಸ್ವಾಮೀಜಿಲ್ನ ಕಾರಗ ಕುಡೋರ ಅಡ್ಡ ಬುರೊಂದು ಕುಡರ ಅರಡ ಆಶೀರ್ವಾದ ನಟೊಂದು ಎನ್ನ ಈ ರಡ್ಡು ಪಾತೆರನು ಉಂತಾವೆ. ಜೈ ಶ್ರೀರಾಮ್, ಜೈ ತುಳುನಾಡು. ಧರ್ಮದ ಸಾದುಡು ನಡಪಡು ಕರ್ಮದ ಬೇಲೆಡು ಮಲ್ಪೆರೆಪಲ್ಲಿ ಪಂಪಿನ ಚಿತ್ತನ ಒಟ್ಟಿಗೆ ಅವಕ್ಕೆ ಭಕ್ತಿ ಮಾರ್ಗದ ಈ ಕ್ಷೇತ್ರದ ಸಂಬಂಧ ಮುಖ್ಯ ಪಂಪಿನ ಚಿತ್ತಿನ ತನ್ನ ಉಲ ಧ್ವನಿಪುದ ಪಾತೆರನ ಪಟ್ಟಿನ ಚಿತ್ತಿನ ಎಂಕಲ್ನ ಭಿನ್ನೆ ಶ್ರೀ ಬಾಲಕೃಷ್ಣ ಎಂ ರೈ ತಿಪ್ಪೆ ಕೋಡಿಂಬೆರೆಗೆ ಬುಡು ಉಡಲ್ದ
ಸುಲ್ಮೆಲೆನ ಸಂದಾಯಿತ ಮಲ್ತೊಂದು ಚವಡ್ ಇಪ್ಪನ ಚಿತ್ತಿನ ಎಂಕಲ್ನ ಬಿನ್ನೆರು ಶ್ರೀ ಶರಣ್ ಪಂಪ್ವೆಲ್ ಬೇತೆ ಕಜ್ಜೋಡು ಪಾಲು ಪಡೆಯರೆ ಇತ್ತಿನಿಡ ದಾತ್ರ ಅರೇನೆ ಈ ಪೊರ್ತುಡು ಅರೇನೆ ಕಡಪಡ್ದು ಕೊರೊಂದುಲ್ಲ ಇದು ಪೊರ್ತು ತನ್ನ ಪೊರ್ತುದ ತುರ್ತ ಇತ್ತು ನಾಡಲ ಎಂಕಲ್ನ ಒಟ್ಟಿಗೆ ಸೇರೊಂದು ಶ್ರೀಧಾಮ ಮಾಡಿಲದ ಈ ಭಕ್ತಿ ಲೇಸಡು ಪಾಲು ಪಡೆ ನಚಿತ್ತಿನ ಶರಣ್ ಪಂಪ್ವೆಲ್ ಬೆರೆಗೆ ಬುಡು ಉಡಲ್ದ ಸೊಲ್ಮೆಲೆನ ಸಂದಾಯಿತ ಮಲ್ತೊಂದುಲ್ಲ ಅಂಚನೆ ಗೋಪಾಲ್ ಕುತ್ತಾರ್ ಎನಿತ ಬೆನ್ನೆರಾದಿ ಎಂಕಲೊಟ್ಟಿಗೆ ಈತ ಪೊರ್ತು ಇತ್ತದು ಎಂಕಲೊಟ್ಟಿಗೆ ಸೇರೊನ್ನ ಚಿತ್ತನ ಇರೆಗೆ ಅಪ್ಪೆ ಮಹಾಲಕ್ಷ್ಮಿ ಎಡ್ಡೆ ಮಲ್ಪಡು ಪಂಪನ ಚಿತ್ತನ ಉಳದೊಣಿಪದೊಟ್ಟಿಗೆ ಪೂಜ್ಯ ಸ್ವಾಮೀಜಿಲಿನ ಆಶೀರ್ವಾದನ ಸಂದಾಯಿತ ಮಲ್ತೊಂದು ಬೊಕ್ಕರ ನಿಕ್ಲೆಗೆ ಸೊಲ್ಮೆಲೆನ ಸಂದಾಯಿತ ಮಲ್ತೊಂದುಲ್ಲ ವೇದಿಕೆಯಲ್ಲಿರುವಂತಹ ನಮ್ಮ ಅತಿಥಿ ನೆರೆ ರಾಜ್ಯ ಕೇರಳದ ಕಾಸರಗೋಡು ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು, ಟಂಕದ ಸಾಧಕಿಯಾಗಿ ಸಮಾಜಮುಖಿ ಕಾರ್ಯಕರ್ತೆಯಾಗಿ ಗಡಿನಾಡಿನಲ್ಲಿ ದುಡಿಯುವಂತ ನಮ್ಮ ಅತಿಥಿಗಳಾಗಿರುವಂತಹ ಶ್ರೀಮತಿ ಅಶ್ವಿನಿ ಎಂಎಲ್ ಇದೀಗ ಮಾತಿಗೆ ಅವಕಾಶವನ್ನ ತಮಗೆ ನೀಡ್ತಾ ಇದ್ದೇವೆ. ಶ್ರೀಮತಿ ಅಶ್ವಿನಿ ಎಂಎಲ್. ಎಲ್ಲರಿಗೂ ನಮಸ್ಕಾರ. ಮಾಣಿಲ ಶ್ರೀ ದುರ್ಗಾ ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ಇವತ್ತು ವರಮಹಾಲಕ್ಷ್ಮಿಯ ದೇವಿಯ ವ್ರತ ಆಚರಣೆ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ನಡೀತಾ ಇರುವಂತಹ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಅಧ್ಯಕ್ಷರೇ, ಅದೇ ರೀತಿ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನದಾಸ್ ಪರಮಹಂಸ ಸ್ವಾಮೀಜಿ ಅವರ ಆಶೀರ್ವಾದವನ್ನು ಬೇಡುತ್ತಾ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ, ಅದೇ ರೀತಿ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರರಿಗೆ ಹೃತ್ಪೂರ್ವಕ ನಮಸ್ಕಾರಗಳು. ನಾನು ಮೊದಲನೇ ಬಾರಿಗೆ ಈ ಕ್ಷೇತ್ರಕ್ಕೆ ಬರ್ತಾ ಇರುವಂಥದ್ದು. ಎಷ್ಟೋ ದಿವಸಗಳಿಂದ ನಾನು ಮಾಣಿಲಕ್ಕೆ ಹೋಗಬೇಕು ಅಂತ ಹೇಳಿ ಪ್ರತಿ ಸಲ ಕೂಡ ಶೆಡ್ಯೂಲ್ ಮಾಡೋ ಸಂದರ್ಭದಲ್ಲಿ ಅದು ನನಗೆ ಎಲ್ಲೋ ಕೈ ತಪ್ಪಿ ಹೋಗ್ತಾ ಇತ್ತು, ಬರಲಿಕ್ಕೆ ಆಗಲಿಲ್ಲ. ಅಂದರೆ ಯಾವುದೇ ಒಂದು ದೇವಸ್ಥಾನಕ್ಕೋ ಕ್ಷೇತ್ರಕ್ಕೋ ಹೋಗಬೇಕು ಅಂತ ಹೇಳಿದ್ರೆ ಆ ಕ್ಷೇತ್ರದಲ್ಲಿರುವಂತಹ ತಾಯಿ ಕರೆಸ್ಕೊಳ್ಬೇಕಂತೆ. ಅದು ಖಂಡಿತವಾಗ್ಲೂ ನನ್ನ ಒಂದು ಜೀವನದಲ್ಲಿ ಅದು ಸತ್ಯವಾಗಿ ನಡೀತಾ ಇರುವಂತಹ ಘಟನೆಗಳು. ಇದು ಒಂದು ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಒಂದು ಹಲವಾರು ಕ್ಷೇತ್ರದಲ್ಲೂ ಕೂಡ ನಾನು ನೆನೆಸಿದಾಗೆ ಹೋಗ್ಲಿಕ್ಕಾಗದೆ ನನ್ನನ್ನು ಆ ದೇವರು ಕರೆಸ್ಕೊಂಡಂತಹ ಎಷ್ಟೋ ಸಂದರ್ಭಗಳುಂಟು. ಸೊ ಇವತ್ತು ನನಗೆ ತಾಯಿ ನನ್ನನ್ನು ಇಲ್ಲಿ ಬರೆಸ್ಕೊಂಡಿದ್ದಾರೆ. ಸೊ ನಾನಿವತ್ತು ಒಂದು ಒಳ್ಳೆಯ ದಿವಸ ಇಲ್ಲಿ ನಾನು ಈ ಒಂದು ಕ್ಷೇತ್ರಕ್ಕೆ ಬಂದ ಕಾರಣ ನಿಜವಾಗ್ಲೂ ನಾನು ತುಂಬ ಪುಣ್ಯ ಮಾಡಿದ್ದೇನೆ. ಆ ದೇವಿಯ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಕಳೆದ 48 ದಿವಸ ಅಂದರೆ ಇವತ್ತಿಗೆ 48 ದಿವಸದಿಂದ ಈ ಒಂದು ಕ್ಷೇತ್ರದಲ್ಲಿ ಪೂಜೆ ಪುನಸ್ಕಾರಗಳು, ಹವನಗಳು, ಹೋಮಗಳು, ನಿತ್ಯ ಆರಾಧನೆ ನಡೀತಾ ಇದೆ. ಖಂಡಿತವಾಗ್ಲೂ ಇದು ಹೇಗೆ ಹೇಳಬೇಕು, ಹೊಗಳಬೇಕು ಅಥವಾ ಯಾವ ರೀತಿ ಇದಕ್ಕೆ ಮೆಚ್ಚುಗೆಯನ್ನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾವು ಒಂದು ದಿವಸ ಮನೆಯಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ಇಟ್ಟುಕೊಂಡ್ರೆ ಆ ಒಂದು ನೆಕ್ಸ್ಟ್ ಡೇ ಮತ್ತೊಂದು ಕಾರ್ಯಕ್ರಮ ಇದ್ದುವಾಗ ನಮಗೆಲ್ಲರಿಗೂ ಕೂಡ ಅದು ಸಾಕು, ಯಾವಾಗ ಒಮ್ಮೆ ಕಾರ್ಯಕ್ರಮ ಮುಗಿಯುತ್ತೆ ಅಂತ ಅನ್ನಿಸ್ತದೆ. ಆದರೆ ಇಲ್ಲಿ ಸತತವಾಗಿ 48 ದಿವಸಗಳ ಕಾಲ ಕಾರ್ಯಕ್ರಮವನ್ನು ಮಾಡಿಕೊಂಡು ಇನ್ನೂ ಕೂಡ 2 ದಿವಸಗಳ ಬಾಕಿ ಇರೋ ಸಂದರ್ಭದಲ್ಲೂ ಕೂಡ ಒಳ್ಳೆ ರೀತಿಯಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ಒಂದು ಕ್ಷೇತ್ರಕ್ಕೆ ಇಲ್ಲಿ ದುಡಿತಾ ಇರುವಂಥ ಪ್ರತಿಯೊಬ್ಬ ಕಾರ್ಯಕರ್ತನ ಒಂದು ಜವಾಬ್ದಾರಿ, ಪ್ರತಿಯೊಬ್ಬ ಕಾರ್ಯಕರ್ತನ ಒಂದು ಏನು ಸಪೋರ್ಟ್ ಇದೆ ಅಂತ ಹೇಳಿ ಕಾಣ್ತಾ ಇರುವಂಥದ್ದು. ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಹೇಳಿದ್ರೆ ಒಗ್ಗಟ್ಟು ಬೇಕು. ಆ ಒಗ್ಗಟ್ಟಿದ್ರೆ ಮಾತ್ರ ಆ ಕಾರ್ಯಕ್ರಮ ಒಂದು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇದೆ. ಸೊ ಇವತ್ತು ಈ ಒಂದು ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ಇಷ್ಟು ಚಂದವಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ಕಡೆಯಿಂದ ಸಿಗ್ತಾ ಇರುವಂತಹ ಒಂದು ಸಹಕಾರ, ಒಗ್ಗಟ್ಟಿನ ಬಲವೇ ಇವತ್ತು ಇಲ್ಲಿ ನಮಗೆ ಕಾಣಿಸ್ತಾ ಇರುವಂಥದ್ದು. ಇವತ್ತು ವರಮಹಾಲಕ್ಷ್ಮಿ ವ್ರತ, ರಕ್ಷಾಬಂಧನ್, ಅದೇ ರೀತಿ ನಾರಾಯಣ ಗುರು ಜಯಂತಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಮೂರು ಕಾರ್ಯಕ್ರಮವನ್ನು ಕೂಡ 3 ವಿಶೇಷಗಳು ಇವತ್ತಿರುವಂಥದ್ದು. ಒಂದು ತಾಯಿಯನ್ನು ಪೂಜೆ ಮಾಡುವಂಥದ್ದು, ಮತ್ತೊಂದು ತಂಗಿಯಾಗಿಯೋ ಅಕ್ಕನಾಗಿರುವಂಥ ನಿನ್ನನ್ನು ನಾನು ರಕ್ಷಣೆ ಮಾಡ್ತೀನಿ ಅಂತ ಹೇಳುವಂತಹ ನಾವು ವಚನವನ್ನು ಕೊಡುವಂಥದ್ದು, ಜಾತಿ ಮತ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಒಂದೇ ಅಂತ ಹೇಳಿಕೊಂಡು ನಾರಾಯಣ ಗುರು ಆ ಒಂದು ನಡೆಯಲ್ಲಿ ನಾವು ನಡೀತಾ ಇರುವಂಥದ್ದು. ಸೊ ಇದು ನೋಡುವಾಗ ನಮ್ಮ ಒಂದು ಭಾರತ ದೇಶದ ನಾವು ಎಲ್ಲರೂ ಕೂಡ ಭಾರತದಲ್ಲಿ ಇದ್ದೀವಿ ಅಂತ ಹೇಳಲಿಕ್ಕೆ ನಾವೆಲ್ಲರೂ ಕೂಡ ಪುಣ್ಯ ಮಾಡಿದ್ದೀವಿ. ಈಗ ಕೆಲವೊಂದು ವಿಷಯಗಳು ನಡೀತಾ ಇದೆ, ನಾನು ಇಲ್ಲಿ ರಾಜ್ಯಕ್ಕೆ ತರಲಿಕ್ಕೆ ಇಷ್ಟಪಡೋದಿಲ್ಲ, ಆದರೂ ಕೂಡ ಒಂದು ಮಾತು ಹೇಳಬೇಕು ಅನ್ನಿಸ್ತಿದೆ. ಒಂದೇ ಮಾತರಂ
ಒಂದೇ ಮಾತರಂ ಅಂತ ಹೇಳಿದ್ರೆ ಆ ಮಾತು ಸಾಲುಗಳಲ್ಲಿ ಭಾರತ ಮಾತೆಯನ್ನೇ ಶ್ಲಾಘನೆ ಮಾಡಿರುವಂತಹ ಒಂದು ಒಂದೇ ಮಾತರಂನಲ್ಲಿ ಇಲ್ಲಿ ನಾನು ಇದು ಕರ್ನಾಟಕ, ಬಟ್ ನಾನಿರೋದು ಕೇರಳದ ಆದ ಕಾರಣ ಅಲ್ಲಿ ಒಂದೇ ಮಾತರಂ ಅಂದರೆ ತಾಯಿಯನ್ನು ಕೂಡ ಆರಾಧನೆ ಮಾಡಬಾರ್ದು ಅಂತ ಹೇಳುವಂಥ ಒಂದು ಸ್ಲೋಗನ್ ಕೊಡ್ತಾ ಇರುವಂಥದ್ದು. ಸೊ ನಾವು ಕೇರಳದಲ್ಲಿರಲಿ, ಕರ್ನಾಟಕದಲ್ಲಿರಲಿ, ಮತ್ತೊಂದು ಯಾವುದೇ ಪ್ರದೇಶದಲ್ಲಿದ್ದರೂ ಕೂಡ ನಮ್ಮ ಭಾರತ ಮಾತೆಗೆ ಧಕ್ಕೆ ಬರುವಂಥ ಕೆಲಸ ಯಾರು ಮಾಡಿದರೂ ಕೂಡ ನಾವು ಖಂಡಿತವಾಗ್ಲೂ ನಾವು ಅದಕ್ಕೆ ತಕ್ಕ ಉತ್ತರ ಕೊಡ್ತೇವೆ ಅಂತ ಹೇಳಿ ನಾವೆಲ್ಲರೂ ಕೂಡ ಹಿಂದೂ ಸಂಘಟನೆಯ ಸಹೋದರರು ಒಟ್ಟಾಗಿರಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದರಲ್ಲೂ ಕೂಡ ಮಾನಿಲ ಸ್ವಾಮಿಯಲ್ಲಿ ನಾನು ಒಂದು ಹಲವಾರು ವೇದಿಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ, ಅವರ ಮಾತುಗಳನ್ನ ಕೇಳಿದ್ದೀನಿ. ಅವರು ಹಿಂದೂ ಸಂಘಟನೆಗೋಸ್ಕರ, ಹಿಂದೂ ಸಂಘಟನೆಗೆ ಮಾತ್ರ ಅವರು ಬೆಂಬಲ ಕೊಟ್ಟುಕೊಂಡು ಆ ಹಿಂದೂ ಸಂಘಟನೆ ಮೇಲೆ ತರಲಿಕ್ಕೆ ಬೇಕಾಗಿ ಅವರ ಹೋರಾಟ, ಆ ಕ್ಷೇತ್ರಗಳನ್ನು ಉದ್ಧಾರ ಮಾಡುವಂತಹ ಒಂದು ಅವರ ಮುಂದಾಳುತನ ಎಲ್ಲವೂ ಕೂಡ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಇವತ್ತು ಇಲ್ಲಿ ಈ ಒಂದು ಸಂದರ್ಭದಲ್ಲಿ ನನಗೂ ಕೂಡ ಈ ಒಂದು ಮಾನಿಲ ಕ್ಷೇತ್ರಕ್ಕೆ ಬಂದು ನಿಮ್ಮಲ್ಲಿ ನನಗೊಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನನಗೆ ತುಂಬ ಹೃದಯ ಧನ್ಯವಾದಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ. ನಾವು ಲಕ್ಷ್ಮಿಯನ್ನು ಆರಾಧಿಸ್ತೀವಿ. ನನ್ನದೇ ಒಂದು ಕಥೆಯನ್ನು ನಾನು ಜಸ್ಟ್ ಒಂದು ಶಾರ್ಟಲ್ಲಿ ಹೇಳಿ ಮುಗಿಸ್ಬಿಡ್ತೇನೆ. ನಾನು ರಾಜಕೀಯ ಬರೋಕ್ಕಿಂತ ಮುಂಚೆ ಅಂದರೆ ನಾನು ರಾಜಕೀಯದಲ್ಲಿ ಬರಲೇಬಾರ್ದು ಅಂತ ಹೇಳಿ ಪಟ್ಟು ಹಿಡಿದಂಥ ಒಂದು ಮಹಿಳೆ ಅಂತ ಹೇಳಿದ್ರೆ ನಾನೇ. ಆದರೆ ಅಪ್ರತ್ಯಕ್ಷವಾಗಿ ನಾನು ರಾಜಕೀಯಕ್ಕೆ ಬರಬೇಕಾಯಿತು. ನಾನು ದುಬೈಗೆ ಹೋಗಿ ದುಬೈಯಿಂದ ಬೆಂಗಳೂರಿಗೆ ಬಂದು, ಅಂದರೆ ನಾನು ಬೆಂಗಳೂರಿನಲ್ಲಿ ಹುಟ್ಟು ಬೆಳೆದವಳು. ತಾಯಿಮನೇಲಿರೋ ಸಂದರ್ಭದಲ್ಲಿ ಕೊರೋನಾ ಕಾಲಘಟ್ಟ. ಆ ಕೊರೋನಾ ಕಾಲಘಟ್ಟದಲ್ಲಿ ಯಾವುದೇ ರೀತಿಯಂತಹ ಕೆಲಸ ಇಲ್ಲಲ್ಲ, ಅವತ್ತು ಎಲ್ಲೂ ಹೋಗ್ಲಿಕ್ಕಾಗೋದಿಲ್ಲ. ಆಗ ನನ್ನ ತಾಯಿ ಹೇಳಿದರು, ಯಾವಾಗಲೂ ಕೂಡ ಕೆಲಸ ಅಂತ ಹೋಗ್ತೀರಿ, ಭಜನೆ ಅದು ದಿನನಿತ್ಯ ಪೂಜೆ ಮಾಡೋದೆಲ್ಲ ಇದೆ, ಅದರೊಟ್ಟಿಗೆ ಇವತ್ತಿನಿಂದ ನೀವೊಂದು 48 ದಿವಸಗಳ ಕಾಲ ಗೊರವನಹಳ್ಳಿ ಲಕ್ಷ್ಮೀ ದೇವಿಯ ವ್ರತವನ್ನು ಮಾಡಬೇಕು ಅಂತ ಹೇಳಿದ್ರು. ಆ 48 ದಿವಸಗಳ ಕಾಲ ಗೊರವನಹಳ್ಳಿಯ ಒಂದು ವ್ರತವನ್ನು ಮಾಡಿ, ನಮಗೆ ಲೇಡೀಸ್ ಆದ ಕಾರಣ 48 ದಿವಸ ಕಂಟಿನ್ಯೂ ಮಾಡಲಿಕ್ಕಾಗೋದಿಲ್ಲ, 54 ದಿವಸ ಕೂಡ ಅನ್ನವನ್ನು ಬಿಟ್ಟು, ನಾನು ಊಟ ಮಾಡುವಂಥ ಅನ್ನವನ್ನು ಅಕ್ಕಿಯನ್ನು ತೆಗೆದಿಟ್ಟು ನಾವು 55 ದಿವಸಗಳು ಕೂಡ ಆ ವ್ರತವನ್ನು ಕಂಪ್ಲೀಟ್ ಮಾಡಿ ಮತ್ತೆ ಮರಳು ದಿವಸ ಗೊರವಣ್ಣನ ಕ್ಷೇತ್ರಕ್ಕೆ ಹೋಗಿ ಆ ಅಕ್ಕಿಯನ್ನು ಅಲ್ಲಿ ಸಮರ್ಪಣೆ ಬಂದ ನಂತರ ಊಟವನ್ನು ಮಾಡಿದಂಥ ಒಂದು ನೆನಪು. ಆ ಒಂದು ಅಂದರೆ ನನಗೆ ಯಾಕೆ ಇದು ಹೇಳಿದ್ದು ಅಂತ ಹೇಳಿದರೆ, ನಾವು ಎಲ್ಲಿ ನಮ್ಮ ಸಂಸ್ಕೃತಿಯನ್ನು, ನಮ್ಮ ಆಚಾರ ವಿಚಾರಗಳನ್ನು ನಾವು ಚಾಚು ತಪ್ಪದೆ ಭಕ್ತಿಯಿಂದ ಮಾಡ್ತೀವೋ ಖಂಡಿತವಾಗ್ಲೂ ನಮಗೆ ಅದಕ್ಕೆ ಒಂದು ಫಲ ಸಿಗ್ತದೆ ಅಂತ ಹೇಳುವಂಥದ್ದು. ರಾಜಕೀಯ ಬರಬಾರ್ದು ಅಂತ ಹೇಳುವಂಥ ಒಂದು ವ್ಯಕ್ತಿ ನಾನಾಗಿ, ಏನು ರಾಜಕೀಯದ ಗಂಧಗಾಳಿ ಇಲ್ಲದೆ, ಯಾವುದೇ ಒಂದು ಗಾಡ್ ಫಾದರ್ ಇಲ್ಲದೆ ನಾನು ರಾಜಕೀಯಕ್ಕೆ ಬಂದ ನಂತರ 5 ವರ್ಷದಲ್ಲಿ ನಾನು ಬ್ಲಾಕ್ ಪಂಚಾಯತ್ ಸದಸ್ಯೆ, ಮಹಿಳಾ ಮೋರ್ಚಾ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯೆ, MP ಕ್ಯಾಂಡಿಡೇಟ್, ಅದಾದ ನಂತರ ಜಿಲ್ಲಾ ಅಧ್ಯಕ್ಷೆ, MLA ಕ್ಯಾಂಡಿಡೇಟ್ ಆಗಿದೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಈ ದೇವಿ ನನಗೆ ಕೊಟ್ಟಿರುವಂತಹ ಒಂದು ಭಿಕ್ಷೆ. ಸೊ ನಾನು ಪ್ರತಿ ದಿವಸ ಕೂಡ ನಮ್ಮ ಮಕ್ಕಳಂದರೆ ನಮ್ಮ ತಾಯಂದಿರು, ಈಗ ನೋಡಿ ನಾನು ಹೇಳುವಾಗ ತಾಯಂದಿರಿದ್ದೀರಿ, ನಮ್ಮ ತಾಯಿ ಯಾವ ರೀತಿ ನಮಗೆ ಆಚಾರ ವಿಚಾರ ಕಲಿಸ್ಕೊಡ್ತಾರೆ, ಆ ನಮ್ಮ ಸಂಸ್ಕೃತಿನ ಕಲಿಸ್ಕೊಡ್ತಾರೆ, ಇವತ್ತು ನಾವು ಆ ನಿಟ್ಟಿನಲ್ಲಿ ನಡೀತಾ ಇದ್ದೀವಿ. ಅದೇ ರೀತಿ ಈಗಿನ ಕಾಲಘಟ್ಟದ ಮಕ್ಕಳು ನಾವು ನೋಡಬೇಕಾಗಿರುವಂಥದ್ದು ಕ್ಷುಲ್ಲಕ ಕಾರಣಗಳಿಗೆ ಸಿಟ್ಟು ಬರುವಂಥದ್ದು. ಒಂದು 17 ವರ್ಷದ ಹುಡುಗಿ ಮೊಬೈಲ್ ಕೊಡಿಸ್ಲಿಲ್ಲ, ನಾಳೆ ನಾಡಿದ್ದು ಕೊಡಿಸ್ತೇನೆ ಅಂತ ಹೇಳಿ ಕೂಡ ಕೊಡಿಸ್ಲಿಲ್ಲ ಅಂತ ಹೇಳೋ ನಿಟ್ಟಿನಲ್ಲಿ ನಮ್ಮ ಮಧುರ್ ಪಂಚಾಯತ್ನಲ್ಲಿ ಒಂದು ಯುವತಿ ಆತ್ಮಹತ್ಯೆ ಮಾಡಿಕೊಂಡಂಥದ್ದು. ಇನ್ನೊಂದು ಹುಡುಗ 17 ವರ್ಷದ ಒಂದು ಹುಡುಗ ಕೂಡ ಆತ್ಮಹತ್ಯೆ, ಮೊಬೈಲ್ಗೋಸ್ಕರ ಆತ್ಮಹತ್ಯೆ ಮಾಡಿಕೊಂಡಂಥದ್ದು. ಮೊನ್ನೆ ನೋಡಿದಾಗೆ 13 ವರ್ಷದ ಒಂದು ಹುಡುಗಿ ಅವನ ಪ್ರಿಯಕರನಿಗೋಸ್ಕರ ಮೊಬೈಲ್ ತೆಗೆದುಕೊಡ್ಬೇಕು ಅಂತೇಳಿ ಸ್ವಂತ ಚಿಕ್ಕಪ್ಪನನ್ನು ಕೊಟೇಶನ್ ಕೊಟ್ಟು ಕೊಲ್ಲಿಸುವಂಥ, ಅಂದರೆ ಈ ಥರ ಮೆಂಟಾಲಿಟಿ ನಮ್ಮ ಈಗಿನ ಯುವ ಪೀಳಿಗೆಗೆ ಬರ್ತಾ ಇದೆ. ಯಾಕೆ ಈ ಥರ ಆಗ್ತಿದೆ ಅಂತೇಳಿ ಒಮ್ಮೆ ತಾಯಂದಿರು ನಾವು ಗಮನ ಹರಿಸ್ಬೇಕು. ನಮ್ಮ ತಾಯಂದಿರು ನಮ್ಮನ್ನು ಯಾವ ರೀತಿ ಗಮನ ಹರಿಸ್ತಾ ಇದ್ರು, ನಾವು ಎಲ್ಲಿ ಹೋಗಿ ಬರ್ತಾ ಇದ್ರು ಕೂಡ ಅಮ್ಮ ಅವಾಗ ಕಾಲ್ ಮಾಡ್ತಿದ್ರು, ಎಲ್ಲಿ ಮುಟ್ಟಿದ್ಯಾ, ನೀನು ಏನು ಮಾಡ್ತಿದ್ಯಾ, ಎಷ್ಟು ಗಂಟೆಗೆ ಬರ್ತೀಯಾ. ನಾವೊಂದು ಯಾವುದೋ ಒಂದು ಸಂದರ್ಭಕ್ಕೆ ಹೊರಗಡೆ ಹೋದಾಗ ಕರೆಕ್ಟ್ ಟೈಮಿಗೆ ಬರೋದಿದ್ರೆ ಅಮ್ಮನ ಕಾಲ್ ಬರ್ತಾನೆ ಇರ್ತಾಯಿತ್ತು. ಆದರೆ ಈಗಿನ ಕಾಲದಲ್ಲಿ ಅಮ್ಮನ ಕಾಲ್ ಬಂದರೆ ಅಲ್ಲಿ ಅಮ್ಮನ ಕಾಲ್ ಬಂದರೂ ಕೂಡ ಮಕ್ಕಳು ತೆಗೆಯೋದಿಲ್ಲ. ಅಂದರೆ ಅಷ್ಟು ಕೇರ್ಲೆಸ್ ಆಗಿ ಮಕ್ಕಳು ಮಾಡ್ತಾ ಇರುವಂಥದ್ದು. ಅಂದರೆ ಈಗಿನ ಒಂದು ಟೆಕ್ನಾಲಜಿ ಆ ರೀತಿ ಆಗಿರುವಂಥದ್ದು. ಸೊ ಅವರು ಎಷ್ಟೇ ನಮ್ಮನ್ನು ಟೆಕ್ನಾಲಜಿನ ದೂರ ಇರಿಸೋದು ಕೂಡ ನಾವು ತಾಯಂದಿರು ನಮ್ಮ ಜವಾಬ್ದಾರಿ ನಮ್ಮ ಮಕ್ಕಳನ್ನು ನಾವು ಒಂದು ಒಳ್ಳೆಯ ಸತ್ಪ್ರಜೆಗಳಾಗಿ ಮೇಲೆ ತರುವಂಥದ್ದು. ಸತ್ಪ್ರಜೆಗಳಾದರೆ ಮಾತ್ರ ನಮ್ಮ ಭಾರತ ದೇಶ ಒಂದು ಒಳ್ಳೆಯ
ದೇಶ ಆಗಿ ಬೆಳೀಲಿಕ್ಕೆ ಸಾಧ್ಯ ಆಗುವಂಥದ್ದು. ನರೇಂದ್ರ ಮೋದಿಜಿಯವರು ಇವತ್ತು ನಮ್ಮ ಭಾರತವನ್ನು ಮೇಲೆ ತಂದಿದ್ದಾರೆ. 2047ರಲ್ಲಿ ವಿಕಸಿತ ಭಾರತ ಮಾಡಬೇಕು ಅಂತ ಹೇಳುವಂಥ ಪಟ್ಟಿಡಿದುಕೊಂಡು ಹೋರಾಟ ಮಾಡುವ ಸಂದರ್ಭದಲ್ಲಿ ನಾವು ನಮ್ಮ ಮನೆಯಲ್ಲಿರುವಂಥ ಮಕ್ಕಳನ್ನು ವಿಕಸಿತ ಭಾರತಕ್ಕೋಸ್ಕರ ನಾವು ಅವರನ್ನು ತಯಾರು ಮಾಡುವಂತಹ ಶಕ್ತಿಶಾಲಿಯಾಗಿ ತಾಯಂದಿರು ಎಚ್ಚೆತ್ತುಕೊಳ್ಬೇಕು ಅಂತ ಮಾತ್ರ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಈ ಕಾರ್ಯಕ್ರಮಕ್ಕೆ ನನಗೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟು ಈ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪ್ರತಿಯೊಬ್ಬ ಈ ಮಾಣಿಲ ಕ್ಷೇತ್ರದ ಸದಸ್ಯರಿಗೆ ನನ್ನ ತುಂಬು ಹೃದಯದ ಕೃತಜ್ಞತೆಗಳನ್ನ ಸಲ್ಲಿಸ್ಕೊಳ್ತಾ ನನ್ನ ಮಾತುಗಳಿಗೆ ನಾನು ವಿರಾಮ ಕೊಡ್ತಾ ಇದ್ದೀನಿ. ಜೈ ಭಾರತ್ ಮಾತೆ. ಒಗ್ಗಟ್ಟಿನಲ್ಲಿ ಕಾರ್ಯಕ್ರಮದ ಯಶಸ್ಸು ಅದು ಶ್ರೀಧಾಮ ಮಾಣಿಲದಲ್ಲಿದೆ. ಗೊರವನಹಳ್ಳಿಯ ನೆನಪಿನ ಒಂದಿಗೆ ಮಾತೃ ಕರ್ತವ್ಯವನ್ನ ನೆನಪಿಸಿದಂತ ನಮ್ಮ ಅತಿಥಿಗಳು ಆಗಿರುವಂತ ಶ್ರೀಮತಿ ಅಶ್ವಿನಿ ML ಇವರಿಗೆ ವಂದನೆಗಳನ್ನ ಸಲ್ಲಿಸುತ್ತ ನಮ್ಮ ಅತಿಥಿಗಳಿಗೆ ಬೇರೆ ಕಾರ್ಯಕ್ರಮಕ್ಕೆ ಭಾಗವಹಿಸಲು ಹೋಗಿರುವುದರಿಂದ ಅವರನ್ನ ಈ ಸಂದರ್ಭದಲ್ಲಿ ನಾವು ಶ್ರೀಧಾಮ ಮಾಣಿಲದ ಇಂದಿನ ಧಾರ್ಮಿಕ ಸಭೆಯಿಂದ ಕಳಿಸಿಕೊಡ್ತಾ ಇದ್ದೇವೆ. ಪೂಜ್ಯ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಅವರ ಮುಂದಿನ ನಡೆ ಮುಂದಿನ ಹೆಜ್ಜೆಗಳು ಉತ್ತಮವಾಗಲಿ, ತಾಯಿ ಮಹಾಲಕ್ಷ್ಮಿಯ ಅನುಗ್ರಹ ನಿಮಗಿರಲಿ ಎನ್ನುತ್ತಾ ಈ ಕ್ಷೇತ್ರಕ್ಕೆ ತಮ್ಮ ಕೆಲಸದ ಒತ್ತಡಗಳ ಮಧ್ಯೆಯೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾ ಬೀಳ್ಕೊಡ್ತಾ ಇದ್ದೇವೆ. ಶ್ರೀಮತಿ ಅಶ್ವಿನಿ ML ಇವರನ್ನ ವಂದನೆಗಳು ಮೇಡಮ್. ವೇದಿಕೆಯಲ್ಲಿರುವಂತಹ ನಮ್ಮ ಅತಿಥಿಗಳು ಆಗಿರುವಂತ ಶ್ರೀಧಾಮ ಮಾಣಿಲದ ಭಕ್ತರಾಗಿರುವಂತ ಬೆಳಿಗ್ಗೆ ಬಂದು ಈ ಸಂದರ್ಭದಲ್ಲಿ ಎಲ್ಲ ಪೂಜಾ ವಿಧಿವಿಧಾನಗಳಲ್ಲಿ ಭಾಗವಹಿಸಿದಂತ ಡಾಕ್ಟರ್ MP ವರ್ಷ ಮೈಸೂರು ಈ ಸಂದರ್ಭದಲ್ಲಿ ನಮ್ಮ ಅತಿಥಿಗಳಾಗಿ ನಮ್ಮ ವೇದಿಕೆಯಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಶುಭವನ್ನ ಹಾರೈಸಲು ಡಾಕ್ಟರ್ MP ವರ್ಷ ಮೈಸೂರು ಗ್ಲೋಬಲ್ ಕೌನ್ಸಿಲ್ ಟ್ರಸ್ಟಿ ರೋಟರಿ ಬಂದು ಪರಮ ಪೂಜ್ಯ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಸ್ತೆ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ ಹಾಗೂ ದೇವಿ ಮಹಾಲಕ್ಷ್ಮಿಯ ಭಕ್ತಾದಿಗಳೇ, ಬೆಳಿಗ್ಗೆ ನಾನು ಬಂದೆ. ಇಲ್ಲಿಗೆ ಬರಲಿಕ್ಕೂ ಸಹ ಒಂದು ಕಾರಣ ಇದೆ. ಇಲ್ಲಿಗೆ ಬರೋವಂಥ ಯಾವುದೇ ಕಲ್ಪನೆಯೂ ಯೋಚನೆಯೂ ನನ್ನಲ್ಲಿ ಇರಲಿಲ್ಲ. ಒಂದು ತಿಂಗಳಿಂದ ಆಕಸ್ಮಿಕವಾಗಿ ಚಂದ್ರಶೇಖರ್ ಮೂಲ್ಯ ಅವರು, ಪುರುಷೋತ್ತಮ್ ಕುಲಾಲ್ ಅವರು ಮೈಸೂರಿಗೆ ಭೇಟಿ ಕೊಟ್ಟಿದ್ದರು. ಆ ಸಂದರ್ಭದಲ್ಲಿ ಅವ್ರ ಜೊತೆ ಮಾತಾಡಿದಾಗ ಅನಿರೀಕ್ಷಿತವಾಗಿ ನಾನು ಮನೆಗೆ ಬಂದರು. ಮನೆಗೆ ಬಂದಾಗ ಅವತ್ತು ತಾನೇ ಒಂದು ತಿಂಗಳ ಕಾಲ ನಡೆದಂಥ ಒಂದು ಎಲೆಕ್ಷನ್ನಲ್ಲಿ ಭಾಗವಹಿಸಿ ನಾನು ಅವತ್ತು ಮನೆಯಲ್ಲಿ ಕುಂತ್ಕೊಂಡಿದ್ದೆ. ವಿಶ್ವಸಂಸ್ಥೆಯ ಅಂಗಸಂಸ್ಥೆ ಯುನೈಟೆಡ್ ರಿಲಿಜಿಯನ್ಸ್ ಇನಿಷಿಯೇಟಿವ್ ಅಂತ ಹೇಳಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿದೆ. ಅದಕ್ಕೆ ಏಷ್ಯಾ ಪ್ರತಿನಿಧಿಗಳ ಚುನಾವಣೆ ನಡೆದಿತ್ತು. ಸುಮಾರು 48 ದೇಶಗಳ ಪ್ರತಿನಿಧಿಗಳು ಓಟ್ ಹಾಕಿದರೆ ಹೆಚ್ಚು ಓಟ್ ತಗೊಂಡವ್ರು ಗೆಲ್ತಾರೆ. ನನಗೆ ಏನೊಂದೂ ಪರಿಚಯ ಇಲ್ಲದೆ ಇದ್ದರೂ ಸಹ ಕೇರಳ ಮತ್ತು ತಮಿಳುನಾಡಿನವರ ಒತ್ತಾಯದಲ್ಲಿ ನಾನು ಎಲೆಕ್ಷನ್ಗೆ ನಿಂತಿದ್ದೆ. ಇದ್ರ ಬಗ್ಗೆ ನಾನು ಅವ್ರ ಹತ್ರ ಮಾತಾಡಿದಾಗ ಬಹಳ ಸಂತೋಷ, ಬಹಳ ಖುಷಿ ಆಗ್ತಾ ಇದೆ. ನಮ್ಮವರು ವಿಶ್ವಸಂಸ್ಥೆಯ ಮಟ್ಟಕ್ಕೆ ಹೋಗುವಂಥದ್ದು, ನೀವು ಗೆದ್ದೇ ಗೆಲ್ತೀರಿ. ಈ ಸಂದರ್ಭದಲ್ಲಿ ನಾನು ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೇನೆ. ಮಾಣಿಲದಲ್ಲಿ ಒಂದು 48 ದಿನಗಳ ಮಹಾಲಕ್ಷ್ಮಿ ವ್ರತಾಚರಣೆ, ಮಹಾಲಕ್ಷ್ಮಿ ಪೂಜೆ ಇದೆ, ವರಮಹಾಲಕ್ಷ್ಮಿ ವ್ರತಾಚರಣೆ ಇವೆಲ್ಲ ಇದೆ. ಅದಕ್ಕೆ ನೀವು ಬರಲೇಬೇಕು, ಒಂದು ಶುಭ ಸುದ್ದಿಯೊಂದಿಗೆ ಬನ್ನಿ ಅಂತ ಹೇಳಿದರು. ಅನ್ಬಿಲೀವೆಬಲ್. ತಾಯಿ ಶ್ರೀಧಾಮಕ್ಕೆ ಎಂಥ ಶಕ್ತಿ ಇದೆ ಅನ್ನೋದು ಇದೊಂದು ಉದಾಹರಣೆ. ನಾನು ಯಾರು ಅನ್ನೋದೇ ಗೊತ್ತಿಲ್ಲದೆ ಇದ್ದರೂ ಸಹ 48 ದೇಶಗಳ ಜನ ಓಟ್ ಹಾಕಿ ಹೈಯೆಸ್ಟ್ ಓಟಲ್ಲಿ ನಾನು ಗೆದ್ದಿದ್ದೇನೆ. ಸೆಪ್ಟೆಂಬರ್ ತಿಂಗಳಲ್ಲಿ, ಮುಂದೊಂದು ತಿಂಗಳಲ್ಲಿ ನಾನು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಅಧಿಕಾರ ಸ್ವೀಕರಿಸ್ತೇನೆ. ಇನ್ನು 4 ವರ್ಷಗಳ ಕಾಲ ಗ್ಲೋಬಲ್ ಟ್ರಸ್ಟಿಯಾಗಿ ಒಬ್ಬ ಬಡ ಕುಟುಂಬದಿಂದ ಬಂದಂಥ ವ್ಯಕ್ತಿ ವಿಶ್ವಸಂಸ್ಥೆಯಲ್ಲಿ ಭಾರತವನ್ನು ಏಷ್ಯಾವನ್ನು ಪ್ರತಿನಿಧಿಸ್ತಾನೆ. ಇದು ಒಂದು. ನಾನಿಲ್ಲಿಗೆ ಸುಮಾರು ಒಂದು 25 ವರ್ಷಗಳ ಹಿಂದೆ ಬಂದಿದ್ದೆ.
ಆಗೊಂದು ಸಣ್ಣ ಸಣ್ಣ ಗುಡಿಸಲು ಥರ ಇನ್ನೂ ಒಂದು ಸಣ್ಣ ಕಟ್ಟಡ, ಇಲ್ಲೊಂದು ಶೆಡ್ ಇರೋ ಅಂಥ ಒಂದು ಇದಿತ್ತು, 1-2 ರೂಮ್ಗಳಿತ್ತು. ಸೊ ಆಗಲಿಂದಲೂ ಸ್ವಾಮೀಜಿಗಳು ನನಗೆ ಪರಿಚಯ. ಇಲ್ಲಿಗೆ ಬಂದು ನೋಡಿದ ಮೇಲೆ ಅದೇನು ಅನ್ನಿಸ್ತೋ ಗೊತ್ತಿಲ್ಲ, ಇದು ಮುಂದೊಂದು ದಿನ ಧರ್ಮಸ್ಥಳದ ರೀತಿ ಧರ್ಮವನ್ನು ಪಸರಿಸುವಂತಹ ಒಂದು ಮಹಾಕ್ಷೇತ್ರವಾಗಿ ಬೆಳಿಬೇಕು. ಆ ಎಲ್ಲ ರೀತಿಯ ಧರ್ಮಸ್ಥಳದಲ್ಲಿ ಏನೆಲ್ಲ ಮಾಡಿ ಆ ಸಿರಿ ಇರ್ಬೋದು ಅಥವಾ ಬೇರೆ ಬೇರೆ ಉತ್ಪನ್ನಗಳನ್ನು ತಯಾರು ಮಾಡಿ ಸ್ವಾವಲಂಬಿ ಮಾಡುವಂಥದ್ದು ಮಹಿಳೆಯರನ್ನು, ಇವೆಲ್ಲವೂ ಇಲ್ಲೂ ನಡಿಬೇಕು ಅನ್ನೋ ಕಲ್ಪನೆಯಲ್ಲಿ ನಾನು ಇದೇ ಜಾಗದಲ್ಲಿ ಬಂದು ಮೈಸೂರಿನಿಂದ ಸಂಪನ್ಮೂಲ ವ್ಯಕ್ತಿಗಳನ್ನ ಕರ್ಕೊಂಡು ಬಂದು ಇಲ್ಲಿರೋ ಒಂದು ಸುಮಾರು 20-25 ಮಹಿಳೆಯರಿಗೆ ಅಗರಬತ್ತಿ ತರಬೇತಿ ಕೊಡಿಸಿದ್ದೆ. ಹೀಗೆ ತುಂಬ ಕನಸಿತ್ತು. ಬಟ್ ನನಗೆ ಬೇರೆ ಬೇರೆ ಕಾರಣಗಳಿಂದ ಮತ್ತೆ ಇಲ್ಲಿ ಬರಲಿಕ್ಕಾಗಲಿಲ್ಲ, ಅದು ಡಿಸ್ಕಂಟಿನ್ಯೂ ಆಗ್ತು. ನನ್ನ ಹೆಂಡತಿ ಬದುಕಿದ್ದಾಗೊಂದು ಸರಿ ಬಂದಿದ್ದೆ. ಅವರ ಆಶೀರ್ವಾದ ಈಗಲೂ, ಅವರು ಕೊಟ್ಟಂಥ ಸೀರೆ, ಆಶೀರ್ವಾದದೊಂದಿಗೆ ಕೊಟ್ಟಂಥ ಸೀರೆ ಈಗಲೂ ನನ್ನ ಮನೇಲಿದೆ, ಆದರೆ ನನ್ನ ಹೆಂಡತಿ ಇಲ್ಲ. ಬಟ್ ಇವತ್ತಿದ್ದೇನೆ, ಬೆಳಗ್ಗೆಯಿಂದ ನೋಡ್ತಾ ಇದ್ದೇನೆ ಅದು ಏನು ಚೈತನ್ಯ. ಬೆಳಗ್ಗೆಯಿಂದ ಎಷ್ಟು ಥರ ಪೂಜೆಗಳು, ಆ ಎಷ್ಟು ಪೂಜೆಗಳ ನಡುವೆ ಒಂದು ನಿಮಿಷನೂ ಸಹ ಅವರ ಮುಖದಲ್ಲಿ ಬೇಸರ ಕಾಣಲಿಲ್ಲ, ಆಯಾಸ ಕಾಣಲಿಲ್ಲ. ಇದು ಒಂದು ದಿನದಲ್ಲಿ ನಾನು ನೋಡಿದ್ದಾದ್ರೆ 48 ದಿನಗಳ ಕತೆ ಏನಾಗಿರಬೇಕು ಯೋಚನೆ ಮಾಡಿ. ಜಸ್ಟ್ ಅನ್ಇಮ್ಯಾಜಿನಬಲ್. ಅಂದರೆ ತಾಯಿಯ ಶಕ್ತಿ ಸ್ವಾಮೀಜಿಯವರೊಳಗೆ ಅಡಕವಾಗಿದೆ, ಅಂತರ್ಗತವಾಗಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳ್ತೀನಿ. ಲಕ್ಷ್ಮಿ ಅಂದರೆ ಹಣ ಅಲ್ಲ, ಕೇವಲ ಹಣ ಅಲ್ಲ. ಲಕ್ಷ್ಮಿ ಅಂದರೆ ಸಂಪತ್ತು, ಶ್ರಮ ಹಾಗೂ ಸೇವೆ, ಇವೆಲ್ಲರ ಸಂಗಮ ಲಕ್ಷ್ಮಿ. ನಮ್ಮ ಹಿರಿಯರು ಅದಕ್ಕೆ ಹೇಳ್ತಾ ಇದ್ದಾರೆ ಅಂತ, ಎಲ್ಲಿ ಸ್ವಚ್ಛತೆ ಇರುತ್ತೋ ಅಲ್ಲಿ ಲಕ್ಷ್ಮಿ ಇರ್ತಾಳೆ ಅಂತ, ಎಲ್ಲಿ ಶ್ರಮಕ್ಕೆ ಗೌರವ ಇರುತ್ತೋ ಅಲ್ಲಿ ಲಕ್ಷ್ಮಿ ನೆಲೆಸ್ತಾಳೆ ಅಂತ. ಅವೆರಡು ಇಲ್ಲಿದೆ ನೋಡಿ. ಇಷ್ಟು 1000 ಜನ ಭಕ್ತಾದಿಗಳು ಬಂದ್ರೂ ಎಲ್ಲೂ ಒಂದಷ್ಟು, ಸಾಮಾನ್ಯವಾಗಿ ಹಿಂದೂ ದೇವಾಲಯಗಳು ಅಂದರೆ ಆಲ್ಮೋಸ್ಟ್ ನಿಮ್ಮೆಲ್ಲ ಗೊತ್ತಿದೆ, ಎಲ್ಲ ಸ್ವಚ್ಛತೆ ಅನ್ನೋದನ್ನು ಹುಡುಕ್ಬೇಕು. ಹಿಂದೂಗಳಿಗೆ ಸ್ವಚ್ಛತೆ ಅನ್ನೋ, ಹಿಂದೂ ಅಲ್ಲ ಭಾರತೀಯರಿಗೆ ಸ್ವಚ್ಛತೆ ಬಗ್ಗೆ ಕಲ್ಪನೆ ಇಲ್ಲ, ಅದು ಅವ್ರ ರಕ್ತದಲ್ಲಿ ಬರಲೇ ಇಲ್ಲ ಅಂತ ಅನ್ಕೊಳ್ಳೋವಂಥ ಸಂದರ್ಭದಲ್ಲಿ ಎಲ್ಲೂ ಗಲೀಜು ಕಾಣೋದಿಲ್ಲ. ಅಷ್ಟು ಸ್ವಚ್ಛತೆ ಇದೆ, ಶ್ರಮ ಇದೆ, ಎಲ್ಲವನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಲಕ್ಷ್ಮಿನ ಅಷ್ಟವಿಧದಲ್ಲಿ ನಾವು ಹೇಳ್ತೀವಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಈ ಥರ ಹಲವಾರು ಲಕ್ಷ್ಮಿಯರನ್ನ ನಾವು ಪೂಜಿಸ್ತೀವಿ ಬೇರೆ ಬೇರೆ ರೀತಿಯಲ್ಲಿ. ಒಂದು ಈ ಸಂದರ್ಭದಲ್ಲಿ ನಾವು ಹೇಳ್ಕೋಬೇಕಾಗಿರೋದು, ಪ್ರತಿ ಕ್ಷೇತ್ರಕ್ಕೂ ಸಹ ಲಕ್ಷ್ಮಿ ಬೇಕು. ವಿದ್ಯೆ ಇಲ್ಲದೆ ಇದ್ರೆ ವಿದ್ಯಾಲಕ್ಷ್ಮಿ, ವಿದ್ಯೆ ಇಲ್ಲದೆ ಇದ್ರೆ ಧನಲಕ್ಷ್ಮಿ ವ್ಯರ್ಥ, ಆರೋಗ್ಯ ಇಲ್ಲದೆ ಇದ್ರೆ ಎಲ್ಲ ವ್ಯರ್ಥ. ಸೊ ಇವೆಲ್ಲ ಕೊಡುವಂಥದ್ದು, ಅದಕ್ಕೆ ನಾವು ಹೇಳ್ತಾ ಇರೋದು ಅಷ್ಟಲಕ್ಷ್ಮಿ ಅಂತ. ಇಲ್ಲಿಗೆ ಬಂದವರು ಯಾಕೆ, ಈಗ ನೋಡಿ ಎಷ್ಟು ಜನ ಇಲ್ಲಿ ಬಂದವರು ಹೇಳಿದ್ರಲ್ಲ, ಇಲ್ಲಿ ಬಂದವರು ಯಾರೂ ಸಹ ಸಾಮಾನ್ಯವಾಗಿ ಉಳ್ಕೊಳ್ಳಿಲ್ಲ. ಎಲ್ಲರೂ ಸಹ ಅವ್ರ ಜೀವನದಲ್ಲಿ ಅತ್ಯುನ್ನತವಾದದನ್ನೇ ಸಾಧಿಸಿರೋದನ್ನು ಅವರೇ ಸ್ವತಃ ಹೇಳಿರೋದನ್ನ ನೀವು ನೋಡಿದ್ದೀರಿ. ಸೊ ಇವತ್ತು ನಾವು ದೇವಿನಲ್ಲಿ ಪ್ರಾರ್ಥನೆ ಮಾಡೋಣ, ನಮ್ಮ ಮನೆಗಳಲ್ಲಿ ಸಂಪತ್ತು ಹೆಚ್ಚಲಿ, ಆದರೆ ಅಹಂಕಾರ ತೊಲಗಲಿ. ನಮ್ಮ ಕೈಯಲ್ಲಿ ಶಕ್ತಿ ಇರಲಿ, ಅದ್ರ ಜೊತೆಗೆ ಪರೋಪಕಾರ ಮಾಡುವಂಥ ಮನಸ್ಸು ಬರಲಿ. ಸಮಯ ಸಿಕ್ಕಾಗ ಮಾಣಿಲಕ್ಕೆ ಬರುವಂಥ ಒಂದು ಅವಕಾಶ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ನಾನು ಪ್ರಾರ್ಥಿಸ್ತಾ, ಇಷ್ಟೊತ್ತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟೋದಕ್ಕೆ ತಮ್ಮೆಲ್ಲರಿಗೂ ಒಂದಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ವಿದೇಶಕ್ಕೆ ಹೋಗಿ ದೇಶವನ್ನು ಪ್ರತಿನಿಧಿಸುವಂತ ಯೋಗ ಭಾಗ್ಯ ನೀಡಿದವಳು ಈ ಕ್ಷೇತ್ರದ ಲಕ್ಷ್ಮೀ ಮಹಾಲಕ್ಷ್ಮಿ. ರಾಷ್ಟ್ರದ ಮತ ಪಡೆದು ಚುನಾಯಿತನಾಗಲು ಹಾದಿಯನ್ನ ತೋರಿಸಿದ್ದು ಶ್ರೀಧಾಮ. ಸಂತಸದ ಮಾತಿನಿಂದ ಮಾಣಿಲಕ್ಕೆ ಶರಣೆಂದ ಡಾಕ್ಟರ್ ವರ್ಷಾ ಇವರಿಗೆ ವಂದನೆಗಳನ್ನು ಸಲ್ಲಿಸುತ್ತೆ. ವೇದಿಕೆಯಲ್ಲಿದ್ದಾರೆ ನಮ್ಮ ಅತಿಥಿಗಳು ಆಗಿರುವಂತ ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮೀ ದೇವಿ ದೇವಸ್ಥಾನ ತುಮಕೂರಿನ ಅಧ್ಯಕ್ಷರಾಗಿರುವಂತ ಶ್ರೀ ಜಿ ವಾಸುದೇವರವರು ಈ ಸಂದರ್ಭದಲ್ಲಿ ಅತಿಥಿ ಮಾತಿಗೆ ಅವಕಾಶವನ್ನ ನೀಡ್ತಾ ಇದ್ದೇವೆ. ಶ್ರೀ ಜಿ ವಾಸುದೇವ. ಎಲ್ಲರಿಗೂ ನಮಸ್ಕಾರ. ನಾನು ಅಧ್ಯಕ್ಷನಾದ ಮೇಲೆ ಮೊದಲನೇದು ಇದೊಂದು ಅಟೆಂಡ್ ಮಾಡ್ತಾ ಇರೋ ಫಂಕ್ಷನ್ ಅಂದರೆ ಇದೇ ಫಸ್ಟು 5 ವರ್ಷದಲ್ಲಿ. ಯಾಕೆ ಅಂದರೆ ಎಲ್ಲ ಫಂಕ್ಷನ್ಗೂ ನನಗೆ ಆಹ್ವಾನ ಕರಿತಾಯಿದ್ರು, ನನಗೆ ಇಷ್ಟನೇ ಇರಲಿಲ್ಲ.
ಆದರೆ ನಮ್ಮ ಸ್ವಾಮೀಜಿಗಳು ಮೊನ್ನೆ ಲಾಸ್ಟ್ ವೀಕ್ ನಮ್ಮ ದೇವಸ್ಥಾನದಿಂದ ಏನೋ ಒಂದು ದವಸ ಧಾನ್ಯ ನಾವು ಅರ್ಪಿಸ್ತೀವಿ. ಪ್ರತಿ ಸಲ ನಮ್ಮ ಸ್ವಾಮಿಗಳು ಬೆಂಗಳೂರಿಗೆ ಬಂದಾಗೆಲ್ಲ ಗೊರವನಹಳ್ಳಿಗೆ ಬಂದೇ ಬರ್ತಾರೆ. ಅವರು ಏನು ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮ ನಡೆಸ್ತಾರೆ, ಆ ಕಾರ್ಯಕ್ರಮಕ್ಕೆ ನಮ್ಮ ದೇವಸ್ಥಾನದಿಂದ ಏನು ನಮ್ಮಲ್ಲಿ ಕೊಡೋಕ್ಕೆ ಸಾಧ್ಯ ಇದೆ ಅದನ್ನು ನಾವು ಪ್ರತಿ ವರ್ಷದಂತೆ ಈ ಸಾರಿನೂ ನಾವು ಕೊಟ್ಟಿದ್ದೀವಿ. ನೀವು ಬರಲೇಬೇಕು ಇದೊಂದು ಸಾರಿ ಅಂದಾಗ ನಾನು ಇದೊಂದು ಮಾತಿಗೆ ಹೂಗೊಟ್ಟು ಈ ಒಂದು ನೋಡೋಣ ಈ ಒಂದು ಕ್ಷೇತ್ರ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ಬಂದೆ. ಇದನ್ನು ನೋಡಿ ಭಾಳ ಸಂತೋಷ ಆಯಿತು. ಏನು ಮಹಾಲಕ್ಷ್ಮಿ ತಾಯಿ ಗೊರವನಹಳ್ಳಿನಲ್ಲಿ ಸಾವಿರಾರು ಜನ ಬರ್ತಾರೆ ಒಂದು ದಿವಸಕ್ಕೆ. ಒಂದು ದಿವಸ ಪ್ರತಿ ದಿವಸ ಅನ್ನದಾಸೋಹ ನಡೆಯುತ್ತೆ. ದಿವಸಕ್ಕೆ 2,000ದಿಂದ 5,000 10,000 ಜನ 15,000 ಜನ ಬರ್ತಾರೆ ಒಂದು ದಿವಸ ಊಟಕ್ಕೆ. ಬೆಳಗ್ಗೆ ನಾವು ಒಂದು ಇದು ಅನ್ನ ಸಮರ್ಪಣೆ 11 ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ 10 ಗಂಟೆವರೆಗೂ ಬಡಿಸ್ತೀವಿ. ಸಮಯನೇ ಇಲ್ಲ. ಬೇರೆ ಕಡೆ ಧರ್ಮಸ್ಥಳ ಅಲ್ಲೆಲ್ಲ ಬಾಗಿಲಾಗ್ತಾರೆ 2 ಗಂಟೆ 3 ಗಂಟೆಗೆ ಮುಗೀತು ಅಂತ, ನಮ್ಮಲ್ಲಿ ಆಗಿಲ್ಲ. ಏನು 11 ಗಂಟೆಗೆ ಶುರು ಮಾಡಿದ್ರೆ ಅನ್ನದಾಸೋಹ ರಾತ್ರಿ 10 ಗಂಟೆವರೆಗೂ ಬಡಿಸ್ತೀವಿ. ಆ ತಾಯಿ ಏನೋ ಒಂದು ಶಕ್ತಿಯಿಂದ ಅಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಏನು ಇಲ್ಲಿ ಭಕ್ತರು ಬಂದಿದ್ದಾರೆ ಅವ್ರಿಗೆ ಆ ಮಹಾಲಕ್ಷ್ಮಿ ತಾಯಿ ಇಲ್ಲಿ ಏನು ಒಂದು ದುರ್ಗಾ ಮಹಾಲಕ್ಷ್ಮಿ ಅಂತ ಏನಿದೆ, ಈ ತಾಯಿಯನ್ನು ಏನು ಭಕ್ತರು ನಂಬಿ ಬರ್ತಾರೆ ಅವ್ರಿಗೆ ಅವ್ರ ಬೇಡಿಕೆಗಳನ್ನ ಈಡೇರಿಸಲಿ, ಅವರು ಏನೊಂದು ಬೇಡಿಕೆಗಳನ್ನ ಇದು ಮಾಡ್ತಾರೆ ಅವ್ರನ್ನೆಲ್ಲ ಅವ್ರಿಗೆ ಮಹಾಲಕ್ಷ್ಮಿ ತಾಯಿ ಒಳ್ಳೇದು ಮಾಡಲಿ ಅಂತ ಹೇಳಿ ಈಗಾಗಲೇ ಸಮಯ ಮುಗಿದಿದೆ, ಊಟ ಸಮಯ ಆಗ್ತಾಯಿದೆ, ನನಗೂ ಹೊಟ್ಟೆ ಹಸಿತಾ ಇದೆ. ಆದ್ದರಿಂದ ನನ್ನ ಹೆಚ್ಚಿಗೆ ಮಾತಾಡೋದಿಲ್ಲ. ದಯವಿಟ್ಟು ನನಗೊಂದು ಈ ಒಂದು ಅವಕಾಶ ಮಾಡಿಕೊಟ್ಟ ನಮ್ಮ ಗುರುಗಳಿಗೆ, ನಮ್ಮ ಈ ಒಂದು ಏನು ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳಿಗೆ ನಮಸ್ಕರಿಸುತ್ತಾ ನನ್ನ ಈ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಅತಿಥಿಯಾಗಿ ಶ್ರೀ ಜಿ ವಾಸುದೇವ ಗೊರವನಹಳ್ಳಿ ಮಹಾಲಕ್ಷ್ಮೀ ದೇವಿ ದೇವಸ್ಥಾನ ತುಮಕೂರು ಇದರ ಅಧ್ಯಕ್ಷರು ಶುಭವನ್ನ ಹಾರೈಸಿದ್ದೀರ. ತಮಗೆ ವಂದನೆಗಳನ್ನು ಸಲ್ಲಿಸುತ್ತ ಬಂಟ್ವಾಳ ತಾಲೂಕು ಮೂಡೊಂದುಂಡು ಪೊಸತೊಂಜಿ ದೇವಸ್ಥಾನ ಬಿಳಿಯೂರು ಗ್ರಾಮದ ಶ್ರೀ ಉಮಾಮಹೇಶ್ವರ ದೇವಸ್ಥಾನ ಕುಲಗದ್ದೆ. ಈ ದೇವಸ್ಥಾನದ ವಿಜ್ಞಾಪನ ಪತ್ರ ಇನಿ ಪರಮ ಪೂಜ್ಯ ಸ್ವಾಮೀಜಿಲಿನ ಕೈಟ್ ಇನ್ನಿತ ಪುಣ್ಯ ದಿನಟ್ ಅರ್ನ ಕೈಟ್ ಬಿಡುಗಡೆ ಮಲ್ತೊಂದು ಅವೇನು ಪಟ್ಟಡು ಪಂಪಿನ ಚಿತ್ತನ ಪತ್ತೇರಿ ಕೈಕ್ ಸೇರಾವಳು ಪಂಪಿನ ಚಿತ್ತನ ಉಡಲಾಸೆ ಅಕಲ್ನ ಶ್ರೀ ಉಮಾಮಹೇಶ್ವರ ದೇವಸ್ಥಾನ ಕುಲಗದ್ದೆ ಬಿಳಿಯೂರು ಗ್ರಾಮದ ಹೊಸ ಸಿರಿ ಸಿಂಗಾರಡು ಐಸಿರ ಆತಿನ ಚಿತ್ತಿನ ಹೊಸ ಬುಳ್ಳೆಚ್ಚಿಲಡು ರಂಗೇರಿನ ಚಿತ್ತಿನ ದೇವಸ್ಥಾನ ಸಮಾಜಗೂ ಅರ್ಪಣೆ ಆಪನ ಚಿತ್ತನ ಪುರ್ತು ಪೊರ್ಲ ಬುಳ್ಳೆಚ್ಚಿಲಡು ಅವು ಲಕ್ಕದು ಉಂತುದು ಆಯ್ನಾತು ಬೇಕ ಬ್ರಹ್ಮಕಲಶದ ಉಜ್ಜಯ ನಡಪನ ಚಿತ್ತನ ಪುರ್ತುಡು ಶ್ರೀಧಾಮ ಮಾಣಿಲಡು ನಡಪನ ಚಿತ್ತನ ವರಮಹಾಲಕ್ಷ್ಮಿ ಪೂಜದ ಈ ಪುಣ್ಯ ದಿನ ತಾನಿ ಪರಮ ಪೂಜ್ಯ ಸ್ವಾಮೀಜಿಲನ ಕೈಟ್ ಅವು ಈ ವರ್ದ ಜನಕ್ಲೆಗೆ ಸೇರಡು ಪಂಪಿನ ಚಿತ್ತನ ನಿಲಿಟ್ ಈ ಚಾವಡಿಡು ಅವಿನ ಪರಮ ಪೂಜ್ಯ ಸ್ವಾಮೀಜಿಲು ಪತ್ತೇರಿ ಕೈಕ್ ಪಟ್ಟಣ ಚಿತ್ತನ ಪುರ್ತುಡು ಸೊಲ್ಮೆಲೆನ ಸಂದಾಯಿತ ಮಲ್ತೊಂದು ಚಾವಡಿ ಪುನ ಚಿತ್ತನ ಮಾತಾ ಬಿನ್ನೆರ್ ನಕಲು ಪಾತಿರ್ ನಕಲೆ ಆಡ ಪುರ್ತುದ ತುರ್ತ ಇತ್ತಿನೇಡ್ ದಾತ್ರ ಈ ಪುರ್ತುಡು ಪೂಜ್ಯ ಸ್ವಾಮೀಜಿಲಿನ ಮದಿಪುಗು ಪುರ್ತು ಕೂರ್ದು ಬೈದೊಂಡೆ ಮಾಣಿಲದ ಮಣ್ಣಗ ಪದ್ಯದಿದು ಬೆರಡು ಮಣ್ಣಗ ಪಡಿಲು ಜಾಗೆಗ ಭಕ್ತಿದ ಜೀವಕಲು ಕೊರಿನಾರು ಶ್ರೀಧಾಮ ಮಾಣಿಲದ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿ ಕಿನ್ಯಪ್ರಾಯೋಡೆ ಆಧ್ಯಾತ್ಮಿಕನ ತರ್ಕೊಂದು ಸದ್ಗುರು ನಿತ್ಯಾನಂದ ಸ್ವಾಮೀಜಿಲಿನ ಪಾದ ನಡೆತ ಮಣ್ಣನ ಪುರ್ಸಾದದ ಹೊರಟು ಮುಂಡಗ ಪಾಡೊಂದು ಅರೆನ ಚಿಂತಲೆನ ಪದ್ಯದಿ ಒಂದು ದೇವ ಸಂಕಲ್ಪಡು ಮಾಣಿಲದ ಮಣ್ಣಗ ಹೊಸ ಎರಿನ ಕೊರಿನಾರು ಭಜನದ ಹೊರಟು ಭಕ್ತರೇನು ஒரு ಗಂಟೆಡು ಪಾಡ್ದು ದೇವಸ್ಥಾನ ದೈವಸ್ಥಾನದ ಬುಳಿಚಿಲುಗೆ ಬೆನ್ನಿನ ಚಿತ್ತಿನ ಕರ್ಮಯೋಗಿ ಗುರು ಬಲಕೆ ಭೂತೇಶನಾಥ ಸ್ವಾಮೀಜಿಲಿನ ಪುಡ್ಡಿ ಪಾಡದು ಸಿದ್ಧಿ ಯೋಗಿಂದು ಪುದರ್ ಪಡೆಯಿನ ಚಿತ್ತನ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿಲು ಇನಿತ ವರಮಹಾಲಕ್ಷ್ಮಿ ದಿನದ ಈ 48ನೇ ದಿನದ ಮಂಗಲದ ಈ ಪುತ್ತುಡು ಎಡ್ಡೆಪ್ಪುದ ಅಭಯದ ಮದಿಪುನು ಸಂದಾಯಿತ ಪಣತುಪಡು ಪಣದಕ್ಕೆ ಅನ್ನೊಂದುಲ್ಲ ಪೂಜ್ಯ ಸ್ವಾಮೀಜಿಲೆಡ್ದು ಅಭಯದ ಅರಿಸೇಸೆ. ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣೆ ಭಕ್ತಾಭಿಷ್ಟಪ್ರದೇ ದೇವಿ ಶಕ್ತಿರೂಪಿ ಸನಾತನಿ ಗುಣಾಶ್ರಯ ಗುಣಮೇ ನಾರಾಯಣಿ ನಮಸ್ತುತೆ. ನಿತ್ಯಾನಂದಂ ಬ್ರಹ್ಮಾನಂದಂ ಬ್ರಹ್ಮಸ್ವರೂಪಂ ನೀಲವರ್ಣಂ ತ್ರಿಲೋಕಜ್ಞಾನಿ ಶ್ರೀ ಗುರುದೇವಂ ಓಂ ನಮೋ ನಿತ್ಯಾನಂದ.
ಸತ್ಯಮದ ಧರ್ಮಂ ಚರ. ವರಮಹಾಲಕ್ಷ್ಮಿ ವ್ರತಾಚರಣೆ ಇವತ್ತು ಕರ್ನಾಟಕ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಮೊನ್ನೆ 21ನೇ ತಾರೀಕು ಮತ್ತು ಇವತ್ತು ಭಾಳ ಸಂಭ್ರಮದಿಂದ ಮನೆ ಮನೆಯಲ್ಲಿ ಮಹಾಲಕ್ಷ್ಮಿಯನ್ನು ಭಾಳ ಚೆನ್ನಾಗಿ ಆರಾಧನೆ ಮಾಡ್ತಾರೆ. ಆದರೆ ಇವತ್ತು ಮಹಾಲಕ್ಷ್ಮಿ ಸಂಪತ್ತಿನ ದೇವತೆ ಅನ್ನುವ ಆಕರ್ಷಣೆ ಮನುಷ್ಯನಲ್ಲಿ ಸ್ವಾಭಾವಿಕವಾಗಿ ಮೂಡಿ ಹೋಗಿದೆ. ಆದರೆ ಮಹಾಲಕ್ಷ್ಮಿ ಸಂಪತ್ತಿನ ದೇವತೆ ಅನ್ನುವುದಕ್ಕಿಂತ ಹೆಚ್ಚು ತ್ಯಾಗ ಮತ್ತು ಸೇವೆಗೆ ಶಕ್ತಿ ಕೊಟ್ಟಂಥ ದೇವತೆ ಅವಳು ಭಕ್ತರ ಅಂತರಾಳದಲ್ಲಿ ಹುದುಗಿರತಕ್ಕಂಥವಳು. ಯಾಕೆ ಅಂತ ಹೇಳಿದರೆ ಶ್ರೀಮನ್ನಾರಾಯಣನ ಹೃದಯದಲ್ಲಿ ಅವಳು ಉದ್ಭವಿಸಿದವಳು. ಅದಲ್ಲದೆ ಸಮುದ್ರ ಮಥನ ಕಾಲದಲ್ಲಿ ಸಮುದ್ರವನ್ನು ಮಥಿಸಿ ಸ್ವರ್ಗದಿಂದ ಸಮುದ್ರ ಪಾಲಾದಂಥ ಎಲ್ಲ ಸಂಪತ್ತು ಸುವಸ್ತುಗಳನ್ನು ಪಡೀಲಿಕ್ಕೆ ಕುಮಾರ ಪರ್ವತಕ್ಕೆ ವಾಸುಕಿಯನ್ನು ಕಟ್ಟಿ ಮಥಿಸುವಾಗ ದೇವತೆಗಳು ಒಂದು ಭಾಗದಲ್ಲಿ, ಅಸುರರು ಒಂದು ಭಾಗದಲ್ಲಿ ಪರ್ವತವನ್ನು ಮಥಿಸಿದಾಗ ಸುರಿಗೆ ಬಂದವಳು ಅಮೃತ ಕಲಶ ಇಟ್ಟುಕೊಂಡು ಲಕ್ಷ್ಮಿ. ನೋಡಿ, ಭಾಳಷ್ಟು ಅರ್ಥ ಮಾಡಬೇಕು ಈ ಘಟನೆಯನ್ನು. ಈ ಸಮುದ್ರವನ್ನು ಮಥಿಸುವ ಸಂದರ್ಭದಲ್ಲಿ ಮೊದಲು ಬಂದದ್ದು ಹಲಾಹಲ ವಿಷ, ಆಮೇಲೆ ಬಂದದ್ದು ಅಮೃತ ಕಲಶ ಇತ್ತವನು ಲಕ್ಷ್ಮಿ ಬಂದಳು. ಈ ಅರ್ಥ ಏನೇ ಹೇಳ್ತದೆ ಅಂತ ಹೇಳಿದರೆ, ನಾವು ಮಾನವರಾದರೂ ಕೂಡ ನಮ್ಮಲ್ಲಿ ಕೆಟ್ಟದು ಒಳ್ಳೆಯದು ಎಲ್ಲ ನಮ್ಮೊಳಗೆ ಇರುವಂಥದ್ದು. ಸ್ವರ್ಗ ನರಕ ಕೂಡ ನಮ್ಮೊಳಗೆ ಇರುವಂಥದ್ದು. ದೇವರು, ದೈವ, ಹಿರಿಯರು ಎಲ್ಲ ಇರೋದು ಕೂಡ ನಮ್ಮೊಳಗೆ. ಗರ್ಭಗುಡಿಯಲ್ಲಿರುವಂಥ ದೇವರಿಗಿಂತ ಹೆಚ್ಚು ನಮಗೆ ಕಾಣುವಂಥ ದೇವರು ಭಾಳಷ್ಟು ಜನ ಇದ್ದಾರೆ. ಆದರೆ ಸನಾತನ ಅನ್ನುವಂಥ ಪದದಲ್ಲಿ ಇದಕ್ಕೆ ಭಾಳ ಮೌಲ್ಯ ಇದೆ, ಅರ್ಥ ಇದೆ. ಇವತ್ತು ಹಿಂದೂ ಧರ್ಮ ಇದರ ವ್ಯವಸ್ಥೆಯಲ್ಲಿ ತಪ್ಪಿದೆ. ಯಾಕಂತ ಹೇಳಿದರೆ ನಾವು ಯೋಚನೆ ಮಾಡಬೇಕು, ಇವತ್ತಿನ ಕಾಲ, ಇವತ್ತಿನ ಪರಿಸ್ಥಿತಿ, ಆವತ್ತು ಸಮುದ್ರವನ್ನು ಮಥಿಸಿದಾಗ ಸಿಕ್ಕಿದಂಥ ಆಲಾಹಲ ವಿಷ ಇವತ್ತು ಈ ಕಲಿಯುಗದಲ್ಲಿ ಆಹ್ಲಾದದ ಪ್ರವಾಹ ಆಗ್ತಾ ಇದೆ. ನಾವು ತಿನ್ನುವ ಆಹಾರ, ನಾವು ಸೇವಿಸುವ ಎಲ್ಲ ಆಹಾರ ಪದಾರ್ಥದಲ್ಲಿ ವಿಷಯುಕ್ತವಾದಂಥ ಪರಿಸ್ಥಿತಿ, ಉಸಿರಾಡುವ ಗಾಳಿ, ನಮ್ಮ ದೇಹದ ರಕ್ತದ ವೈಪರೀತ್ಯ, ಹಿಮೋಗ್ಲೋಬಿನ್ ಕಡಿಮೆ ಆಗುವಂಥದ್ದು, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುವಂಥದ್ದು, ಹಿಂದೆ ಕೊರೋನಾದ ಸಂದರ್ಭದಲ್ಲಿ ಆಗತಕ್ಕಂಥ ಅವಾಂತರಗಳು, ಇದನ್ನೆಲ್ಲ ನಾವು ಗಮನಿಸಿದರೆ ಇವತ್ತು ಆರೋಗ್ಯ ಇಲಾಖೆಯ ವ್ಯವಸ್ಥೆಗಳು, ಇವತ್ತು ಮನುಷ್ಯನ ಆ ವ್ಯಾಕುಲತೆಗಳು, ಉದ್ವೇಗಗಳು, ವಿಕೃತಗಳು, ಮನಸ್ಸುಗಳು, ಎಲ್ಲ ಸನ್ನಿವೇಶಗಳನ್ನು ನಾವು ಗಮನಿಸಿದರೆ ಆವತ್ತು ಸಮುದ್ರವನ್ನು ಮಥಿಸಿದಾಗ ಹಾಲಾಹಲ ಹೇಗೆ ವಿಷ ಬಂತೋ ಅದನ್ನು ಪರಿವಾರ ಮಾಡಲಿಕ್ಕೆ ನಾವು ವರಮಹಾಲಕ್ಷ್ಮಿಗೇ ಶರಣಾಗಬೇಕಾಗಿದೆ. ಯಾಕಂದರೆ ಅಮೃತ ಕಲಶ ಬೇಕು ನಮಗೆ. ಆ ಅಮೃತಧಾರೆ ನಮ್ಮ ಮನಸ್ಸಿನೊಳಗೆ, ನಮ್ಮ ದೇಹದೊಳಗೆ ಬರಬೇಕಾಗಿದೆ. ಅದಕ್ಕೋಸ್ಕರ 48 ದಿವಸದ ವರಮಹಾಲಕ್ಷ್ಮಿ ವ್ರತಾಚರಣೆ ಮಾಡುವುದರ ಮೂಲಕ ಮನೆ ಮನೆಯಲ್ಲಿ ಒಂದು ದಿವಸ ವರಮಹಾಲಕ್ಷ್ಮಿ ವ್ರತಾಚರಣೆ ಮಾಡಿ ಎಲ್ಲರೂ ಕೇಳೋದೇನು? ಸಂಪತ್ತು ಬೇಕು, ಐಶ್ವರ್ಯ ಬೇಕು, ಇದನ್ನೇ ಕೇಳೋದು. ಒಂದು ನೆನಪಿಡಿ, ಮಹಾಲಕ್ಷ್ಮಿ ಐಶ್ವರ್ಯ ದೇವತೆ ಎನ್ನುವುದಕ್ಕಿಂತ ಹೆಚ್ಚು ಅವಳು ನಮ್ಮಲ್ಲಿರತಕ್ಕಂಥ ಅಹಂಕಾರ, ದುರಕಾರ, ಮಮಕಾರ ಇದನ್ನು ನಾಶ ಮಾಡುವಂಥ ದೇವತೆ ಅವಳು. ಮಾತ್ಸರ್ಯ ಇದನ್ನು ನಾಶ ಮಾಡುವ ದೇವತೆ. ಭೃಗುಮಾಕ್ಷಿಗಳು ವಿಷ್ಣುವಿನ ವಕ್ಷಸ್ಥಳಕ್ಕೆ ತೊಳೆದಾಗ ಆ ಹೃದಯದಲ್ಲಿ ತಾಯಿ ಇದ್ದಂಥ ತಾಯಿ ಮಹಾಲಕ್ಷ್ಮಿ ಅಪಮಾನಿತಳಾದ್ಲು. ಬೇಸರದಲ್ಲಿ ಆ ಭಗವಂತನನ್ನೇ ಬಿಟ್ಟು ಹೋದ್ಲು. ಯಾಕೆ ಬಿಟ್ಟು ಹೋದ್ಲು? ಅಯ್ಯೋ
ಪ್ರಪಂಚದಲ್ಲಿ ಈ ರೀತಿಯ ಅಹಂಕಾರಿಗಳು ದುರಂಕಾರ ಕೂಡ ಇರ್ತದೆ, ಆ ಘಟನೆಗಳು ನಡೀತದಲ್ಲ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಅಂಥ ಮಹಾಲಕ್ಷ್ಮಿ ತ್ಯಾಗ ಮತ್ತು ಸೇವೆಗೆ ದೊಡ್ಡ ಶಕ್ತಿ ಅವಳು. ಅದಕ್ಕಿಂತ ದೊಡ್ಡ ತ್ಯಾಗ ಮತ್ತು ಸೇವೆಯ ಶಕ್ತಿ ಇರುವಂಥ ಆ ಮಹಾಲಕ್ಷ್ಮಿ ಭಾಳ ಅರ್ಥಪೂರ್ಣವಾದ್ದು. ಇವತ್ತು ತ್ಯಾಗ ಸೇವೆ ಇಲ್ಲದೆ ಈ ದೇಶದ ಶಕ್ತಿಯೇ ಇಲ್ಲ. ಪ್ರಪಂಚಕ್ಕೆ ತ್ಯಾಗ ಸೇವೆಯನ್ನು ಇಡೀ ಜಗತ್ತಿಗೆ ತೋರಿಸಿಕೊಟ್ಟಂಥ ಒಂದು ನಾಗರಿಕತೆ ಇದ್ದರೆ ಅದು ಭಾರತೀಯ ಪರಂಪರೆ ನೆನಪಿಟ್ಕೊಳ್ಬೇಕು. ಎಲ್ಲರನ್ನ ಪ್ರೀತಿಸುವಂಥದ್ದು, ಹೃದಯ ಶ್ರೀಮಂತಿಕೆಯಲ್ಲಿ ಪ್ರೀತಿಸುವಂಥದ್ದು, ಮಾನವತೆಯಲ್ಲಿ ಪ್ರೀತಿಸುವಂಥದ್ದು, ಸೌಹಾರ್ದಯುತವಾಗಿ ಪ್ರೀತಿಸುವಂಥದ್ದು, ಇದೆಲ್ಲ ಸಂದೇಶವನ್ನು ಕೊಟ್ಟವರು ಮಹಾಲಕ್ಷ್ಮಿ. ಇವತ್ತು ನಮ್ಮ ಕ್ಷೇತ್ರದ ಶಾಸಕರು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ರಾಜಕೀಯ ಎಲ್ಲ ಭಾಗದಲ್ಲಿ, ಅದಲ್ಲದೆ ಇಡೀ ಸಮಾಜಕ್ಕೆ ತನ್ನ ಬೇಕಾದಷ್ಟು ಸೇವೆಯನ್ನು ಮಾಡಿದವರು. ಇವತ್ತು ಪುತ್ತೂರಿನಲ್ಲಿ ಜನಸಾಮಾನ್ಯರ ಬದುಕಿಗೆ ಒಂದು ಅರ್ಥವ್ಯವಸ್ಥೆಯನ್ನು ತಾವು ಜನಪ್ರತಿನಿಧಿಗಳಾಗಿರುವಾಗ ಮಾತ್ರ ನಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲದೋ ಆಗ ನಾವು ಅಶೋಕರವ್ರ ಹತ್ರ ಹೇಳೋದು, ನೋಡಿ ಇಂಥವರು ಇಷ್ಟು ಕಷ್ಟದಲ್ಲಿದ್ದಾರೆ, ಇಂಥವರಿಗೆ ಈ ವ್ಯವಸ್ಥೆ ಆಗಬೇಕು, ಇಂಥವರಿಗೆ ಆರೋಗ್ಯದ ಬಗ್ಗೆ ಈ ಸಮಸ್ಯೆ ಇದೆ ಅಂತ ಹೇಳಿದರೆ ಅಶೋಕರವರು ಕೂಡಲೇ ಸ್ಪಂದನೆ ಮಾಡ್ತಾರೆ. ಅದು ಅವರ ದೊಡ್ಡ ಗುಣ. ಇದು ಜನಪ್ರತಿನಿಧಿ ಆಗೋ ಮೊದಲೇ ನಾನು ನೋಡಿದ ಅವರ ಗುಣವನ್ನು ನಾನು ಇವತ್ತು ಹೇಳ್ತಾ ಇದ್ದೇನೆ. ಬಹುಶಃ ಅವರು ಕೂಡ ಇವತ್ತು ವರಮಹಾಲಕ್ಷ್ಮಿ ವ್ರತಾಚರಣೆ ಕಾರ್ಯಕ್ರಮಕ್ಕೆ ಭಾಳಷ್ಟು ಎಡಬಿಡದ ಕಾರ್ಯಕ್ರಮ ಇದ್ದರೂ ಕ್ಷೇತ್ರದ ಪ್ರೀತಿ ಮತ್ತು ನಮ್ಮ ಮಾಣಿಲದ ಗ್ರಾಮದ ಬಗ್ಗೆ ಭಾಳಷ್ಟು ಅಭಿಮಾನ ಇರುವವರು. ಮೊನ್ನೆ ಕೂಡ ಅವರು ತುಂಬ ಇಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮ, ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದರು. ನಮ್ಮ ಪಕ್ಕದಲ್ಲಿ ಕೇರಳ ಮತ್ತು ಈ ಕರ್ನಾಟಕ ಜೋಡಣೆ ಆಗತಕ್ಕಂಥ ಒಂದು ಸೇತುವೆ ಭಾಳ ವರ್ಷದಿಂದ ಭಾಳ ಪ್ರಯತ್ನಗಳು ನಡೆದಿದೆ. ಅದನ್ನು ಕೂಡ ಅವರ ಈ ಶಾಸಕತ್ವದಲ್ಲಿ ಅದನ್ನು ಭಾಳಷ್ಟು ಸರ್ಕಾರದಿಂದ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಬಹುಶಃ ಆ ಕೆಲಸ ಮುಂದಿನ ದಿವಸಗಳಲ್ಲಿ ಆಗಲಿಕ್ಕಿದೆ. ಅವರಿಗೂ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಕ್ಷೇತ್ರದ ಪರವಾಗಿ, ಟ್ರಸ್ಟಿಗಳ ಪರವಾಗಿ, ಎಲ್ಲ ಭಕ್ತಾದಿಗಳ ಪರವಾಗಿ, ಎಲ್ಲ ಅವರ ಅಭಿಮಾನಿ ವರ್ಗ ಮಾತ್ರ ಅಲ್ಲ, ದೇಶಭಕ್ತರ ಪರವಾಗಿ ಅವರನ್ನು ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ಲಕ್ಷ್ಮಿ ಭಾಳ ಅರ್ಥಪೂರ್ಣ ವ್ಯವಸ್ಥೆ, ಭಾಳ ಸಂಪತ್ತಿನ ದೇವತೆ ಅಲ್ಲ ಅವಳು. ನಮ್ಮಲ್ಲಿರುವಂಥ ಅಹಂಕಾರ, ದುರಂಕಾರ, ಮಮತ್ಕಾರಗಳನ್ನು ದೂರೀಕರಿಸಿ, ನಮ್ಮಲ್ಲಿರತಕ್ಕಂಥ ಅಹಂಭಾವನ ದೂರೀಕರಿಸಿ ತ್ಯಾಗ ಮತ್ತು ಸೇವೆಗೆ ಶಕ್ತಿ ಕೊಡತಕ್ಕಂಥ ಶಕ್ತಿ ದೇವತೆ ಅವಳು. ಆದ್ದರಿಂದ ಆ ಮಹಾಲಕ್ಷ್ಮಿ ವ್ರತಾಚರಣೆ 48 ದಿವಸ ಯಾಕೆ ಅಂತ ಹೇಳಿದ್ರೆ, ನಮ್ಮಲ್ಲಿರತಕ್ಕಂಥ ಎಲ್ಲ ವಿಷಯಗಳು ಹೋಗಿ ಅಮೃತತ್ವದ ಕಲಶಧಾರೆಯನ್ನು ಇಟ್ಕೊಂಡಂಥ ಮಹಾಲಕ್ಷ್ಮಿ ನಮ್ಮ ಹೃದಯದಲ್ಲಿ ಯಾವಾಗಲೂ ಬೆಳಗಿಕೊಂಡು ಬರಲಿ. ನಮ್ಮ ಬದುಕು, ನಮ್ಮ ಜೀವನ, ನಮ್ಮ ಜೀವನದ ಪ್ರತಿಯೊಂದು ಕ್ಷಣಕ್ಕೆ ಅವಳು ಶಕ್ತಿಯಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಈ ವ್ರತಾಚರಣೆಯನ್ನು ಕಳೆದ 26 ವರ್ಷಗಳಿಂದ ಮಾಡಿಕೊಂಡು ಈ ಸಲ 27ನೇ ವರ್ಷ. ಎಲ್ಲರೂ ಹೇಳ್ತಾರೆ, ಸ್ವಾಮೀಜಿ ನೀವು ಹೇಗೆ ಮಾಡ್ತಾ ಇದ್ದೀರಿ ಅಂತ. ಏನಿಲ್ಲದ ಬರಡು ಭೂಮಿಯಲ್ಲಿ 48 ದಿವಸದ ವ್ರತವನ್ನು ಪ್ರಾರಂಭಿಸಿದಂಥ ಈ ಆಚರಣೆ ಇವತ್ತಿಗೂ ಕೂಡ ನಡೀತಾ ಇದೆ. ಎಲ್ಲರೂ ಹೇಳೋದಷ್ಟೇ, 1-2 ದಿವಸದ ಕಾರ್ಯಕ್ರಮ, 5 ದಿವಸದ ಕಾರ್ಯಕ್ರಮ, 7 ದಿವಸದ ಕಾರ್ಯಕ್ರಮ ಅಂತ ಹೇಳಿದರೆ ನಮಗೆ ಸುಸ್ತಾಗ್ತದೆ. 48 ದಿವಸದ ಈ ಕಾರ್ಯಕ್ರಮ ಹೇಗೆ ನಡೆಸಿದ್ದೀರಿ ಅಂತ ಈ ಪ್ರಶ್ನೆಗೆ ಉತ್ತರ ಒಂದೇ, ಅದೇ ಅಮೃತತ್ವವನ್ನು ಇಟ್ಕೊಂಡು ಬಂದಂಥ ಮಹಾಲಕ್ಷ್ಮಿಯ ಮಹಿಮೆ. ಇಲ್ಲಿ ಜನಸಾಮಾನ್ಯರಿದ್ದು, ಬಡವರಿಂದ ಹಿಡಿದು ರಾತ್ರಿ ಹಗಲು ದುಡಿತಕ್ಕಂಥ ನಮ್ಮ ಸಮಿತಿಯವರು, ಮಹಿಳಾ ಸಮಿತಿ ಇರ್ಬೋದು, ಶ್ರೀಧಾಮ್ ಮಿತ್ರರಿಂದಿರ್ಬೋದು, ಟ್ರಸ್ಟಿಗಳಿರ್ಬೋದು, ಅದೇ ಈಗ ಮಾಡಿದಂಥ ನೂತನ ಸಮಿತಿ ಇರ್ಬೋದು, ಇವರ ರಾತ್ರಿ ಹಗಲಿನ ಶ್ರಮ ಮತ್ತು ಅವರ ಪ್ರೀತಿ, ಭಾವನಾತ್ಮಕವಾದ ಪ್ರತಿಕ್ರಿಯೆ, ತ್ಯಾಗ ಮತ್ತು ಸೇವೆಗೆ ಶಕ್ತಿ ಕೊಟ್ಟಂಥ ಮಹತ್ವ ಅದು ಮಹಾಲಕ್ಷ್ಮಿದು. ಆದ್ದರಿಂದ ಇಂಥ ಒಂದು ಸನ್ನಿವೇಶವನ್ನು ತಾಯಿ ನಡೆಸ್ಕೊಂಡು ಬಂದಿದ್ದಾಳೆ. ಅದರ ಜೊತೆಯಲ್ಲಿ ನಿತ್ಯಾನಂದರ ಬಾಲಭೋಜನ ಕಾರ್ಯಕ್ರಮ ಭಾಳ ಅರ್ಥಪೂರ್ಣ ಕಾರ್ಯಕ್ರಮ ಇದೆ. ಮನುಷ್ಯನಿಗೆ ನೀವೆಲ್ಲರೂ ಭಾಳ ಸುಖ್ಯವಾಗಿದ್ದೀರಿ. ಈಗ ಹಿಂದೆ ನಮ್ಮ ಪೂರ್ವಜರು, ನಮ್ಮ ಹಿರಿಯರು ಹಸಿವು ಏನು ಅಂತ ಗೊತ್ತಿತ್ತು ಅವರಿಗೆ, ಹಸಿವಿನ ನೋವು ಹೇಗೆ ಅಂತ ಗೊತ್ತಿತ್ತು. ಈಗ ಹಸಿವಿನ ನೋವು ನಮಗೆ ಗೊತ್ತಿಲ್ಲ, ನಮ್ಮ ಮಕ್ಕಳಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ಹಿರಿಯರಿಗೂ ಗೊತ್ತಿಲ್ಲ. ಯಾಕೆಂತ ಹೇಳಿದರೆ ಇವತ್ತು ಇಡೀ ದೇಶದ ಬಗ್ಗೆ, ಆಹಾರದ ವ್ಯವಸ್ಥೆದ ಬಗ್ಗೆ ನಾವು ಯೋಚನೆ ಮಾಡಿದರೆ
ಎಲ್ಲ ಕಾರ್ಯಕ್ರಮದಲ್ಲಿ, ಅದು ದೇವಸ್ಥಾನ ಇರ್ಬೋದು, ಮಠ ಇರ್ಬೋದು, ಮಂಗಳ ಕಾರ್ಯಕ್ರಮ ಇದು, ಎಲ್ಲಿಯೂ ಕೂಡ 40% ಆಹಾರವನ್ನು ಬಿಸಾಡಿಯೇ ನಾವು ವೇಸ್ಟ್ ಮಾಡ್ತೇವೆ ಎಲ್ಲ ಕಾರ್ಯಕ್ರಮದಲ್ಲಿ. ಬೇಕಿದ್ರೆ ದಿನನಿತ್ಯ ಮನೆಯಲ್ಲಿ ಸುಖ ಕೂಡ. ನಾನು ಹೇಳೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು ಹಿಂದೂಗಳು. ಇಡೀ ನಮ್ಮ ಸಂಪತ್ತು ಇವತ್ತು ದುರುಪಯೋಗ ಆಗ್ತಾ ಇದೆ. ಅದನ್ನು ಸದುಪಯೋಗ ಮಾಡುವಂಥ ಪ್ರವೃತ್ತಿಯಲ್ಲಿ ಇಡೀ ಸಮಾಜ ಇವತ್ತು ಇರಬೇಕಾಗಿದೆ. ಸರಿ ಯೋಚನೆ ಮಾಡಿ. ನಾವು ಪೂಜೆ ಪುರಸ್ಕಾರ ಯಾಗ ಭಜನೆ ಮಾಡಿದರೆ ಸಾಲದು, ಅಥವಾ ಅದಕ್ಕೆ ದುಡ್ಡು ವಿನಿಯೋಗ ಮಾಡಿದರೆ ಸಾಲದು, ಅಥವಾ ಅಂಥ ಸಂಪತ್ತು ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿದ್ದರೆ ಅದು ಈ ಸಮಾಜಕ್ಕೇನು? ಆ ಪ್ರಶ್ನೆಯನ್ನು ಎಲ್ಲರೂ ಯೋಚನೆ ಮಾಡಬೇಕು. ಇದು ಯೋಚನೆ ಮಾಡಬೇಕಾದಂಥ ಕಾಲಸ್ಥಿತಿ ನಮ್ಮದು. ನಮ್ಮನ್ನು ಮಕ್ಕಳನ್ನು ನಾವು ಬೆಳೆಸ್ತೇವೆ. ಯಾವ ಥರ ಬೆಳೆಸ್ತೇವೆ? ಧರ್ಮ ಶಿಕ್ಷಣದ ಕೊರತೆ ಇದೆ ಸಮಾಜದಲ್ಲಿ. ಇವತ್ತು ನಮ್ಮ ಹಿರಿಯರ ಬಗ್ಗೆ, ನಮ್ಮ ಪೂರ್ವಜರ ಬಗ್ಗೆ, ಅವರು ಬದುಕಿದ ರೀತಿ, ಅವರ ಇತಿಹಾಸ ಇವರು ಯಾರಿಗೆ ಗೊತ್ತಿದೆ? ಯಾವ ಮಕ್ಕಳಿಗೆ ಹೇಳ್ತೇವೆ? ನಿಮ್ಮ ಅಜ್ಜ ಏನು ಮಾಡಿದ್ದಾರೆ, ನಿಮ್ಮ ಅಜ್ಜಿ ಏನು ಮಾಡಿದ್ದಾರೆ, ನಿಮ್ಮ ಅಜ್ಜ ಅಜ್ಜಿ ಎಷ್ಟು ಕಷ್ಟಪಟ್ಟಿದ್ದಾರೆ ನಿಮ್ಮನ್ನು ಬೆಳೆಸಲಿಕ್ಕೆ, ಪೋಷಿಸಲಿಕ್ಕೆ. ಒಂದು ಕುಟುಂಬ ಪದ್ಧತಿಯಲ್ಲಿ ಅಷ್ಟು ಜನ ಒಂದು ಮನೆಯಲ್ಲಿ ಯಾವ ರೀತಿ ಜೀವನ ಮಾಡಿದ್ದಾರೆ ಹೇಳ್ತೀರಾ ಮಕ್ಕಳಿಗೆ? ಹೇಳ್ತೀರಾ ನೀವು? ಧರ್ಮಗ್ರಂಥದ ಬಗ್ಗೆ ಹೇಳ್ತೀರಾ? ಬೇಡ, ನಮ್ಮ ನಿಸರ್ಗದ ಬಗ್ಗೆ ಹೇಳ್ತೀರಾ? ಇವತ್ತು ನಿಸರ್ಗ ಮುನಿತಾ ಇದೆ, ಜಗತ್ತು ತಲ್ಲಣಗೊಳ್ಳುವ ಪರಿಸ್ಥಿತಿ ಬರ್ತಾ ಇದೆ. ರಾಕ್ಷಸ ಪ್ರವೃತ್ತಿಗಳು ಹಾಲಾಲ ವಿಷಯದಲ್ಲಿ ತುಂಬಿ ಹೋಗ್ತಾ ಇದೆ. ಯೋಚನೆ ಮಾಡಿದ್ದೀರಾ? ಅದಕ್ಕೆ ಲಕ್ಷ್ಮಿ ಬೇಕು, ಅದಕ್ಕೆ ಲಕ್ಷ್ಮಿ ಬೇಕು. ಸಂತರ ಬದುಕು ಸಂತನಿಗೆಲ್ಲ ಲೋಕಹಿತಕ್ಕೋಸ್ಕರ. ಅಂಥ ಸಂತರ ಅವಶ್ಯಕತೆ ಇವತ್ತಿನ ಸಮಾಜದಲ್ಲಿದೆ. ಮನೆ ಮನೆಗೆ ಧರ್ಮ ಶಿಕ್ಷಣದ ಅವಶ್ಯಕತೆ ಇದೆ. ಮನಮನಕ್ಕೆ ಧರ್ಮ ಶಿಕ್ಷಣದ ಅವಶ್ಯಕತೆ ಇದೆ. ಮಕ್ಕಳನ್ನು ದೂರಿ ಪ್ರಯೋಜನ ಇಲ್ಲ. ಯೋಚನೆ ಮಾಡಿ. ಈಗ ತಾಯಿ ಭಾಳ ಚೆನ್ನಾಗಿ ಹೇಳಿದರು. ಆ ಮಕ್ಕಳು ಇವತ್ತು 2 ಮಕ್ಕಳು ತೀರಿ ಹೋದರು, 3 ಮಕ್ಕಳು ತೀರಿ. ಸರಿ ಯೋಚನೆ ಮಾಡಿ. ಇಡೀ ದೇಶ ಯೋಚನೆ ಮಾಡಬೇಕು. ಇವತ್ತು ಹಿಂದೂ ಸಮಾಜದ ಮಕ್ಕಳು ಅಪಮೃತ್ಯು, ಘೋರ ಮೃತ್ಯು, ದುರಿತಕ್ಕೆ ಈಡಾಗ್ತಾ ಇದ್ದಾರೆ. ತಾಯಿ ತಂದೆ ಕೊರಗು ಮರುಕಿನಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಯೋಚನೆ ಮಾಡಬೇಕು. ಮೊನ್ನೆ ಒಂದು ನೀಟ್ ಎಕ್ಸಾಮ್ಗೆ ಬರೆದಂಥ ಮಗು ಆತ್ಮಹತ್ಯೆ ಮಾಡಿತು. ಅಣ್ಣ ದುಬೈಲಿದ್ದ, ಅವನು ಆತ್ಮಹತ್ಯೆ ಮಾಡಿದ. ಎಂಥ ದುಸ್ಥಿತಿ ನಮ್ಮದು. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಧರ್ಮ ಶಿಕ್ಷಣದ ಅವಶ್ಯಕತೆ ಪ್ರತಿ ಮಠ, ಮಂದಿರ, ಶ್ರದ್ಧಾ ಕೇಂದ್ರಗಳಲ್ಲಿ, ಪ್ರಾರ್ಥನಾ ಮಂದಿರಗಳಲ್ಲಿ ಆಗಬೇಕಾಗಿದೆ. ಅದಕ್ಕೆ ಎಲ್ಲ ಮಕ್ಕಳನ್ನು ತೊಡಗಿಸುವಂಥ ಪ್ರಯತ್ನ ಪೋಷಕರಿಂದ ಆಗಬೇಕಾಗಿದೆ. ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ನಾವು ದುರುಪಯೋಗ ಆಗುವಂಥ ಸಂಪತ್ತು ಸದುಪಯೋಗ ಮಾಡುವಂಥ ಪ್ರವೃತ್ತಿಯಲ್ಲಿ ತೊಡಗಿಕೊಳ್ಬೇಕಾಗಿದೆ. ಉದಾಹರಣೆಗೆ ಮೊಬೈಲೇ ತಗೊಳ್ಳಿ. ಮೊಬೈಲಲ್ಲಿ ಭಾಳ ಪ್ರಯೋಜನ ಇದೆ, ಸದುಪಯೋಗವೂ ಇದೆ. ಆದರೆ ನಾವು ಕರೆನ್ಸಿಯಲ್ಲಿ ಎಷ್ಟು ದುರುಪಯೋಗ ಮಾಡ್ತಾ ಇದ್ದೇವೆ. ಆ ದುರುಪಯೋಗ ಮಾಡತಕ್ಕಂಥ ಕರೆನ್ಸಿ ಸಂಪತ್ತನ್ನು ಕೂಡ ಸದುಪಯೋಗ ಮಾಡ್ಬೋದು. ಒಂದು ಮನೆಯಲ್ಲಿ 20 ಜನ ಇದ್ದರೆ 40 ಮೊಬೈಲ್ ಇರ್ತದೆ. ಆ 40 ಮೊಬೈಲಲ್ಲಿ 20 ಮೊಬೈಲನ್ನು ಕೊಟ್ಟರೆ ಹಿಂದೂ ಸಮಾಜಕ್ಕೆ ಎಷ್ಟು ಕೆಲಸ ಮಾಡ್ಬೋದು? ರೋಗಿಗಳು ಎಷ್ಟಿದ್ದಾರೆ, ಅಂಗವಿಕಲರು ಎಷ್ಟಿದ್ದಾರೆ? ಯೋಚನೆ ಮಾಡಿದ್ದೇವೆ ನಾವು? ಬರೀ ಪೂಜೆ ಪುರಸ್ಕಾರ ಕೋಟಿ 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 ಅಂತ ಹೇಳಿ ದೇವಸ್ಥಾನ ಕಟ್ಟಿದರೆ ಸಮಾಜಕ್ಕೆ ಏನು ಅಂತ ಪ್ರಶ್ನೆ ಮಾಡುವ ಅವಶ್ಯಕತೆ ಇದೆ ಇವತ್ತು. ಇದನ್ನೆಲ್ಲರೂ ಯೋಚಿಸಬೇಕು. ಮಂಗಳ ಕಾರ್ಯಕ್ರಮವನ್ನು ಅಮಂಗಳ ಮಾಡಬೇಡಿ. ಇದೇ ವಿವಾಹ ವಿಷಯದ ಗಾಢ ರಾಕ್ಷಸ ಪೆಡಂಬುತ್ತ ಬೆಳೀತಾ ಇದೆ ಇವತ್ತು ಸಮಾಜದಲ್ಲಿ. ಮಂಗಳ ಕಾರ್ಯಕ್ರಮದಲ್ಲಿ ಅಮಂಗಳ ಮಾಡಿಕೊಂಡು ದಾಂಪತ್ಯ ಜೀವನದ ವಿರಸವಾಗಿ ವಿಘಟನೆ ಆಗ್ತಾ ಇದೆ. ಹಿಂದೂ ಸಮಾಜ ಹೊಡಿತಾ ಇದೆ, ಸಂತತಿ ಕಡಿಮೆ ಆಗ್ತಾ ಇದೆ. ಇದನ್ನು ಯೋಚನೆ ಮಾಡಬೇಕು. ಮಂಗಳ ಕಾರ್ಯಕ್ರಮದಲ್ಲಿ ಅಮಂಗಳ ಮಾಡಬೇಡಿ. ಅಗ್ನಿ ಸಾಕ್ಷಿ ಆಗುವಾಗ, ಮದುವೆ ಆಗುವಾಗ, ಅಗ್ನಿ ಸಾಕ್ಷಿಯಾಗಿ ಮದುವೆಯಾಗಿ ಎಷ್ಟೋ ಜನ್ಮಾಂತರದ ಜನ್ಮದ ಸಂಬಂಧ ಅದು. ಅದನ್ನು ಜೋಡಿಸುವಂಥ ಪ್ರವೃತ್ತಿಯಲ್ಲಿ
ವಿಕೃತಿಯನ್ನು ಮಾಡುವಂಥ ಪ್ರವೃತ್ತಿ ಅದೇ ಇವತ್ತು ವಿಘಟನೆಗೆ ಕಾರಣ ಆಗಿದೆ. ಈ ವಿಘಟನೆಯನ್ನು ನಿಲ್ಲಿಸುವಂಥ ಪ್ರವೃತ್ತಿ ಪ್ರತಿಯೊಬ್ಬ ನಾಗರಿಕರು ಈ ದೇಶದವರು ಯೋಚನೆ ಮಾಡಬೇಕು. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಇವತ್ತು ನಾವೆಲ್ಲರೂ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕು. ಜಗತ್ತು ಹತ್ರ ಆಗ್ತಾ ಇದೆ, ಆಯುಷ್ಯ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಯೋಚನೆ ಮಾಡಿ, ಆಕ್ರೋಶ, ಉದ್ವೇಗ, ಸಂಘರ್ಷ, ಪೈಪೋಟಿ ಇದು ಇಡೀ ಸಮಾಜಕ್ಕೆ ಕಾಡತಕ್ಕಂಥ ಪೆಡಂಭೂತವಾಗಿ ನಿಲ್ತಾ ಇದೆ. ಎಲ್ಲಿಯೂ ಶಾಂತಿ, ಸಮಾಧಾನ, ಸಂತೃಪ್ತಿಯ ಜೀವನ ಇಲ್ಲ. ಅದಕ್ಕೋಸ್ಕರ ಇನ್ನು ಒಂದೇ ಇರುವುದು ಹರಿನಾಮ ಸಂಕೀರ್ತನೆ, ಶ್ಲೋಕ ಪಠನ. ಇವತ್ತು ಓಂ ನಮೋ ಭಗವತೆ ವಾಸುದೇವಾಯ ಇದು ಇಲ್ಲಿ ಮುಂದಿನ ಡಿಸೆಂಬರ್ನ ತನಕ ನಡೀತಾ ಇರ್ತದೆ. ಯಾಕೆ? ವಿಶ್ವಶಾಂತಿಗೋಸ್ಕರ, ಜಗತ್ತಿನಲ್ಲಿ ಬರತಕ್ಕಂಥ ವೈಪರೀತ್ಯಕ್ಕೋಸ್ಕರ, ಮಾನವೀಯ ಮೌಲ್ಯದ ಉದ್ದೀಪನಕ್ಕೋಸ್ಕರ, ಎಲ್ಲರ ಅರ್ಥವ್ಯವಸ್ಥೆಯಲ್ಲಿ ಧರ್ಮ ಶಿಕ್ಷಣದ ಮಹತ್ವದ ಚಲನೆ ಆಗಬೇಕಾಗಿದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಬಂಧುಗಳೇ, ಡಿಸೆಂಬರ್ 25ರಿಂದ 31ರವರೆಗೆ ಇಲ್ಲಿ ಭಾಗವತ ಸಪ್ತಾಹ ನಡೀತದೆ. ಅಲ್ಲಿ ತನಕ ಇಡೀ ವಿಶ್ವಶಾಂತಿಗೋಸ್ಕರ ಓಂ ನಮೋ ಭಗವತೆ ವಾಸುದೇವಾಯ ನಡೀತಾ ಇರ್ತದೆ. ಯೋಚನೆ ಮಾಡಬೇಕು. ನಾವು ಮನೆಯಲ್ಲಿ ಎಲ್ಲರೂ ಸೇರಿ ಬೆಳಗಾತ ಮತ್ತು ಸಾಯಂ ಸಂಧ್ಯಾ ಎಲ್ಲರೂ ಸೇರಿ ಭಗವಂತನ ನಾಮಸ್ಮರಣೆ ಹೇಳಿ. ಓಂ ನಮೋ ಭಗವತೆ ವಾಸುದೇವ, ರಾಮನಾಮ ತಾರಕ, ಶಿವಪಂಚಾಕ್ಷರಿ, ಸರ್ವಮಂಗಲ, ಯಾವುದು ಬೇಕಾದ್ರೂ ಆಗ್ತದೆ. ಯಾವ ಇಷ್ಟ ದೇವರನ್ನು ನೋಡ್ಕೊಳ್ಳಿ. 10-15 ನಿಮಿಷ ಮನೆಯವರಿದ್ದವರು ಮಕ್ಕಳನ್ನು ಸಹ ಕೂತ್ಕೊಳಿಸಿ ಮಾಡಿ. ಇದೇ ಧರ್ಮ ಶಿಕ್ಷಣಕ್ಕೆ ದಾರಿ ಆಗ್ತದೆ. ಮನೆಯ ಯಜಮಾನಿಕೆಗೆ ಶಕ್ತಿ ಬರುತ್ತದೆ. ಒಂದು ಹೊತ್ತಾದರೂ ಮನೆಯಲ್ಲಿದ್ದವರೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಆಹಾರ ಸೇವನೆ ಮಾಡಿ. ಇದು ಸನಾತನದ ಶಕ್ತಿ, ಇದು ಪ್ರಭಾವ. ಇದನ್ನು ಎಲ್ಲರೂ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಖಂಡಿತ ಇದನ್ನು ಮಾಡ್ತೀರಾ, ನಿಮ್ಮ ಮಕ್ಕಳು ದುರಂತಕ್ಕೆ ಮತ್ತೊಂದಕ್ಕೆ ಆಸ್ಪದವೇ ಆಗೋದಿಲ್ಲ. ಸಂದೇಹವೇ ಬೇಡ. ಬೇರೆ ಸಮುದಾಯದಲ್ಲಿ ಆಗ್ತದೆ ನೋಡಿ ಈ ಥರ ಮಕ್ಕಳ ಅವಘಡ. ಯೋಚನೆ ಮಾಡಿ ನೀವು. ಅಲ್ಲಿ ಧರ್ಮ ಶಿಕ್ಷಣದ ಮಹತ್ವ ಇದೆ. ಅದನ್ನು ಇಡೀ ಸಮಾಜ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ವರಮಹಾಲಕ್ಷ್ಮಿ ವ್ರತಾಚರಣೆ. ನಿತ್ಯಾನಂದರು ಬಾಲಭೋಜನದಲ್ಲಿ ಗಂಜಿ ಚಟ್ನಿ ಕೊಡಲಿಕ್ಕೆ ಹೇಳಿದರು. ಗಂಜಿ ಚಟ್ನಿ, ನಮ್ಮ ಪೂರ್ವಜರು ಗಂಜಿ ಚಟ್ನಿ ಬಿಟ್ಟು ಗಂಜಿ ಇದ್ದರೆ ಚಟ್ನಿ ಇಲ್ಲ, ಚಟ್ನಿ ಇದ್ದರೆ ಗಂಜಿ ಇಲ್ಲ, ಎರಡೂ ಇಲ್ಲದೆ ಪರಿಸ್ಥಿತಿಯಲ್ಲಿ ದಿವಸ ಕಳೆದಿದ್ದಾರೆ ನಿಮ್ಮ ಹಿರಿಯರು. ಬಾಲಕೃಷ್ಣರೈಗಳು ಭಾಳ ಚೆನ್ನಾಗಿ ಹೇಳಿದರು. ನಾನೊಂದು ಬಡತನದಲ್ಲಿ ಬಂದವ, ನಾನು ಕಲಿತು ಎಜುಕೇಷನ್ ಮಾಡಿ ಶಿಕ್ಷಣಕ್ಕೆ ಮಹತ್ವ ಕೊಡಬೇಕು ಅಂತ. ನಿತ್ಯಾನಂದರು ಕೂಡ ಅದನ್ನೇ ಹೇಳಿದ್ದು. ವಿದ್ಯೆ ಇದ್ದರೆ ಸಾಲದು, ದೇವರ ಭಯವೇ ಜ್ಞಾನದ ಆರಂಭ ಆಗಬೇಕು. ಇದು ಇವತ್ತು ಇಲ್ಲದಾಗ್ತಾ ಇದೆ. ಮೆಕಾಲೆ ಶಿಕ್ಷಣೆಯಿಂದ ಇದು ಮರೆಮಾಚುತ್ತಾ ಇದೆ. ಅದಕ್ಕೋಸ್ಕರ ಯೋಚನೆ ಮಾಡಬೇಕು ತಾಯಂದರು. ದೇವರ ಭಯವೇ ಜ್ಞಾನದ ಆರಂಭ ಆಗಬೇಕು ಅಂತ ಹೇಳುವುದಕ್ಕೋಸ್ಕರ ಗಂಜಿ ಚಟ್ನಿ, ಬಾಲಭೋಜನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ನೀವು ಯಾವಾಗ ಈ ಬಾಲಭೋಜನದಲ್ಲಿ ಗಂಜಿ ಚಟ್ನಿ ಸೇವನೆ ಮಾಡ್ತೀರೋ, ದೇಹಕ್ಕೆ ಸತ್ವವೂ ಇದೆ, ತತ್ವವೂ ಇದೆ. ಈಗ ತಿನ್ನುವ ಆಹಾರ ಸತ್ವ ಸಹ ಇಲ್ಲ, ತತ್ವ ಸಹ ಇಲ್ಲ. ಈಗ ಭಾಳ ರುಚಿಯಾಗೋದು. ನಾನೊಂದು ಸೆಕೆಂಡ್ PU ಇರುವಾಗ ಒಂದು ಪುಸ್ತಕ ಓದಿದ್ದೆ, LSS ಕಾಲೇಜಲ್ಲಿರುವಾಗ. ಆ ಪುಸ್ತಕದಲ್ಲಿ ಏನು ಬರೆದಿತ್ತು ಅಂತ ಹೇಳಿದರೆ, ಯಾವಾಗ ಆಹಾರ ಅತಿಯಾದ ರುಚಿ ಆಗ್ತದ ಅದು ದೇಹಕ್ಕೆ ಮಾರಕ ಅಂತ. ಈಗ ಯಾರ ಹತ್ರ ಕೇಳಿ ಭಾಳ ಇಷ್ಟ ಆಗೋದು ಆಹಾರ ಸೇವನೆ ಮಾಡುವಾಗ ಕಬಾಬು, ಮ್ಯಾಗಿ ಇದೆಲ್ಲ ಭಾಳ ಇಷ್ಟ ಆಗ್ತದೆ. ಪಿಜ್ಜಾ ಇದೆಲ್ಲ ಭಾಳ ರುಚಿಯಾಗಿರ್ತದೆ, ಭಾಳ ಇಷ್ಟ ಆಗುವಂಥದ್ದು. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರ ತನಕ ಕೂಡ. ಅದು ಇವತ್ತು ದೇಹಕ್ಕೆ ಮಾರಕ ಆಗ್ತಾ ಇದೆ. ಕ್ಯಾನ್ಸರ್ ಬೆಳೀತಾ ಇದೆ, ಕ್ಯಾನ್ಸರ್ ಕಾಯಿಲೆ ಹೆಚ್ಚುತ್ತಾ ಇದೆ. ಹಿಂದೆ ಕ್ಯಾನ್ಸರ್ ಕಾಯಿಲೆ ಬರೋದು ಯಾವರಿಗೆ? ಭಾಳ ಅಪರೂಪದಲ್ಲಿ. ಈಗ ಕ್ಯಾನ್ಸರ್ ಕಾಯಿಲೆ ಬರೋದು ಯಾರಿಗೆ? ಮೊದಲು ಬೇಕಾದಷ್ಟು ಇದ್ದವರಿಗೆ, ರಾಜಯೋಗದಲ್ಲಿದ್ದವರಿಗೆ. ಈಗ ಬರೋದು ಯಾರಿಗೆ? ಭಾಳಷ್ಟು ಬಡತನದಲ್ಲಿದ್ದವರಿಗೆ, ಮಧ್ಯಮ ವರ್ಗದವರಿಗೆ ಹೆಚ್ಚಿಗೆ ಬರೋದು. ಯಾಕಂದರೆ ಅದಕ್ಕೆ ಖರ್ಚು ಮಾಡಲಿಕ್ಕೆ ದುಡ್ಡು ಸಾಧ್ಯವೇ ಇಲ್ಲ. ಆದರೆ ವ್ಯವಸ್ಥೆ ಇದೆ. ಯೋಚನೆ ಮಾಡಬೇಕು ನಾವು. ಈ ಪರಿಸ್ಥಿತಿಯಿಂದ ಸಮಾಜವನ್ನು ಪಾರು ಮಾಡತಕ್ಕಂಥ ಶಕ್ತಿಯನ್ನು
ಆ ಮಾದೇವಿ ಎಲ್ಲರಿಗೂ ಕೊಡಲಿ. ನಾನು ವರಮಹಾಲಕ್ಷ್ಮಿಯಲ್ಲಿ ಬೇಡೋದಷ್ಟೇ, ಎಲ್ರಿಗೂ ಒಳ್ಳೆಯದಾಗಬೇಕು, ಎಲ್ಲರೂ ಒಳ್ಳೆಯದಲ್ಲಿ ಇರಬೇಕು, ಎಲ್ಲರೂ ಪ್ರೀತಿಯಲ್ಲಿ ಇರಬೇಕು. ಜಾತಿ ಪಂಥ ಮತ ಸಂಘರ್ಷ ಯಾವುದು ಬೇಡ ನಮಗೆ. ಎಲ್ಲ ಗ್ರಂಥಗಳ ಸಾರ ಒಂದೇ, ಒಳ್ಳೆಯದಾಗು, ನೀನು ಒಳ್ಳೆಯವನಾಗು, ಇನ್ನೊಬ್ಬರನ್ನು ಒಳ್ಳೆಯವನಾಗಿ ನೋಡು, ಆಗ ನಿನ್ನ ಒಳ್ಳೆತನದ ಅರ್ಥ ನಿಮಗೆ ಗೊತ್ತಾಗತ್ತೆ ಅಂತ ನಿತ್ಯಾನಂದರು ಹೇಳಿದ್ದು ಅದನ್ನೇ. ಮಿತ್ತತೂಪಿನತ್ತೆ ತೀರ್ಥತು ಓಡು ಅಂತ ಬಾಲಕೃಷ್ಣ ರೈಗಳು ಹೇಳಿದ್ದು ಅದನ್ನೇ. ನಾನು ಇವತ್ತು ಈ ಮಟ್ಟಕ್ಕೆ ಮುಟ್ಟಿರ್ಬೋದು, ನನ್ನ ಸಂಸ್ಥೆ ಬೆಳೆದಿರ್ಬೋದು, ನನ್ನ ಮಕ್ಕಳು ವಿದ್ಯಾವಂತರಾಗಿರ್ಬೋದು, ನನ್ನ ಮಕ್ಕಳು ಬುದ್ಧಿವಂತರಾಗಿರ್ಬೋದು, ನಾವು ಎಷ್ಟು ಎತ್ತರಕ್ಕೆ ಏರಿರ್ಬೋದು. ಆದರೆ ನನ್ನ ಮೊದಲನೇ ದಿವಸ ಅದು ನನ್ನ ನಿಜವಾದ ಜೀವನದ ಬದುಕಿನ ಅರ್ಥ ಅಂತ ಹೇಳ್ತಾ ಇದ್ದರೆ, ಇದನ್ನು ಕೂಡ ನಾನು ಅದನ್ನೇ ಹೇಳೋದು. ನೀವು ನಿಮ್ಮ ಮಕ್ಕಳಿಗೆ ನೀವು ಮೊದಲೇ ಹೇಗಿದ್ರಿ, ನಿಮ್ಮ ಕಷ್ಟದ ದಿವಸಗಳು ಹೇಗಿತ್ತು, ತಾತ ಮುತ್ತಾತಂದ್ರು ಹೇಗಿದ್ದರು, ಸಮಾಜ ಹೇಗಿತ್ತು, ಎಷ್ಟು ಕಷ್ಟ ನಷ್ಟ ಇತ್ತು, ಅದನ್ನೆಲ್ಲ ವಿವರ ಕೊಡುವಂಥ ಪರಿಸ್ಥಿತಿ ಅವಶ್ಯಕತೆ ಇದೆ. ಇದೇ ನಿಜವಾದಂಥ ಧರ್ಮ ಶಿಕ್ಷಣದ ತತ್ವ ಮತ್ತು ಸಿದ್ಧಾಂತ. ಇದನ್ನೆಲ್ಲರೂ ಅರ್ಥ ಮಾಡಿಕೊಂಡು 48 ದಿವಸದ ಈ ಕಾರ್ಯಕ್ರಮ ಇನ್ನು ಆದಿತ್ಯವಾರ ತನಕ ಈ ಕಾರ್ಯಕ್ರಮ ಮುಂದುವರಿಯುತ್ತದೆ, ಆದಿತ್ಯವಾರಕ್ಕೆ ಸಮಾಪನಗೊಳ್ಳುತ್ತದೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿದರೆ ಸಾಲದು. ನಮ್ಮ ಜೀವನದಲ್ಲಿ ತತ್ವಗಳನ್ನು ಸತ್ವಗಳನ್ನು ಈ ಮಾತೆಯ ಮಹಿಮೆಯನ್ನು ನಾವು ಎಲ್ಲರೂ ಸ್ವಾದಿಸಬೇಕು. ಅದಕ್ಕೆ ತಕ್ಕ ಶಕ್ತಿಯನ್ನು ಆ ಮಾತಾಯಿ ಕರುಣಿಸಲಿ. ಲೋಕಹಿತ ಮಾಡತಕ್ಕಂಥ ಕಾರ್ಯಕ್ರಮವಾಗಿ ದೇವರು ಉತ್ತರೋತ್ತರ ಅಭಿವೃದ್ಧಿ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ನನ್ನೆರಡು ಮಾತುಗಳನ್ನು ಗುರುಚರಣೆಗೆ ಸಮರ್ಪಿಸ್ತಾ ಇದ್ದೇನೆ. ಜೈ ಗುರುದೇವ್ ದತ್ ಅವಧೂತ್ ಚಿಂತನ್. ಮಹಾಲಕ್ಷ್ಮಿ ತ್ಯಾಗ ಬೊಕ್ಕ ಸೇವೆಗೆ ಶಕ್ತಿ ಕೋರಿನಾರು ಅಮೃತದ ಮಹಿಮೆ ಕಾರ್ಣಿಕ ಪೋದು ಸಮಾಜದ ವಿಷ ಏರೊಂದುಂಡು ವಿಷ ಅಮೃತದಾರೆ ಆಯರೆ ವ್ರತಾಚರಣೆ ಧಾರ್ಮಿಕ ಕಜ್ಜ ಅಗತ್ಯ ಲಕ್ಷ್ಮಿ ವಿಷ ನಾಶದ ದೇವತೆ ಪಂಪಿನ ಚಿತ್ತನ ಎಡ್ಡೆ ಮದಿಪುನ ಸಂದಾಯಿತ ಮಲ್ತಿನ ಚಿತ್ತನ ಶ್ರೀ ಕ್ಷೇತ್ರದ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮಾಂಸ ಸ್ವಾಮೀಜಿಗೆ ಬುಡುಬುಡಲ್ದ ಸುಲ್ಮೆಲಿನ ಸಂದಾಯಿತ ಮಲ್ತೊಂದು ಏನಿತ್ತ ಈ ನಮ್ಮ ಲೇಸಿಗೆ 48ನೇ ದಿನತ್ತ ಈ ವ್ರತಾಚರಣೆದ ಧರ್ಮ ಚಾವಡಿದ ಧರ್ಮ ಲೇಸಿಗೆ ಬಿನ್ನೆರಾದ ಬೈದನ ಚಿತ್ತನ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಯನ ಚಿತ್ತನೆ ಶ್ರೀ ಅಶೋಕ್ ಕುಮಾರ್ ರೈ ಬೇರೆ ಭಿನ್ನ ನಿಲಿಟ್ರಿ ಚಾವಡದ ಕಟ್ಟಮಟ್ಟದ ಪ್ರಕಾರ ಈ ಪುತ್ತೂರು ಅರೆಗೆ ಶಾಲನ ಪಾಡ್ದಿ ಎತ್ಕೊನೇರೆ ಎಂಕಲ್ನ ಪ್ರಶ್ನಿಲು ಆಯ್ನ ಚಿತ್ತನ ಶ್ರೀ ದೇವಪ್ಪ ಕುಲಾಲ್ ಪಂಚಿಕಲ್ಲು ಜಿಲ್ಲಾ ಧಾರ್ಮಿಕ ಪರಿಷತ್ತದ ಸದಸ್ಯರು ಈ ಪುತ್ತೂರು ಅರೆನ ಶಾಲ್ ಪಾಡ್ದಿ ಎತ್ಕೊಂಡು ಪಣದಕ್ಕೆ ಏನೊಂದೊಲ್ಲೆ ಚಾವಡ್ಡಿ ಪನ ಚಿತ್ತನ ಎಂಕಲ್ನ ಬಿನ್ನೇರು ಈ ಪುತ್ತೂರು ಬತ್ತಿನ ತನ್ನ ಬೇತೆ ಬೇತೆ ಕಜ್ಜ ಇತ್ತಿನ ದಾತ್ರ ಪುರ್ತುದ ತುರ್ತೊಡ್ಲ ಈ ಲೇಸಿಗೆ ಬತ್ತಿನ ಚಿತ್ತಿನ ಅಶೋಕಣ್ಣಿ ಸಮಾಜ ಸೇವೆಡು ಅಂಚನೆ ಉದ್ಯಮ ರಂಗದ ಬಿರ್ಸೆಯಾದ ಮೆನ್ಕಿನ ಚಿತ್ತಿನ ಶ್ರೀ ಅಶೋಕ್ ಕುಮಾರ್ ರೈಕುಲು ಧಾರ್ಮಿಕ ರಂಗಡು ಸಾಧನೆ ಮಲ್ತದು ಪುತ್ತೂರ್ದ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ಬುಳಿಚಿಲ್ದ ರೂವಾರಿ ಕಂಬಲ ಕೂಟನ ಪುತ್ತೂರು ಮಾನಾದ ಬೆಂಗಳೂರು ತೂಂಕುದು ಮೈಸೂರುಗೂ ಎತ್ತಾವನ ಚಿತ್ತನ ಕಂಬಲದ ಬೇರೆ ಮಲ್ಲ ಕಜ್ಜಗ ಕೈಪಾಡ್ನ ಚಿತ್ತನ ಈ ಪುತ್ತೂರದ ಬದಲಾವಣೆದ ಹರಿಕಾರ್ ರಾಯನ ಚಿತ್ತನ ಪುತ್ತೂರ್ದ ಪುತ್ತೊಳಿ ಶ್ರೀ ಅಶೋಕ್ ಕುಮಾರ್ ರೈ ಈ ಪುತ್ತುಡು ಭಿನ್ನನ ನಿಲಿಟ್ ರೆಡ್ಡು ಪಾತೆರಡು ಪಣ್ಣದಕ್ಕೆ ಏನೊಂದುಲ್ಲ ಅಶೋಕ್ ಕುಮಾರ್ ರೈ ಕೊಲು ಮಾತೆರೆಗಳ ಬಡವಲಪುರ ಆದಿಪ್ಪು ಒಂತೆಗೆಲ್ಲ ಒಣಸ ಆದಿಪ್ಪು ಕೆಲವುದಕ್ಕೆಲ್ಲ ಒಣಸ ಒಂದೇ ಬಾಕಿಪ್ಪು ಜಾಸ್ತಿ ಪಾತಿರುಚಿ ಏನು ಬಣ್ಣಗನೇ ಕೊಡ್ತಾ ಅದನ್ನು ಮಾನಿಲ ಶ್ರೀ ದುರ್ಗಾ ಮಹಾಲಕ್ಷ್ಮಿ ದೇವಿನ ಅನುಗ್ರಹ ನಟ್ಟೊಂದು ಇನ್ನಿತ ಕಾರ್ಯಕ್ರಮದ ಕೇಂದ್ರ ಬಿಂದು ಆಯ್ನಂಚಿನ ಈ ಕಾರ್ಯಕ್ರಮದ ಆಯೋಜಕರು ಆಯ್ನಂಚಿನ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿನ ಆಶೀರ್ವಾದ ನಟ್ಟೊಂದು ವೇದಿಕೆಯಡು ಆಸೀನರೈತನ ಬಾಲಕೃಷ್ಣ ರೈಕುಳೆ ವಾಸುದೇವರೇ ಡಾಕ್ಟರ್ MP ವರ್ಷರೇ
ಬಾಲಕೃಷ್ಣ ಗೋರವಣಹಳ್ಳಿರೆ, ಮುರಳೀಕೃಷ್ಣರೇ, ಮೋನಪ್ಪ ಭಂಡಾರ್ಲೆ, ತಾರನಾಥ್ ಕೊಟ್ಟಾರ್ರೆ, ಹರೀಶ್ ಕೊಟ್ಟಾರ್ಲೆ, ರೇವತಿ ಪ್ರಕಾಶ್ಗಳೇ, ದೇವಪ್ಪ ಕುಲಾಲ್ರೆ, ರಾಜೇಂದ್ರನಾಥ್ ರೈಗಳೇ, ಚಂದ್ರಶೇಖರ್ರೆ, ವೇದಿಕೆ ಇತ್ತನಂಚಿನ ಮಾತ ಗಣ್ಯರೇ, ವೇದಿಕೆದ ಎದುರಡಿತನಂಚಿನ ಭಕ್ತಾದಿಮಾನಿ ಬಂಧುಳೆ, ಎಂಕಲಿಗೆ ಪುತ್ತೂರುಡ್ದು ಇಡೇ ಮುಟ್ಟ ಬನ್ನಾಗ ಮಾನಿಲ ಮರಪಣೆಯನ್ನು ಬಂದ ಎಂಕಲ್ನ ಕ್ಷೇತ್ರದ ಒಂಜಿ ಲಾಸ್ಟ್ ಪಾಯಿಂಟ್ ಇಡೇ ಬಣ್ಣಗ ಸಾಧಾರಣ ಅರ್ಧ ಜೀವ ಆಪುಂಡು. ರೋಡ್ ಅಲ್ಲ ಎಡ್ಡೆ ಉಂಡು ಅಂಡ ತಿರ್ಗಿದು ಕಡೆದು ಬೊಕ್ಕ ಲಾಸ್ಟ್ ಮನಿಲಾಗೆ ಎತ್ತುನಿ ಎಂಗ್ಲ ಬನ್ನಗ ಆಲೋಚನೆ ಮಲ್ತೊಂದಿತ್ತು. ಈ ಸ್ವಾಮಿಲು ಏಪೋತುಲ್ಲ ಒಂಜಿನ ಸುಳ್ಳಿ ಅಡಿಪ್ಪೇರು, ಒಂಜಿನ ಪುತ್ತೂರು ವಾರಡು ಒಂಜಿ 2 ದಿನ ಪುತ್ತೂರು ಇಪ್ಪೇರು, ಒಂಜಿನ ಧರ್ಮಸ್ಥಳ 2 ದಿನ ಇಪ್ಪೇರು. ಇಡೀ ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆದ ಬೇತೆ ದೇಗಿಗೆ ದಿನೋಲ ಪ್ರಯಾಣ ಮಲ್ತೊಂದು ಇಪ್ಪೇರು. ಅವಾಗ ಏರಗೆ ಬೋಡದು ಅಂದ ಒಂಜಿ ಕ್ವಶನ್, ಗಾಡಿ ಐನಾತಿಗೆ ಪೋಪುಜ ಈಗ ಸರಿ ಜಿಂಜನಗ ಐನ ಬೇನೆ ಹಾಗೆ ಗೊತ್ತು, ಶೋರೂಮು ಕೊನೋಡ ಐನ ಬಿಲ್ಲು ಬಣ್ಣಗ ಹಾಗೆ ಗೊತ್ತು, ಒಟ್ಟಿಗೆ ಒಲ್ಲ ಒಣಸು ಮಲ್ಪಲೆಕ್ಕಲ್ಲ ಇಜ್ಜಿ ಸರಿ ಅದು ಮಾತ್ರ ನಮ್ಮ ಲೆಕ್ಕನೆ ನಂಗೆ ಅರ್ಜೆಂಟ್ ವಾಶ್ರೂಮ್ ಬೋರ್ಡ ನಂಗೆ ಪೆಟ್ರೋಲ್ ಪಂಪುಡು ಅಂತ ಅದೆಂಕಲ ಬಲಿಪ್ಪು ಸ್ವಾಮೀಜಿ ಓಡೆ ಬಲಿಪುಣಿ ಒಡೆ ಬಲಿಪೇರಾಪುಣ. ಈ ಪೂರ ನಿರ್ಬಂಧದ ಮಧ್ಯೋಡ್ಲ ಅರ್ನ ಭಾಷಣಡು ಪನ್ನಗ ಪ್ರತಿ ಪಾತ್ರೆಗಳ ಒತ್ತು ಕೊರೊಂದಿತ್ತೇರು ಪಂಡ ಏತಿ ನಮ್ಮ ಮಂಡೆಗೆ ಪೊಗ್ಗುಣು ಅದು ಟ್ರೈ ಮಲ್ತೊಂದಿತ್ತೇರು, ಪೊಗ್ಗುಣಲ್ಲ ಪೊಗ್ಗಾಡು ಇದು ಮಂಡದ ಟ್ರೈ ಮಲ್ಪ ಸ್ವಾಮೀಜಿನ ಕಲೆಗೆ ಒಯ್ತಲ್ಲ ಅಗತ್ಯ ಇಜ್ಜಿ ಎಂಕಲ ಸಮಾಜಗೂ ಅದರ ಬದುಕುಣೆ ಐಲ್ಲ ವಿಚಾರನು ಪಂಡೇರು ಇಂದಿನ ದಾಯ ಉಲ್ಲೇಖ ಮಲ್ಪನೆ ಬಂಡ ಎಂಕಲಿಗೂ ಒಂಜಿ ರನ್ಗೊಳಗು 2 ತಿಂಗಳಿಗೂ ಹೊರ ಇಡೇ ಬಣ್ಣಗ ಈತ ಭಂಗ ಹಾಪುಂಡು ದಿನೋಳ ಪೋಪುಣಕ್ಲಿಗೆ ಎಂಕಲ ಬಣ್ಣಗ ಎಂಕಲಿಗೆ ಪಣಿತ ಆಸೆ ಅನ್ಲ ಇಪ್ಪುಂಡು ದಾದ ಅಂದ ಎಂಚಿನ 2 ಓಟು ತಿಕ್ಕುವ ದಲ ಅಲ್ಲ ವ್ಯವಸ್ಥೆ ಆವ ಸ್ವಾಮೀಜಿಲ್ಲ ಪಾತ್ರೆನ 2 ಅಕ್ಕನಕ್ಲು ಇಂಚು ತಿರುಗುವೆರವ ದಲ ಅಲ್ಲ ಒಂಜಿ ಆಸೆ ಎಲ್ಲ ಇಪ್ಪುಣ ಇನ್ನು ಒಟ್ಟುಗು ಓಲ್ಲ ಇಂಚಿ ಬತ್ತದ ಒಣಸತಿಗೆ ಜನ ಮೂಲು ಒಣಸ್ತಿಕ್ಕುಡು ಪೂಜಾರ ಗಂಟೆ ಬತ್ತಲ್ಲ ಮೂಲು ಒಣಸ್ತಿಕ್ಕು ನಂಚ ಇಂಚ ಪಾರ ಬರಪುಣೆ ಅಣ್ಣ ಒವೇ ಒಂಜಿ ಅಪೇಕ್ಷೆ ಇದ್ದಂದ್ರೆ ಈತ ಕಾರ್ಯಕ್ರಮಕ್ಕೆ ಪೋಪೆರತ್ತ ಈತ ಮಲ್ಲ 48 ದಿನತ್ತ ಈ ಕಾರ್ಯಕ್ರಮ ನಡಪೋಡ್ದಾಂಡ ಇದಕ್ಕೆ ಏತು ಪ್ರಯತ್ನ ಬೋಡು ಏತು ಇನ್ವಾಲ್ವ್ಮೆಂಟ್ ಬೋಡು ಏತು ಖರ್ಚಿ ಬೋಡು ನಮ್ಮೈತೆ 2 ನಿಮಿಷ ಭಾಷಣ ಕೊಡದು ಪೋಪೋ ಸೀದಾ ವ್ಯವಸ್ಥೆಯಲ್ಲೂ ಕೂಡ ಡಿಸೆಂಬರ್ 2 ಕಾರ್ಯಕ್ರಮ ಮಾತ ಈ ಕಾರ್ಯಕ್ರಮಗಳು ಪೂರ ಏರೆ ಗಾತ್ರ ಒಯ್ಕ ಹತ್ರ ಆರೆಗೆ ಒರಿಯಾಗ ಪಡದ ದಿನ ನಮ್ಮ ಮಾತ ಸಾರ್ವಜನಿಕರು ಪನೀತ್ ಅರ್ಥ ಮಲ್ತೊನ್ನ ಅವಶ್ಯಕತೆ ಉಂಡು ಅಂತ ಏನು ಬನ್ಪಣೆ ಪನೀತ್ ಅವಶ್ಯಕತೆ ಉಂಡು ದಿನ ಅರ್ಥ ಮಲ್ತೊನ್ನ ಆರೆಗೆ ದಾಲೆ ಬಡ್ಚಿ ಅರೆಗೆ ಮುಗಿತ ಮಲ್ಲ ಕ್ಷೇತ್ರ ಬಡ್ಚಿ ಅರೆಗೆ ಒವುಲ ಒಂದು ಬಡ್ಚಿ ಒಂಜಿ ರೂಮ್ ಉಡ್ಲ ಜೀವನ ಮಲ್ಪೊಳೆ ಇಕ್ಕದೆಲ್ಲ ಬೋಡೊಂದಿಚ್ಚಿ ಸಮಾಜಕ್ಕೆ ಸರಿಯಾದ ತಿಳುವಳಿಕೆ ಕೊರಡು ಜೋಕುಲು ಮಿತ್ತು ಬತ್ತನ ಮಾತ್ರ ಈ ಕುಟುಂಬ ದೇಶ ರಾಜ್ಯ ಪೂರ ಅಭಿವೃದ್ಧಿ ಯಾರು ಸಾಧ್ಯ ಎಂಕಲಂಚನಕಲು ರಾಜ್ಯಕ್ಕೆ ಅದಕ್ಕಲು ಈ ಜನ ಅಧಿಕಾರನಕಲು ಭಾಷಣ ಕೊಡ್ದು ಈ ಸಮಾಜ ಅಭಿವೃದ್ಧಿ ಯಾರು ಸಾಧ್ಯ ಹೆಚ್ಚು ಎಂಕಲ ಪುಲಿ ಉಂಟುದು ಪುಣ್ಯ ಓಡಾಂಡ ಬತ್ತನ 2 ಪುಲಿ ಉಂಟದು ಲಿಂಬೆ ಪುಲಿ ಪುಂಟದು ಅಂಚಿ ಕಲಾಗ್ತದೆ ಮಗತ್ತು ಭಾರತ ಹಂಚಿ ಪೋಪ ಎಂಕಲಿಗೆ ಪ್ರಯೋಜನ ಆಪುನ ಅದು ಅಂಚಿನ ಭಾಷಣ ಮಲ್ಪನಕಲು ಇಪ್ಪನ ಇತ್ತು ಅಂಚಿನ ಅಲ್ಪ ಸಮಾಜಕ್ಕೆ ಪಡೆದು ಇಡೀ ನಿತ್ಯ ಯಥೋ ಸಮಯದ ಏನು ತೊಂದಿಲ್ಲ ಇತ್ತು ಒಂಜಿ 10-15 ವರ್ಷದಿಂಚಿ ಏನು ಇಡೀ ಈ ಕ್ಷೇತ್ರಕ್ಕೆ ಸಂಬಂಧ ದಿವಡ್ನೆ ಉಣಪಂಡರ್ಲ ಎಂಕ್ಲಿರ್ದಾಪನ ಇಲ್ಲೇ ಸೇವೆ ಎಂಕ್ಲಿರ್ದೆಲ್ಲ ಮಲ್ಲ ಸೇವೆ ಅದೆಲ್ಲ ಆಪಚಿ ಇಲ್ಲ ಇಲ್ಲಿಯ ಸೇವೆ ಮಲ್ತೊಂದು ಈ ಕ್ಷೇತ್ರಕ್ಕೆ ಬತ್ತೊಂದಂತಿನ ಕೆಲಸ ಮಲ್ಪ ನಮ್ಮ ಪೂರ ಧಾರ್ಮಿಕದ ಬಗ್ಗೆ ಎಂಡ ಪಾತ್ರೆದಾಲ ಇದ್ದಿ ಸ್ವಾಮಿಲಿ ಪೂರ ಬಂತೇರು ಪೂಜೆ ದಯ ಮಲ್ಪಡು ಪೂಜೆ ಮಲ್ಪನ ಅವಶ್ಯಕತೆ ಹೆಂಚಿನ ಉಂಡು ಪುಣ್ಯ ಹೆಂಚ ಪಡೆಯೋಲಿ ಅತಿ ಮಲ್ಲ ವಿಚಾರನ ಗಾಳಿ ಹಿಡ್ದು ಮಲ್ಲ ಸಂಗತಿ ಬೇತಿಜ್ಜತ್ತೆ ಗಾಳಿ ಹಿಡ್ದು ಮಲ್ಲ ಸಂಗತಿ ಇಜ್ಜಿ ಸೂಡ್ದು ಮಲ್ಲ ಸಂಗತಿ ಉಂಡ ಬೆಂಕಿರ್ದು ಮಲ್ಲ ಶಕ್ತಿ ಬೇತೆ ಶಕ್ತಿ ಉಂಡ ಇಜ್ಜಿ ಸಮುದ್ರ ಹೊಡ್ದು ಮಲ್ಲ ಬೇತೆ ಮಲ್ಲ ಸಮುದ್ರ ಕೆರೆನ ಬಾವಿಯ ಇಂಚಿನ ಉಂಡ ಓಳಿಚ್ಚಿ ಅಂಚ ಒಂಜಿ ಆತ ವಿಚಾರ ಪುಣ್ಯಲ್ಲ ಸಂಪಾದನೆ ಮಲ್ಪೊಂಡ ಇಂಚ ಮಲ್ಪೊಳಿ ಬಂಡ ಪುಣ್ಯನು ಸುಲಭಡು ಸಂಪಾದನೆ ಮಲ್ಪೆರ ಅಪ್ಪಚ್ಚಿ ಅಂಗಟ್ಟು ಬೋದು ದುಡ್ಡು ಕೊಟ್ಟದು ಪುಣ್ಯವಂತೆ ಕೊರಲೆ ಹೊಂಡ ತೂಕುದು ಕೊರೆಯರ ಸಾಧ್ಯ ಇಲ್ಲ ನಿಮಗೆ ತುಳು ಬರ್ತಾನ ಅರ್ಥ ಹಾಗೆ ನಾನು ಅದಕ್ಕೆ ಕನ್ನಡದಲ್ಲಿ ತುಳುವಲ್ಲಿ ಮಾತಾಡಿದೆ
ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಅಂಗಡಿಯಿಂದ ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪುಣ್ಯವನ್ನು ಹೇಗೆ ಸಂಪಾದನೆ ಮಾಡ್ಬೋದು ಅಂತ ಹೇಳಿದ್ರೆ ಪೂಜಾ ಪುರಸ್ಕಾರಗಳಿಂದ, ನಮ್ಮ ನಡತೆಗಳಿಂದ, ಸಮಾಜದಲ್ಲಿ ನಮ್ಮ ನಡತೆಗಳಿಂದ ಪುಣ್ಯವನ್ನು ಸಂಪಾದನೆ ಮಾಡ್ಬೋದು ಹೊರತು ಬೇರೆ ಯಾವುದರಿಂದ ಪುಣ್ಯವನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ನಾವು ಪೂಜೆ ಪುರಸ್ಕಾರ ಮಾಡಬೇಕು ಅಂತ. ನಾವು ಕಷ್ಟ ಬಂದಾಗ ಮಾತ್ರ ನಾವು ದೇವರ ಹತ್ರ ಕೇಳ್ಕೊಳ್ಳೋದು, ಅದು ಕೊಡು ದೇವ, ಇದು ಕೊಡು ದೇವ. ಸುಖ ಬಂದಾಗ ನಾವು ನಮ್ಮನ್ನೇ ತಿಳ್ಕೊಳ್ಳೋದು. ನಾವು ಹಿಂದೂ ಧರ್ಮದ ಬಗ್ಗೆ ಭಾಷಣ ಕೊಡ್ತೀವಿ, ಎಷ್ಟು ಭಾಷಣ, ಭಾಷಣದ ಕತೆ ತೋಡು. ಹಿಂದೂ ಧರ್ಮಕ್ಕೆ ನಮ್ಮ ಕೊಡುಗೆಗಳೇನು? ನೀವು ಮುಸ್ಲಿಂ ಧರ್ಮದವರನ್ನು ನೋಡಿ, ಕ್ರಿಶ್ಚಿಯನ್ ಧರ್ಮದವರನ್ನು ನೋಡಿ. ಮುಸ್ಲಿಂ ಧರ್ಮದ ಮಕ್ಕಳು ಬೆಳಿಗ್ಗೆ 5 ಗಂಟೆಗೆ ಹೋಗಿ ಅವರ ಇದಕ್ಕೆ ಹೋಗಿ, ನಾನು ತಪ್ಪು ಅಂತ ಹೇಳೋದಲ್ಲ, ಕ್ರಿಶ್ಚಿಯನ್ನವರು ಪ್ರತಿ ಆದಿತ್ಯವಾರ ಅವರು ಚರ್ಚಿಗೆ ಹೋಗ್ತಾರೆ. ನಮ್ಮ ಮಕ್ಕಳಿಗೆ ಬ್ರಹ್ಮಾರ್ಪಣೆ ಬಿಡ್ಲಿಕ್ಕೆ ಗೊತ್ತಿದೆಯಾ? ನಮ್ಮ ಮಕ್ಕಳಿಗೆ ಮಹಿಳೆಯರಿಗೆ ಬ್ರಹ್ಮಾರ್ಪಣೆ ಬಿಡ್ಲಿಕ್ಕೆ ಗೊತ್ತಿದೆಯಾ? ಭಟ್ರು ಹೇಳಿಕೊಡ್ಬೇಕು, ನೀರು ಹಾಕಿ ಹೂ ಮತ್ತು ತುಳಸಿ ಕೈಯಲ್ಲಿ ಇಟ್ಕೊಳ್ಳಿ, ನೀರು ಹಾಕಿ ನೀರು ಕೆಳಗೆ ಬಿಡಿ, ಆನಂತರ ಇದನ್ನು ಹಾಗೆ ಬಿಸಾಕಿ ಹೋಗುದು. ನಿಜವಾಗಿ ಆ ಹೂವನ್ನು ತಗೊಳ್ಬೋದು, ಹೆಂಡತಿಗೆ ಹೂ ಕೊಡಬೇಕು, ಆ ಹೂವನ್ನು, ತುಳಸಿಯನ್ನು ಅವನ ಕಿವಿಯಲ್ಲಿ ಇಟ್ಕೋಬೇಕು, ಅದು ಅಲ್ಲೇ ಬಿದ್ದುಕೊಂಡು ಇರ್ತದೆ ರಾಶಿ. ನಮಗೆ ಗೊತ್ತಿಲ್ಲ ವಿಚಾರಗಳು. ನಾವು ನಮ್ಮ ಧರ್ಮದ ಬಗ್ಗೆ ನಮ್ಮ ಮಕ್ಕಳಿಗೆ ಹೇಳಿಕೊಡ್ತೇವ? ನೋಡೋ, ಇಲ್ಲಿ ಇದ್ದಿರಲ್ಲ ಇಷ್ಟು ಜನ, ಯಾರು ಭಗವದ್ಗೀತೆ ಓದಿದ್ದಾರೆ ಅಂತ ಕೇಳಿ ಅಂತೆ, ಕೈ ಎತ್ತಿ ಅಂತ ಹೇಳಿದ್ರೆ ನನಗೆ ಎತ್ತಬೇಡಿ, ನನಗೆ ಹೇಳಿತ್ತು. ಮೊದಲು ನಮಗೆ ನಾಚಿಕೆ ಆಗ್ಬೋದು. ಭಗವದ್ಗೀತೆ ಎಷ್ಟು ಜನ ಓದಿದಂತೆ ಅಂದರೆ 3 ಜನ ಆದರೂ ಓದಿದವರು ಇರ್ಬೋದು, ಸ್ವಾಮೀಜಿಯವ್ರನ್ನ ಸೇರಿ 4 ಕೈ ಬರ್ಬೋದು. ನೀವು ಅಲ್ಲಿಂದ ವಾಪಸ್ ನನಗೆ ಪ್ರಶ್ನೆ ಮಾಡಿದರೆ, ಈರು ಮಲ್ಲ ಮೈಕ್ ಕಡ್ಬಿಟ್ಟು ಬರುತ್ತೆ, ಈರು ಓದಿದಾರಂದ್ರೆ ಎಲ್ಲ ಅರ್ಧ ಗೊತ್ತೇ ಅಂತೆ ಓದ್ತೆ ಅಂದರೆ ನಾವು ಅದರ ಬಗ್ಗೆ ಯಾರು ನಾವು ಗಮನ ವಹಿಸುವುದಿಲ್ಲ. ನಮಗೂ ಗೊತ್ತಿರೋದು ಅರ್ಧ ಇಂಥವರೆಲ್ಲ ಹೇಳಿ ಗೊತ್ತಿರೋದ್ರಲ್ಲದೆ ನಾವು ಭಗವದ್ಗೀತೆ ಮನೆಯಲ್ಲಿ ಇರುವುದೇ ಈಗ ಓದಲ್ಲಿ ವೇದಿಕೆಯಲ್ಲಿ ಒಂದು ಭಗವದ್ಗೀತೆ ಕೊಟ್ಟರೆ ತಗೊಂಡು ಹೋಗಿ ಇರ್ತೇವೆ. ಧರ್ಮದ ಬಗ್ಗೆ ನಮ್ಮ ಕಾಳಜಿಗಳು ಏನೂ ಇಲ್ಲ. ನಾವು ಧರ್ಮಕ್ಕೆ ಕೊಡುವಂಥ ಕೊಡುಗೆಗಳು ಏನು? ಇಂಥ ಕ್ಷೇತ್ರಗಳನ್ನೆಲ್ಲ ಬೆಳೆಸಬೇಕು. ಇಲ್ಲಿ ಕೆಲವು ದಾನಿಗಳೆಲ್ಲ ಕೂತಿದ್ದಾರೆ. ಎಲ್ಲರ ಸಹಕಾರ ಕೊಟ್ಟರೆ ಮಾತ್ರ ಇಂಥ ಕ್ಷೇತ್ರಗಳು ಬೆಳಗುವಂಥ ಕೆಲಸಗಳು ಆಗಬೇಕು. ನಮ್ಮ ಮಕ್ಕಳಿಗೆ ನೋಡಿ, ಭಾಷಣ ಕೊಟ್ಟು ಇನ್ನೊಬ್ಬರ ಕುಟುಂಬ ಅಭಿವೃದ್ಧಿ ಆಗ್ತದೆ ಅಂತ ನನ್ನ ಮನಸ್ಸಿನಲ್ಲಿ ಇಲ್ಲ, ನನಗೆ ಗೊತ್ತಿಲ್ಲ. ನನ್ನ ಒಂದೇ ಒಂದು ಕಲ್ಪನೆ, ನನ್ನ ವೈಯಕ್ತಿಕ ನಿರ್ಣಯ ಅಂತ ಹೇಳಿದ್ರೆ, ಯಾವಾಗ ನಮ್ಮ ಮಕ್ಕಳಿಗೆ ನಾವು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡ್ತೇವ, ಅದರಿಂದ ಮಾತ್ರ ಅವರ ಕುಟುಂಬ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ. ಯಾವತ್ತು ಅವರಿಗೆ ಉದ್ಯೋಗ ಸಿಗ್ತದ, ಹಾಗಾದರೆ ಮಾತ್ರ ಕುಟುಂಬ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ನಮಗೆ ಬೇಕಾದ್ದು ಕಂಪ್ಲೀಟ್ ಮನುಷ್ಯ ಅಂತ ಹೇಳಿದ್ರೆ 3 ವಿಚಾರಗಳು ಬೇಕಂತೆ. ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು, ಒಳ್ಳೆಯ ಉದ್ಯೋಗ ಸಿಗಬೇಕು, ಒಳ್ಳೆಯ ಆಸ್ಪತ್ರೆಗಳು ನಮಗೆ ಬೇಕು. ಪ್ರಾಯ ಆಗುವಾಗ ನಾವು ಇಲ್ಲಿ ಕೂತವರು ಇನ್ನೇನು ಇಂಜಿನಿಯರು, ಡಾಕ್ಟ್ರುಗಳು, IAS, IPS ಇನ್ನೂ ಕಳೀಲಿಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮ ಜೀವನವನ್ನು ಹೀಗೇನೆ ತಳ್ಕೊಂಡು ಹೋಗಬೇಕು. ಒಂದು ಹಂತದಲ್ಲಿ ತಳ್ಕೊಂಡು ಹೋಗಿ 60, 70, 80 ವರ್ಷದಲ್ಲಿ ನಮ್ಮ ಜೀವನವನ್ನು ಮುಗಿಸ್ಬೇಕು. ಬೇರೆ ಏನು ಅಚೀವ್ಮೆಂಟ್ ಮಾಡಲಿಕ್ಕಿಲ್ಲ. ಆದರೆ ನಮ್ಮ ಮಕ್ಕಳು, ನಮ್ಮ ಪುಳ್ಳಿಗಳು, ನಾವು ಗಾರ್ಬೆಲಿಗೆ ಹೋದರೆ, ನಾವು ಹೋಟೆಲ್ ಕೆಲಸಕ್ಕೆ ಹೋದರೆ, ನಾವು ಕೃಷಿ ಕೆಲಸಕ್ಕೆ ಹೋದರೆ ಅವರು ಕೂಡ ಅದು ಆಗ್ಬೇಕದಲ್ಲ, ಅವರು ಒಳ್ಳೆ ಕಲಿಬೇಕಲ್ಲ. ಅದಕ್ಕೆ ಏನು ಮಾಡಬೇಕಂತ ಗ್ರಾಮಾಂತರ ಪ್ರದೇಶದಲ್ಲಿ ನಾವು ಎಜುಕೇಷನ್ಗೆ ಇಂಪಾರ್ಟೆಂಟ್, ಕ್ವಾಲಿಟಿ ಎಜುಕೇಷನ್ ಕೊಡುವಂಥ ಕೆಲಸ ಆದರೆ ಮಾತ್ರ ನಮ್ಮ ಮನೆ ಉದ್ಧಾರ ಆಗ್ಬೋದು, ನಮ್ಮ ಗ್ರಾಮ ಉದ್ಧಾರ ಆಗ್ಬೋದು, ನಮ್ಮ ರಾಜ್ಯ ಉದ್ಧಾರ ಆಗ್ತದೆ, ನಮ್ಮ ಕುಟುಂಬ ಉದ್ಧಾರ ಆಗ್ತದೆ, ದೇಶ ಉದ್ಧಾರ ಆಗ್ತದೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಶ್ರಮಿಸುವಂಥ ಅವಶ್ಯಕತೆ ಇದೆ. ಜಾಸ್ತಿ ಹೊತ್ತು ಮಾತಾಡಲಿಕ್ಕೆ ಹೋಗೋದಿಲ್ಲ, ತುಂಬ ಇದೆ ನಮ್ಮ ಹತ್ರ ಮಾತಾಡಬೇಕಿದ್ರೆ. ಎಲ್ಲ ಉಂಟುಜಿ, ನಾನು ಊಟ ಆಗಲಿಲ್ಲ, ಇನ್ನೂ ಆಗಬೇಕಷ್ಟೇ. ಕೆಲವರೆಲ್ಲ 2 ಕಾಣ್ತಾರೆ. ನಾನು ಊಟ 2 ಚಪಾತಿ ಮತ್ತು ಇಷ್ಟು ಪಲ್ಯ ತಗೊಂಡು ಬಂದಿದ್ದೇನೆ, ಮತ್ತು ನಿಮ್ಮ ಊಟವನ್ನು ತಿಂದು ಅದರಲ್ಲಿ ಮುಗಿಸ್ಕೊಳ್ಳುವಂತ. ಹಾಗೆ ಅದನ್ನೆಲ್ಲ ನಾವು ಮಾಡುವಂಥ ಕೆಲಸಗಳನ್ನು ಕೂಡ ನಾವು ಮಾಡಬೇಕಿದೆ. ಮಹಾಲಿಂಗೇಶ್ವರ ಪುತ್ತೂರಿನ ಅಭಿವೃದ್ಧಿಗೆ ಬೇಕಾದಷ್ಟು ಕೆಲಸಗಳನ್ನು ಮಾಡ್ತಿದ್ದೇವೆ. ನಾನು ಶಾಸಕನ ನೆಲೆ ನಿಮಗೆ ಹೇಳುವುದಿದ್ರೆ, ನನ್ನ ಹತ್ರ ಏನಾದರೂ ಕೆಲಸಗಳಿದ್ದರೆ, ನಿಮ್ಮದು ಆಕ್ರಮ ಸಕ್ರಮ 94C 94CC ಇಂಥದ್ದು ಯಾವುದಾಗದಿದ್ದರೆ ದಯಮಾಡಿ ನಿಮ್ಮ ಹಕ್ಕು ಅದನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡಿ. ಪ್ರತಿ ಸೋಮವಾರ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಕಚೇರಿಯಲ್ಲಿ ಇರ್ತೇನೆ. ಪ್ರತಿ ಸೋಮವಾರ ನೀವು ಡೈರೆಕ್ಟ್ ಬರ್ಬೋದು. ಆ BJP ಕಾಂಗ್ರೆಸ್ ಅನ್ನೋದನ್ನು ಬಿಡಿ, ನಿಮ್ಮ ಕೆಲಸವನ್ನು ನೀವು ಮಾಡಿಕೊಳ್ಳಿ. ಇನ್ನೂ 2 ವರ್ಷ ಅವಕಾಶ ಇದೆ. ಯಾರ VA ಹತ್ರ, ತಹಸೀಲ್ದಾರ್ ಹತ್ರ ಮತ್ತು RI ಹತ್ರ ಹೋಗಿ ಕೇಳಲಿಕ್ಕೆ ಹೋಗಬೇಡಿ. ಅವ್ರ ಹತ್ರ ಹೋಗಿ ಕೇಳಿ,
ಯಾವುದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಹತ್ರ ಬನ್ನಿ ಅದನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೇನೆ. ಒಂದು. ಎರಡನೇದ್ದು, ದಯಮಾಡಿ ದುಡ್ಡು ಕೊಡಲಿಕ್ಕೆ ಹೋಗಬೇಡಿ. ಎಷ್ಟೋ ಜನ ಅಲ್ಲಿ ಎಕರೆಗೆ 50,000 ಅಂತ ಹೋಗಿ ತಳ್ತಾರೆ. ನಾವು ದುಡ್ಡು ಕೊಡಬೇಡಿ ಅಂತ ಹೇಳಿದ್ರು, ಹೋದ್ ಮಾಡಬೇಡ ಒಂದು 50,000 ತಳ್ಳು ಕೊಟ್ಟುಬಿಡ. ಅದನ್ನು ಮಠ ಮಂದಿರಗಳಿಗೆ ಕೊಡಿ, ಅದನ್ನು ಹಾಗೆ ಇದ್ದರೆ ಅದನ್ನು 100 ರೂಪಾಯಿ ಕೊಡುವಂಥ ಕೆಲಸವನ್ನು ಮಾಡಬೇಡಿ. ಎರಡನೇದು, ಯಾರಾದರೂ ನಮ್ಮ ಕನಸಿದೆ, ಪುತ್ತೂರು ವಿಧಾನಸಭಾ ಕ್ಷೇತ್ರದವರು ಇದ್ದರೆ ಅವರು ಮನೆ ಕಟ್ಟಲಿಕ್ಕೆ ಜಾಗ ಇಲ್ಲದೆ ಇರಬಾರ್ದು, ಮನೆ ಇಲ್ಲದೆ ಇರಬಾರ್ದು, ಕರೆಂಟ್ ಇಲ್ಲದೆ ಇರಬಾರ್ದು, ಕುಡಿಲಿಕ್ಕೆ ನೀರು ಇರಬಾರ್ದು. ಅಟ್ಲೀಸ್ಟ್ ನಾವು ಶಾಸಕರಾಗಿ ನೀವು ಕೊಟ್ಟಂಥ ಮತಕ್ಕೆ ಋಣವನ್ನು ತೀರಿಸುವ ಪ್ರಯುಕ್ತ ನಾವು ಎಲ್ರಿಗೂ 3 ಸೆನ್ಸ್ ಜಾಗವನ್ನು ಕೊಡ್ತೇವೆ. ನೀವು ದಯಮಾಡಿ ನಿಮ್ಮ ಅರ್ಜಿಗಳನ್ನು ತಗೊಂಡು ಬಂದರೆ ಪುತ್ತೂರು ನಿಮ್ಮ ಗ್ರಾಮದಲ್ಲೇ ಸಿಗುತ್ತದೆ. ಮಾನ್ಯದಲ್ಲಿ ಜಾಗ ಇಲ್ಲದವರು ಇರಬಾರ್ದು, ಇರ್ಲಿಕ್ಕಿಲ್ಲ. ಎಲ್ರಿಗೂ ಜಾಗ ಇರುವತ್ತು, ಯಾಕಂದ್ರೆ ಭಾರಿ ಗುಡ್ಡ ಇದೆ ಇಲ್ಲಿ, ಬೇಕಾದಷ್ಟು ಜಾಗ ಇದೆ. ಎಲ್ಲ 10, 15 ಎಕರೆ ಒಳಗೆ ಹಾಕಿದ್ದಾರೆ. ಒಳಗೆ ಹಾಕಲಿ, ನಮಗೆ ನಾನು ಕೇಳಲಿಕ್ಕೆ ಹೋಗೋದಿಲ್ಲ, ನಮಗೆ ಅದು ಬೇಡ. ಅದು ಇನ್ನೂ ಬೇಕಿದ್ರೆ 5 ಎಕರೆ ಮಾಡಿ ಕೊಡ್ತೇವೆ, ನಮ್ದೇನು ಅಪೇಕ್ಷೆಗಳು ಕೂಡ ಇಲ್ಲ. ಆದರೆ ಯಾರು ಜಾಗ ಇದ್ದಾರೆ, ಆ ಜಾಗ ಇಲ್ಲದೆ ಚಾವಡಿ ಲೆಸ್ ಬೈದನ ಚಿತ್ತಿನ ಮಾತಾ ಭಿನ್ನರೇನು ನೆತ್ತ ಮುಕ್ತಲೆಗ್ ಸೊಲ್ಮೆ ಸಂದಾಯಿತ ಮಲ್ಪನ ಚಿತ್ತಿನ ಪೊರ್ತು ಎಂಕಲ್ನ ಟ್ರಸ್ಟಿಲು ಆಯ್ನ ಚಿತ್ತಿನ ಶ್ರೀ ಪುರುಷೋತ್ತಮ ಚೇಂಡ್ಲ ಬ್ಯಾಂಗ್ಳೂರು ಬೇರೆ ಅವೇನು ನಡೆದುಕೊಂಡು ಪಂಡಕ್ಕೆ ಅನ್ನೊಂದುಲ್ಲೆ ಈ ಒಂದು ಲೇಸಿನ ಬಾರಿ ಪೊರ್ಲುಡು ಸುಧಾರಿಕೆ ಮಲ್ತಿನಂಚಿನ ನಮ್ಮಾರಾಯನಂಚಿನ HK ನಾಯನಾಡು ದಯಮತ್ತು ವೇದಿಕೆದ ಮಿತ್ತು ಬರುಡು. HK ನಾಯನಾಡು ನಂಗೆ ಗೊತ್ತುಂಡು, ಆರು ಅವರು ನಾಟಕಗಾರಲಂದು ಸಿನಿಮಾ ರಂಗೋಡು ಸೇವೆ ಮಲ್ತಿನಾರ್ಲಂದು ಆಡ ಕ್ಷೇತ್ರದ ಒಂಜಿ ಮಲ್ಲ ಸೇವಕರಕಲ್ನೆಲ್ಲ ಇಟ್ಟು 40 ದಿನದ ಪ್ರತಿ ಐತಾರದ ಬಸದು ಮುಲ್ಪ ಸೇವೆ ಮಲ್ಪನಂತ ಒಟ್ಟಿಗೆ ಇನ್ನಿತ ಕಾರ್ಯಕ್ರಮನ ಬಾರಿ ಪೊರ್ಲುಡು ನಿರೂಪಣೆ ಮಲ್ತಿದ್ದೀರು. ಆಮಂತ್ರಣ ಕಲೆ ಸಾಹಿತ್ಯ ಪ್ರಕೋಷ್ಠದ ರಾಜ್ಯದ ಸಂಚಾಲಕರಾದಲ್ಲ ವಿಶೇಷವಾದ ಸೇವೆ ಮಲ್ತಿನಾರು. ಅಂಚಿನ ಯಾರನ ಒಟ್ಟಿಗೆ ವಿಂಧ್ಯ ಹೆಸರ ಇಲ್ಲಿರು ಕಡೆ ಶಿವಾಲಯದ ಯುವ ಎಂಕಲ ಸಾಹಿತಿ ಆರ್ಲ ಆಮಂತ್ರಣ ಕಲೆ ಸಾಹಿತ್ಯ ಪ್ರಕೋಷ್ಠದ ಜಿಲ್ಲೆದ ಅಧ್ಯಕ್ಷೆ ಆರ್ಲ ದಯಮಲ್ತದ ವೇದಿಕೆಗೆ ಬರೋಡೊಂದು ವಿಂಧ್ಯ ಹೆಸರೈ ಮೇರೆಲ್ಲ ವಿನಂತಿ ಮಲ್ತಂದುಲ್ಲೆ ಎಂಕಲ ನೆನಪದ ಕಾಣಿಕೆ ಪೂಜೆ ಸ್ವಾಮೀಜಿಲ್ಡ ಪ್ರಸಾದ ರೂಪದ ಗೌರವನ ಸ್ವೀಕಾರ ಮಲ್ಪಡೊಂದು ವಿಂಧ್ಯ ಹೆಸರೈ ಮೇರಿನ ವೇದಿಕೆಗೆ ತಂದುಲ್ಲೆ. ಓಂ ಗುರುಭ್ಯೋ ನಮಃ. ವಜ್ರಮತೆ ಮಹಾಲಕ್ಷ್ಮೀ ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಪೂಜ್ಯ ಸ್ವಾಮೀಜಿಯವರ ಪಾದಗಳಲ್ಲಿ ಎರಗುತ್ತಾ ಕೊನೆಯದಾಗಿ ನಮ್ಮ ಈ ಕಾರ್ಯಕ್ರಮವು ಮುಕ್ತಾಯ ಹಂತದಲ್ಲಿದೆ. ನಮ್ಮ ಸ್ವಾಮೀಜಿಯವರು ಎಲ್ಲ ಸ್ವಾಮೀಜಿಯವರಲ್ಲ ಅಂತ ಇಲ್ಲಿ ವೇದಿಕೆಯಲ್ಲಿ ಎಲ್ಲರೂ ಅಭಿಪ್ರಾಯ ಆಯಿತು. ಯಾಕೆಂತ ಹೇಳಿದರೆ ಭಜನೆಯಿಂದ ವಿಭಜನೆ ಇಲ್ಲ ಅಂತ ಹೇಳಿ ಸಮಾಜದ ಒಳಿತನ್ನು ಸದಾ ಬಗೆಯುವ ಅಥವಾ ಅವರು ಎಲ್ಲೇ ಏನೇ ಒಂದು ಆಶೀರ್ವಚನ ಮಾಡುವಾಗ ತನ್ನ ಹಿತವನ್ನು ಬಿಟ್ಟು ಅದು ದಾದಿ ಇರ್ಬೋದು ಅಥವಾ ಸೇವಕ ಇರ್ಬೋದು ಅಥವಾ ರೈತ ಇರ್ಬೋದು ಸೈನಿಕ ಇರ್ಬೋದು ಅವರ ಹಿತವನ್ನು ನೋಡಿಕೊಂಡು ಅವರು ಸ್ವಾಮೀಜಿಯವರು ಹಿತವಚನವನ್ನು ನೀಡ್ತಾರೆ. ಅದೇ ರೀತಿ ಬೆಂಗಳೂರಿನಲ್ಲಿ ಭಜನಾ ಕಾರ್ಯಕ್ರಮದ ರೂವಾರಿಯಾಗಿದ್ದರು ಪೂಜ್ಯ ಸ್ವಾಮೀಜಿಯವರು. ಭಜನೆ ಏನೋ ಆಗಬೇಕು ಅಂತ ಸಂಘಟನೆಗಳ ಒಂದು ಆಶೆ ಇತ್ತು, ಆದರೆ ಅದರ ಅಧ್ಯಕ್ಷರು ಇಲ್ಲಿ ಬಂದು ಸ್ವಾಮೀಜಿಯವರಿಂದ ಒಪ್ಪಿಗೆ ಪಡೆದು ಸ್ವಾಮೀಜಿಯವರ ನೇತೃತ್ವದಲ್ಲಿ ಆಗಬೇಕು ಅಂತ ಹೇಳಿದ್ದಕ್ಕೆ ಅವರು ಒಪ್ಪಿಗೆ ನೀಡಿದರು. ಆದರೆ ದುರದೃಷ್ಟವಶಾತ್ ಅದರ ಅಧ್ಯಕ್ಷರು ಸುಂದರರಾಜ ರೈ ಅವರು ಅನಿರೀಕ್ಷಿತವಾಗಿ ನಮ್ಮನ್ನು ಅಗಲಿದರು. ಆ ಸಂದರ್ಭದಲ್ಲಿ ಸ್ವಾಮೀಜಿಯವರ ಪ್ರೇರಣೆಯಂತೆ ಬೆಂಗಳೂರಿನಲ್ಲಿ ಮಹಾಜನತೆಯಲ್ಲಿ ಒಂದು ಉತ್ತಮ ಕಾರ್ಯಕ್ರಮ ಭಜನೆಯ ಕಾರ್ಯಕ್ರಮವು ಎಲ್ಲ ಸಭಿಕರನ್ನು ಮತ್ತು ಭಕ್ತರನ್ನು ತನ್ನೆಡೆಗೆ ಸೆಳೆಯುವುದಂತೂ ತುಂಬ ಖುಷಿಯಾಗಿರೋದು. ಅದೇ ರೀತಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಪೂಜ್ಯ ಸ್ವಾಮೀಜಿಯವರು ನಮಗೆ ಆಶೀರ್ವಾದನ ಸಿಂಚನವನ್ನು ನೀಡಿದ್ದಾರೆ. ಅವರ ಆಶೀರ್ವಚನವು ನಮ್ಮೆಲ್ಲರ ಜೀವನದಲ್ಲಿ ಹೊಸ ಬೆಳಕನ್ನು ಕಾಣಲಿ. ಹಿರಿಯರಿಗೆ ಕಿರಿಯರಿಗೂ ಎಲ್ರಿಗೂ ಇದರಿಂದ ದೇಶದ ಭಕ್ತಿಯನ್ನು ತೋರಿಸುತ್ತಾ ಸ್ವಾಮೀಜಿಯವರ ಆಶೀರ್ವಚನವು ಅವರನ್ನು ನವ ಚೈತನ್ಯ ತುಂಬಲಿ ಅಂತ ಹಾರೈಸಿದ್ದನ್ನು ನಾವು ಸ್ಮರಿಸಬೇಕು. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಶ್ರೀ ಬಾಲಕೃಷ್ಣ ಎಂ ರೈ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮಗೆ ಹಿತವಚನ ನೀಡಿದ್ದಾರೆ. ಅವರಿಗೂ ಶ್ರೀ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನ ಮತ್ತು ಶ್ರೀಧಾಮ ಸೇವಾ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಅರ್ಪಿಸ್ತೇವೆ. ಅದೇ ರೀತಿ ಈಗಾಗಲೇ ಪುತ್ತೂರು ಕ್ಷೇತ್ರದ MLA ಅವರು ಶ್ರೀ ಅಶೋಕ್ ರೈ ಅವರು ಬಂದರು. ತುಂಬ ತಮಾಷೆಯಾಗಿ ಮಾತಾಡಿ
ರಾಜಕೀಯದವರು ಹುಳಿ ಹಿಂಡ್ತಾರೆ ಅಂತ ಹೇಳಿದರು. ಇಲ್ಲ, ಖಂಡಿತ ಅಶೋಕರವರು ಹುಳಿ ಹಿಂಡಿದ್ರು, ಅದಕ್ಕೆ ಸಕ್ಕರೆ ಹಾಕಿ ನಮ್ಮನ್ನು ಅದನ್ನು ಕುಡಿಯುವ ಹಾಗೆ ಮಾಡ್ತಾರೆ. ಖಂಡಿತ ಅವರ ಜೀವನವು ಇನ್ನಷ್ಟು ಉಜ್ವಲವಾಗಿರಲಿ, ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಅವರಿಗೆ ಇರಲಿ ಅಂತ ಹೇಳಿಕೊಂಡು ನಾನು ಅವರಿಗೆ ಶುಭವನ್ನು ಹಾರೈಸ್ತೇನೆ. ಅದೇ ರೀತಿ ಶ್ರೀ ಭಾಗೀರಥಿ ಮುರಳ್ಯ ಶಾಸಕರು ಸುಳ್ಯ ವಿಧಾನ ಕ್ಷೇತ್ರ, ಶ್ರೀಮತಿ ಅಶ್ವಿನಿ ML ಅಧ್ಯಕ್ಷರು BJP ಕಾಸರಗೋಡು ಕ್ಷೇತ್ರ, ಇವರೆಲ್ಲ ನಮ್ಮ ಈ ಕಾರ್ಯಕ್ರಮದಲ್ಲಿ ಬಂದು ಇನ್ನು ಹಿತವಚನ ನೀಡಿ ಶುಭ ಹಾರೈಸಿದ್ದಾರೆ. ಅದೇ ರೀತಿ ಗೊರವನಹಳ್ಳಿ ಕ್ಷೇತ್ರದ ಶ್ರೀ G. ವಾಸುದೇವರವರು ಅಧ್ಯಕ್ಷರು, ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಿ ದೇವಸ್ಥಾನ, ಹಾಗೂ ಶ್ರೀ ಬಾಲಕೃಷ್ಣರವರು, ಶ್ರೀ ಮುರಳೀಕೃಷ್ಣ ಅವರು ಪ್ರೀತಿಯಿಂದ ಗೊರವನಹಳ್ಳಿಯ ತಾಯಿಯ ಆಶೀರ್ವಾದವನ್ನು ನಮಗೆ ಇಲ್ಲಿ ನೀಡಿರುತ್ತಾರೆ. ಅದು ಯಾವುದೇ ಸಮಯದಲ್ಲಿ ಗೊರವನಹಳ್ಳಿಗೆ ಹೋದರೆ ಪೂಜ್ಯರ ಹೆಸರು ಹೇಳಿದರೆ ಸಾಕು, ನಮಗೆ ಅಲ್ಲಿ ಸಿಗುವ ಆತಿಥ್ಯನೇ ಬೇರೆ. ಅಂಥ ಕ್ಷೇತ್ರ ಇಲ್ಲಿಯೂ ತುಂಬ ಅವರ ಸಹಾಯ ಅಥವಾ ಸಹಾಯ ಹಸ್ತವನ್ನು ಇಲ್ಲಿ ಯಾವತ್ತೂ ನೀಡಿರುತ್ತಾರೆ. ಇನ್ನೂ ನೀಡುವಂಥ ಭರವಸೆಯನ್ನು ನೀಡಿದರು. ತಾಯಿ ಅವರಿಗೆ, ಮಹಾಲಕ್ಷ್ಮಿ ದೇವರು ಅವರಿಗೆ ಆಶೀರ್ವಾದ ನೀಡಲಿ ಅಂತ ಹೇಳಿ ನಾನು ಈ ಮೂಲಕ ತಿಳಿಸ್ತೇನೆ. ಅದೇ ರೀತಿ ಡಾಕ್ಟರ್ MP ವರ್ಷ ಮೈಸೂರು, ಇವರು ನಮ್ಮ ಭಾರತದ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಖುಷಿಯಾಗ್ತದೆ. ಅವರ ಸಾಮಾಜಿಕ ಜೀವನವು ಎಲ್ಲಿವರೆಗೆ ಅಂತ ಹೇಳಿದರೆ, ತನ್ನ ಮಡದಿಯನ್ನು ಕೊರೋನಾ ಸಮಯದಲ್ಲಿ ಸಾಮಾಜಿಕ ಸೇವೆಗೆ ತೊಡಗಿಸಿಕೊಂಡಿದ್ದರಲ್ಲಿ ಅವರು ಅನಿರೀಕ್ಷಿತವಾಗಿ ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರು ಆ ಕ್ಷೇತ್ರವನ್ನು ಇನ್ನೂ ಸಾಮಾಜಿಕ ಕ್ಷೇತ್ರವಾಗಿ ತಗೊಂಡು ಸಮಾಜ ಸೇವೆಯಲ್ಲಿ ದುಡಿಯುತ್ತಿದ್ದಾರೆ ಅಂತ ಹೇಳಲಿಕ್ಕೆ ನಮಗೂ ಖುಷಿ ಆಗ್ತದೆ. ಅವರು ಇವತ್ತು ಇಲ್ಲಿ ಬಂದು ಹಲವಾರು ವಿಷಯಗಳನ್ನ ತಿಳಿಸಿದ್ದಾರೆ ಮತ್ತು ಕ್ಷೇತ್ರದ ಅಭಿವೃದ್ಧಿಗೆ ಏನೆಲ್ಲ ಕಾರ್ಯ ಮಾಡಬೇಕು ಅಂತ ಹೇಳಿ ತಿಳಿಸಿದ್ದಾರೆ. ಅವರಿಗೂ ಶ್ರೀ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನದ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಡಾಕ್ಟರ್ ಸುರೇಶ್ ಪುತ್ತೂರಾಯರವರು ನಮ್ಮ ಈ ವೇದಿಕೆಯಲ್ಲಿ ಇವತ್ತು ಬಂದಿರೋರು. ಶ್ರೀ ಜಗದೀಶ್ R. ಅಂಚನ್, ಈಶ್ವರ್ ರಿಯಾಲಿಟಿ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಅಮರ್ನಾಥ್ ಅವರು ನಮ್ಮ ವೇದಿಕೆಯಲ್ಲಿ ಬಂದು ಪೂಜಾರ ಆಶೀರ್ವಚನ ಪಡೆದಿರುತ್ತಾರೆ ಮತ್ತು ಕ್ಷೇತ್ರದ ಹಿತದೃಷ್ಟಿಯಲ್ಲಿ ಅವರು ಸಹಕರಿಸ್ತೇವೆ ಅಂತ ತಿಳಿಸಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಖುಷಿ ಆಗ್ತಾ ಇದೆ. ಅದೇ ರೀತಿ ಇಷ್ಟೊಂದು ಒಳ್ಳೆಯ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಅದರ ಹಿಂದಿನ ದೊಡ್ಡ ಶಕ್ತಿ ಟ್ರಸ್ಟಿಗಳು, ಮುಖ್ಯವಾಗಿ ಮೋದಪ್ಪ ಭಂಡಾರಿಯವರು ಇದರ ಅಧ್ಯಕ್ಷರು. ಅವರು ನಿರಂತರವಾಗಿ ಈ ಕ್ಷೇತ್ರದ ಬಗ್ಗೆ ಕಾಳಜಿಯಿಂದ ದೂರದ ಮಂಗಳೂರಿಂದ ಬಂದು ಇಲ್ಲಿ ಸಭೆ ಮಾಡಿ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿರುವುದು. ಇದರಿಂದ ಈ ಕ್ಷೇತ್ರವು ಇನ್ನಷ್ಟು ಬೆಳಗ್ತಾ ಇದೆ. ಎಲ್ಲ ಪ್ರತಿಯೊಬ್ಬರನ್ನು ಕಂಡು ಮಾತಾಡಿ ಈ ಕ್ಷೇತ್ರದ ಅಥವಾ ಇಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಉತ್ತೇಜನ ನೀಡುವುದು ಈ ಮಾಣಿಲ ಮಹಾಲಕ್ಷ್ಮಿ ದೇವರ ಒಂದು ಕೃಪೆ ಅಂತ ಹೇಳಬೇಕು. ಅವರಿಗೂ ಇನ್ನಷ್ಟು ಹಾಗೂ ಟ್ರಸ್ಟಿಗಳಿಗೂ ಇನ್ನಷ್ಟು ದೇವರು ಶಕ್ತಿಯನ್ನು ನೀಡಲಿ ಅಂತ ಹೇಳಿ ನಾವು ಪ್ರಾರ್ಥಿಸ್ತೇನೆ. ಅದೇ ರೀತಿ ಈ ಶ್ರೀಧಾಮದಲ್ಲಿ ವರಲ ಮಹಾಲಕ್ಷ್ಮಿ ದೇವರ ವೃತ ಆಚರಣೆಯ 48 ದಿನಗಳ ಕಾರ್ಯಕ್ರಮದ ಯಶಸ್ವಿಗೆ ಇರುವ ದೊಡ್ಡ ಶಕ್ತಿ ಹರೀಶ್ ಬೊಟ್ಟಾರಿ. ಈ ಕ್ಷೇತ್ರದ ಹಿತವನ್ನು ಬಯಸಿ ಅವರು ತನ್ನ ಸಮಯವನ್ನು, ಅಮೂಲ್ಯ ಸಮಯವನ್ನು ಮಾಣಿಲ ಕ್ಷೇತ್ರದಲ್ಲಿ ಕಳೆದು ಇವತ್ತಿನ ಈ ಕಾರ್ಯಕ್ರಮ ಇನ್ನೂ ಒಂದು 2 ದಿವಸದ ಕಾರ್ಯಕ್ರಮ ಇದೆ. ಅವರಿಗೆ ದೇವರು ಸರ್ವಶಕ್ತಿಯನ್ನು ನೀಡಲಿ, ಪೂಜ್ಯರ ಆಶೀರ್ವಾದ ಇರಲಿ ಅಂತ ಹೇಳಿ ನಾವು ಈ ಸಮಯದಲ್ಲಿ ವಿನಂತಿಸ್ತೇವೆ. ಅದೇ ರೀತಿ ಪ್ರಕಾಶ್ ವೈ ಪುತ್ತೂರು ಕೋಶಾಧಿಕಾರಿಯವರು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಗಮನವಿಟ್ಟು ನಮ್ಮ ಇದರ ಯಶಸ್ಸಿಗೆ ಸಹಕರಿಸಿದವರು. ಅದೇ ರೀತಿ ಪ್ರಧಾನ ಕಾರ್ಯದರ್ಶಿ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನದ ಶ್ರೀ ತಾರನಾಥ್ ಕೊಟ್ಟಾರಿಯವರು ಕ್ಷೇತ್ರದ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಭಾಗಿಯಾಗಿ ಉತ್ತಮ ಸಲಹೆ ನೀಡಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸ್ತಾರೆ. ಅವರಿಗೂ ಮಹಾಲಕ್ಷ್ಮಿ ದೇವರು ಸದಾ ಕಾಪಾಡಲಿ ಎಂದು ವಿನಂತಿಸ್ತೇನೆ, ದೇವರಲ್ಲಿ ಪ್ರಾರ್ಥಿಸ್ತೇನೆ. ಅದೇ ರೀತಿ ಚಂದ್ರಶೇಖರ್ ಮೂಲ್ಯ, ಶ್ರೀಮತಿ ರೇವತಿ ಪೆರ್ನೆ, ಶ್ರೀ ದೇವಪ್ಪ ಪಂಜಿಕಲ್ಲು, ಶ್ರೀಧರ್ ಬೆಳ್ಳಂಪಾಡಿ ಅವರಿಗೂ ಈ ಕ್ಷೇತ್ರದ ದೇವರು ಉತ್ತಮ ಆರೋಗ್ಯ ನೀಡಿ ಇನ್ನೂ ಉತ್ತಮ ಸೇವೆ ನೀಡುವಲ್ಲಿ ದಯಪಾಲಿಸಲಿ ಎಂದು ವಿನಂತಿಸ್ತೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಶರಣ್ ಪಂಪೋಯಲ್ಲಿ ಬಂದು ಸನಾತನ ಧರ್ಮವನ್ನು ಉಳಿಸುವ ನಿಟ್ಟಿನಲ್ಲಿ ನಮಗೆ ತುಂಬ ಪ್ರೇರಣೆ ನೀಡಿದ್ದಾರೆ. ಅವರಿಗೂ
ನಮ್ಮ ಸೇವಾ ಪ್ರತಿಷ್ಠಾನದ ಪರವಾಗಿ ಹಾರ್ದಿಕ ಅಭಿನಂದನೆಗಳು. ರವೀಂದ್ರ ಶೆಟ್ಟಿ ಒಳ್ಳಿತೊಟ್ಟು, ಅದೇ ರೀತಿ ಮಹಿಳಾ ಸಮಾಜದ ರೇವತಿ ಪರ್ನೆ ಅಧ್ಯಕ್ಷರು ಮತ್ತು ಗೌರವಾಧ್ಯಕ್ಷರಾದ ವನಿತಾ ಶೆಟ್ಟಿ ಮತ್ತು ಅವರ ಕಾರ್ಯಕಾರಿ ಸಮಿತಿಯವರಿಗೆ ಶ್ರೀ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನದ ಪರವಾಗಿ ಶುಭಾಶಯನ ಅರ್ಪಿಸ್ತೇವೆ. ಅದೇ ರೀತಿ ಇವತ್ತು ನಮ್ಮ ಈ ಕಾರ್ಯಕ್ರಮದ ಉತ್ತಮ ನಿರೂಪಣೆ ಮಾಡಿ ಒಂದು ಕಾರ್ಯಕ್ರಮವನ್ನು ತನ್ನೆಡೆಗೆ ಸೆಳೆಯುವಂತಹ ಒಂದು ವಿಶೇಷ ಶಕ್ತಿ ಇಲ್ಲ ಈ HK ನಾಯನಾಟ್ರವರಿಗೂ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನದ ಪರವಾಗಿ ನಾವು ಹೃತ್ಪೂರ್ವಕ ಧನ್ಯವಾದಗಳು ಅರ್ಪಿಸ್ತೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ನಿರಂತರ ಪ್ರೋತ್ಸಾಹ ನೀಡುತ್ತಾ ಬಂದ ಪತ್ರಕರ್ತ ಅಧಿಕಾರಿಗಳಿಗೂ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರದ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತೇವೆ. ನಮ್ಮ ಮುಂದಿನ ಕಾರ್ಯಕ್ರಮವನ್ನು ವೀಕ್ಷಿಸಿ ಸಾಯಂಕಾಲದವರೆಗೂ ಕಾರ್ಯಕ್ರಮ ಇರುತ್ತೆ. ಭಾನುವಾರದವರೆಗೂ ದೇವರ ಕಾರ್ಯಕ್ರಮದಲ್ಲಿ ಸರ್ವರು ಭಾಗಿಯಾಗಬೇಕು ಅಂತ ಕೇಳುತ್ತಾ ನನ್ನ ಈ ಹೃತ್ಪೂರ್ವಕ ಧನ್ಯವಾದ ಸಮರ್ಪಣೆಯನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ಜೈ ಹಿಂದ್. ಚೌವರ್ಡ ಬೈದಿನ ಜಿದಿನ ಪಿನ್ನೆರೇನ ಅಂಚಿನ ಸೇದಿನ ಸಭೆ ಸರ್ವರೇನ ಭಕ್ತ ಬಂಧುಲೇನ ಪೊರ್ಲ ಪಾತ್ರರು ಮೋಕೆಡು ಸುಲ್ಮೆ ಸಂದಾಯಿತ ಮಲ್ತಿನ ಚಿತನ ಎಂಕಲ್ನ ಕೂಟದ ಟ್ರಸ್ಟಿಲು ಆಯ್ನ ಚಿತನ ಪುರುಷೋತ್ತಮ್ ಚೇಂಡ್ಲ ಬೆಂಗಳೂರು ಮೇರೆಗೆ ಬುಡುಗುಡಲ್ದ ಸುಲ್ಮೆಲೇನ ಸಂದಾಯಿತ ಮಲ್ತೊಂದು ಇತ್ತೆ ಕೆಲವೇ ನಿಮಿಷಡು ನೃತ್ಯ ವೈಭವ ಈ ಚಾವಡಿಡು ನಡಪೆರೆ ಉಂಡು ನಾಟ್ಯ ನಿಲಯಂ ಮಂಜೇಶ್ವರ ಮುಕ್ಲೆಡ್ದು ಪ್ರಸ್ತುತಿ ಅಪ್ಪನ ಚಿತ್ತಿನ ಈ ನೃತ್ಯ ವೈಭವ ದಯಮಲ್ತದ ಒಣಸು ಆಯ್ನಾಕಲು ಆಯ್ನಾತು ಬೇಗ ಈ ವೇದಿಕೆದ ಎದುರುಡು ಬತ್ತದ ಕೊಲ್ಲುದು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಲ್ಪೋಡು ಪಣದಕ್ಕೆ ಏನೊಂದಿಲ್ಲ. ನಾಟ್ಯ ನಿಲಯಂ ಬೊಕ್ಕ ಶ್ರೀಧಾಮ ಮಾಣಿಲಗಲ ಒಂಜಿ ಅಪೂರ್ವವಾಯಿನ ಚಿತ್ತಿನ ಒಂಜಿ ಸಂಬಂಧ ಪ್ರತಿ ವರ್ಷಲ ಸಾಂಸ್ಕೃತಿಕ ಕಾರ್ಯಕ್ರಮದ ಒಟ್ಟಿಗೆ ಅಪ್ಪೆ ಮಹಾಲಕ್ಷ್ಮಿಗೆ ಭಕ್ತಿದ ಆರಾಧನೆ ಮಲ್ಪುನ ಚಿತ್ತಿನ ಒಂಜಿ ಕಾರ್ಯಕ್ರಮನು ಬಾಲಕೃಷ್ಣ ಮಂಜೇಶ್ವರ ಬೆನ್ನ ಸಾರಥ್ಯದ ನಾಟ್ಯ ನಿಲಯಂ ಮಂಜೇಶ್ವರ ಮುಕಲು ಪ್ರತಿ ವರ್ಷಲ ನಡಪಾದು ಕೊರ್ಪೇರು ಅಪ್ಪೆ ದುರ್ಗಾ ಮಹಾಲಕ್ಷ್ಮಿನ ಸೇವೆನ ಚಾಕ್ರಿಯನ್ನು ಮಲ್ಪುನ ಚಿತ್ತಿನ ಈ ಪೊತ್ತುಡು ನಾಟ್ಯ ನಿಲಯಂ ಮಂಜೇಶ್ವರ ಮುಕ್ಲೆಡ್ದ ನೃತ್ಯ ವೈಭವ ನಟರಾಜನ ಪೂಜದ ಒಟ್ಟಿಗೆ ಇತ್ತೆ ಚಾವಡಿನ ದಯಮಂತದ ಎಂಕಲ ಸ್ವಯಂ ಸೇವಕರು ವೇದಿಕೆನೆ ಅಲ್ಪ ಅಕ್ಲೆ ಬುರ್ದು ಕೊರಡು ಪಣದಕ್ಕೆ ಅನ್ನೋದಿಲ್ಲ. ಕೆಲವೇ ನಿಮಿಷಗಳು ನಾಟ್ಯ ನಿಲಯಂ ಮಂಜೇಶ್ವರ ಮುಕ್ಲೆಡ್ದು ನೃತ್ಯ ವೈಭವ.
ವರಮಹಾಲಕ್ಷ್ಮಿ ಪೂಜೆಯ ಪ್ರಯುಕ್ತ ಜರುಗುವಂತಹ ಸುಂದರ ಸಂಜೆಯ ಕಾರ್ಯಕ್ರಮದಲ್ಲಿ ನಾಟ್ಯ ನಿಲಯ ಮಂಜೇಶ್ವರ ಬಳಗದವರ ನೃತ್ಯ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮಾತೆಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಗುರು ವಂದನೆ ಮಾಡಿಕೊಂಡು ತಾಯಿ ಕಲ್ಲೂರಿಗೆ ಅನ್ನಪ್ಪ ಪಂಜುರುಳಿಗೆ ವಂದಿಸುತ್ತಾ ನಾಗರಾಜನಿಗೆ ತಲೆ ತಗ್ಗಿಸಿಕೊಂಡು
ಶ್ರೀ 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 ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಧ್ವನಿ ಮತ್ತು ಬೆಳಕಿನಲ್ಲಿ ಸಹಕರಿಸುತ್ತಿರುವ SMS ಲೈಟ್ ಅಂಡ್ ಸೌಂಡ್ಸ್ ಮಾಲೀಕರಾದ ಕೃಷ್ಣಪ್ಪಣ್ಣ ಮತ್ತು ಉದ್ಯೋಗಿಗಳ ಸಂಪೂರ್ಣ ಸಹಕಾರದೊಂದಿಗೆ ಅದೇ ರೀತಿ ಮನೆ ಮನೆಗೆ ತಲುಪಿಸುವಂತಹ ದೂರ ದರ್ಶಕರ ಎಲ್ಲರಿಗೂ ನಾಟ್ಯನಿಲಯ ಪರವಾಗಿ ಆದರದ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮವನ್ನು ನಾಡಿನಾದ್ಯಂತ ಪ್ರಚಾರ ಮಾಡುವಂತಹ ತುಳುನಾಡ ವಾರ್ತೆಯ ಮಾಲೀಕರಿಗೂ ಸಿಬ್ಬಂದಿ ವರ್ಗಕ್ಕೂ ನಮನಗಳನ್ನು ಸಲ್ಲಿಸಿಕೊಂಡು ಕಾರ್ಯಕ್ರಮವನ್ನು ಗಣೇಶನ ಸ್ತುತಿಯೊಂದಿಗೆ ಆರಂಭಿಸ್ತಾ ಇದ್ದೇವೆ. ಕ್ಷೇತ್ರದ ಅರ್ಚಕ ವರ್ಗದವರ ಆಶೀರ್ವಾದವನ್ನು ಕೋರಿಕೊಂಡು ತಮಗೆಲ್ಲರಿಗೂ ಆದರದ ಸ್ವಾಗತವನ್ನು ನೀಡುತ್ತಾ ಗಣೇಶನ ಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸ್ತಾರೆ. ಭಜಮಾನಸ ವಿಘ್ನೇಶ್ವರ ಮನಿಷಂ ಭಜಮಾನಸ ವಿಘ್ನೇಶ್ವರ ಮನಿಷಂ ಭಜಮಾನಸ ವಿಘ್ನೇಶ್ವರ ಮನಿಷಂ ಭಜ ಪೂರ್ವಾಧ ಸತತಂ ಗಣೇಶಂ ಭಜಮಾನಸ ವಿಘ್ನೇಶ್ವರ ಮನಿಷಂ ಭಜ ಪೂರ್ವಾಧ ಸತತಂ ಗಣೇಶಂ ಭಜ ಮಾನಸ ವಿಘ್ನೇಶ್ವರ ಮನಿಷಂ. ಗಜವದನಂ ವಿನಾಶಂ ಗಜವದನಂ ವಿನಾಶಂ ಗದಶಮನಂ ಶತಸೂರ್ಯನಿಹಾಶಂ ಗಜವದನಂ ವಿನಾಶಂ ಗದಶಮನಂ ಶತಸೂರ್ಯನಿಹಾಶಂ ಭಜಮಾನಸ ವಿಘ್ನೇಶ್ವರ ಮನಿಷಂ ಭಜ ಪೂರ್ವಾಧ ಸತತಂ ಗಣೇಶಂ ಭಜ ಮಾನಸ ವಿಘ್ನೇಶ್ವರ ಮನಿಷಂ. ವರದಂ ಜನಶರಣಂ ಭಯಹರಣಂ ವರಮುನಿಮಾನಸ ಭಾವವಿಹರಣಂ ವರದಂ ಜನಶರಣಂ ಭಯಹರಣಂ ವರಮುನಿಮಾನಸ ಭಾವವಿಹರಣಂ ವರಫಲರದತೋ ಭವತರಣಂ ವರಫಲರಸನರದಂ ಭವತರಣಂ ವನ ತುಳಸೀದಳ ಪೂಜಿತ ಚರಣಂ ವನ ತುಳಸೀದಳ ಪೂಜಿತ ಚರಣಂ ಗಜಮಾನಸ ವಿಘ್ನೇಶ್ವರ ಮನಿಷಂ ಭಜ ಪೂರ್ವಾಧ ಸತತಂ ಗಣೇಶಂ ಭಜ ಮಾನಸ ವಿಘ್ನೇಶ್ವರ ಮನಿಷಂ. ಎಲ್ಲರಿಗೂ ಮಗದೊಮ್ಮೆ ಆದರದ ಸ್ವಾಗತ. ಆರಂಭದ ನೃತ್ಯ ಶರಣು ಶರಣು ಹೇ ಗಣಪನೆ ಶರಣು ಬೆನಕನೆ. ಸರ್ವ ದುರಿತಗಳ ವಿನಾಶಕನಾದಂತಹ
ವಿಘ್ನೇಶ್ವರ ಸ್ವಾಮಿಯ ಸ್ತುತಿಯೊಂದಿಗೆ ನೃತ್ಯ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ತಮ್ಮ ಮುಂದೆ ನಾಟ್ಯ ನಿಲಯ ಸಂಚಾರಿ ತಂಡದ ಸದಸ್ಯರಾದಂತಹ ಕುಮಾರಿ ಮೌಲ್ಯ, ಕುಮಾರಿ ಸಾನ್ವಿ ಕಡಂಬಾರ್, ಕುಮಾರಿ ಸನಿಹಾ, ಕುಮಾರಿ ಆರಾಧ್ಯ, ಕುಮಾರಿ ತ್ರಿಷಾ ಶೆಟ್ಟಿ, ಕುಮಾರಿ ರಾಶಿ ಬಳಿಪಗುಳಿ, ಕುಮಾರಿ ಅಹಲ್ಯ ಪ್ರಭು, ಕುಮಾರಿ ಅಶ್ವತಿ ದುರ್ಗಾ, ಕುಮಾರಿ ಪ್ರಾರ್ಥನಾ ಮಂಜೇಶ್ವರ, ಕುಮಾರಿ ಧಾತ್ರಿ, ಕುಮಾರಿ ಪ್ರಣಮ್ಯ, ಕುಮಾರಿ ಪ್ರಣತಿ, ಕುಮಾರಿ ಅನ್ವಿಯಾ ಶೆಟ್ಟಿ, ಕುಮಾರಿ ಆದ್ಯ ಗೌರಿ, ಕುಮಾರಿ ಪೂರ್ವಿ, ಕುಮಾರಿ ಪ್ರಜ್ಞಾ ಹಾಗೂ ಇವರೊಂದಿಗೆ ಕೇರಳದ ರಾಜ್ಯ ಮಟ್ಟದ ಭರತ ನೃತ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತಹ ನಾಟ್ಯ ನಿಲಯದ ಪ್ರತಿಭೆ ಮಾಸ್ಟರ್ ಭರತ್ ಕೃಷ್ಣ ವೀಕ್ಷಿಸಿ ಶರಣು ಶರಣು ಹೇ ಗಣಪನೇ ಶರಣು ಬೆಣಕನೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ವಾಮೀಜಿಯವರ ಆಶೀರ್ವಾದವನ್ನು ಅರ್ಚಕ ವರ್ಗದವರ ಆಶೀರ್ವಾದವನ್ನು ಬೇಡಿಕೊಂಡು ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. रत्नगर्भगणपतिं शमाश्रयामि सततं रत्नवचनगीयमान निजचरित्रवैभवम् पूर्णयेशशेखरं प्रणवस्वरूपिणो भवधमखिल भुवन मंगलप्रदो
ವಾತನೆ ಕಷ್ಟಪಾದಿ ಮೌನ ಹೃದಯ ಕಮಲ ವಾತನೆ ಕಷ್ಟಪಾದಿ ಮೌನ ಹೃದಯ ಕಮಲ ವಾತನೆ ರಂಗ ಗಣಪತಿಯೇ ನಿನಗೆ ವಂದನೆ ಆನಂದ ಗಣಪತಿಯೇ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆಳಕನೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆಳಕನೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆಳಕನೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆಳಕನೆ ಶರಣು ಪಾರ್ವತಿ ತನಯನೆ ನಿನಗೆ ವಂದನೆ ಶರಣು ಶರಣು ಹೇ ಗಣಪನೆ ಶರಣು ಬೆಳಕನೆ ಮುಂದಕ್ಕೆ ಕ್ಷೇತ್ರದ ದೇವಿಯಾದ ಮಹಾಲಕ್ಷ್ಮಿಯ ವರ್ಣನೆ ಅಷ್ಟಲಕ್ಷ್ಮಿ ಶ್ರೀ ಮಾತೆಯನ್ನು ಸ್ತುತಿಸುವಂತಹ ನೃತ್ಯ. ಇದರೊಂದಿಗೆ ಶುಕ್ರವಾರದ ಪೂಜೆಯ ವೇಳೆಗೆ ಭಾಗ್ಯದ ಲಕ್ಷ್ಮಿಯನ್ನು ಕರೆಯುವಂತಹ ಸನ್ನಿವೇಶ. ತಮ್ಮ ಮುಂದೆ ನಾಟ್ಯ ನಿಲಯವಿನ ಸಂಚಾರಿ ತಂಡದ ಸದಸ್ಯರಾದಂತಹ ಕುಮಾರಿ ದಾತ್ರಿ, ಕುಮಾರಿ ಅಶ್ವತಿ ದುರ್ಗಾ, ಕುಮಾರಿ ರಾಶಿ ಬಳಿಪಗುಳಿ, ಕುಮಾರಿ ಆದ್ಯ ಗೌರಿ, ಕುಮಾರಿ ಪೂರ್ವಿ, ಕುಮಾರಿ ಸನಿಹಾ, ಕುಮಾರಿ ಪ್ರಣತಿ ಹಾಗೂ ಪ್ರಣಮ್ಯ. ದೇವರ ನಾಮ. ಇದರೊಂದಿಗೆ ಮಹಾಲಕ್ಷ್ಮಿಯ ಅಷ್ಟ ರೂಪಗಳನ್ನು ವರ್ಣಿಸುವಂತಹ ನೃತ್ಯ ತಮ್ಮ ಮುಂದೆ ವೀಕ್ಷಿಸಿ. ಭಾಗ್ಯದ ಲಕ್ಷ್ಮೀ ಭಾರಮ್ಮ. ಲಕ್ಷ್ಮೀ ಲಕ್ಷ್ಮೀ ವಿಷ್ಣು ಲಕ್ಷ್ಮೀ 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 ಮಹಾಲಕ್ಷ್ಮೀ ಜಯ ಜಯ ಲಕ್ಷ್ಮೀ ಕ್ಷೀರಾಬ್ಧಿ ಕಣ್ಣಿಗೆ ಜಯ ಜಯ ಲಕ್ಷ್ಮೀ ಕ್ಷೀರಾಬ್ಧಿ ಕಣ್ಣಿಗೆ ಜಯ ಜಯ ಲಕ್ಷ್ಮೀ 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 ಮಹಾಲಕ್ಷ್ಮೀ ಲಕ್ಷ್ಮೀ ಲಕ್ಷ್ಮೀ ಶ್ರೀ ಲಕ್ಷ್ಮೀ 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 ನಮಸ್ತೆ ಸ್ತುತಿ ಮಹಾಮಾಯೆ ಶ್ರೀ ಸುಧೇ
ಮಹಾಲಕ್ಷ್ಮಿ ಲಕ್ಷ್ಮೀ ಲಕ್ಷ್ಮೀ ಶ್ರೀ ಲಕ್ಷ್ಮೀ 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 ಮಹಾಲಕ್ಷ್ಮಿ ಸಿದ್ಧಿ ಬುದ್ಧಿ ಪ್ರದೇ ದೇವಿ ಬುದ್ಧಿ ಮುಕ್ತಿ ಪ್ರದಾಯಿನಿ ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ ಲಕ್ಷ್ಮೀ ಲಕ್ಷ್ಮೀ ಮಹಾಲಕ್ಷ್ಮಿ ಲಕ್ಷ್ಮೀ ಲಕ್ಷ್ಮೀ ಶ್ರೀ ಲಕ್ಷ್ಮೀ ಲಕ್ಷ್ಮೀ ಮಹಾಲಕ್ಷ್ಮಿ ಆದ್ಯಂತ ರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗ ಸಂಭೂತೆ ಮಹಾಲಕ್ಷ್ಮಿ ನಮೋಸ್ತುತೆ ಮಹಾಲಕ್ಷ್ಮಿ ಲಕ್ಷ್ಮೀ ಲಕ್ಷ್ಮೀ ಶ್ರೀ ಲಕ್ಷ್ಮೀ 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 ಮಹಾಲಕ್ಷ್ಮಿ ಸ್ಥೂಲ ಸೂಕ್ಷ್ಮ ಮಹಾರೌದ್ರೇ ಮಹಾಶಕ್ತಿ ಮಹೋದರೇ ಮಹಾಪಾಪಹರೇ ಮಹಾಲಕ್ಷ್ಮಿ ನಮೋಸ್ತುತೆ ಮಹಾಲಕ್ಷ್ಮಿ ಲಕ್ಷ್ಮೀ ಲಕ್ಷ್ಮೀ ಶ್ರೀ ಲಕ್ಷ್ಮೀ 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 ಪದ್ಮಾಸನ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶಿ ಜಗನ್ಮಾತಾ ಮಹಾಲಕ್ಷ್ಮಿ ನಮೋಸ್ತುತೆ ಲಕ್ಷ್ಮೀ ಲಕ್ಷ್ಮೀ ಮಹಾಲಕ್ಷ್ಮಿ ಲಕ್ಷ್ಮೀ ಲಕ್ಷ್ಮೀ ಶ್ರೀ ಲಕ್ಷ್ಮೀ 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 ಮಹಾಲಕ್ಷ್ಮಿ ಶ್ವೇತಾಂಬರಧರೆ ದೇವಿ ನಾನಾಲಂಕಾರ ಭೂಷಿತೆ ಜಗತ್ಪಿತೆ ಜಗನ್ಮಾತೆ ಮಹಾಲಕ್ಷ್ಮೀ ನಮೋಸ್ತುತೆ ಲಕ್ಷ್ಮೀ ಲಕ್ಷ್ಮೀ ಮಹಾಲಕ್ಷ್ಮೀ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಹೆಜ್ಜೆಯ ಮೇಲೆ ಹೆಜ್ಜೆಯ ಹಿಡುದ ಗೆಜ್ಜೆ ಕಾಲ್ಗಳ ಧ್ವನಿಯ ಮಾಡುದ ಹೆಜ್ಜೆಯ ಮೇಲೆ ಹೆಜ್ಜೆಯ ಹಿಡುದ ಗೆಜ್ಜೆ ಕಾಲ್ಗಳ ಧ್ವನಿಯ ಮಾಡುದ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ
ಸಿಟಿಯ ತೋರೆ ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ ದಿನಕರ ಕೋರಿ ತೇಜರಿ ಹೊಳೆಯುವ ಜನಕರಾಯನ ಕುಮಾರಿ ದಿನಕರ ಕೋರಿ ತೇಜರಿ ಹೊಳೆಯುವ ಜನಕರಾಯನ ಕುಮಾರಿ ಭಾಗ್ಯ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ಕಲತ ಭಕ್ತರ ಮನೆಯುಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಅತ್ತಿತ್ತ ಕಲತ ಭಕ್ತರ ಮನೆಯುಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಸತ್ಯವ ತೋರುತ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಮುತ್ತಳಿರಲಿ ಸತ್ಯವ ತೋರುತ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಮುತ್ತಳಿರಲಿ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಸೌಭಾಗ್ಯ ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯಾರಿರುವುದ ಬಾರೆ ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯಾರಿರುವುದ ಬಾರೆ ಕುಂಕುಮಾಂಗಿದೆ ಪಂಕಜಲೋಚನ ವೆಂಕಟರಮಣನ ಲಿಂಗದರಾಗಿ ಕುಂಕುಮಾಂಗಿದೆ ಪಂಕಜಲೋಚನ ವೆಂಕಟರಮಣನ ಲಿಂಗದರಾಗಿ ಭಾಗ್ಯ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುರೆಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುರೆಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಸುಖ ಪುರಂದರ ವಿಠಲನ ಬಾರಿ ಅಕ್ಕರೆಯುಳ್ಳ ಅಳಗಿರಿ ರಂಗನ ಸುಖ ಪುರಂದರ ವಿಠಲನ ಬಾರಿ ಲಕ್ಷ್ಮೀ ಬಾರಮ್ಮ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಬಾರಮ್ಮ ಲಕ್ಷ್ಮೀ ಬಾರಮ್ಮ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ಧನ್ಯವಾದಗಳು. ಆಸ್ವಾದಿಸಿ ಬೆನ್ನು ತಟ್ಟಿದ ಎಲ್ಲರಿಗೂ ಮಗದೊಮ್ಮೆ ನಮನಗಳು. ಮುಂದಿನ ನೃತ್ಯ ಪಾವನ ರಾಮ ಪತಿತ ಪಾವನ ರಾಮ. ರಾಮನ ಸ್ಮರಣೆ ಇದ್ರೆ ಮಾತ್ರ ಜೀವನ ಪಾವನ. ತಮ್ಮ ಮುಂದೆ ಈ ನೃತ್ಯವನ್ನು ಅಭಿವ್ಯಕ್ತಗೊಳಿಸಲಿದ್ದಾರೆ ಮೌಲ್ಯ, ಸಾನ್ವಿ ಕಡಂಬಾರ್, ತ್ರಿಷಾ ಶೆಟ್ಟಿ, ಅಹಲ್ಯ, ಪ್ರಾರ್ಥನಾ, ಅನ್ವಿಯಾ ಶೆಟ್ಟಿ, ಪ್ರಜ್ಞಾ, ಆರಾಧ್ಯ. ಪಾವನ ರಾಮ ಪತಿತ ಪಾವನ ರಾಮ. ಆ ರಾಮನ ಸ್ಮರಣೆ ಇದ್ರೆ ಜೀವನದ ಪ್ರತಿ ಕ್ಷಣವನ್ನು ಆನಂದಿಸಬಹುದು, ಜೀವನವನ್ನು ಪತಿತ ಪಾವನನಾಗಿ ಮಾಡಬಹುದು. ವೀಕ್ಷಿಸಿ ತಮ್ಮ ಮುಂದೆ ರಾಮಸ್ಮರಣೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಹತಯೇ ನಮಃ.
ಪಾವನ ರಮ ಪತಿತ ಪಾವನ ರಮ ಪಾವನ ರಮ ಪತಿತ ಪಾವನ ರಮ ಪಾವನ ರಮ ಪತಿತ ಪಾವನ ರಮ ಜಗದಭಿರಾಮ ದಶರಥ ರಾಮ ಪಾವನ ರಮ ಜಗದಭಿರಾಮ ದಶರಥ ರಾಮ ಪಾವನ ರಮ ಪಾವನ ರಮ ಪತಿತ ಪಾವನ ರಮ ಪಾವನ ರಾಮ ಪತಿತ ಪಾವನ ರಮ ಅಹಲ್ಯುದಾರಕ ರಾಮ ಭರತ ಲಕ್ಷ್ಮಣ ಸೀತಾ ರಾಮ ಅಹಲ್ಯುದಾರಕ ರಾಮ ಭರತ ಲಕ್ಷ್ಮಣ ಸೀತಾ ರಾಮ ಆಪದ್ಬಾಂಧವ ರಾಮ ಆನಂದ ರಾಮ ಆಪದ್ಬಾಂಧವ ರಾಮ ಆನಂದ ರಾಮ ಜಯ ಜಯ ರಾಮ ರಘುವರ ರಾಮ ಪಾವನ ರಾಮ ಜಯ ಜಯ ರಾಮ ರಘುವರ ರಾಮ ಪಾವನ ರಾಮ ಪಾವನ ರಾಮ ಪತಿತ ಪಾವನ ರಾಮ ಪಾವನ ರಾಮ ಪತಿತ ಪಾವನ ರಾಮ ಸ್ವರೂಪ ರಾಮ ಅತಿ ಸುಂದರ ವದನ ರಾಮ ಸ್ವರೂಪ ರಾಮ ಅತಿ ಸುಂದರ ವದನ ರಾಮ ಪಟ್ಟಾಭಿ ರಾಮ ಕೋದಂಡ ರಾಮ ಪಟ್ಟಾಭಿ ರಾಮ ಕೋದಂಡ ರಾಮ ಜಯ ಜಯ ರಾಮ ರಘುವರ ರಾಮ ಪಾವನ ರಾಮ ಜಯ ಜಯ ರಾಮ ರಘುವರ ರಾಮ ಪಾವನ ರಾಮ ಪಾವನ ರಾಮ ಪತಿತ ಪಾವನ ರಾಮ ಪಾವನ ರಾಮ ಪತಿತ ಪಾವನ ರಾಮ ಜಗದಭಿರಾಮ ದಶರಥ ರಾಮ ಪಾವನ ರಾಮ ಜಗದಭಿರಾಮ ದಶರಥ ರಾಮ ಪಾವನ ರಾಮ ಪಾವನ ರಾಮ ಪತಿತ ಪಾವನ ರಾಮ ಪಾವನ ರಾಮ ಪತಿತ 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 ಪಾವನ ರಾಮ. ಕೃಷ್ಣನಿಗೆ ತುಳಸಿ ಇಲ್ಲದ ಪೂಜೆ ಸಲ್ಲದು. ಏನು ಕೊಟ್ಟರು ಎಂತ ಕೊಟ್ಟರು ಕೃಷ್ಣ ತುಳಸಿ ಇಲ್ಲದೆ ಸ್ವೀಕಾರ ಮಾಡುವುದಿಲ್ಲ ಎಂಬ ಒಂದು ಪ್ರತೀತಿ ಇದೆ. ಒಲ್ಲನು ಹರಿ ಒಲ್ಲನು ತುಳಸಿ ಇಲ್ಲದ ಪೂಜೆ ಕೃಷ್ಣ ಒಲ್ಲನು. ಏನು ಕೊಡಿ ಕೃಷ್ಣನಿಗೆ ಎಂತ ಕೊಡಿ, ಆದರೆ ತುಳಸಿ ಒಂದು ಎಳೆ ಇಟ್ಟರೆ ಅದೆಲ್ಲವೂ ಕೃಷ್ಣಾರ್ಪಣಂ. ಈ ನೃತ್ಯವನ್ನು ಅಭಿವ್ಯಕ್ತಗೊಳಿಸಲಿದ್ದಾರೆ ಕುಮಾರ್ಯರಾದ ಸನಿಹ, ಆದ್ಯ ಗೌರಿ, ದಾತ್ರಿ, ಅಶ್ವತಿ ದುರ್ಗ, ರಾಶಿ ಬಳಿಪಗುಳಿ, ಪೂರ್ವಿ, ಪ್ರಣತಿ, ಪ್ರಣಮ್ಯ. ಒಲ್ಲನೋ ಹರಿ ಒಲ್ಲನೋ ಡಾಕ್ಟರ್ ವಿದ್ಯಾಭೂಷಣರವರು ಹಾಡಿ ಹಾಡಿ ಜನ ಮನ ಸೂರೆಗೊಂಡಂತಹ ಹಾಡು. ವೆಂಕಟರಮಣ ದೇವಸ್ಥಾನಗಳಲ್ಲಿ ಎಲ್ಲಿದ್ರು ಈ ಹಾಡು ಎಲ್ಲರೂ ಕೇಳುವಂತಹದ್ದು, ಎಲ್ಲರೂ ಆಸ್ವಾದಿಸುವಂತಹದ್ದು. ವೀಕ್ಷಿಸಿ, ನಮ್ಮ ಸಂಚಾರಿ ತಂಡದ ಸದಸ್ಯರು ಅಭಿವ್ಯಕ್ತಗೊಳಿಸಲಿದ್ದಾರೆ
ಕೃಷ್ಣನ ಸ್ತುತಿ. ವಲ್ಲನೋ ಹರಿ ವಲ್ಲನೋ, ತುಳಸಿ ಇಲ್ಲದ ಪೂಜೆ ಹರಿ ವಲ್ಲನು. ಮರವಿದ್ದರೇನು ನೆರಳಿಲ್ಲದ ತನಕ. ವೀಕ್ಷಿಸಿ, ಊಘಾಭೋಗದೊಂದಿಗೆ ತಮ್ಮ ಮುಂದೆ ನಾಟ್ಯ ನಿಲಯದ ಸಂಚಾರಿ ತಂಡದ ಸದಸ್ಯರು. सहित गणपति शंकरादिसेवितं
ವಿರಕ್ತ ಸಕಲ ಮುನಿವರ ಸುರರಾಜ ವಿನುತ ಗುರುಗುಹಂ ಭಕ್ತಾದಿಪೋಷಕಂ ಭವಸುತಂ ವಿನಾಯಕಂ ಭಕ್ತಿ ಮುಕ್ತಿಪ್ರದಂ ಭೂಷಿತಾಂಗಂ ರಕ್ತ ಪದಾಭುಜಂ ಭಾವಯಾಮಿ ಚಿಂತೆಯ ಸದಾ ವಾರಣವದನಂ ಚಿತ್ತಪರಾಶಕ್ತಿ ಏಕದಂತಂ ಚಿಂತೆಯ ಸದಾ ವಾರಣವದನಂ ಚಿತ್ತಪರಾಶಕ್ತಿ ಏಕದಂತಂ ವಿನಾಯಕಂ ಭಜ ವಿನಾಯಕಂ ವಿನಾಯಕಂ ಭಜ ವಿನಾಯಕಂ ವಿನಾಯಕಂ ಭಜ ವಿನಾಯಕಂ ವಿನಾಯಕಂ ಭಜ ವಿನಾಯಕಂ ಚಿಂತೆಯ ಸದಾ ವಾರಣವದನಂ ಚಿತ್ತಪರಾಶಕ್ತಿ ಏಕದಂತಂ ಚಿಂತೆಯ ಸದಾ ಸತತ ಮಹಾಮುನಿ ಚರಣಂ ಚಿಂತಿತಾರ್ಥ ಫಲದಾಯಕ ಗಣಪಂ ಸತತ ಮಹಾಮುನಿ ಚರಣಂ ಚಿಂತಿತಾರ್ಥ ಫಲದಾಯಕ ಗಣಪಂ ಚಿಂತೆಯ ಸದಾ ಪರಾಶಕ್ತಿ ಏಕದಂತಂ ವಿನಾಯಕಂ ಭಜ ವಿನಾಯಕಂ ವಿನಾಯಕಂ ಭಜ ವಿನಾಯಕಂ ವಿನಾಯಕಂ ಭಜ ವಿನಾಯಕಂ ವಿನಾಯಕಂ ಭಜ ವಿನಾಯಕಂ ಅನಂತನಂದ ಸುಗುಣ ಅನಾದಿ ಸ್ವರೂಪಾಧರಂ ಅನಂತನಂದ ಸುಗುಣ ಸಾಂದ್ರಂ ಅನಾದಿ ಸ್ವರೂಪಾಧರಂ ಅನಿತ್ಯ ವ್ಯವಹಾರ ಬಂಧನ ನಿವಾರಣಂ ಆನಂದಕರ ಮೋಕ್ಷ ಪ್ರದಾಯಕಂ ಅನಿತ್ಯ ವ್ಯವಹಾರ ಬಂಧನ ನಿವಾರಣಂ ಆನಂದಕರ ಮೋಕ್ಷ ಪ್ರದಾಯಕಂ ಚಿಂತೆಯ ಸದಾ ವಾರಣವದನಂ ಚಿತ್ತಪರಾಶಕ್ತಿ ಏಕದಂತಂ ವಿನಾಯಕಂ ಭಜ ವಿನಾಯಕಂ ವಿನಾಯಕಂ ಭಜ ವಿನಾಯಕಂ ವಿನಾಯಕಂ ಭಜ ವಿನಾಯಕಂ ವಿನಾಯಕಂ ಭಜ ವಿನಾಯಕಂ ಶಂಕರಾಭರಣ ಸಿನಿಮಾದಲ್ಲಿ ದಿವಂಗತ SP ಬಾಲಸುಬ್ರಹ್ಮಣ್ಯನವರು ಹಾಡಿ ಹಾಡಿ ಜನಮನ ಸೂರೆಗೊಂಡಂತಹ ವಿಶ್ವವಿಖ್ಯಾತ ಹಾಡು ಶಂಕರ ನಾದ ಶರೀರಾಪರ. ಏ ಶಂಕರ, ನೀನೇ ಎಲ್ಲವೂ. ಗಾಳಿ, ಅದೇ ರೀತಿ ಬೆಳಕು, ಅದೇ ರೀತಿ ನೀರು, ಮಳೆ ಎಲ್ಲವೂ ನೀನೇ ಎಂಬುದನ್ನು ಪ್ರತಿಪಾದಿಸುವಂತಹ ನೃತ್ಯ ತಮ್ಮ ಮುಂದೆ ನಾಟ್ಯ ನಿಲಯಮಿನ
ಸಂಚಾರಿ ತಂಡದ ಸದಸ್ಯರು ಅಭಿವ್ಯಕ್ತಗೊಳಿಸಲಿದ್ದಾರೆ. ಶಂಕರ ನಾದಸ ರೀರಾಪರ. ಆದ್ಯಗೌರಿ, ಅಶ್ವತಿ ದುರ್ಗಾ, ಸನಿಹ, ದಾತ್ರಿ, ರಾಶಿ ಬಳಿಪಗುಳಿ, ಪ್ರಣಮ್ಯ, ಪೂರ್ವಿ, ಪ್ರಣತಿ ಹಾಗೂ ಭರತ್ ಕೃಷ್ಣ. ನಮ್ಮ ಇಂದಿನ ಈ ನೃತ್ಯ ಕಾರ್ಯಕ್ರಮದ ಧ್ವನಿ ಮತ್ತು ಬೆಳಕು SMS ಲೈಟ್ ಆ್ಯಂಡ್ ಸೌಂಡ್ಸ್ ಪೆರ್ಲಾ ಇವರುಗಳು. ನಾಟ್ಯದ ಪರವಾಗಿ ಮೊದಲ ನಮನಗಳನ್ನು ಅವರಿಗೆ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ದೂರ ದರ್ಶನದ ಮೂಲಕ ಎಲ್ಲರಿಗೂ ಮನೆ ಮುಟ್ಟಿಸುವಂತಹ ತುಳುನಾಡ ವಾರ್ತೆ ಎಲ್ಲರಿಗೂ ನಾಟ್ಯದ ಪರವಾಗಿ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಶಿವಗಂಗಾ
ಶಂಕರ ನಾದ ಶರೀರ ಪರ ವೇದ ವಿಹಾರ ಶಂಕರ ಶಂಕರ ಮುಂದಿನ ನೃತ್ಯ ಏನು ಚಂದವೋ ಕೃಷ್ಣ ನಿನ್ನ ಮಾಯಿ. ಹೇ ಕೃಷ್ಣ, ಅದೇನು ಪುಟಗಳನ್ನು ತೆರೆದು ಖಾಲಿ ಪುಟಗಳಲ್ಲಿ ಏನೆಲ್ಲ ಬರೀತಿಯಲ್ವೋ, ಮನೆ ಕೊಟ್ಟೆ, ಮನಸ್ಸನ್ನು ಕೊಟ್ಟೆ, ಯಾವುದೂ ಇಲ್ಲದಂತೆ ಮಾಡಿದೆ ಎಂಬಂತಹ ಅದ್ಭುತವಾದ ಸಂದೇಶವುಳ್ಳಂತಹ ಹಾಡು ಏನು ಚಂದವೋ ಕೃಷ್ಣ ನಿನ್ನ ಲೀಲೆ. ಐಶ್ವರ್ಯ ಕೊಟ್ಟೆ, ಆರೋಗ್ಯ ಕಿತ್ತೆ, ಮನೆಯನ್ನು ಕೊಟ್ಟೆ, ಮಡದಿಯ ಕಿತ್ತೆ ಎಂಬ ಅದ್ಭುತ ಸಾಲುಗಳ ಹಾಡು ತಮ್ಮ ಮುಂದೆ ನೃತ್ಯದ ಮೂಲಕ ಮೌಲ್ಯ, ಸಾನ್ವಿ ಕಡಂಬಾರು, ತ್ರಿಷಾ ಶೆಟ್ಟಿ, ಸನಿಹಾ, ಆರಾಧ್ಯ, ಅಹಲ್ಯ, ರಾಶಿ ಬಳಿಪಗುಳಿ, ಪ್ರಾರ್ಥನಾ, ಧಾತ್ರಿ, ಅಶ್ವತಿ ದುರ್ಗಾ, ಆದ್ಯ ಗೌರಿ, ಪ್ರಣತಿ, ಪ್ರಣಮ್ಯ, ಪೂರ್ವಿ, ಪ್ರಜ್ಞಾ, ಅನ್ವಿ ಶೆಟ್ಟಿ ಹಾಗೂ ಇವರೊಂದಿಗೆ ಶ್ರೀಕೃಷ್ಣ ಪರಮಾತ್ಮನಾಗಿ ಭರತ್ ಕೃಷ್ಣ. ಕೃಷ್ಣ ನಿನ್ನ ಮಾಯೆ ಚಂದವೋ ಕೃಷ್ಣ ನಿನ್ನ ಲೀಲೆ. ಮೂರು ಪುಟಗಳ ಪುಸ್ತಕ ಪುಟದಲ್ಲಿ ಜನರ ಮರಣದ ಲೆಕ್ಕವನಿ ಮೊದಲೇ ಬರೆದಿತ್ತು. ಉಳಿದ ಪುಟಗಳ ತುಂಬುವಂತೆ ನಮಗೆ ಬಿಟ್ಟು ಮೊದಲೇ ತುಂಬಿಟ್ಟು ಹಿಡಿಯದಾಗೆ ನೀಯಲ್ಲರ ಆಗಿಸುತ್ತಿರುವೆ. ಚಂದವೋ ಕೃಷ್ಣ ನಿನ್ನ ಲೀಲೆ. ಚಂದವೋ ಕೃಷ್ಣ ನಿನ್ನ ಮಾಯೆ. ಬೇರಿನ ಸುಳ್ಳೆ
ಕಲ್ಲು ಆಡಿಸಿ ನೀ ನಗುತ್ತಿರುವೆ ನಾ ಹಾಡುತ್ತಿರುವೆ ಕೃಷ್ಣ ನಿನ್ನ ಲೀಲೆ ಏನೋ ಚಂದವೋ ಕೃಷ್ಣ ನಿನ್ನ ಮಾಯ ಚಂದವೋ ಕೃಷ್ಣ ನಿನ್ನ ಲೀಲೆ ಏನೋ ಚಂದವೋ ಕೃಷ್ಣ ನಿನ್ನ ಮಾಯ ಏನೋ ಚಂದವೋ ಕೃಷ್ಣ ನಿನ್ನ ಮುಂದಕ್ಕೆ ಗುರು ರಾಘವೇಂದ್ರ ಸ್ವಾಮಿಯನ್ನು ಸ್ತುತಿಸುವಂತಹ ಅದ್ಭುತವಾದ ಹಾಡು. ಎಲ್ಲಿ ನಿನ್ನ ಭಕ್ತರು ಅಲ್ಲೇ ಮಂತ್ರಾಲಯ ಎಂಬಂತಹ ಹಾಡು. ಹಿಂದೆ ಬರುವ ನಮ್ಮ ರಾಯರ ನೆರಳಿನಂತೆ ಹನುಮ ಎಂಬಂತಹ ಹಾಡಿನೊಂದಿಗೆ ಆರಂಭವಾಗುವಂತಹ ನೃತ್ಯ ನಾಟ್ಯ ನಿಲಯ ಮಂಜೇಶ್ವರ ಕಳೆದ 43 ವರ್ಷಗಳಿಂದಲೂ ಸಾವಿರಾರು ಕಡೆ ಕಾರ್ಯಕ್ರಮ ನೀಡಿದಂತಹ ತುಂಬು ತಂಡ ನಮ್ಮದು. ನಾವೆಲ್ಲಿಯೂ ನಮ್ಮ ನೃತ್ಯ ಕಾರ್ಯಕ್ರಮದಲ್ಲಿ ಧ್ವನಿ ಮುದ್ರಿಕೆಯ ಸಿಡಿಯನ್ನು ಬಳಸುವ ಕ್ರಮ ಇಲ್ಲ. ಕಳೆದ 43 ವರ್ಷಗಳಿಂದಲೂ ಹಿಮ್ಮೇಳದವರ ಸಂಪೂರ್ಣ ಸಾರಥ್ಯದೊಂದಿಗೆ ಉತ್ತಮ ಧ್ವನಿ ಮತ್ತು ಬೆಳಕಿನವರ ಸಹಕಾರದೊಂದಿಗೆ ಹಾಗೂ ತಮ್ಮೆಲ್ಲರ ಆಶೀರ್ವಾದದೊಂದಿಗೆ ಮುಂದುವರಿಯುವಂತಹ ತಂಡವೇ ನಾಟ್ಯ ನಿಲಯ ಮಂಜೇಶ್ವರ. ವೀಕ್ಷಿಸಿ, ಎಲ್ಲಿ ನಿನ್ನ ಭಕ್ತರು ಅಲ್ಲೇ ಮಂತ್ರಾಲಯ. ತಮ್ಮ ಮುಂದೆ ಮೌಲ್ಯ, ಸಾನ್ವಿ ಕಡಂಬಾರು, ಆರಾಧ್ಯ, ಸನಿಹಾ, ತ್ರಿಷಾ ಶೆಟ್ಟಿ, ಅಹಲ್ಯ, ರಾಶಿ ಬಳಿಪಗುಳಿ, ದಾತ್ರಿ, ಅಶ್ವತಿ ದುರ್ಗಾ, ಪ್ರಾರ್ಥನಾ, ಆದ್ಯ ಗೌರಿ, ಪ್ರಣತಿ, ಅನ್ವಿಯ ಶೆಟ್ಟಿ, ಪೂರ್ವಿ, ಪ್ರಣಮ್ಯ ಹಾಗೂ ಭರತ್ ಕೃಷ್ಣ. ಹಿಂದೆ ಬರುವ ನಮ್ಮ ರಾಯರ ನೆರಳಿನಂತೆ ಹನುಮ ಹನುಮನಿಂದೆಡೆ ರಾಮನಿತ್ತು ಹನುಮನಿಂದೆಡೆ ರಾಮನಿತ್ತು ನಿಜ ಮುಕ್ತಿ ಕೊಡುವ ನಮ್ಮ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಪೂಜೆ ನಡೆವ ಮನೆಗಳೇ ಎಂದು ಪರಮ ಪಾವನ ಧ್ಯಾನಗೈವ ಮನಗಳೇ ನಿನ್ನ ವೃಂದಾವನ ನಿನ್ನ ಅರಿತ ಹೃದಯವೇ ದೇವನಿರುವ ಮಂದಿರ ನಿನ್ನ ಬೆರೆವ ಭಾಗ್ಯವೇ ನಿತ್ಯ ಸತ್ಯ ಸುಂದರ ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ ಎಲ್ಲಿ
ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ, ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ, ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ, ಎಲ್ಲಿ ನಿನ್ನ ನೆನೆವರೋ ಅಲ್ಲೇ ದೇವಾಲಯ, ಎಲ್ಲಿ ನಿನ್ನ ನೆನೆವರೋ ಅಲ್ಲೇ ದೇವಾಲಯ, ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ, ಎಲ್ಲಿ ನಿನ್ನ ನೆನೆವರೋ ಅಲ್ಲೇ ದೇವಾಲಯ. ನಿನ್ನ ಕಾಣುವ ಆಸೆ ಪೂರ್ವ ಜನ್ಮ ಪುಣ್ಯವು, ನಿನ್ನ ನಂಬಿ ನಡೆಯುವೆ ಹಾಡಿನಲ್ಲಿ ಭಾಗ್ಯವು. ನಿನ್ನ ಕಾಣುವ ಆಸೆ ಪೂರ್ವ ಜನ್ಮ ಪುಣ್ಯವು, ನಿನ್ನ ನಂಬಿ ನಡೆಯುವೆ ಬಾಳಿನಲ್ಲಿ ಭಾಗ್ಯವು. ನಿನ್ನ ನಾಮ ಸ್ಮರಣೆ ದಿವ್ಯ ವೇದ ಮಂತ್ರವು, ನಿನ್ನ ನಾಮ ಸ್ಮರಣೆ ದಿವ್ಯ ವೇದ ಮಂತ್ರವು, ನಿತ್ಯ ನಿನ್ನ ಸೇವೆಯೇ, ನಿತ್ಯ ನಿನ್ನ ಸೇವೆಯೇ ಮುಕ್ತಿ ಪಡೆದ. ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ, ಎಲ್ಲಿ ನಿನ್ನ ನೆನೆವರೋ ಅಲ್ಲೇ ದೇವಾಲಯ, ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ, ಎಲ್ಲಿ ನಿನ್ನ ನೆನೆವರೋ ಅಲ್ಲೇ ದೇವಾಲಯ. ಪೂಜೆ ನಡೆವ ಮನೆಗಳೇ ಎಂಟು ಪರಮ ಪಾವನ, ಪೂಜೆ ನಡೆವ ಮನೆಗಳೇ ಎಂಟು ಪರಮ ಪಾವನ, ಧ್ಯಾನಗೈವ ಮನಗಳೇ ನಿನ್ನ ವೃಂದಾವನ. ಪೂಜೆ ನಡೆವ ಮನೆಗಳೇ ಎಂಟು ಪರಮ ಪಾವನ, ಧ್ಯಾನಗೈವ ಮನಗಳೇ ನಿನ್ನ ವೃಂದಾವನ. ನಿನ್ನ ಅರಿತ ಹೃದಯವೇ ದೇವನಿರುವ ಮಂದಿರ, ನಿನ್ನ ಹರಿತ ಹೃದಯವೇ ದೇವನಿರುವ ಮಂದಿರ, ನಿನ್ನ ಬೆರವ ಭಾಗ್ಯವೇ ನಿತ್ಯ ಸತ್ಯ ಸುಂದರ, ನಿನ್ನ ಬೆರವ ಭಾಗ್ಯವೇ ನಿತ್ಯ ಸತ್ಯ ಸುಂದರ. ಸೋಪಾರಿಯ ನಮ್ಮ ಯಾರನ್ನು ದೂರ ತಳ್ಳನಮ್ಮ, ಪ್ರೀತಿ ಮಾತಿಗೆ ಸೋತು ಬರುವ ಭಗವಂತ ಕಾಣಿರಮ್ಮ. ಬಾರದಂತಮ್ಮ ಗುರುವಾರದಂತಮ್ಮ, ರಾಯರ ನೆನೆಯಮ್ಮ, ರಾಯರ ನೆನೆಯಮ್ಮ. ಬಾರದಂತಮ್ಮ ಗುರುವಾರದಂತಮ್ಮ, ರಾಯರ ನೆನೆಯಮ್ಮ, ಗುರುರಾಯರ ನೆನೆಯಮ್ಮ. ಸ್ಮರಣೆ
ಮುಂದಕ್ಕೆ ಅಶ್ವತಿ ದುರ್ಗ ಅಭಿವ್ಯಕ್ತಗೊಳಿಸುವಂತಹ ನೃತ್ಯ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರೂ ಅಲ್ಲಿ ಶ್ರೀರಾಮ. ರಾಮ ಜನ್ಮಭೂಮಿಯಾದ ಈ ಭರತ ಖಂಡದಲ್ಲಿ ಹುಟ್ಟಿದ ನಾವೆಲ್ಲರೂ ಭಾಗ್ಯವಂತರು. ಅಂತಹ ರಾಮ ಸ್ಮರಣೆಯನ್ನು ತಮ್ಮ ಮುಂದೆ ಅಭಿವ್ಯಕ್ತಗೊಳಿಸಲಿದ್ದಾರೆ ನಾಟ್ಯ ನಿಲಯಂ ಸಂಚಾರಿ ತಂಡದ ಸದಸ್ಯ. ಮುಂದಕ್ಕೆ ಇನ್ನು 2 ತಿಂಗಳಲ್ಲಿ ವಿದೂಷಿಯಾಗುವಂತಹ ಅಶ್ವತಿ ದುರ್ಗ ಮಂಜೇಶ್ವರ ತಮ್ಮ ಮುಂದೆ. ತಾವುಗಳು ನಾಟ್ಯ ನಿಲಯ ಮಂಜೇಶ್ವರ ಬಳಗದವರ ನೃತ್ಯ ಕಾರ್ಯಕ್ರಮವನ್ನು ವರ ಮಹಾಲಕ್ಷ್ಮಿಯ ಪ್ರಯುಕ್ತ ಶ್ರೀ ಕ್ಷೇತ್ರದಲ್ಲಿ ವೀಕ್ಷಿಸ್ತಾ ಇದ್ದೀರಿ. ಮುಂದಕ್ಕೆ ಅಶ್ವತಿ ದುರ್ಗಾ ತಮ್ಮ ಮುಂದೆ. ಶ್ರೀರಾಘವಂ ದಶರಥಾತ್ಮಜಂ ಅಪ್ರಮೇಯಂ ಸೀತಾಪತಿಂ ರಘುಕುಲಾನ್ವಯ ರತ್ನದೀಪಂ दशरथ नंदन श्रीराम जानकी वल्लभ श्रीराम भरत सहोदर श्रीराम दुरित निवारक हे राम 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 जय राम 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 जय राम 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 ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ ದಶರಥ ನಂದನ ಶ್ರೀರಾಮ ಜಾನಕಿ
ಹೋದರು ಮಾತ್ರದಿ ಅಸುರ ಗುರುವರೆಲ್ಲರೂ ಅವರವರ ಹೊಡೆದಾಗಿ ಕಡರಾಗಿ ಹೋದರು. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರಲ್ಲಿ ಶ್ರೀರಾಮ. ದಶರಥ ನಂದನ ಶ್ರೀರಾಮ, ಜಾನಕಿ ವಲ್ಲಭ ಶ್ರೀರಾಮ, ಭರತ ಸಹೋದರ ಶ್ರೀರಾಮ, ದುರಿತ ನಿವಾರಕ ಹೇ ರಾಮ. ರಾಮ 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 ಜಯ ರಾಮ 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 ರಾಮ. ಹನುಮಾದಿ ಸಾಧು ಜನರು ಕುಣಿ ಕುಣಿದಾಡಿದರು ಹರುಷದಿಂದ. ಹನುಮಾದಿ ಸಾಧು ಜನರು ಕುಣಿ ಕುಣಿದಾಡಿದರು ಹರುಷದಿಂದ. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, 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 ಶ್ರೀರಾಮ್. ಕ್ಷಣದಲ್ಲಿ ಪುರಂದರ ವಿಠಲರಾಯನ ಧರೆಗೆ ಒಡೆಯನಾಗಿ ತಾನೊಬ್ಬನೇ ನಿಂತ, ತಾನೊಬ್ಬನೇ ನಿಂತ, ತಾನೊಬ್ಬನೇ ನಿಂತ. ರಾಮ ನಮೋ ರಾಮ ನಮೋ ಕೌಸಲ್ಯ ನಂದನ ರಾಮ ನಮೋ, ರಾಮ ನಮೋ ರಾಮ ನಮೋ ಅಯೋಧ್ಯವಾಸಿ ರಾಮ ನಮೋ, ರಾಮ ನಮೋ ರಾಮ ನಮೋ ದಶರಥ ನಂದನ ರಾಮ ನಮೋ, ರಾಮ ನಮೋ ರಾಮ ನಮೋ ಪಾರಗಿ ವರ್ಧನ ರಾಮ ನಮೋ, ರಾಮ ನಮೋ ರಾಮ ನಮೋ ರಾವಣ ಮರ್ದನ ರಾಮ ನಮೋ, ರಾಮ ನಮೋ ರಾಮ ನಮೋ ಜಾನಕಿ ವಲ್ಲಭ ರಾಮ ನಮೋ, ರಾಮ ನಮೋ ರಾಮ ನಮೋ ದೀನ ದಯಾಳು ರಾಮ ನಮೋ, ರಾಮ ನಮೋ ರಾಮ ನಮೋ ಪತಿತ ಪಾವನ ರಾಮ ನಮೋ, ಪತಿತ ಪಾವನ ರಾಮ ನಮೋ, ಪತಿತ ಪಾವನ ರಾಮ ನಮೋ, ಪತಿತ ಪಾವನ ರಾಮ ನಮೋ ರಾಮ. सीतापति ರಾಮಚಂದ್ರ ಕಿ ಜಯ. ಅತ್ಯದ್ಭುತವಾಗಿ ಜನಮನ ಸೂರೆಗೊಂಡಂತಹ ಹಾಡು ರಾಮಚಂದ್ರನ ಸ್ಮರಣೆ. ಅದು ದಿನನಿತ್ಯವೂ ಒಳ್ಳೆಯದೇ ಎಂಬುದನ್ನು ಪ್ರತಿಪಾದಿಸುವಂತಹ ಹಾಡು. ಸೀತಾಪತಿ ರಾಮಚಂದ್ರ ಕಿ ಜಯ. ತಮ್ಮ ಮುಂದೆ ಮೌಲ್ಯ, ಸಾನ್ವಿ, ತ್ರಿಷಾ ಶೆಟ್ಟಿ, ಆರಾಧ್ಯ, ಸನಿಹಾ, ಧಾತ್ರಿ, ಪ್ರಾರ್ಥನಾ, ಅಹಲ್ಯ, ಅಶ್ವತಿ ದುರ್ಗಾ, ಆದ್ಯ ಗೌರಿ, ಪ್ರಣತಿ, ಪ್ರಣಮ್ಯ, ಪೂರ್ವಿ, ಅನ್ವಿಯ ಶೆಟ್ಟಿ, ಪ್ರಜ್ಞಾ ಹಾಗೂ ರಾಶಿ ಬಳಿಪಗುಳಿ. सियापति रामचंद्र की, गौरीपति कृष्णचंद्र की, गौरीपति चंद्रचूड़ की, पवन सुत हनुमान
तपोवन झालानंद की, तपोवन झालानंद की, सियापति रामचंद्र की, राधापति कृष्णचंद्र की, गौरीपति चंद्रचूड़ की, पवन सुत हनुमान की, तपोवन झालानंद की, तपोवन झालानंद की. राम भक्तिಯಿಂದ ಜೀವನ ಪಾವನ ತಿಳಿದು ಬಾಳು ಹೇ ಮನುಜ, ರಾಮ ಭಕ್ತಿಯಿಂದ ಜೀವನ ಪಾವನ ತಿಳಿದು ಬಾಳು ಹೇ ಮನುಜ, ನಿಜ ಭಕ್ತಿಯಿಂದ ನಮ್ಮ ಜೀವನ ಪಾವನ ತಿಳಿದು ಬಾಳು ಹೇ ಮನುಜ, ನಿಜ ಭಕ್ತಿಯಿಂದ ನಮ್ಮ ಜೀವನ ಪಾವನ ತಿಳಿದು ಬಾಳು ಹೇ ಮನುಜ. ಸಿಯಾಪತಿ ರಾಮಚಂದ್ರಗೆ, ರಾಧಾಪತಿ ಕೃಷ್ಣಚಂದ್ರ की, गौरीपति चंद्रचूड़ की, पवन सुत हनुमान की, तपोवन झालानंद की, तपोवन झालानंद की. जीवन पूर्ति राम शरणिंद, जीवन पूर्ति राम शरणिंद कणीतु पाप धर्म, जीवन पूर्ति राम शरणिंद कणीतु पाप धर्म, निज भक्तिಯಿಂದ ಕುಣಿತ ಹಾಡಲು ರಾಮ ನಾಮ ಅದ್ಭುತ, ನಿಜ ಭಕ್ತಿಯಿಂದ ಕುಣಿ ಹಾಡಲು ರಾಮನ ಅದ್ಭುತ. ಸಿಯಾಪತಿ ರಾಮಚಂದ್ರ की, राधापति कृष्णचंद्र की, गौरीपति चंद्रचूड़ की, पवन सुत हनुमान की, तपोवन झालानंद की, तपोवन झालानंद की. ರಾಮಚಂದ್ರನ ನಡತೆಯ ನಮ್ಮ ಜೀವನ, ಸೀತಾವಲ್ಲಭ ರಾಮಚಂದ್ರನ ನಡತೆಯ ನಮ್ಮ ಜೀವನ, ರಘುನಂದನ ಆನಂದ ಕಂದನ ನೆನೆದು ಕುಣಿ ಕುಣಿ ಮನುಜ, ರಘುನಂದನ ಆನಂದ ಕಂದನ ನೆನೆದು ಕುಣಿ ಕುಣಿ ಮನುಜ. ಸಿಯಾಪತಿ ರಾಮಚಂದ್ರ की, राधापति कृष्णचंद्र की, गौरीपति चंद्रचूड़ की, पवन सुत हनुमान की, तपोवन झालानंद की, तपोवन झालानंद की. सीताराम राजा राम, सीताराम राजा राम, सीताराम राजा राम, सीताराम राजा राम, सीताराम सीताराम राजा राम, सीताराम राजा राम, राजा राम, सीताराम 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 राजा राम. ಕಿರಣ್ ಮಾಸ್ಟರ್. ಮುಂದಕ್ಕೆ ರಾಶಿ ಬಳಿಪಗುಳಿ ಅಭಿವ್ಯಕ್ತಗೊಳಿಸಲಿದ್ದಾಳೆ. ಕ್ಷೀರಾಬ್ಧಿ ಕನ್ನಿಕೆ ಶ್ರೀ ಮಹಾಲಕ್ಷ್ಮಿ ಯಾರಿಗೆ ವಧುವಾಗುವ ಎಂಬಂತಹ ನೃತ್ಯ.